Hello guys. So in this session we'll be discussing about the third chapter of auditing. So it will be audit documentation and audit evidence. So in this chapter we'll be discussing about in total 10 standards on auditing, as you can see in the screen. So the beginning accounting standards on auditing will be audit documentation, and rest of the 9 standards on auditing will be very famously known as 500 series. So because all the standards in auditing will be starting from 500. Okay, so totally in total 10 standards in auditing discuss ಮಾಡ್ತೀವಿ. ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಚಾಪ್ಟ್ರಲ್ಲಿ 3 ಸ್ಟ್ಯಾಂಡರ್ಡ್ಸ್ ಇನ್ ಆಡಿಟಿಂಗ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಚಾಪ್ಟ್ರಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಇನ್ ಆಡಿಟಿಂಗ್ ಕಂಪ್ಲೀಟ್ ಆಗಿದೆ, ಮತ್ತು ಅಲ್ಲಿ ಆಡಿಟ್ ಪ್ರೋಗ್ರಾಮ್ ಅಂದ್ರೇನು, ಆಡಿಟ್ ಸ್ಟ್ರಾಟಜಿ ಅಂದ್ರೇನು, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಡಿಟ್ ಪ್ಲಾನಿಂಗ್. ಸೊ ದಿಸ್ ಸ್ಟ್ಯಾಂಡರ್ಡ್ಸ್ ಆಡಿಟಿಂಗ್ chapter will cover almost 50% of your standards. So ಅದಕ್ಕೆ one of the very important thing, especially in terms of case laws, ಈ 500 ಸೀರೀಸು ಕೇಸ್ ಲಾಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆಲ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಕೆಲವೊಂದು ನಿಮಗೆ ಥಿಯರಿಟಿಕಲಾಗಿ ಕೇಳಿದ್ರೆ ಇನ್ನು ಕೆಲವೊಂದು ಪ್ರಾಕ್ಟಿಕಲಾಗಿ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಡೋಂಟ್ ಮೇಕ್ ಎನಿ ಚಾಯ್ಸಸ್. ಓಕೆ, ರೈಟ್. ಸೊ ಈಗ let us start with the first one, SA 230 audit documentation. Right? Okay. So in this SA 230 audit documentation, first of all we need to understand what do you mean by the term audit documentation. So beginning as the definition says, okay, here, that is according to SA 230 on audit documentation refers to the record of audit procedures performed, relevant audit evidence obtained, and conclusions on the auditor reached. That is, terms such as working papers or work papers are also sometimes used. Andre, in general terms, if general terms ನಾನು audit documentation explain ಮಾಡಬೇಕು ಅಂತ ಹೇಳಿದ್ರೆ, it can be explained like this. That is, when we are performing the auditing, so basically while arriving certain calculations or while doing certain work, we will be maintaining certain documents. ಅದನ್ನು ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಹಾಕಿ ವರ್ಕಿಂಗ್ ಪೇಪರ್ಸ್ ಅಂತ ಹೋಗ್ತೀವಿ. ಸೊ ಅದನ್ನೆಲ್ಲನೂ ನಾವೇನು ಮಾಡಬೇಕು, ಏನೇನು ವರ್ಕ್ ಮಾಡಿದ್ದೀವಿ ಅದೆಲ್ಲಕ್ಕೆ ಸಂಬಂಧಪಟ್ಟಿರೋ ಕ್ಯಾಲ್ಕುಲೇಷನ್ ಶೀಟ್ಸನ್ನು ವಿ ಹ್ಯಾವ್ ಟು ಮೇಂಟೈನ್ ಇಟ್. ಸೊ ದಟ್ ಮೇಂಟೆನೆನ್ಸ್ ಈಸ್ ಕಾಲ್ಡ್ ಆಸ್ ಆಡಿಟ್ ಡಾಕ್ಯುಮೆಂಟೇಷನ್. ಓಕೆ, ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಈ ಆಡಿಟ್ ಡಾಕ್ಯುಮೆಂಟೇಷನ್ನ ನೀವು ಯಾಕೆ ಮೇಂಟೈನ್ ಮಾಡಬೇಕು ಅಂದರೆ, ದೇರ್ ಆರ್ ಮೆನಿ ರೀಸನ್ಸ್. ಮೆನಿ ರೀಸನ್ಸ್, ಸ್ಮಾಲ್ ರೀಸನ್ಸ್ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ, ಇನ್ ದ ಅರ್ಲಿಯರ್ ಕ್ಲಾಸ್ ಆಲ್ಸೋ ಐ ಥಿಂಕ್ ಐ ಹ್ಯಾವ್ ಡಿಸ್ಕಸ್ಡ್, ಲೈಕ್ ಫ್ಯೂಚರಿಸ್ಟಿಕ್ಕಲ್ಲಿ ನೀವೇನಾದ್ರೂ ಎಂತ ಹೇಳ್ತೀವಿ, ಯಾರಾದರೂ ಬೇರೆಯವ್ರು ಬಂದು ನಿಮ್ಮ ವರ್ಕನ್ನು ರಿವ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಚಾಪ್ಟರ್ಲಿ ನಾವು ಫಸ್ಟ್ ಚಾಪ್ಟರ್ಲಿ ಡಿಸ್ಕಸ್ ಮಾಡಿದ್ವಿ QCR, ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ, ವೇರ್ ದ ವರ್ಕ್ ಪರ್ಫಾರ್ಮ್ ಬೈ ದ ಒನ್ ಪರ್ಸನ್ ವಿಲ್ ಬಿ ರಿವ್ಯೂಡ್ ಬೈ ಅನದರ್ ಪರ್ಸನ್. ಸೊ ಅವಾಗ ನೀವು ವರ್ಕ್ ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದಿರೋ ಇಲ್ವೋ, ಸೊ ಇದೆಲ್ಲನೂ ನಾವು ಕ್ರಾಸ್ ಚೆಕ್ ಮಾಡೋದಕ್ಕೆ ಇದು ಒನ್ ಆಫ್ ದ ಕನ್ಕ್ಲೂಸಿವ್ ಎವಿಡೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಒಂದು ಮೇಜರ್ ಕೀವರ್ಡ್ ಇದೆ ಇಲ್ಲಿ, ಅದೇನು ಅಂತ ಹೇಳಿದ್ರೆ, ಆಡಿಟ್ ಡಾಕ್ಯುಮೆಂಟೇಷನ್ ದೇ ವಿಲ್ಸ್ ಲೀಗಲಿ ಸೇ ಏನದು, ನಾಟ್ ಡಾಕ್ಯುಮೆಂಟೆಡ್ ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ನಾಟ್ ಡನ್. ಅಂದರೆ ನೀವೇನು ಕೆಲಸ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ಸನ್ನು ನೀವೇನಾದರೂ ಒಂದು ಫೈಲ್ ಮಾಡಿ ಎತ್ತಿಟ್ಟಿಲ್ಲ ಅಂತ ಹೇಳಿದ್ರೆ, ಅಂದರೆ ಅದನ್ನು ನೀವೇನಾದರೂ ಸ್ಟೋರ್ ಮಾಡಿಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಆ್ಯಸ್ ಇಫ್ ಲೈಕ್ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್. ನೀವೇನೋ ಅದಕ್ಕೆ ಸಂಬಂಧಪಟ್ಟಾಗೆ ವರ್ಕಿಗೆ ಪರ್ಫಾರ್ಮ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನೆಲ್ಲೋ ಒಂದು ಕಡೆ ಹೋಗಿ ಒಂದು ಫಿಕ್ಸ್ಡ್ ಅಸೆಟ್ಸ್ಗೆ ಸಂಬಂಧಪಟ್ಟಾಗೆ ಎಸ್ಟಿಮೇಷನ್ ಮತ್ತು ಎವ್ಯಾಲ್ಯೂಯೇಷನ್ ಮಾಡ್ಕೊಂಬಂದಿರ್ತೀನಿ. ಈಗ ಇಫ್ ಮೈ ಸೀನಿಯರ್ ಆಸ್ಕ್ ಮೀ ದಟ್ what all work you have performed and also ರೆಸ್ಪೆಕ್ಟಿವ್ ಫಿಕ್ಸ್ಡ್ ಅಸೆಟ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ನೀವು ಚೆಕ್ ಮಾಡಿದ್ದೀರಾ ಅಂತ ಕೇಳಿದ್ರೆ, ಐ ಕ್ಯಾನ್ ಸೇ ದಟ್ ಫಿಕ್ಸ್ಡ್ ಅಸೆಟ್ ಹ್ಯಾಸ್ ಬೀನ್ ಎಮರ್ಜ್ಡ್, ಇಟ್ ವಿಲ್ ಕಾಸ್ಟ್ ಸೊ ಆ್ಯಂಡ್ ಸೊ ಅಮೌಂಟ್, ಆ್ಯಂಡ್ ಅದರ ಮೇಲೆ ಟ್ಯಾಕ್ಸ್ ಅಷ್ಟು ಚಾರ್ಜ್ ಮಾಡಿದ್ದಾರೆ, ಅಷ್ಟು ಎಕ್ಸ್ಪೆನ್ಸಸ್ ಬೇರ್ ಮಾಡಿದ್ದಾರೆ, ಅದೆಲ್ಲ ನಾನು ಓರಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ಫೈನಲ್ ಆಗಿ ನಾನು ಅಲ್ಲಿ ವರ್ಕ್ ಪರ್ಫಾರ್ಮ್ ಮಾಡಿದ್ವೋ ಇಲ್ಲೋ ಅನ್ನೋದು ಯಾವಾಗ ಡಿಸೈಡ್ ಆಗುತ್ತೆ, ಓನ್ಲಿ ವೆನ್ ಐ ಶೋ ದೆಮ್ ದ ಪೇಪರ್ಸ್. ಫಾರ್ ಎಕ್ಸಾಂಪಲ್ ಈಗ ಕೇಳ್ಬೋದು, ಸರ್ ಆ ಪೇಪರ್ಸ್ ನೀವು ಹೆಂಗೆ ತೋರಿಸ್ತೀರಾ? ಈಗ ವೆರಿ ಸಿಂಪಲ್ ಥಿಂಗ್. ಈಗ ನಾನು ಯಾವುದಾದ್ರೂ ಒಂದು ಲ್ಯಾಂಡೆಡ್ ಬಿಲ್ಡಿಂಗ್ ಬಗ್ಗೆ ಸಂಬಂಧಪಟ್ಟಾಗ ಆಡಿಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ವಾಟ್ ಐ ಕ್ಯಾನ್ ಸೇ, ಆ ಲ್ಯಾಂಡೆಡ್ ಬಿಲ್ಡಿಂಗಿಗೆ ಸಂಬಂಧಪಟ್ಟಾಗೆ ಡೀಡ್ ಇರುತ್ತೆ, ಸೇಲ್ ಡೀಡ್ ಇರುತ್ತೆ, ಅಥವಾ ಯಾವುದಾದ್ರೂ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಸೇಲ್ ಇನ್ವಾಯ್ಸಸ್ ಅದೆಲ್ಲ ಇರುತ್ತೆ. ಏನು ಮಾಡಬೇಕು, ಅದರ ಜೆರಾಕ್ಸನ್ನ ನಾನು ತೊಗೊಂಡಿರಬೇಕು.
ಸೊ ಆ ಜೆರಾಕ್ಸನ್ನು ತೊಗೊಂಡು ಅದೆಲ್ಲ ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ, ಮತ್ತು ಅದನ್ನೆಲ್ಲ ಅಕೌಂಟಿಂಗಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಅಕೌಂಟಿಂಗ್ ಸಾಫ್ಟ್ವೇರ್ಸ್ದು ಕಾಪಿ ತೊಗೊಂಡಿದ್ರೆ ಸೊ ಐ ಕ್ಯಾನ್ ಪ್ರೂವ್ ದಟ್ ಐ ಹ್ಯಾವ್ ಪರ್ಫಾರ್ಮ್ ದ ವರ್ಕ್. ಸೊ ಅದಕ್ಕೆ ಈ ಫ್ರೇಸ್ ಲೈನ್ ಇರೋದು ಏನದು, ಇಫ್ ಯು ಆರ್ ನಾಟ್ ಡಾಕ್ಯುಮೆಂಟೆಡ್ ಯುವರ್ ವರ್ಕಿಂಗ್ ಪೇಪರ್ಸ್ ದೆನ್ it is treated as if you have not done the work at all. It is just like directly writing an answer in an examination without working notes. So ಇಲ್ಲಿ ಆಡಿಟ್ ಡಾಕ್ಯುಮೆಂಟೇಷನ್ ಅಂದರೆ ವರ್ಕಿಂಗ್ ನೋಟ್ಸ್ ಥರ ಲೆಕ್ಕ. ಓಕೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್, ಈಗ ಕ್ವಶನ್ ಬರೋದೇನು ಅಂತ ಹೇಳಿದ್ರೆ, ವೆನ್ ಯು ಆರ್ ಪರ್ಫಾರ್ಮಿಂಗ್ ಇನ್ ಜನರಲ್, ನಾನಲ್ಲಿ ಲೇಟ್ರ್ ಆನ್ ನಿಮಗೆ ನೋಟ್ಸಲ್ಲಿ ಹೇಗಿರುತ್ತೆ ಅದನ್ನು ನಾನು ನಿಮಗೆ ಲಿಸ್ಟ್ ಔಟ್ ಮಾಡಿಸ್ತೀನಿ. ಸೊ ಇನ್ ಜನರಲ್ ನಾವೀಗ ಇಲ್ಲಿ ಎಸ್ಸೆ 230ನ ವೆರಿ ಈಸಿಯಾಗಿ ಓದಬೇಕು ಅಂತ ಹೇಳಿದ್ರೆ ಸಿಂಪಲ್ ಥಿಂಗ್, ಯಾವಾಗಲೂ ಇಲ್ಲಿ ನಾನು ಯಾವುದೇ ಸ್ಟ್ಯಾಂಡರ್ಡ್ಸ್ ಆಡಿಟಿಂಗ್ ಮಾಡಬೇಕಾದ್ರೂ ಪಕ್ಕದಲ್ಲೇ ಒಂದು ಶೀಟ್ ಇಟ್ಕೊಂಡಿರಿ. ಸೊ ವಾಟ್ ಎವರ್ ಐ ಸೇ ಅದನ್ನು ಕೀವರ್ಡ್ಸ್ನ ನೀವು ನೋಟ್ ಡೌನ್ ಮಾಡ್ಕೊತಾ ಹೋಗಿ. ಸೊ ಲೇಟರ್ ಆನ್ ಯು ವಿಲ್ ಬಿ ಈಸಿಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಈಗ ನಾನು ಎಸ್ಸೆ 230 ಪ್ರಕಾರ ಆಡಿಟ್ ಡಾಕ್ಯುಮೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ ವಾಟ್ ಸ್ಟೇಜ್ ಮೈ ವರ್ಕ್ ಸ್ಟಾರ್ಟ್ಸ್, ಎಲ್ಲಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ, ನಾನೇನು ಕೆಲಸ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಡೆಫಿನೇಷನ್ ಓದಿದ್ರೆ ಇಲ್ಲಿಗೆ ಮುಗಿದೋಯ್ತು ಅಂತ ಅನಿಸುತ್ತೆ. ಏನು, ನಾವೇನೇನು ಕೆಲಸ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರೋ ವರ್ಕಿಂಗ್ ನೋಟ್ಸನ್ನ ನಾವು ಮೇಂಟೈನ್ ಮಾಡಬೇಕು. ಅಷ್ಟೇ ಅಲ್ಲ, ಯಾಕೆಂದರೆ ಇಟ್ ಈಸ್ ವೆರಿ ಬಿಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಒಂಥರ ಆಲ್ಮೋಸ್ಟ್ ಇಟ್ ಕಂಟೈನ್ಸ್ 4 to 5 pages. ಸೊ ಹಾಗಿದ್ರೆ ನಮ್ಮ ವರ್ಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬೇಸಿಕಲಿ our work will start by analyzing client risk procedure. ಓಕೆ, ಅಂದರೆ ಅರ್ಥ, ನಾವು ಯಾವ ಅಕೌಂಟ್ಸ್ ಯಾವ ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಯಾವ್ಯಾವ ಥರ ವರ್ಕಿಂಗ್ಸ್ ಮಾಡಬೇಕು ಅನ್ನೋದಕ್ಕೆ ಫಸ್ಟು ನಾನು ಯಾವ ಪರ್ಸನ್ದು ಆಡಿಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ಸಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೆಲ್ಲ ನಾನು ಚೆಕ್ ಮಾಡ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ. ಲೇಟರ್ ಆನ್ ಸೆಕೆಂಡ್ ಪಾಯಿಂಟಲ್ಲಿ ನಾವೇನು ಮಾಡಬೇಕು, ವಿ ಶುಡ್ ಪ್ರಿಪೇರ್ ಆಡಿಟ್ ಸ್ಟ್ರಾಟಜಿ ಆ್ಯಂಡ್ ವಿ ಶುಡ್ ಪ್ಲ್ಯಾನ್ ದ ಆಡಿಟ್. ನೆಕ್ಸ್ಟ್ execute the plan, and next at the final we will be reporting it. ಕರೆಕ್ಟಾ? ಸೊ ಅಲ್ಲಿಗೆ ಫಸ್ಟ್ ಇನಿಷಿಯಲ್ ಆಗಿ ನಾನು ಯಾವ ಕ್ಲೈಂಟಿಂದ ಆಡಿಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಆ ಆಡಿಟಲ್ಲಿ ಎಷ್ಟು ರಿಸ್ಕ್ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಓಕೆ, ಇದನ್ನು ನಾವು ಜನರಲ್ ಆಗಿ ಸ್ಪೆಷಲ್ ಟರ್ಮ್ಸಲ್ಲಿ ಹೇಳ್ತೀವಿ. ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ROMM ಅಂತೀವಿ. ROMM ಅಂದರೆ ರಿಸ್ಕ್ ಆಫ್ ಮೆಟೀರಿಯಲ್ ಮಿಸ್ಸ್ಟೇಟ್ಮೆಂಟ್ ಅಂತ. ಅಂದರೆ ಎಷ್ಟು ಮೆಟೀರಿಯಲ್ ಮಿಸ್ಸ್ಟೇಟ್ಮೆಂಟ್ಸ್, ಎರರ್ಸ್ ಮತ್ತು ಫ್ರಾಡ್ಸ್ ಇರುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಮತ್ತು ಆಡಿಟಲ್ಲಿ, ಅದನ್ನು ನಾವು ನೋಡ್ಕೋಬೇಕು. ಜಸ್ಟ್ ಲೈಕ್ ನಿಮಗೆ FRF ಇದೆಲ್ಲ ನಾವು ಅಬ್ರಿವೇಷನ್ಸ್ ತೊಗೊಂಡಿದ್ವಲ್ಲ, ಅದೇ ಥರ ಇದನ್ನು ROM ಅಂತ ಹೋಗ್ತಾರೆ. ಓಕೆ, ಸೊ ಫಸ್ಟು ಕ್ಲೈಂಟ್ ರಿಸ್ಕ್ ಅಸೈನ್ ಮಾಡ್ತೀರಾ, ಅದಾದಮೇಲೆ ಯಾವ ಥರ ಆಡಿಟ್ ಸ್ಟ್ರಾಟಜಿ ಬಿಲ್ಡಪ್ ಮಾಡಬೇಕು ಅಂತ ರೆಡಿ ಮಾಡ್ತೀರಾ. ದೆನ್ ಯು ವಿಲ್ ಪ್ಲ್ಯಾನ್ ಹೌ ದ ಆಡಿಟ್ ಶುಡ್ ಬಿ ಪರ್ಫಾರ್ಮ್, ಆ್ಯಂಡ್ ಲೇಟರ್ ಆನ್ ಅಕಾರ್ಡಿಂಗ್ಲಿ ನಿಮ್ಮ ಆಡಿಟಿಂಗ್ ಸ್ಟಾಫ್ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಲೇಟರ್ ಆನ್ ಫೈನಲ್ ಆಗಿ ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಮಾಡೋರಾದಮೇಲೆ ಫೈನಲ್ ಆಗಿ ಯು ವಿಲ್ ರಿಪೋರ್ಟ್ ಇಟ್. ಸೊ ಇಟ್ ಈಸ್ ಆಲ್ಮೋಸ್ಟ್ ನೀವು ಇಲ್ಲಿ ಸ್ಟ್ರಾಟಜಿ ಪ್ಲ್ಯಾನು ಎಕ್ಸಿಕ್ಯೂಟಿವ್ ರಿಪೋರ್ಟಿಂಗ್ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು 220 ಓದೋ ಥರ ಇದೆಯಲ್ಲ. ಎಸ್, ಆ ವರ್ಕನ್ನು ಪರ್ಫಾರ್ಮ್ ಮಾಡ್ತೀರಾ, ಬಟ್ ಆ ವರ್ಕ್ ಇದೆಲ್ಲ ಸ್ಟೇಜಸಲ್ಲಿ ವರ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೆ ವಾಟ್ ಎವರ್ ದ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ವರ್ಕಿಂಗ್ಸ್ ಆರ್ ಡನ್ ಇನ್ ಟು ದಟ್ ರೆಸ್ಪೆಕ್ಟ್ ಆ್ಯಂಡ್ ವಿತ್ ರಿಗಾರ್ಡ್ ಟು ದಟ್ ರೆಸ್ಪೆಕ್ಟ್ ಯು ಹ್ಯಾವ್ ಟು ಮೇಂಟೈನ್ ದ ಪೇಪರ್ಸ್. ಓಕೆ, ಇದೆಲ್ಲ ವರ್ಕನ್ನು ನೀವು ಡಾಕ್ಯುಮೆಂಟ್ ಮಾಡ್ಕೋಬೇಕು. ಯಾಕೆಂದರೆ ಬಿಗಿನಿಂಗಲ್ಲಿ ಫ್ರೇಸ್ ಲೈನ್ ಹೇಳಿದ್ದೆ, ಇದೆಲ್ಲ ನೀವು ವರ್ಕ್ ಪರ್ಫಾರ್ಮ್ ಮಾಡಿರೋದಕ್ಕೆ ಅಂದರೆ ನಿಮ್ಗೆ ಇರೋವಂಥ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೊಂದೇ ನಿಮಗೆ ಪ್ರೊಟೆಕ್ಟಿವ್ ಆಗಿ ನಿಮ್ಮ ಸೀನಿಯರ್ಗೆ ಏನಂತ ಹೇಳ್ತೀವಿ ಒಪಿನಿಯನ್ ಕೊಡುತ್ತೆ, ಅಥವಾ ಅವ್ರಿಗೆ ಗ್ಯಾರಂಟಿ ಕೊಡುತ್ತೆ. ಆಲ್ ದಿಸ್ ಪ್ರೊಸೆಸ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಬೈ ಯು. ಓಕೆ, ಊರಲ್ಲಿ ಹೇಳೋದನ್ನು ಯಾರೂ ನಂಬಲ್ಲ. ನೆಕ್ಸ್ಟು ಆಫ್ಟರ್ ದಿಸ್ ಇದಾದಮೇಲೆ ಒನ್ ಮೋರ್ ಥಿಂಗ್, ಇಲ್ಲಿ ಇನ್ನೂ ಒಂದು ನಾವು ಥಿಂಕ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಯು ವಿಲ್ ಬಿ ಪರ್ಫಾರ್ಮಿಂಗ್ ಮೆನಿ ಸಫಿಷಿಯಂಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಆಡಿಟ್ ಎವಿಡೆನ್ಸಸ್ ಅಪಾನ್ ವಿಚ್ ದ ಒಪಿನಿಯನ್ ವಿಲ್ ಬಿ ಫ್ರೇಡ್ ಆನ್ ಎರರ್ ಫ್ರೀ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ಇದನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಜನರಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಪ್ರಿಪೇರ್ಡ್ ಬೈ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಸ್ ಪರ್ ದ ಅಪ್ಲಿಕೇಬಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸ್. ಈ ಅಪ್ಲಿಕೇಬಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸ್ ಪ್ರಕಾರ ಅವರು ಆಡಿಟ್ ಕಂಡಕ್ಟ್ ಮಾಡಿದಾಗ ನಿಮಗೆ ಅದರಲ್ಲಿ ಫಸ್ಟ್ ಕ್ರೈಟೀರಿಯಾ ಏನು, ಯು ಹ್ಯಾವ್ ಟು ಚೆಕ್ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಯಾವುದೇ ರೀತಿ ಮೆಟೀರಿಯಲ್ ಮಿಸ್ಸ್ಟೇಟ್ಮೆಂಟ್ಸ್ ಮತ್ತು ಎರರ್ಸ್ ಮತ್ತು ಫ್ರಾಡ್ಸ್ ಇರಬಾರ್ದು. ಸೊ ಆ ಎರರ್ಸ್ ಮತ್ತು ಫ್ರಾಡ್ಸ್ ಇರಬಾರ್ದು ಅನ್ನೋದಕ್ಕೆ ನೀವೇನು ಮಾಡ್ತೀರಾ, ಯು ವಿಲ್ ಬಿ ವಾಟ್ ಯು ವಿಲ್ ಬಿ ಡೂಯಿಂಗ್ ಸಫಿಷಿಯಂಟ್ ಆ್ಯಂಡ್ ಅಪ್ರಾಪ್ರಿಯೇಟ್ ಆಡಿಟ್ ಎವಿಡೆನ್ಸಸ್ ಇದನ್ನು ಕಲೆಕ್ಟ್ ಮಾಡ್ತೀರಾ. ಅಂದರೆ ಅದು ಕರೆಕ್ಟಾಗಿ ನಡೆದಿದೆಯಾ ಇಲ್ವೋ ಅಂತ ನೋಡೋದಕ್ಕೆ ಕೆಲವೊಂದು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿ
ಆಮೇಲೆ ನಿಮಗೆ ನೀವೇ ಸಮಾಧಾನ ಮಾಡ್ಕೊತೀರಾ ಹೇಗಂತ. ಇಲ್ಲಿ ಯಾವುದೇ ರೀತಿ ಎರರ್ಸ್ ಮತ್ತು ಫ್ರಾಡ್ ಇಲ್ಲ. ಓಕೆ, ರೈಟ್. ಸೊ ಅಲ್ಲಿಗೆ ಆಡಿಟ್ ಎವಿಡೆನ್ಸಸ್ಸು ನೀವು ಕಲೆಕ್ಟ್ ಮಾಡೋದಕ್ಕೆ ಪ್ರೂಫ್ ಏನು, ಯು ಹ್ಯಾವ್ ಟು ಡಾಕ್ಯುಮೆಂಟ್ ಇಟ್. ಯಾವುದ್ಯಾವ್ದು ಆಡಿಟ್ ಎವಿಡೆನ್ಸಸ್ನ ನೀವು ಸರ್ಚ್ ಮಾಡಿದ್ದೀರಾ ಮತ್ತು ಹುಡುಕಿದ್ದೀರಾ ಅದೆಲ್ಲನೂ ನೀವು ಮೇಂಟೈನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಆ್ಯಂಡ್ ಆಲ್ಸೋ one minute. ರೈಟ್ ಗೈಸ್, ಸೊ ಫೈನಲಿ ಈಗ ನಮಗೆ ನಮ್ಮ ಆಡಿಟ್ ಡಾಕ್ಯುಮೆಂಟೇಷನಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು ಅಂತ ಹೇಳಿದ್ರೆ, ನಂಬರ್ 1 ಅಟ್ ಈಸ್ ಓಕೆ, ಫಸ್ಟ್ ಒನ್ strategy. What all strategy you have prepared in order to perform the audit procedures. Next, program. ನೀವೇನು ಆಡಿಟ್ ಪ್ರೋಗ್ರಾಮನ್ನು ಪ್ರಿಪೇರ್ ಮಾಡಿದ್ದೀರಾ. ಮತ್ತು ನೆಕ್ಸ್ಟ್ ಫೈನಲಿ ಹೌ ಯು ಹ್ಯಾವ್ ಪ್ಲ್ಯಾನ್ಡ್ ಇಟ್. ಯಾವ ಥರ ಆಡಿಟ್ ಪ್ಲ್ಯಾನ್ ಯಾರ್ಯಾರು ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನೆಕ್ಸ್ಟು ರಿಸ್ಕ್ ಅಸೆಸ್ಮೆಂಟ್, ಅಂದರೆ ಆ ಕ್ಲೈಂಟ್ಗೆ ಸಂಬಂಧಪಟ್ಟ ಹಾಗೆ ನೀವೇನೇನು ರಿಸ್ಕ್ ಅಸೆಸ್ ಮಾಡಿದ್ದೀರಾ, ವಾಟ್ ಆರ್ ದ ಐಡೆಂಟಿಫೈಡ್ ರಿಸ್ಕ್ ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಸಪ್ರೆಸ್ ಇಟ್, ಹೌ ಯು ಆರ್ ಗೋಯಿಂಗ್ ಟು ಎಲಿಮಿನೇಟ್ ಇಟ್. ಸೊ ಅಷ್ಟು ಕಂಟೆಂಟ್ಸ್ ಅದರಲ್ಲಿರಬೇಕು. ನೆಕ್ಸ್ಟ್ ಮೆಟೀರಿಯಾಲಿಟಿ, ದಟ್ ಮೀನ್ಸ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಮೇಲೆ ನೀವು ಜಾಸ್ತಿ ಟೈಮ್ ಏನಂತ ಕೊಡ್ತೀವಿ, ಟೈಮ್ ಕೊಡಬೇಕಾಗುತ್ತೆ. ಮತ್ತು ಯಾವುದು ಇಮ್ಮೆಟೀರಿಯಲ್ ಐಟಮ್ಸ್, ಮತ್ತು ಬಿಕಾಸ್ ಅದರ ಮೇಲೆ ನಿಮ್ಮ ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ಅದರ ಮೇಲೆ ನೀವು ಒಪಿನಿಯನ್ ಕೊಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಬೈಫರ್ಗೆಟ್ ಬಿಟ್ವೀನ್ ಮೆಟೀರಿಯಾಲಿಟಿ ಆ್ಯಂಡ್ ಮೆಟೀರಿಯಲ್ ಸ್ಟೇಟ್ ಐಟಮ್ಸ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ಸ್ ಅಂತ ಹೇಳಿದ್ರೆ, there are certain cases where you will not be able to collect the audit evidences from the management. ಆವಾಗ ನೀವೇನು ಮಾಡಬೇಕಾಗುತ್ತೆ, you need to collect the evidences from outside persons. ಸರ್ ಫಾರ್ ಎಕ್ಸಾಂಪಲ್ ಇದು ಹೊಸ್ದಾಗಿ ಕೇಳ್ತಾ ಇದ್ದೀವಿ ನಾವು. ಎಸ್, ಈಗ ನೋಡಿ, ನೀವು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸಲ್ಲಿ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಬರೀತೀರಾ. ಸೊ ಈಗ ಡೆಟಾರ್ಸ್ ಮತ್ತು ಕ್ರೆಡಿಟಾರ್ಸು ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್ ಆ್ಯಂಡ್ ಪರ್ಚೇಸಸ್. ಸೊ ಆ ಸೇಲ್ಸ್ ಆ್ಯಂಡ್ ಪರ್ಚೇಸಸ್ಸಲ್ಲಿ ನೀವು ಬ್ಯಾಲೆನ್ಸಸ್ನ ಬರೆದಾಗ ನೀವೇನು ಬ್ಯಾಲೆನ್ಸಸ್ ಬರೀತೀರಾ ಆ ಬ್ಯಾಲೆನ್ಸಸ್ನ ವಿ ವಿಲ್ ನಾಟ್ ಬಿ ಏಬಲ್ ಟು ಅಗ್ರಿ. ಓಕೆ, ಯಾಕೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾವೇನು ಮಾಡ್ಬೋದು, ಈಗ ಸೇಲ್ ಮತ್ತು ಡೆಟಾರ್ಸ್ಗೆ ಕಂಪ್ಯಾರಿಷನ್ ಕೊಡ್ಬೋದು ಮತ್ತು ಕ್ರೆಡಿಟಾರ್ಸ್ಗೂ ಪರ್ಚೇಸಸ್ಗೂ ಕಂಪ್ಯಾರಿಷನ್ ಕೊಡ್ಬೋದು. ಬಟ್ ನೀವು ಅಷ್ಟೇ ಅಮೌಂಟನ್ನು ಕೊಡಬೇಕಾಗಿದೆ ಅನ್ನೋದಕ್ಕೆ ಪ್ರೂಫ್ ಏನು, ನಂಬರ್ 1 ಮ್ಯಾನೇಜ್ಮೆಂಟ್ ಅವ್ರು ಕೊಡುವಂತಹ ಪೇಮೆಂಟ್ ಡೀಟೇಲ್ಸು ಮತ್ತು ಬಿಲ್ಸ್ನೆಲ್ಲ ನೋಡಿ ನಾವು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಒಂದೇನು ಮಾಡಬೇಕು, ಆ ರೆಸ್ಪೆಕ್ಟಿವ್ ಕ್ರೆಡಿಟಾರ್ ಅಥವಾ ಡೆಟಾರ್ ಹತ್ರನೂ ನಾವು ಒಂದು ಲೆಟರ್ ಬರೆದು ಇಷ್ಟು ಬ್ಯಾಲೆನ್ಸ್ ಈ ಕಂಪ್ನಿಯವರು ಕೊಡಬೇಕು ಅಂತ ಅವರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಸೇಮ್ ಅಮೌಂಟ್ ನೀವು ಅದನ್ನು ಟ್ರೂ ಅಂತ ಒಪ್ಕೊತೀರಾ. ಸೊ ಆ ಕಡೆಯಿಂದ ನೀವು ಕನ್ಫರ್ಮೇಷನ್ ತೊಗೋಬೇಕು. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎನ್ ಆಡಿಟ್ ಎವಿಡೆನ್ಸ್. ಯಾಕೆ ಅಂತ ಹೇಳಿದ್ರೆ, ನೀವು ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ನೀವು ಬೇರೆಯವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತೀರಾ, ರೈಟ್. ಅದನ್ನು ಬೇಕಾದರೆ ಕಮ್ಮಿ ಅಥವಾ ಜಾಸ್ತಿ ತೋರಿಸ್ಬೋದು, ಮತ್ತು ನಿಮ್ಮ ಸೇಲ್ಸನ್ನು ಕಮ್ಮಿ ಅಥವಾ ಜಾಸ್ತಿ ತೋರಿಸ್ಬೋದು. ಏನಕ್ಕೋಸ್ಕರ, ಇದನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ವಿಂಡೋ ಸ್ಕ್ರೀನಿಂಗೋಸ್ಕರ ಯೂಸ್ ಮಾಡ್ತಾರೆ. ಯಾಕೆ ವಿಂಡೋ ಸ್ಕ್ರೀನಿಂಗ್ ಅಂದರೆ ಏನು, ಇನ್ ಕೇಸ್ ಆಫ್ ಇನ್ಫ್ಲೇಟಿಂಗ್ ದ ಅಮೌಂಟ್, ಸುಮ್ಮನೆ ಬ್ಲೈಂಡಾಗಿ ಇಷ್ಟು ಜಾಸ್ತಿ ಆಗಿದೆ ಅಷ್ಟು ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾರೋ ಒಬ್ಬ ಡೆಟಾರು ಇಷ್ಟು ದುಡ್ಡು ಕೊಡಬೇಕು ಅಂತ ಬರೆದ್ರೆ ಆಟೋಮೆಟಿಕ್ಕಾಗಿ ಸೇಲ್ಸನ್ನು ನಾವು ಜಾಸ್ತಿ ಮಾಡಿರ್ತೀವಿ. ಸೊ ಸೇಲ್ಸ್ ಇದಕ್ಕೆ ಜಾಸ್ತಿ ಮಾಡ್ತೀವಿ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಪ್ರಾಫಿಟ್. ಸೊ ಇದೆಲ್ಲನೂ ಗೇಮ್ಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಆ್ಯಸ್ ಅ ರೀಸನ್ ಆಫ್ ದ್ಯಾಟ್ ಈ ಥರ ಐಟಮ್ಸ್ಗೆ ನಾವು ಎಕ್ಸ್ಟರ್ನಲ್ ಕನ್ಫರ್ಮೇಷನ್ಸು ತೊಗೊಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಥರ ಏನಾದರೂ ತೊಗೊಂಡಿದ್ರೆ ಅದಕ್ಕೂ ಸರ್ಟನ್ ಕಾಪೀಸನ್ನು ಜೆರಾಕ್ಸ್ ತೆಗೆದು ನೀವು ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಮೇಂಟೈನ್ ದ ಡಾಕ್ಯುಮೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ಅದಾದಮೇಲೆ ಯೂಸೇಜ್ ಏನಿರುತ್ತೆ, ಇದನ್ನೆಲ್ಲ ನಾನು ಆಡಿಟ್ ಡಾಕ್ಯುಮೆಂಟೇಷನ್, ಈಗ ಆಡಿಟ್ ಡಾಕ್ಯುಮೆಂಟೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಅದರಲ್ಲಿ ಏನು ಇನ್ಕ್ಲೂಷನ್ಸ್ ಇರಬೇಕು ಅಂತ ಗೊತ್ತಾಯಿತು. ಲೇಟ್ರ್ ಆನ್ ಇದನ್ನು ಈ ಥರ ನಾನು ಮೇಂಟೈನ್ ಮಾಡೋದ್ರಿಂದ ವಾಟ್ ವಿಲ್ ಬಿ ದ ಯೂಸೇಜ್, ನನಗೆ ಇದರಿಂದ ಯೂಸೇಜ್ ಏನಾಗುತ್ತೆ. ವೆರಿ ಸಿಂಪಲ್ ಥಿಂಗ್. ನಂಬರ್ 1 ಪ್ಲ್ಯಾನಿಂಗ್, ಅಂದರೆ ನೇಚರ್, ಟೈಮಿಂಗ್ ಆ್ಯಂಡ್ ಎಕ್ಸ್ಟೆಂಟ್. ನಾನು ಎಷ್ಟು ಬೇಗ ಆ ಆಡಿಟನ್ನು ಕಂಪ್ಲೀಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಫ್ಯೂಚರ್ ರೆಫರೆನ್ಸ್.
ಅಕಸ್ಮಾತ್ ಇದೇ ಕಂಪನಿ ಆಡಿಟನ್ನು ನಾನೇನಾದರೂ ಫ್ಯೂಚರಲ್ಲಿ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆವಾಗ ನಾನು ಇನ್ನೊಂದು ಸಲ ಆಡಿಟನ್ನು ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ರೆಡಿ ಪ್ಲ್ಯಾನ್ ನನ್ನ ಹತ್ರ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾನು ಬೇಗ ಆಡಿಟನ್ನು ಕಂಪ್ಲೀಟ್ ಮಾಡ್ಕೋಬೋದು. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಮೀ ಇನ್ ಗೈನಿಂಗ್ ದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನನಗೆ ಯಾವುದಾದ್ರ ಮೇಲೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಮತ್ತು ನನ್ನ ಆಡಿಟಿಂಗ್ ಸ್ಟಾಫ್ಗೂ ನಾನು ಯಾರ್ಯಾರಿಗೆ ಯಾವುದ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ನಾನು ಯಾವುದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅನ್ನೋದು ಬೈಫರ್ಗೇಟ್ ಮಾಡೋದು ಇದು ನನಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇದನ್ನು ನೆಕ್ಸ್ಟ್ ಯೂಸೇಜ್ ಇನ್ನೇನು ತೊಗೋಬೋದು ನಾವು, ಕ್ಯೂ ಸಿ ಆರ್ ಅಂದರೆ ನಾನು ಇದನ್ನು ಹೇಳಿದ್ದೆ ನಿಮಗೆ, ಎಸ್ಪೆಷಲಿ ಇನ್ ಕೇಸ್ ಆಫ್ ಫಾರ್ಮ್ಸಲ್ಲಿ ನೀವು ಮಾಡಿರೋಂಥ ವರ್ಕನ್ನು ರಿವ್ಯೂ ಮಾಡೋದಕ್ಕೆ ಅಂತಲೇ ಬೇರೊಬ್ಬರು ಪರ್ಸನ್ ಇರ್ತಾರೆ. ಓಕೆ, ಆ ಪರ್ಸನ್ಸು ನೀವು ವರ್ಕ್ ರಿವ್ಯೂ ಮಾಡಿದ್ದೀರ ಅನ್ನೋದಕ್ಕೆ ಪ್ರೂಫ್ ಏನು, ಈ ಆಡಿಟ್ ಡಾಕ್ಯುಮೆಂಟ್ಸು. ಸೊ ಈ ಆಡಿಟ್ ಡಾಕ್ಯುಮೆಂಟ್ಸ್ ನೀವು ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಹೌ ದ ವರ್ಕ್ ಹ್ಯಾಸ್ ಬಿನ್ ಡನ್ ಆ್ಯಂಡ್ ಆಲ್ಸೋ ದೇ ವಿಲ್ ಗೆಟ್ ಎ ಟ್ರಸ್ಟ್ ದಟ್ ಆ್ಯಕ್ಚುಲಿ ಯು ಹ್ಯಾವ್ ಡನ್ ದ ವರ್ಕ್. ಓಕೆ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಒನ್ ಈಸ್ ಲೀಗಲ್ ರಿಕ್ವೈರ್ಮೆಂಟ್. ಅಂದರೆ ಕೆಲವೊಂದು ಕೇಸಸಲ್ಲಿ ನೀವು ಲೀಗಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ, ಕಂಪಲ್ಷನ್ ಇರುತ್ತೆ. ಆ್ಯಕ್ಚುಲಾಗಿ ಎಲ್ಲೂ ಕಂಪಲ್ಷನ್ ಇಲ್ಲ, ಕೆಲವೊಂದು ಸಲ ಕಂಪಲ್ಷನ್ ಇತ್ತು ಅಂತ ಹೇಳಿದ್ರೆ ಅದು ಇಲ್ಲಿ ಕಂಪ್ಲೈನ್ಸ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಬಿಕಾಸ್ ಬೀಯಿಂಗ್ ಎನ್ ಚಾರ್ಟ್ ಅಕೌಂಟೆಂಟ್ಸ್ ಈ ಪ್ರೊಸೀಜರ್ನ ನಾವು ನಮ್ಮಲ್ಲಿ ಅಪ್ಲೈ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಹೇಳಿದಿರೋ ಇಲ್ವೋ ಸೆಕೆಂಡ್ರಿ, ವಿ ವಿಲ್ ಬಿ ಹ್ಯಾವಿಂಗ್ ಎನ್ ಹ್ಯಾಬಿಟ್ ಆಫ್ ಮೇಂಟೈನಿಂಗ್ ದ ಡಾಕ್ಯುಮೆಂಟ್ಸ್ ಆನ್ ಎನ್ ರೆಗ್ಯುಲರ್ ಬೇಸಿಸ್. ಸೊ ಈವನ್ ಇಫ್ in certain cases the law says to maintain the documents, or in certain cases the law does not say us to maintain. In both the cases we'll be maintaining it. So it will become an automatic habit for us. ಅದೊಂಥರ ಹಾಬಿಯಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ರೈಟ್. ಸೊ ದಟ್ ಅವಾಗ ನಾವು ಇದ್ದರೆ ಮಾತ್ರ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮೇಂಟೈನ್ ಮಾಡಬಾರ್ದು ಅನ್ನೋ ಕಂಪಲ್ಷನ್ ವ್ಯೂ ಮಾಡೋದಕ್ಕೆ ಹೋಗಲ್ಲ. ರೈಟ್, ನೆಕ್ಸ್ಟ್ ಅದಾದಮೇಲೆ ಈಗ ಯೂಸೇಜ್ ಗೊತ್ತಾಗಿದೆ. ಅದಾದ ಮೇಲೆ ನಮಗೆ ಅಂತ ಹೇಳ್ತೀವಿ ಯಾವ ಥರ ನಾವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿದೆ. ಈಗ ನೆಕ್ಸ್ಟು ನಮಗೆ ಬರೋದು ಸರಿ, ಆಡಿಟ್ ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡೋದಕ್ಕೆ ನಮಗೇನಾದರೂ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇದೆಯಾ, ಈಸ್ ದೇರ್ ಎನಿ ಫಾರ್ಮ್ಯಾಟ್ ದಟ್ ವಿ ನೀಡ್ ಟು ಫಾಲೋ, ಸೊ ದಟ್ ನಾವು ಈಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಕಂಪನಿ ಬ್ಯಾಲೆನ್ಸ್ ಶೀಟ್ದು ಯಾವುದು ಫಸ್ಟ್ ಬರೀಬೇಕು, ಮತ್ತು ಅದರೊಳಗಡೆ ಕಂಟೆಂಟ್ಸಲ್ಲಿ ಯಾವುದು ಇನ್ನರ್ ಕಂಟೆಂಟ್ ಯಾವುದು ಫಸ್ಟ್ ಬರೀಬೇಕು, ಸೆಕೆಂಡ್ ಬರಬೇಕಂತ ಇದೆ. ಅದೇ ಥರ ಇಲ್ಲೂ ಇದೆಯಾ? ಎಸ್, ದರ್ ಈಸ್ ಅನ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಅಂದರೆ ಎಲ್ಲರಿಗೂ ಅಪ್ಲೈ ಆಗೋ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇಲ್ಲ. ಆ ಆಡಿಟ್ ಫರ್ಮ್ ಅವರು ಮತ್ತು ಆಡಿಟ್ ಇಂಡಿವಿಜುವಲ್ಲು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇಟ್ ವಿಲ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅಲ್ಲಿ ಆ ಕಂಪ್ನಿಲಿ ಆ ಫರ್ಮಲ್ಲಿ ಯಾವ ಥರ, ಈಗ ಬಿಗ್ 4 ಕಂಪನೀಸ್ ಅಂತ ಹೇಳೋ ಫರ್ಮ್ಸ್ ಅಂದರೆ ಅವ್ರಿಗೆ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಮೇಂಟೆನೆನ್ಸ್ ಇರುತ್ತೆ. ಸೊ ಅವ್ರು ಹೇಗೆ ಹೇಳ್ತಾರೆ ಫಾರ್ಮ್ಯಾಟ್, ಅದೇ ಥರನೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ವಿ ಕೆನ್ ನಾಟ್ ಸೇ ದಟ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಪರ್ಸನ್ಸ್. ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಈಸ್ ಅಪ್ಲಿಕೇಬಲ್ ಫಾರ್ ಸರ್ಟನ್ ಆಫೀಸ್. ಓಕೆ, ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಅದರಲ್ಲಿ ನೀವೇನು ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಯಾವ್ಯಾವ ಆಡಿಟ್ ಪ್ರೊಸೀಜರ್ಸ್ನ ಕಂಡಕ್ಟ್ ಮಾಡಿದ್ದೀರ ಅನ್ನೋದನ್ನು ಆ ಫಾರ್ಮ್ಯಾಟಲ್ಲಿ ಕ್ಲಿಯರ್ ಕಟ್ಟಾಗಿ ಬರೀಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಒನ್, ಇಫ್ ದೆರ್ ಈಸ್ ಎನಿ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಅಂದರೆ ಏನರ್ಥ, ಇಂಪಾರ್ಟೆಂಟ್ ಮ್ಯಾಟರ್ಸ್. ಸೊ ದಟ್ ಯಾರಾದರೂ ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಮಾಡೋರು ಅಥವಾ ನಿಮ್ಮ ಸೀನಿಯರ್ ಮೋಸ್ಟ್ ಪರ್ಸನ್ಸ್ ಯಾರಿಗಾದ್ರೂ ನೀವಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಆ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಬಗ್ಗೆ ಸಪ್ರೇಟಾಗಿ ಹೈಲೈಟ್ ಮಾಡಿರಬೇಕು. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ದ ಫೈನಲ್ ಕನ್ಕ್ಲೂಷನ್ ಯು ಆರ್ ಗಿವಿಂಗ್ ಇಟ್. ಅದರ ಬೇಸಿಸ್ ಮೇಲೆ ನೀವು ನಿಮ್ಮ ಫೈನಲ್ ಒಪಿನಿಯನ್ ಏನು ಕೊಡ್ತಾ ಇದ್ರ, ಈವನ್ ಯು ಹ್ಯಾವ್ ಟು ರೈಟ್ ಇಟ್. ಆ್ಯಂಡ್ ಆಲ್ಸೋ ನೆಕ್ಸ್ಟು ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಮೇಂಟೆನೆನ್ಸ್. ಸರ್, ಈಗ ಈ ಆಡಿಟ್ ಡಾಕ್ಯುಮೆಂಟ್ ಪೇಪರ್ಸ್ನ ನಾನೆಲ್ಲ ಬರೆದ್ಬಿಟ್ಟು ತೊಗೊಂಬರ್ತೀನಿ, ಬೀಯಿಂಗ್ ಎನ್ ಆಡಿಟ್ ಸ್ಟಾಫ್ ಆಗಿರ್ಬೋದು. ಈ ಆಡಿಟ್ ಡಾಕ್ಯುಮೆಂಟ್ ಪೇಪರ್ಸ್ನ ನಾನು ಎಷ್ಟು ತಿಂಗಳು ಎಷ್ಟು ವರ್ಷ ಮೇಂಟೈನ್ ಮಾಡಬೇಕು? ಈಗ ನಾವು ಲೆಟ್ ಅಸ್ ಕಮ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಲಾ, ಬುಕ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ಬರೋಣ. ಸೊ ಆ್ಯಸ್ ಯು ಮೇ ಬಿ ಅವೇ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಎಷ್ಟು ವರ್ಷ ಮೇಂಟೈನ್ ಮಾಡಬೇಕು? ಓಕೆ, ಐ ಥಿಂಕ್ ಯು ನೋ ದ ಆನ್ಸರ್. ಬೇಸಿಕಲಿ ದ ಬುಕ್ಸ್ ಆಫ್ ಅಕೌಂಟ್ಸ್ ಶುಡ್ ಬಿ ಮೇಂಟೈನ್ ಫಾರ್ 8 years ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಗೊತ್ತಿದೆ ನಿಮಗೆ. ಆದರೆ ಇಲ್ಲಿ ಪ್ರಕಾರ ನಮ್ಮ ಆಡಿಟ್ ವರ್ಕಿಂಗ್ ಪೇಪರ್ಸ್ನ ನಾವು ಮೇಂಟೈನ್ ಮಾಡಬೇಕಾಗಿರೋದು 7 years, 7 ವರ್ಷ. ಓಕೆ,
ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೆ MCQ ಕ್ವಶನ್ಸ್ಗಳಿರುತ್ತೆ. ಆ MCQ ಕ್ವಶನ್ಸಲ್ಲಿ ಇದನ್ನು ನೀವು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದು 8 ವರ್ಷ, ಆದರೆ ಆಡಿಟ್ ವರ್ಕಿಂಗ್ ಪೇಪರ್ಸ್ ಮೇಂಟೈನ್ ಮಾಡೋದು 7 ವರ್ಷ. ಓಕೆ, ಆ್ಯಂಡ್ ಆಲ್ಸೋ ಒನ್ ಮೋರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಆಡಿಟ್ ವರ್ಕಿಂಗ್ ಪೇಪರ್ಸ್ ನೀವು ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡಬೇಕು. ಕಾನ್ಫಿಡೆನ್ಷಿಯಲಿಟಿ ಅಂತ ಹೇಳಿದ್ರೆ, ಈ ಆಡಿಟ್ ವರ್ಕಿಂಗ್ ಪೇಪರ್ಸು ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾರು ನೋಡೋ ಹಾಗಿರಬಾರ್ದು. ಆ್ಯಂಡ್ ಸರ್ ಹಾಗಿದ್ರೆ ನಾವು ಯಾರಿಗೂ ಕೊಡಬಾರ್ದು ಇದನ್ನು, ಓನ್ಲಿ ಟು ದ ರೆಸ್ಪೆಕ್ಟಿವ್ ಆಡಿಟ್ ಆಫೀಸ್ ಅಷ್ಟೇ. ಕ್ಲೈಂಟ್ಗೂ ಕೊಡೋ ಹಾಗಿಲ್ಲ. ಯು ನೀಡ್ ನಾಟ್ ಗಿವ್ ಇಟ್ ಟು ದ ಕ್ಲೈಂಟ್ ಆಲ್ಸೋ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್ ಇದೆ, ಅದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ಪೆಷಲಿ ಇಲ್ಲಿ ಕಾನ್ಫಿಡೆನ್ಷಿಯಲಿಟಿ ಅಂದರೆ ಏನು ಇಲ್ಲೇ ತೊಗೊಳ್ಳೋಣ. ಓಕೆ, ಆಡಿಟ್ ವರ್ಕಿಂಗ್ ಪೇಪರ್ಸ್ ಅನ್ನೋದು ದೀಸ್ ಆರ್ ದ ಪ್ರಾಪರ್ಟಿ ಆಫ್ ಆ್ಯನ್ ಆಡಿಟ್ ಸ್ಟಾಫ್ ಆ್ಯಂಡ್ ಆಡಿಟರ್ಸ್. ಇದನ್ನು ಒಬ್ಬ ಆಡಿಟರ್ ಹತ್ರ ಯಾರನ್ನು ಕೇಳಿ ಇಸ್ಕೊಳ್ಳೋ ಹಾಗಿಲ್ಲ. ಇದನ್ನು ಯಾರಿಗೂ ತೋರಿಸೋ ಅವಶ್ಯಕತೆಯೂ ಆಡಿಟ್ ಅಥವಾ ಆಡಿಟ್ ಸ್ಟಾಫ್ಗಿರಲ್ಲ. ಓಕೆ, ಯಾವಾಗ ನೀವು ತೋರಿಸ್ಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಶೋನ್ ಓನ್ಲಿ ಇಫ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪರ್ಮಿಟ್ ಇನ್ ಎನಿ ಲಾ. ಅಲ್ಲೇನಾದರೂ ಇತ್ತು ಅಂತ ಹೇಳಿದ್ರೆ ಆವಾಗ ಮಾತ್ರ ನೀವು ತೋರಿಸ್ಬೇಕೇ ಹೊರತು ಇನ್ ಎನಿ ಅದರ್ ಕೇಸ್ ನೀವು ಯಾರಿಗೂ ತೋರಿಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ಸಲ ಕ್ವಶನ್ ಕೊಟ್ಟಿರ್ತಾರೆ, ಯಾವುದೋ ಒಂದು A Limited ಒಂದು ಕಂಪನಿ ಆಡಿಟ್ ಮಾಡೋದಕ್ಕೆ ನೀವು ಹೋಗಿರ್ತೀರ, ಅಲ್ಲಿ ಆಡಿಟ್ ವರ್ಕಿಂಗ್ ಪೇಪರ್ಸ್ ಪ್ರಿಪೇರ್ ಮಾಡಿರ್ತೀರ. ಆವಾಗ ಅಲ್ಲಿ ಏನಂತ ಹೇಳ್ತೀವಿ, ಆಡಿಟ್ ವರ್ಕಿಂಗ್ ಪೇಪರ್ಸ್ನ ನೀವು ಇಲ್ಲೇ ಬಿಟ್ಟು ಹೋಗಬೇಕು, ನೀವು ತೊಗೊಂಡು ಹೋಗೋಗಿಲ್ಲ ಅಂತ ಓನರ್ ಕಂಪಲ್ಷನ್ ಆಗ್ತಾರೆ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ, ವೆದರ್ ಯು ಶುಡ್ ಲೀವ್ ದ ವರ್ಕಿಂಗ್ ಪೇಪರ್ಸ್ ಇನ್ ದ client premises itself or you can take it on your home to your respective audit office. The answer is second one. It is your property, that is auditor or audit staff property. It can be taken to the auditing office. ಅದನ್ನು ಕ್ಲೈಂಟ್ಗೆ ತೋರಿಸ್ಬೇಕು ಅನ್ನೋ ಕಂಪಲ್ಷನು ಎಲ್ಲೂ ಇಲ್ಲ. ವೆರಿ 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 ಇಂಪಾರ್ಟೆಂಟ್ ಕೇಸ್ ಲಾ, ಎಸ್ಪೆಷಲಿ ಇಂಟರ್ ಲೆವೆಲಲ್ಲಿ. ಓಕೆ, ಫೈನಲಲ್ಲೆಲ್ಲ ಇದು ವೆರಿ ಕಾಮನ್ ಆಗೋಗಿರುತ್ತೆ, ನಮಗೆ ಗೊತ್ತಿರುತ್ತೆ. ಆಸ್ ಇನ್ ಕೇಸ್ ಆಫ್ ಇಂಟರಲ್ಲಿ ಇದು ಬೇಸಿಕ್ ಆಗಿರೋದ್ರಿಂದ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೀವೇನಾದರೂ ಅದನ್ನು ಲೀಕ್ ಮಾಡಿದ್ರೆ ಬೇರೆ ಯಾರಿಗಾದ್ರೂ ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ಅನ್ನೋದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಬಿಲ್ಡ್ ಟ್ರಸ್ಟ್ ಅಮಾಂಗ್ ದ ಕ್ಲೈಂಟ್ಸ್. ಓಕೆ, ಸೊ ಇದು ವರ್ಕಿಂಗ್ ಪೇಪರ್ಸಲ್ಲಿ ಇರಬೇಕಾಗಿರೋ ಕಂಟೆಂಟ್ಸು. ಏನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ, ಅದನ್ನು ರೆಸ್ಪೆಕ್ಟಿವ್ ಫಾಲೋ ಮಾಡ್ತೀರಾ. ಆಡಿಟ್ ಪ್ರೊಸೀಜರ್ಸ್ ನೀವೇನೇನು ಪರ್ಫಾರ್ಮ್ ಮಾಡಿದ್ದೀರಾ ಅದನ್ನೆಲ್ಲ ಅದರಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಯಾವುದಾದ್ರೂ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಇದ್ದರೆ, ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದ್ದರೆ ಅದನ್ನು ನೀವು ಹೇಳಬೇಕು. ನೆಕ್ಸ್ಟು ವಾಟ್ ಆರ್ ದ ಫೈನಲ್ ಕನ್ಕ್ಲೂಷನ್ಸ್ ಯು ಹ್ಯಾವ್ ಡ್ರಾನ್ ಅಪಾನ್ ದ ಆಡಿಟ್ ಪ್ರೊಸೀಜರ್ಸ್, ಅದ್ರ ಬಗ್ಗೆ ನೀವು ಅಲ್ಲಿ ಫೈನಲ್ ಕನ್ಕ್ಲೂಷನ್ ತಿಳಿಸ್ಬೇಕು. ಆ್ಯಂಡ್ ದಿಸ್ ಆಡಿಟ್ ವರ್ಕಿಂಗ್ ಪೇಪರ್ ಶುಡ್ ಬಿ ಮೇಂಟೈನ್ ಫಾರ್ ಅನ್ ಪೀರಿಯಡ್ ಆಫ್ 7 years ಆ್ಯಂಡ್ ಬುಕ್ಸ್ ಆಫ್ ಅಕೌಂಟ್ಸು 8 years. ನೆಕ್ಸ್ಟು ಆಲ್ವೇಸ್ ಯು ಶುಡ್ ಮೇಂಟೈನ್ ದ ಕಾನ್ಫಿಡೆನ್ಷಿಯಲಿಟಿ ಆಫ್ ದಿಸ್ ವರ್ಕಿಂಗ್ ಪೇಪರ್ಸ್. ಓಕೆ, ರೈಟ್. ನೆಕ್ಸ್ಟು ಈಗ ಇನ್ನೂ ಒಂದು ಕಂಟೆಂಟ್ ಇದೆ. ಏನು ಅಂತ ಹೇಳಿದ್ರೆ, ಇಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಫೈನಲ್ ಆಡಿಟ್ ಫೈಲ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಸೆಲ್ಫ್. ಇಲ್ಲೇ ಇದೆ, ಇಲ್ಲೇ ತೊಗೊತೀನಿ. ಸೊ ಇಷ್ಟೊತ್ತು ನಾನು ಹೇಳಿದ್ನಲ್ಲ ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟ್ಸು, ಅದೆಲ್ಲ ಇಲ್ಲಿದೆ ನೋಡಿ. ವರ್ಕಿಂಗ್ ಪೇಪರ್ಸ್ ಇದೆ, ಏನು ಮಾಡಬೇಕು, ಮತ್ತು ಆ್ಯಸ್ ಫಾರ್ ಆಸ್ ಪಾಸಿಬಲ್ ವರ್ಕಿಂಗ್ ಪೇಪರ್ ಶುಡ್ ಬಿ ಕೆಪ್ಟ್ ಇನ್ ಸ್ಟ್ಯಾಂಡರ್ಡ್ಸ್ ಫಾರ್ಮ್. ಡಾಕ್ಯುಮೆಂಟೇಷನ್ ಹೇಗಿರುತ್ತೆ, ಡೇಟು ನೇಮ್ ಹಾಕಿರಬೇಕು. ಅದಾದಮೇಲೆ ಆಲ್ ದ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಹೇಳಿದೆ. ಈಗ ಇನ್ವಾಲ್ವ್ಮೆಂಟ್ ಜಡ್ಮೆಂಟ್ ಶುಡ್ ಡಾಕ್ಯುಮೆಂಟೆಡ್. ಮತ್ತು ಆ್ಯಸ್ ಪರ್ ಡಾಕ್ಯುಮೆಂಟು ನಾವೇನು ಹೇಳಿದ್ದೀವಿ, 7 years ಮೇಂಟೈನ್ ಮಾಡಬೇಕು. ಆಡಿಟ್ ರಿಪೋರ್ಟ್ ಸೈನ್ ಮಾಡಿರೋದ್ರಿಂದ ಅರ್ಲಿಯರ್ ಅದು 10 years ಇತ್ತು, ಈಗ 7 years ಮಾಡಿದ್ದಾರೆ. ಓಕೆ, ಇನ್ನೊಂದು, ಇಫ್ ಇಟ್ ಈಸ್ ಎನ್ ಎಲೆಕ್ಟ್ರಾನಿಕ್ ಆರ್ ಮ್ಯಾಗ್ನೆಟಿಕ್ ಮೀಡಿಯಾ ಇಟ್ ಶುಡ್ ಬಿ ಟೇಕನ್ ಕೇರ್, ಸೊ ದಟ್ ಎರೇಸ್ ಆಗದಿರೋ ಥರ ನೋಡ್ಕೋಬೇಕು ನೀವು. ಆ್ಯಂಡ್ ಹಿ ಶುಡ್ ಮೇಂಟೈನ್ ಕಾನ್ಫಿಡೆನ್ಷಿಯಲಿಟಿ. ಫಾರ್ ಬ್ರ್ಯಾಕೆಟಲ್ಲೂ ಇದೆ ನೋಡಿ, ಏನಂತ, ಶುಡ್ ನಾಟ್ ಶೋ ಇಸ್ ವರ್ಕಿಂಗ್ ಪೇಪರ್ ಟು ಔಟ್ಸೈಡರ್ಸ್. ಇದನ್ನು ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, ಎಸ್. ಅದಾದಮೇಲೆ ಪರ್ಪಸಸ್ ಆಫ್ ಆಡಿಟ್ ಡಾಕ್ಯುಮೆಂಟೇಷನ್ ಆವಾಗಲೇ ಹೇಳಿದೆ ನಾನು, ಯಾವ ಪರ್ಪಸ್ಗೋಸ್ಕರ ಮಾಡ್ತೀವಿ ಅಂತ. ಒನ್ಸ್ ಯು ಕ್ಯಾನ್ ಗ್ಲಾನ್ಸ್ ಇಟ್, ಏನು ಇಶ್ಯೂಸ್ ಇಲ್ಲ. ನೆಕ್ಸ್ಟ್ ಈಗ ನಾವು ತೊಗೊಂಡಿದ್ದು where is that, audit file. This is one very important thing. ಆಯಿತಾ, ಇಲ್ಲಿ ಆಡಿಟ್ ಫೈಲಲ್ಲಿ ನಾವು ಥಿಂಕ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, here the auditor should assemble the audit documentation in an audit file and complete the administrative process of assembling a final audit file on a timely basis after the date of auditor's report. ಅಂದರೆ ಅರ್ಥ ಏನು, ಬೇಸಿಕಲಿ ನಾವು
ಪ್ರತಿಯೊಂದು ವರ್ಕ್ ಪರ್ಫಾರ್ಮ್ ಮಾಡಿದಾಗ ಅದಕ್ಕೆ ಇಂಡಿವಿಜುವಲ್ ವರ್ಕಿಂಗ್ ಪೇಪರ್ಸ್ನ ರೆಡಿ ಮಾಡಿರ್ತೀವಿ. ಸೊ ಫೈನಲ್ ಆಗಿ ನಾನು ವರ್ಕ್ ಕಂಪ್ಲೀಟ್ ಆದಾಗ there will be a huge bunch of working papers. So all those huge bunch of working papers should be filed and kept in a single format. So it is called as a final audit file. ಅಂದರೆ ಆ ಫೈನಲ್ ಆಡಿಟ್ ಫೈಲಲ್ಲಿ ಇದುವರೆಗೂ ನೀವು ಆಡಿಟ್ಗೆ ಸಂಬಂಧಪಟ್ಟಾಗ ಏನೇನು ವರ್ಕಿಂಗ್ಸ್ ಮಾಡಿದ್ದೀರೋ ಅದಷ್ಟು ಆ ಫೈಲಲ್ಲಿ ಇರಬೇಕು. ಸೊ ಆ ಆಡಿಟ್ ಫೈಲನ್ನು ನೀವು ಪ್ರಿಪೇರ್ ಮಾಡೋದು ಯಾವಾಗ? ಇಟ್ ಶುಡ್ ಬಿ ಡನ್ ಆಫ್ಟರ್ ದ ಡೇಟ್ ಆಫ್ ಆಡಿಟರ್ಸ್ ರಿಪೋರ್ಟ್. ಬಟ್ ಎಷ್ಟು ದಿನದೊಳಗಡೆ ತೊಗೊಳ್ಳೋಣ, ಅದಕ್ಕಿಂತ ಮುಂಚೆ ಇನ್ನೊಂದು ಸೆಕೆಂಡ್ ಕಂಟೆಂಟ್ ಏನಿದೆ, ಆಫ್ಟರ್ ದ ಅಸೆಂಬ್ಲಿ. ಓಕೆ, ಆಫ್ಟರ್ ದ ಅಸೆಂಬ್ಲಿ ದ ಆಡಿಟರ್ ಶೆಲ್ ನಾಟ್ ಡಿಲೀಟ್ ಆಡಿಟ್ ಡಾಕ್ಯುಮೆಂಟೇಷನ್ ಬಿಫೋರ್ ದ ಎಂಡ್ ಆಫ್ ಇಟ್ಸ್ ರಿಟೆನ್ಷನ್ ಪೀರಿಯಡ್. ರಿಟೆನ್ಷನ್ ಪೀರಿಯಡ್ ಅಂದರೆ ಎಷ್ಟು ವರ್ಷ? 7 years. ಸೊ 7 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಅದನ್ನು ನೀವು ಆಡಿಟ್ ರಿಪೋರ್ಟ್ ಫೈಲ್ ಮಾಡಾದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಚೇಂಜಸ್ಸು ಮಾಡೋ ಹೋಗಿಲ್ಲ, ಮತ್ತು ಅದನ್ನು ನೀವು ಸ್ಕ್ವಾಶ್ ಮಾಡೋ ಹೋಗಿಲ್ಲ. ಯು ಆರ್ ನಾಟ್ ಸಪೋಸ್ ಟು ಕ್ವಾಶ್ ಇಟ್. ಓಕೆ, ಅಂಟಿಲ್ 7 years. ಆ್ಯಂಡ್ ಆಲ್ಸೋ SQC1 ಪ್ರಕಾರ, SQC1 ಕ್ವಾಲಿಟಿ ಕಂಟ್ರೋಲ್ ಫಾರ್ಮ್ಸ್ ದಟ್ ಪರ್ಫಾರ್ಮ್ ಆಡಿಟ್ ಆ್ಯಂಡ್ ರಿವ್ಯೂ ಆಫ್ ದ ಹಿಸ್ಟಾರಿಕಲ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಎಲ್ಲೋದಿದ್ದೀವಿ ಇದು SQC1? ಡ್ಯೂ ರಿಮೆಂಬರ್ SA 220 ನೋಡಿದ್ದೀವಿ ಇಲ್ಲಿ. ಓಕೆ, and requires firms to establish policies and procedures for the timely completion of the assembly of audit files. An appropriate time limit within which to complete the assembly of an audit file is ordinarily not more than 60 days after the date of auditor's report. ಸೊ ನೀವು ಯಾವತ್ತು ಆಡಿಟರ್ ರಿಪೋರ್ಟ್ ಕಂಪ್ಲೀಟ್ ಮಾಡ್ತೀರಾ, ಆಡಿಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿರೋ 60 ದಿನದೊಳಗಡೆ ನೀವು ಇದನ್ನು ಆಡಿಟ್ ಫೈಲನ್ನು ಪ್ರಿಪೇರ್ ಮಾಡಬೇಕು, ಕಂಪ್ಲೀಟ್ ಮಾಡಿಬಿಡಬೇಕು. ನಾಟ್ ಮೋರ್ ದ್ಯಾನ್ ದ್ಯಾಟ್. ಓಕೆ, ಬಟ್ ಕೆಲವೊಂದು ಕಡೆ 7 ದಿನ ಅಂತಾರೆ, ಕೆಲವೊಂದು ಕಡೆ 14 ದಿನ ಅಂತ ಹೇಳ್ತಾರೆ, 7 days ಅಂತಾರೆ ಯೂಶ್ವಲ್ ಆಗಿ. ಬಟ್ ಇಲ್ಲಿರೋ ಪ್ರಕಾರ ನೀವು ಆಡಿಟ್ ರಿಪೋರ್ಟು ಆಗಿರೋ ತಕ್ಷಣ 60 days ಒಳಗಡೆ ಈ ಫೈನಲ್ ಆಡಿಟ್ ಫೈಲನ್ನು ರೆಡಿ ಮಾಡಿ ಇಟ್ಟಿರಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಯಾವುದೇ ಕಾರಣಕ್ಕೂ ನೀವು ಚೇಂಜಸ್ಸು ಮಾಡೋ ಹಾಗಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಅಪ್ ಟು 7 years ಯು ಆರ್ ನಾಟ್ ಸಪೋಸ್ ಟು ಎರೇಸ್ ಇಟ್ ಆರ್ ಸ್ಕ್ವಾಶ್ ಇಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಲೇಟರ್ ಆನ್ ಕೆಲವೊಂದು ಸಲ ಆಡಿಟ್ ರಿಪೋರ್ಟ್ ಪ್ರಿಪೇರ್ ಮಾಡಾದಮೇಲೆ ದೇರ್ ಮೇ ಬಿ ಸರ್ಟನ್ ಚೇಂಜಸ್ ವಿಚ್ ಯು ನೀಡ್ ಟು ಪರ್ಫಾರ್ಮ್. ಈಗ ಆಡಿಟ್ ರಿಪೋರ್ಟ್ ಪ್ರಿಪೇರ್ ಮಾಡಾದ್ಮೇಲೂ ಕೆಲವೊಂದು ಏನಾದರೂ ಕೆಲಸಗಳು ನೀವು ಮಾಡಬೇಕು ಅಂತ ಹೇಳಿದ್ರೆ ಆವಾಗ ನೀವು ಬಂದು ಈ ಫೈನಲ್ ಆಡಿಟ್ ಫೈಲನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಿಲ್ಲ. ಯಾಕೆಂದರೆ ಈಗ ತಾನೇ ಇಲ್ಲೇ ಡಿಸ್ಕಸ್ ಮಾಡಿದ್ದೀವಿ, ಯು ಆರ್ ನಾಟ್ ಸಪೋಸ್ ಟು ಚೇಂಜ್ ಎನಿ ಕಂಟೆಂಟ್ ಇನ್ ದಿಸ್ ಫೈನಲ್ ಆಡಿಟ್ ಫೈಲ್ ಒನ್ಸ್ ಇಟ್ ಈಸ್ ಪ್ರಿಪೇರ್ಡ್. ಓಕೆ ಸರ್, ಹಾಗಿದ್ರೆ ಲೇಟ್ರ್ ಆನ್ ಏನಾದರೂ ನಾವು ಮಾಡಬೇಕು ಅಂತ ಹೇಳಿದ್ರೆ ಆಡಿಟ್ ರಿಪೋರ್ಟ್ ಸಂಬಂಧಪಟ್ಟಾಗೆ ಚೇಂಜಸ್ಸು, ಅಲ್ಲಿ ನಾವೇನು ಮಾಡಬೇಕು, ನೀವು ಅದಕ್ಕೆ ಅಡಿಷ್ನಲ್ ಪ್ರೊಸೀಜರ್ಸ್ ಏನೇನು ಪರ್ಫಾರ್ಮ್ ಮಾಡಿರ್ತೀರ ಅದಕ್ಕೆ ಇನ್ನೊಂದು ಸಪ್ರೇಟ್ ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕು. ಅದಕ್ಕಿಂತ ನಾವು SA 560 ಡಿಸ್ಕಸ್ ಮಾಡ್ತೀವಿ. ಓಕೆ, ಅಂದರೆ ಆಡಿಟ್ ರಿಪೋರ್ಟ್ ಪ್ರಿಪೇರ್ ಮಾಡಾದಮೇಲೆ ಆಡಿಟ್ ಫೈಲನ್ನು ನಾವು ಪ್ರಿಪೇರ್ ಮಾಡಾಗಿರುತ್ತೆ. ಆ್ಯಂಡ್ ಲೇಟ್ರ್ ಆನ್ ಆಮೇಲೆ ಡ್ಯೂ ಟು ಸರ್ಟನ್ ಸರ್ಕಮ್ಸ್ಟೆನ್ಸಸ್ ವಿ ನೀಡ್ ಟು ಚೇಂಜ್ ಸರ್ಟನ್ ಥಿಂಗ್ಸ್ ಇನ್ ಆಡಿಟ್ ರಿಪೋರ್ಟ್. ಆವಾಗ ನಾವೇನು ಮಾಡಬೇಕು ಅನ್ನೋದು ಮತ್ತು ಹೇಗೆ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ವಿಲ್ ಬಿ ಸ್ಟಡಿಂಗ್ ಇನ್ 560. ಓಕೆ, ಸೊ ಆ್ಯಸ್ ಫಾರ್ ದ ಟೈಮ್ ಬೀಯಿಂಗ್ ಅದನ್ನೇನಾದರೂ ನಾನು ಹೇಳಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಸಪ್ರೇಟ್ ಆಡಿಟ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡ್ತೀರಾ, ಅದಕ್ಕೆ ಸಪ್ರೇಟು ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡ್ತೀರಾ. ಅದಕ್ಕೂ ಇದಕ್ಕೂ ಯಾವುದೇ ಕಾರಣಕ್ಕೂ ಲಿಂಕ್ ಇರಬಾರ್ದು. ಲಿಂಕ್ ಅಂತ ಹೇಳಿದ್ರೆ ಚೇಂಜಸ್ ಮಾಡ್ಕೋಬಾರ್ದು, ಅದನ್ನೇ ಸಪ್ರೇಟ್ ಡಾಕ್ಯುಮೆಂಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ಯು ಶುಡ್ ನಾಟ್ ಟಚ್ ದ ಅರ್ಲಿಯರ್ ಆಡಿಟ್ ಫೈಲ್. ಓಕೆ, ಎಸ್. ನೆಕ್ಸ್ಟು ಈಗ ಒನ್ ಮೋರ್ ಥಿಂಗ್, ಆವಾಗಲೇ ಹೇಳಿದ್ದೆ ನಾನು ಇನ್ ಡೀಟೇಲ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಯಾವುದು ಆಡಿಟ್ ಡಾಕ್ಯುಮೆಂಟೇಷನ್ ಬಗ್ಗೆ, ಕಾನ್ಫಿಡೆನ್ಷಿಯಲಿಟಿ ಅಂತ. ಎಸ್, ಐ ವಿಲ್ ಟೇಕ್ ಇಟ್ ನಾವು. ದಟ್ ಈಸ್, ಇಲ್ಲಿ ನಾವು ಆಡಿಟ್ ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇಲ್ಲಿ ನಮಗೆ ಒಂದು ಕ್ವಾಲಿಟಿ ಬಿಲ್ಡಪ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರೊಫೆಷ್ನಲ್ ಸ್ಕೆಪ್ಟಿಸಮ್ ಅಂತ ಹೇಳ್ತೀವಿ. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಇಟ್ ಇನ್ ಅವರ್ ಅರ್ಲಿಯರ್ ಕ್ಲಾಸಸ್. ಸೊ ಪ್ರೊಫೆಷ್ನಲ್ ಸ್ಕೆಪ್ಟಿಸಮ್ ಅಂದರೆ ಏನರ್ಥ? ಐ ಶುಡ್ ಬಿ ಆ್ಯಕ್ಟಿಂಗ್ ಆನ್ ಎನ್ ಸಿಚುಯೇಷ್ನಲ್ ಬೇಸಿಸ್. ಈಗ ನಾನು ಎಲ್ಲದಕ್ಕೂ ನೀವು ಎಲ್ಲೋದ್ರೆ ಏನು ನೋಡಿದ್ರೆ ಯಾವ ಥರ ಅದನ್ನು ವ್ಯೂ ಮಾಡಬೇಕು, ಯಾವ ಥರ ಅದನ್ನು ಅನಲೈಸ್ ಮಾಡಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ. ಇಫ್ ಐ ಸೇ ಲೈಕ್ ದಟ್ ಆರ್ ದ ಇನ್ಸ್ಟಿಟ್ಯೂಟ್ ಆರ್ ಯುವರ್ ಸೀನಿಯರ್ ಮೋಸ್ಟ್ ಪರ್ಸನ್ ಸೇಸ್ ಯು ಲೈಕ್ ದಟ್, ದೆನ್ ಯು ವಿಲ್ ಬಿ ಟ್ರೀಟೆಡ್ ಆಸ್ ಎ ರೋಬೋಟ್. ನಿಮ್ಮನ್ನು ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೋಗಲ್ಲ. ಬಿಕಾಸ್ ನಾವು ಹೇಗೆ ಹೇಳ್ತೀವಿ ಅಷ್ಟೇ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಹೌ ಕ್ಯಾನ್ ಯು
be called as a human being. ಸೊ ಹ್ಯೂಮನ್ ಬೀಯಿಂಗ್ ಅಂದರೆ ಏನರ್ಥ, ನಾರ್ಮಲ್ ಆಗಿ ದಟ್ ಪರ್ಸನ್ ಶುಡ್ ಬಿ ಏಬಲ್ ಟು ಆ್ಯಕ್ಟ್ ಆನ್ ಆನ್ ಸಿಚುಯೇಷನಲ್ ಬೇಸಿಸ್. ಇಲ್ಲೂ ಅಷ್ಟೇ ಬೀಯಿಂಗ್ ಆ್ಯನ್ ಪ್ರೊಫೆಷ್ನಲ್ ಪರ್ಸನ್ ನಿಮಗೆ ಅಲ್ಲಿ ಸಿಚುಯೇಷನಲ್ ಬೇಸ್ ಥರ ಆ್ಯಕ್ಟ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ಆಡಿಟ್ ಡಾಕ್ಯುಮೆಂಟ್ಸನ್ನು ನೀವು ಹೇಗೆ ವರ್ಕಿಂಗ್ ಮಾಡಿರ್ತೀರ ಆ ಟೈಮ್ಲಿ ಮ್ಯಾನರಲ್ಲಿ ಅದರ ಪ್ರಕಾರ ನೀವು ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಸೆಕೆಂಡ್ ಥಿಂಗ್ ಆವಾಗಲೇ ಹೇಳಿದ್ದೀನಿ ನಾನು, ಇದಕ್ಕೆ ಆಡಿಟ್ ಡಾಕ್ಯುಮೆಂಟ್ ಪೇಪರ್ಸ್ಗೆ ಓನರ್ ಯಾರಾಗಿರ್ತಾರೆ, ಜನರಲಿ ದ ಆಡಿಟರ್ ಅಥವಾ ಆಡಿಟರ್ ಸ್ಟಾಫ್. And no person will be having the authority over those papers other than auditor or auditor staff, including the client. ಅವನು ಕೇಳೋದಕ್ಕಾಗಲ್ಲ. ನೆಕ್ಸ್ಟು ಇಲ್ಲಿ ಇನ್ನೂ ಒಂದು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ದೇರ್ ಮೇ ಬಿ ಎ ಕೇಸ್ ವೇರ್ ಯು ಆರ್ ಆಡಿಟಿಂಗ್ ಎನ್ ಎಂಟಿಟಿ ಆ್ಯಂಡ್ ಯು ಆರ್ ಆಡಿಟಿಂಗ್ in that entity there may be two cases. ಏನದು, there may be head office as well as certain branches. ಸೊ ಈಗ ಹೆಡ್ ಆಫೀಸನ್ನು ನೀವು ಆಡಿಟ್ ಮಾಡ್ತಾ ಇರ್ತೀರ ಆ್ಯಂಡ್ ಬ್ರಾಂಚ್ ಆಫೀಸನ್ನ ಇನ್ನೊಬ್ಬರು ಯಾರೋ ಆಡಿಟ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಆ ಎಂಟಿಟಿಲಿ ಈಗ ಇಬ್ಬರು ಆಡಿಟರ್ ಇರ್ತಾರೆ, ಒಬ್ಬರು ಬ್ರಾಂಚ್ ಆಡಿಟರು ಮತ್ತು ಇನ್ನೊಬ್ಬರು ಪ್ರಿನ್ಸಿಪಲ್ ಆಡಿಟರ್ ಅಂದರೆ ನೀವು ಹೆಡ್ ಆಫೀಸ್ ಆಡಿಟ್ ಮಾಡ್ತಾ ಇರ್ತೀರ. ಸೊ ಅಲ್ಲಿ ಹೇಗಾಗುತ್ತೆ, ನೀವು ಫೈನಲ್ ಸ್ಟೇಟ್ಮೆಂಟನ್ನು ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ಬ್ರ್ಯಾಂಚ್ ಆಡಿಟರು ನಿಮ್ಮ ಬಗ್ಗೆ ರಿಪೋರ್ಟ್ ಕೊಡಬೇಕು. ಬ್ರ್ಯಾಂಚ್ಗೆ ಸಂಬಂಧಪಟ್ಟಾಗಿ ಅವ್ರು ಏನೇನು ವ್ಯೂ ಮಾಡಿದ್ದಾರೆ ಅದಕ್ಕೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ಫೈನಲ್ ಆಗಿ ನೀವು ಫೈನಲ್ ಆಡಿಟ್ ರಿಪೋರ್ಟ್ನ ಪ್ರಿಪೇರ್ ಮಾಡ್ತೀರಾ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಬ್ರಾಂಚ್ ಆಡಿಟರ್ ಗಿವ್ಸ್ ಯು ದ ಇನ್ಫಾರ್ಮೇಷನ್, ಯು ವಿಲ್ ನಾಟ್ ಬಿ ಏಬಲ್ ಟು ಡ್ರಾ ದ ಕನ್ಕ್ಲೂಷನ್ಸ್ ಆನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಹೆಡ್ ಆಫೀಸ್. ಸೊ ಈಗ ಬ್ರ್ಯಾಂಚ್ ಆಡಿಟರು ಅವರು ವರ್ಕನ್ನು ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಹತ್ರ ಕೆಲವೊಂದು ಆಡಿಟ್ ವರ್ಕಿಂಗ್ ಪೇಪರ್ಸ್ ಇರುತ್ತೆ. ಈಗ ಆ ಆಡಿಟ್ ವರ್ಕಿಂಗ್ ಪೇಪರ್ಸ್ನ ಪ್ರಿನ್ಸಿಪಲ್ ಆಡಿಟರು ಕೇಳಿ ತೊಗೋಬೋದಾ ಅನ್ನೋದು ಕ್ವಶನ್. ದ ಆನ್ಸರ್ ಈಸ್ ನೋ. ಯಾಕೆ ಅಂತ ಹೇಳಿದ್ರೆ, ದಟ್ ಆಡಿಟ್ ವರ್ಕಿಂಗ್ ಪೇಪರ್ಸ್ ಆರ್ ಓನ್ಲಿ ದ ಪ್ರಾಪರ್ಟಿ ಆಫ್ ದ ಬ್ರಾಂಚ್ ಆಡಿಟರ್. ಯು ಕೆನಾಟ್ ಬೀಯಿಂಗ್ ಈವನ್ ಇಫ್ ಯು ಆರ್ ಅನ್ ಸೀನಿಯರ್ ಮೋಸ್ಟ್ ಆಡಿಟರ್ ಆರ್ ಅನ್ ಪ್ರಿನ್ಸಿಪಲ್ ಆಡಿಟರ್ ಆಗಿದ್ರು ಬ್ರಾಂಚ್ ಆಡಿಟರ್ನ ಆ ವರ್ಕಿಂಗ್ ಪೇಪರ್ಸ್ನ ಕೊಡಿ ಅಂತ ಕೇಳೋ ಅಧಿಕಾರ ನಿಮಗಿರಲ್ಲ. ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಅಥಾರಿಟಿ ಟು ಆಸ್ಕ್ ದಟ್ ಪರ್ಸನ್ ಟು ಹ್ಯಾಂಡ್ ಓವರ್ ದ ವರ್ಕಿಂಗ್ ಪೇಪರ್ಸ್, ಬಿಕಾಸ್ ದಟ್ ವರ್ಕಿಂಗ್ ಪೇಪರ್ಸ್ ಆರ್ ದ ಪ್ರಾಪರ್ಟಿ ಆಫ್ ಸಚ್ ಬ್ರಾಂಚ್ ಆಡಿಟರ್. ನೀವೇನಿದ್ರು ಅವ್ರು ಹೇಗೆ ವರ್ಕ್ ಪರ್ಫಾರ್ಮ್ ಮಾಡಿದ್ರು, ಯಾವ ಥರ ಮಾಡಿದ್ರು ಮತ್ತು ಆ ಕನ್ಕ್ಲೂಷನ್ಸ್ ಏನು ಅರೈವ್ ಮಾಡಿದ್ದಾರೆ ಅದನ್ನು ಮಾತ್ರ ಕೇಳಬೇಕೆ ಹೊರತು ವರ್ಕಿಂಗ್ ಪೇಪರ್ಸ್ ಕೇಳುವಂಥ ಅಧಿಕಾರ ನಿಮ್ಗೆ ಯಾರನ್ನೂ ಕೊಟ್ಟಿರಲ್ಲ. ಯಾಕೆಂದರೆ ಯು ಆರ್ ಎ ಚಾರ್ಡ್ ಅಕೌಂಟೆಂಟ್, ಇನ್ ದ ಸೇಮ್ ವೇ ಈವನ್ ದಟ್ ಪರ್ಸನ್ ಈಸ್ ಆಲ್ಸೋ ಚಾರ್ಡ್ ಅಕೌಂಟೆಂಟ್. ಸೊ ನಿಮಗೆ ಆಡಿಟ್ ವರ್ಕಿಂಗ್ ಪೇಪರ್ಸ್ ಪ್ರಿಪೇರ್ ಮಾಡಿದಾಗ ಅದು ನಿಮ್ಮ ಪ್ರಾಪರ್ಟಿ ಅಂದರೆ ಅವ್ರು ಆಡಿಟ್ ವರ್ಕಿಂಗ್ ಪ್ರಿಪೇರ್ಸ್ ಮಾಡಿದಾಗ ಅವ್ರ ಪ್ರಾಪರ್ಟಿನೇ ಆಗಬೇಕಲ್ವ. ಆ ಥರ ಏನಾದರೂ ನೀವು ಮಾಡಿದ್ರೆ ಇಟ್ ವಿಲ್ ಬಿ ಆ್ಯನ್ ಪಾರ್ಶಾಲಿಟಿ, ಬಯಾಸ್ ಆಗೋಗುತ್ತೆ. ಸೊ ಆಲ್ವೇಸ್ ಇಟ್ ಶುಡ್ ಬಿ ಅನ್ಬಯಾಸ್ಡ್. ಕರೆಕ್ಟಾ? ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ವರ್ಕಿಂಗ್ ಪೇಪರ್ಸ್. ಈ ವರ್ಕಿಂಗ್ ಪೇಪರ್ಸು ಅಂದರೆ ಆಡಿಟ್ ವರ್ಕಿಂಗ್ ಪೇಪರ್ಸ್ ಫೈಲು ಬೇಸಿಕಲಿ ಎರಡು ಥರ ನಾವು ಆಡಿಟ್ ವರ್ಕಿಂಗ್ ಪೇಪರ್ಸ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಒಂದನ್ನು ನಾವು ಪರ್ಮನೆಂಟ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಕರೆಂಟ್ ಅಂತ ಹೇಳ್ತೀವಿ ಅಥವಾ ಟೆಂಪರರಿ ಅಂತ ಹೇಳ್ತೀವಿ. ಅಂದರೆ ಏನು ಸರ್ ಅರ್ಥ, ಕೆಲವೊಂದು ಆಡಿಟ್ ವರ್ಕಿಂಗ್ ಪೇಪರ್ಸ್ನ ನಾವು ಪರ್ಮನೆಂಟಾಗಿ ಮಾಡಬೇಕು, ಇನ್ನು ಕೆಲವೊಂದು ಆಡಿಟ್ ವರ್ಕಿಂಗ್ ಪೇಪರ್ಸ್ನ ಇಯರ್ಲಿ ಬೇಸಿಸ್ ಮೇಲೆ ಚೇಂಜ್ ಮಾಡ್ತಾ ಹೋಗಬೇಕು ಅಂತನಾ? ಎಸ್, ಅಫ್ಕೋರ್ಸ್. ಅದು ಯಾಕೆ ಆ ಥರ? ಇಟ್ ಈಸ್ ಫಾರ್ ಅ ವೆರಿ ಸಿಂಪಲ್ ರೀಸನ್. ನೋಡಿ, ಪ್ರತಿ ಸಲ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಂಪನಿ ಆಡಿಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ಬೀಯಿಂಗ್ ಎನ್ ಆಡಿಟರ್. ಅವರು ನನಗೆ 5 ವರ್ಷಕ್ಕೆ ಅಟ್ ಒನ್ಸ್ ನನಗೆ ಎಂಗೇಜ್ಮೆಂಟ್ ಲೆಟರ್ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ ಫಾರ್ ದ ನೆಕ್ಸ್ಟ್ 5 years ಐ ವಿಲ್ ಬಿ ಅಪಾಯಿಂಟೆಡ್ ಆ್ಯಸ್ ಅನ್ ಆಡಿಟರ್ ದೇರ್. ಸೊ ಹಾಗಿರಬೇಕಾದ್ರೆ ನಾನು ಪ್ರತಿ ಸಲ ಹೋಗ್ಬಿಟ್ಟು ಅವ್ರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕೇಳ್ತಾ ಇದ್ರೆ ಅವ್ರಿಗೆ ಹೇಗೆ ಅನಿಸುತ್ತೆ? ಎಲ್ವಿ ಸರ್, ಲಾಸ್ಟ್ ಟೈಮ್ ಬಂದಿದ್ರಿ MOA ಕೇಳಿದ್ರಿ, ವ್ಯೂ ಮಾಡಿದ್ರಿ. ಸೆಕೆಂಡ್ ಇಯರ್ ಬಂದಾಗಲೂ MOA ಕೇಳ್ತಾ ಇದ್ದೀರಾ, ವ್ಯೂ ಮಾಡ್ತಾ ಇದ್ದೀರಾ. ಥಿಂಕ್ ಆ್ಯಸ್ ಇಫ್ ಐ ಆಮ್ ಆಡಿಟಿಂಗ್ ಫಾರ್ ದ ಥರ್ಡ್ ಟೈಮ್ ಬಂದಾಗಲೂ MOA ಮತ್ತು AOA ಕೇಳ್ತಾ ಇದ್ದೀರಲ್ಲ. ವೈ ಆರ್ ಆಸ್ಕಿಂಗ್ ಇಟ್ ಫಾರ್ ದ ರಿಪಿಟೇಟಿವ್ಲಿ? ಯು ಹ್ಯಾವ್ ಆಲ್ರೆಡಿ ವ್ಯೂಡ್ ದಟ್. ಮತ್ತು ನಮ್ಮ ಕಂಪ್ನಿಲಿ ಏನೂ ಚೇಂಜಸ್ಸು ಆಗಿಲ್ಲ, ಮೆಟೀರಿಯಲ್ ಚೇಂಜಸ್ ಏನೂ ಆಗಿಲ್ಲ. ಸುಮ್ಮನೆ ಯಾಕೆ ಎಷ್ಟೊಂದು ಸಲ ಆ ಥರ ಕಾಪೀಸ್ ತೊಗೊಂಡು ರಿಪಿಟೇಟಿವ್ಲಿ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಟು ಅಸ್. ಸೊ ಅವ್ರಿಗೆ ಸ್ವಲ್ಪ ಇರಿಟೇಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ರೆಂಟ್ ಅಗ್ರಿಮೆಂಟ್ ನಾನು ಮೊದಲನೇ ವರ್ಷ ಇಸ್ಕೊಂಡಿರ್ತೀನಿ, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರುತ್ತೆ ಯಾರು ಓನರು ಮತ್ತು ಯಾರು ಟೆನೆಂಟ್ ಅಂತ, ಮತ್ತು ಪ್ರತಿ ತಿಂಗಳು ಎಷ್ಟು ರೆಂಟ್ ಕೊಡಬೇಕು. ಸರ್, ಆ ಕೇಸಲ್ಲಿ ಕೆಲವೊಂದು ಸಲ ಪ್ರತಿ ವರ್ಷ ಇಷ್ಟಿಷ್ಟು ಇಂಕ್ರಿಮೆಂಟ್ ಆಗುತ್ತೆ ಅಂತ ಬರ್ತಿರ್ತಾರಲ್ಲ, ಅದನ್ನು ನಾನು ಮೊದಲನೇ ವರ್ಷವೇ ಓದಿರ್ತೀನಲ್ವ.
10% ಇಂಕ್ರಿಮೆಂಟ್ 15% ಇಂಕ್ರಿಮೆಂಟ್ ಅಂತಿದ್ರೆ ನಾನೇ ಅನಲೈಸ್ ಮಾಡ್ಕೋಬೇಕು. ಮೊದಲನೇ ವರ್ಷ 1,00,000 ಇದ್ದರೆ ಎರಡನೇ ವರ್ಷ 1,15,000 ಆಗುತ್ತೆ, ಅದಾದಮೇಲೆ ತಿಂಗಳ 1,30,000 ರೂಪಾಯಿ ಆಗುತ್ತೆ. ಸೊ ಆ ಥರ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಪ್ರತಿ ವರ್ಷ ಹೋಗ್ಬಿಟ್ಟು ನಾನು ಕೇಳೋ ಅವಶ್ಯಕತೆ ಏನಿದೆ? ಸೊ ಆ ಥರ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ನಾನು ಒಂದು ಕಡೆ ಕರೆಕ್ಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಪರ್ಮನೆಂಟ್, ಅದನ್ನು ಅವ್ರಿಗೆ ರಿಪಿಟೇಟಿವ್ ಆಗಿ ಕೇಳಬಾರ್ದು. ಇನ್ನೊಂದೇನು, ಕರೆಂಟ್ ಆಡಿಟ್ ಫೈಲ್. ಕರೆಂಟ್ ಆಡಿಟ್ ಫೈಲ್ ಅಂದರೆ ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸು ಅಥವಾ ಯಾರಾದರೂ ಬೇರೆ ಪರ್ಸನ್ಸ್ ಎಂಪ್ಲಾಯೀಸು ಅಥವಾ ಯಾವುದಾದ್ರೂ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಆಗಿರ್ಬೋದು, ಸೇಲ್ಸ್ ರಿಪೋರ್ಟು, ಪರ್ಚೇಸ್ ರಿಪೋರ್ಟು ಅಥವಾ ಎನಿ ಅದರ್ ಥಿಂಗ್, ಇನ್ವೆಂಟರೀಸು, ಬ್ಯಾಂಕ್ ಸ್ಟೇಟ್ಮೆಂಟ್ಸು, ಲೋನ್ ಸ್ಟೇಟ್ಮೆಂಟ್ಸ್, ಇದೆಲ್ಲನೂ ಪ್ರತಿ ವರ್ಷ ನಾರ್ಮಲಾಗಿ ಚೇಂಜಸ್ ಆಗುವಂಥ ಕೇಸಸ್ಸು. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಟೆಂಪರರಿ ಆಡಿಟ್ ಫೈಲ್ ಅಥವಾ ಕರೆಂಟ್ ಆಡಿಟ್ ಫೈಲ್ ಅಂತ ಹೇಳ್ತೀವಿ. ಸೊ ದಟ್ ಥಿಂಗ್ ಶುಡ್ ಬಿ ಮೇಂಟೈನ್ ಆನ್ ಅನ್ ಇಯರ್ಲಿ ಬೇಸಿಸ್. ಸೊ ಈ ಥರ ನಾನು ಕ್ಲಿಯರ್ ಕಟ್ಟಾಗಿ ಬೈಫರ್ಗೆಟ್ ಮಾಡಿಕೊಂಡ್ರೆ ಮೈ ವರ್ಕ್ ವಿಲ್ ಆಲ್ಸೋ ಬಿಕಮ್ ಈಸಿ ಆ್ಯಂಡ್ ಆಲ್ಸೋ ದ ಆಪೋಸಿಟ್ ಪಾರ್ಟಿ ಅಂದರೆ ಕ್ಲೈಂಟ್ಗೂ ಯಾವುದೇ ರೀತಿ ಏನಂತ ಹೇಳ್ತೀವಿ ಇರಿಟೇಷನ್ಸ್ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಓಕೆ, ಎಸ್, ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಎಸ್, ರೈಟ್ ಗೈಸ್. ಸೊ ಇನ್ ದಿಸ್ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಬೇಸಿಕಲಿ ಇನ್ನು 2 ಪಾಯಿಂಟ್ ಮಾತ್ರ ಬಾಕಿ ಇವೆ. ಅದು ಯಾವುದು ಅಂತ ಹೇಳಿದ್ರೆ, ನಂಬರ್ 1 is this one, completion memorandum or audit documentation summary. ಇದು ನಿಮ್ಮ ಕೇಸ್ ಟಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂಥರ ಡಿಫ್ರೆಂಟ್ ಕ್ವಶನ್ಸ್ ರೈಸ್ ಮಾಡಿರ್ತಾರೆ, ಮತ್ತು ಎಸ್ಪೆಷಲಿ ತುಂಬ ಜನಕ್ಕೆ ಆಡಿಟ್ ಡಾಕ್ಯುಮೆಂಟೇಷನ್ ಅಂದರೆ ಏನು ಅಂತ ಗೊತ್ತಿರುತ್ತೆ, ಬಟ್ ಕಂಪ್ಲೀಷನ್ ಮೆಮೊರಾಂಡಮ್ ಅಂದರೆ ಏನು ಅನ್ನೋ ವರ್ಡನ್ನೇ ಕೇಳಿರಲ್ಲ ಅಥವಾ ದೇ ವಿಲ್ ಫರ್ಗೆಟ್ ಇಟ್. ಸೊ ಆ ಕಾರಣಕ್ಕೋಸ್ಕರ ಇದು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಬಟ್ ಇಲ್ಲಿ ಕಂಪ್ಲೀಷನ್ ಮೆಮೊರಾಂಡಮ್ ಅಂದರೆ ಏನರ್ಥ? ಬೇಸಿಕಲಿ ಕಂಪ್ಲೀಷನ್ ಮೆಮೊರಾಂಡಮ್ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂದ್ರೆ, ನೀವು ಆಡಿಟ್ ಕಂಡಕ್ಟ್ ಮಾಡಬೇಕಾದ್ರೆ ಯು ಮೈಟ್ ಹ್ಯಾವ್ ಕಮ್ ಅಕ್ರಾಸ್ ಸರ್ಟನ್ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್. ಓಕೆ, ಆ ಸಿಗ್ನಿಫಿಕೆಂಟ್ ಮ್ಯಾಟರ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ರೈಸ್ ಆಗಿರುತ್ತೆ ಅದನ್ನು ನೀವು ಹೇಗೆ ವ್ಯೂ ಮಾಡಿದ್ರಿ, ಯಾವ್ಯಾವ ಆಡಿಟ್ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡಿದ್ರಿ, ಆ್ಯಂಡ್ ಫೈನಲಿ ಹೌ ಡಿಡ್ ಯು ರಿಸಾಲ್ವ್ ದಟ್ ಪ್ರಾಬ್ಲಮ್. ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಎನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅದು ಥರ ಅದು. ಓಕೆ, ಸೊ ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೀವು ಇದರಲ್ಲಿ ಬರೆದಿರಬೇಕು. ವಾಟ್ ಆಲ್ ಥಿಂಗ್ಸ್ ಹ್ಯಾಸ್ ಬಿನ್ ಸಿಗ್ನಿಫಿಕೆಂಟ್ ಐಟಮ್ಸ್ ಹ್ಯಾಸ್ ಬಿನ್ ವ್ಯೂಡ್ ಬೈ ಯು, ಆ್ಯಂಡ್ ಫೈನಲಿ ಹೌ ಡಿಡ್ ಯು ಓವರ್ಕಮ್ ಅಕ್ರಾಸ್ ದೋಸ್ ಮ್ಯಾಟರ್ಸ್. ಸೊ ಅಷ್ಟು ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡೋದನ್ನು ನಾವಿಲ್ಲಿ ಏನಂತ ಹೋಗ್ತೀವಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಂಪ್ಲೀಷನ್ ಮೆಮೊರಾಂಡಮ್. ನೋಡಿ ಒಂದ್ಸಲಿ ಓದೋಣ. The auditor may consider it helpful to prepare and retain as a part of the audit documentation a summary that describes the significant matters identified during the audit and how they were addressed, ಅಂದರೆ resolved. Such a summary may facilitate effective and efficient review and inspection of the audit documentation, particularly for large and complex audits. ಅಂದರೆ ಲೇಟರ್ ಆನ್ ಇದನ್ನು ರಿವ್ಯೂ ಮಾಡ್ತಾರಲ್ವ, ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಅಂತೀವಿ ಮತ್ತು ಪಿಯರ್ ರಿವ್ಯೂ ಅಂತೀವಿ. ಪಿಯರ್ ರಿವ್ಯೂ ಅನ್ನೋದು ನಿಮ್ಗೆ ಎಲ್ಲಿರಲ್ಲ, ಫೈನಲಲ್ಲಿ ಓದ್ತೀರಾ. ಸೊ ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಮತ್ತು ಪಿಯರ್ ರಿವ್ಯೂ ಅಲ್ಲಿ ಅಂದರೆ ಲೇಟರ್ ಆನ್ ನಿಮ್ಮನ್ನು ಸೀನಿಯರ್ ಮೋಸ್ಟ್ ಅಫಿಷಿಯಲ್ಸು ನೀವು ಎಷ್ಟು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ವರ್ಕ್ ಪರ್ಫಾರ್ಮ್ ಮಾಡಿದ್ದೀರೋ ಅನ್ನೋದು, ನೀವು ಕಂಪ್ಲೀಷನ್ ಮೆಮೊರಾಂಡಮಲ್ಲಿ ರೈಸ್ ಮಾಡಿರೋ ಕ್ವಶನ್ಸು ಮತ್ತು ನೀವು ರಿಸಾಲ್ವ್ ಮಾಡಿರುವಂಥ ನೇಚರನ್ನು ನೋಡಿ ಅವ್ರಿಗೆ ಅರ್ಥ ಆಗುತ್ತೆ ಹೌ ಎಫಿಷಿಯೆಂಟ್ ಯು ಆರ್ ಅನ್ನೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಕರೆಂಟ್ ಆಡಿಟ್ ಫೈಲ್, ಪರ್ಮನೆಂಟ್ ಆಡಿಟ್ ಫೈಲ್ ಎಲ್ಲ ತೊಗೊಂಡಿದ್ದೀವಿ. ಆಡಿಟ್ ನೋಟ್ಬುಕ್. ಓಕೆ, ಸೊ ಆಡಿಟ್ ನೋಟ್ಬುಕ್ ಅಂದರೆ ಏನರ್ಥ? ಇಟ್ ಈಸ್ ನಥಿಂಗ್ ಬಟ್ ಫೈನಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಾರ್ಮ್ಯಾಟ್. ಇದು ಅಷ್ಟೇ. ಅಲ್ಲಿ ನೀವು ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀರ. ಇದು ನಿಮ್ಮ ಎಂಟೈರ್ ಎಲ್ಲ ವರ್ಕು ನೀವೇನೇನು ಪರ್ಫಾರ್ಮ್ ಮಾಡಿರ್ತೀರ ಅದೆಲ್ಲದ್ರ ಬಗ್ಗೆನೂ ಇರುತ್ತೆ. ನೋಡಿ, ಮೀನಿಂಗ್ ಇಟ್ ಈಸ್ ಜನರಲಿ ಎ ಬೌಂಡ್ ಬುಕ್ ವಿಚ್ ರೆಕಾರ್ಡ್ಸ್ ಲಾರ್ಜ್ ವೆರೈಟಿ ಆಫ್ ಮ್ಯಾಟರ್ಸ್ ಅಬ್ಸರ್ವ್ ಡ್ಯೂರಿಂಗ್ ದ ಆಡಿಟ್. ಸೊ ನೀವೇನೇನು ಆಡಿಟ್ ಪರ್ಫಾರ್ಮ್ ಮಾಡಿದ್ದೀರಾ, ಹೇಗೆ ಪರ್ಫಾರ್ಮ್ ಮಾಡಿದ್ದೀರಾ, ಆ್ಯಂಡ್ ಹೌ ಡಿಡ್ ಇಟ್ ಗೆಟ್ ರಿಸಾಲ್ಟ್ ಅಥವಾ ರಿಸಾಲ್ವ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಲೇಟರ್ ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಏನೇನು ಕಂಡಕ್ಟ್ ಮಾಡಿದ್ರಿ. ಸೊ ಆಲ್ ದಿಸ್ ಆಸ್ಪೆಕ್ಟ್ಸ್ ವಿಲ್ ಬಿ ಕವರ್ಡ್. ಎಕ್ಸಾಂಪಲ್ಸ್ ಕೊಟ್ಟಿಯಾರ ನೋಡಿ. ಆಡಿಟ್ ಕ್ವಾರೀಸ್ ನಾಟ್ ಸಾಲ್ವ್ ಇಮಿಡಿಯೇಟ್ಲಿ, ಯಾವುದಾದ್ರು ಇಮಿಡಿಯೇಟಾಗಿ ಸಾಲ್ವ್ ಆಗಿಲ್ಲ, ವಿಚ್ ಟುಕ್ ಮೋರ್ ಅಮೌಂಟ್ ಆಫ್ ಟೈಮ್. ಇರ್ರೆಗ್ಯುಲಾರಿಟೀಸ್ ಅಬ್ಸರ್ವ್ ಡ್ಯೂರಿಂಗ್ ದ ಆಡಿಟ್, ಯಾವ್ಯಾವ ಥರ ಇರ್ರೆಗ್ಯುಲಾರಿಟೀಸ್ ಬಂತು, ಆ್ಯಂಡ್ ಫೈನಲಿ ಹೌ ಡಿಡ್ ಯು ಸಾಲ್ವ್ ಇಟ್. ಆ್ಯಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎಂಟಿಟಿ ನಾಟ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಕೆಲವೊಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನೀವು ಬಿಟ್ಟಿರ್ಬೋದು ಒಮಿಷನ್ಸ್. ಇಫ್ ದರ್ ಇಸ್ ಒಮಿಷನ್ಸ್, ಹೌ ಡಿಡ್ ಯು ರಿಸಾಲ್ವ್ ಇಟ್, ಅದು ಬರೀಬೇಕು. ಇಂಪಾರ್ಟೆಂಟ್ ಮ್ಯಾಟರ್ಸ್ ಫಾರ್ ಫ್ಯೂಚರ್ ರೆಫರೆನ್ಸ್. ಆ್ಯಂಡ್ ಫೈನಲಿ ನೆಕ್ಸ್ಟ್ ಟೈಮ್ ಆಡಿಟಿಗೆ ಕಂಡಕ್ಟ್ ಮಾಡೋದಕ್ಕೆ ಬರೋರಿಗೆ ಅಥವಾ ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಮಾಡೋರಿಗೆ ಏನಾದರೂ ನೀವು ಹೇಳಬೇಕು ಅನ್ನೋ ಹಾಗಿದ್ರೆ ಇಂಪಾರ್ಟೆಂಟ್ ಮ್ಯಾಟರ್ಸ್ ಅದನ್ನು ನೀವು ಇಲ್ಲಿ ಹೇಳ್ಬೋದು. ಓಕೆ, ಮತ್ತು ಕೆಲವರಿಗೆ ಇಲ್ಲಿ ಡೌಟ್ ರೈಸ್ ಆಗುತ್ತೆ, ಸರ್ ಆಡಿಟ್ ನೋಟ್ಬುಕ್ಕು ಮತ್ತು
ಕಂಪ್ಲೀಷನ್ ಮೆಮೊರಾಂಡಮ್ ಎರಡು ಆಲ್ಮೋಸ್ಟ್ ಒಂದೇ ಥರ ಆಯ್ತಲ್ಲ. ನೋ, ಕಂಪ್ಲೀಷನ್ ಮೆಮೊರಾಂಡಮ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್, ಮೆಟೀರಿಯಲ್ ಮ್ಯಾಟರ್ಸ್ಗೆ ಮಾತ್ರ. ವೆರಾಸ್ ಆಡಿಟ್ ನೋಟ್ಬುಕ್ಕು ಇಟ್ ಈಸ್ ಅನ್ ಹೋಲ್ ಸಮರೈಸ್ಡ್ ಕಾಪಿ ಆಫ್ ಯೋರ್ ಆಡಿಟ್ ಫೈಲ್ ಥರ ಅದು. ಓಕೆ, ರೈಟ್. ಸೊ ಫೀಚರ್ಸು ಇದೆಲ್ಲ ನಾನು ಹೇಳ್ತೇನೆ. ಮೊದಲನೇ ಪಾಯಿಂಟ್, ಇಟ್ ಈಸ್ ಅ ಪರ್ಮನೆಂಟ್ ರೆಕಾರ್ಡ್ ಆಫ್ ದ ಆಡಿಟರ್ ವಿಚ್ ಕ್ಯಾನ್ ಬಿ ರಿವೀಡ್ ಲೇಟರ್ ಆನ್ ಆ್ಯಂಡ್ ಇಟ್ ಕಂಟೈನ್ಸ್ ಆಲ್ ಡೀಟೇಲ್ಸ್ ಆಫ್ ದ ವರ್ಕ್ ಕ್ಯಾರಿಡ್ ಔಟ್. ಅದನ್ನೇ ನಾನು ಹೇಳಿದ್ದು. ಕಂಪ್ಲೀಷನ್ ಮೆಮೊರಾಂಡಮಲ್ಲಿ ಬರೀ ಇಂಪಾರ್ಟೆಂಟ್ ಐಟಮ್ಸ್ ಮಾತ್ರ ಇರುತ್ತೆ, ವೆರಾಸ್ ಇಲ್ಲಿ ಫುಲ್ ಐಟಮ್ಸ್ ಇರುತ್ತೆ. ಥರ್ಡ್ ಒನ್, ಇಟ್ ಎಕ್ಸ್ಪ್ಲೈನ್ಸ್ ದ ವರ್ಕ್ ಫ್ಲೋ, ಯಾವ ಥರ ನೀವು ಪರ್ಫಾರ್ಮ್ ಮಾಡಿದ್ವಿ, ದಟ್ ಈಸ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಆ್ಯಂಡ್ ಡ್ರಾಯಿಂಗ್ ಆನ್ ಒಪಿನಿಯನ್. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಕವರ್ಡ್. ಇಟ್ ಕ್ಯಾನ್ ಬಿ ಇಂಪಾರ್ಟೆಂಟ್ ಡಿಫೆನ್ಸ್ ಫಾರ್ ದ ಆಡಿಟರ್ ಇಫ್ ಆಕ್ಷನ್ ಫಾರ್ ನೆಗ್ಲಿಜೆನ್ಸ್ ಇಸ್ ಬ್ರಾಟ್ ಅಗೇನ್ಸ್ಟ್ ಹಿಮ್ ಸಬ್ಸಿಕ್ವೆಂಟ್ಲಿ. ಇದನ್ನೇ ಅಲ್ವಾ ನಾವು ಬಿಗಿನಿಂಗಲ್ಲಿ ಓದಿದ್ದು, ಏನು ವರ್ಕ್ performed will be audited documented, whereas if it is not documented it will be said that you have not performed the work at all. In the same way, ನೀವು ವರ್ಕ್ ಮಾಡಿರೋದು ಅನ್ನೋದಕ್ಕೆ ಇದು ಡಿಫೆನ್ಸ್. ಇಟ್ ವಿಲ್ ಸರ್ವ್ ಆಸ್ ಅನ್ ಕನ್ಕ್ಲೂಸಿವ್ ಎವಿಡೆನ್ಸ್. ನೀವು ಯಾರಾದರೂ ನೀವು ವರ್ಕ್ ಪರ್ಫಾರ್ಮ್ ಮಾಡಿಲ್ಲ ಅಂತ ಯಾರಾದರೂ ಕ್ವಶನ್ ರೈಸ್ ಮಾಡಿದ್ರು ಅಂದರೆ ಆಟೋಮ್ಯಾಟಿಕಲಿ ಯು ಕ್ಯಾನ್ ಶೋ ದಿಸ್ ಡಾಕ್ಯುಮೆಂಟ್ ಆ್ಯಂಡ್ ಪ್ರೂವ್ ದಟ್ ಯು ಹ್ಯಾವ್ ಡನ್ ದ ವರ್ಕ್. Fifth one, it shows weakness in the client system, thus helping in formulating audit programs in the future. Yes, ಇದನ್ನು ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ. ಸೊ ನೀವು ಇದನ್ನೆಲ್ಲ ನೀವು ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ತಾ ಹೋದರೆ ಲೇಟರ್ ಆನ್ ನೆಕ್ಸ್ಟ್ ಟೈಮ್ ಬರೋ ಆಡಿಟ್ ಸ್ಟಾಫ್ಗೆ ಎಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತು ಎಲ್ಲಿ ವೀಕ್ನೆಸ್ಸಸ್ ಇದೆ, ಎಲ್ಲಿ ಜಾಸ್ತಿ ಟೈಮ್ ಕೊಡಬೇಕು ಅನ್ನೋದು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇಟ್ ಹೆಲ್ಪ್ಸ್ ಇನ್ ಫಾಲೋ ಅಪ್ ಆಫ್ ದ ವರ್ಕ್ ಡನ್. ಲೇಟರ್ ಆನ್ ನಾಳೆ ಏನಾದರೂ ಸ್ಕ್ರಟಿನಿ ಅಸೆಸ್ಮೆಂಟಿಗೆ ಸೆಲೆಕ್ಟ್ ಆಯಿತು ಅಥವಾ ಬೇರೆ ಏನಾದರೂ ಲಿಟಿಗೇಷನ್ಸ್ ಅಥವಾ ಪ್ರಾಬ್ಲಮ್ಸ್ ರೈಸ್ ಆಯಿತು ಅಂತ ಹೇಳಿದ್ರೆ ಅರ್ಲಿಯರ್ ಆ ವರ್ಕನ್ನು ಕೇಸ್ ಹಿಸ್ಟ್ರಿ ಗೊತ್ತಿರಬೇಕು ನಮಗೆ, ಯಾವ ಥರ ಮಾಡಿದ್ರು ಕೆಲಸ ಅಂತ. ಸೊ ಅದು ಗೊತ್ತಿದ್ರೆ ಲೇಟರ್ ಆನ್ ಫಾಲೋ ಅಪ್ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ದಿಸ್ ಹೆಲ್ಪ್ಸ್ ಇನ್ ದಟ್ ಪ್ರೊಸೆಸ್. ಓಕೆ, ಸೊ ಆಲ್ ದಿಸ್ ಎಸ್ಪೆಷಲಿ ಇಲ್ಲಿ ಆಡಿಟ್ ಡಾಕ್ಯುಮೆಂಟೇಷನಲ್ಲಿ ನಾವೇನೇನು ಓದ್ತೀವಿ, ಆಡಿಟ್ ಡಾಕ್ಯುಮೆಂಟೇಷನ್ ನಾವು ಯಾಕೆ ಮಾಡಬೇಕು, ಮತ್ತು ಆಡಿಟ್ ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡುವಂತಹ ಫಾರ್ಮ್ಯಾಟ್ ಏನು, ಆ್ಯಂಡ್ ಅದನ್ನು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಯೂಸೇಜ್ ಇರುತ್ತೆ, ಯಾವ್ಯಾವ ಥರ ಆಡಿಟ್ ಡಾಕ್ಯುಮೆಂಟೇಷನ್ ಇರುತ್ತೆ, ಪರ್ಮನೆಂಟ್ ಮತ್ತು ಏನಂತ ಹೇಳ್ತೀವಿ ಟೆಂಪರರಿ. ಆ್ಯಂಡ್ ಆಲ್ಸೋ ಒನ್ ಮೋರ್, ಆಡಿಟ್ ಡಾಕ್ಯುಮೆಂಟೇಷನ್ ಮಾಡಿದಾಗ ಇಲ್ಲಿರುವಂಥ ವರ್ಕಿಂಗ್ ಪೇಪರ್ಸ್ಗೆ ಯಾರು ಓನರ್ ಆಗಿರ್ತಾರೆ ಮತ್ತು ಅವ್ನು ಯಾವ ಥರ ಕಾನ್ಫಿಡೆನ್ಷಿಯಲಿಟಿ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಇಸ್ ಕಂಪ್ಲೀಷನ್ ಮೆಮೊರಾಂಡಮ್ ಆಸ್ ವೆಲ್ ಆಸ್ ಆಡಿಟ್ ಫೈಲ್, ಆಡಿಟ್ ಬುಕ್. ಓಕೆ, ಸೊ ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಕವರ್ಡ್ ಅಂಡರ್ SA 230. ರೈಟ್. ಎಸ್, ಈಗ ನಾವು 200 ಸೀರೀಸ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಡಿಸ್ಕಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ 500 ಸೀರೀಸಿಂದ ಡಿಸ್ಕಸ್ ಮಾಡ್ತೀವಿ. ಓಕೆ, ಎಸ್ ಗೈಸ್. ಸೊ ಇಲ್ಲಿ ಆಡಿಟ್ ಎವಿಡೆನ್ಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅನಲೈಸ್ ವಾಟ್ ಡು ಯು ಮೀನ್ ಬೈ ದ ಟರ್ಮ್ audit evidence. Audit evidence may be defined as the information used by the auditor in arriving at the conclusions on which the auditor's opinion is based. ಅಂದರೆ ವಾಟ್ ಈಸ್ ಅವರ್ ಮೇಜರ್ ಕ್ರೈಟೀರಿಯಾ, ಒಬ್ಬ ಆಡಿಟರ್ದು ಆಬ್ಜೆಕ್ಟಿವ್ ಏನು, ಬಿಗಿನಿಂಗ್ ಚಾಪ್ಟ್ರಲ್ಲಿ ನಾವು ಓದಿರೋ ಪ್ರಕಾರ, ಟು ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಆ್ಯಂಡ್ ಸೆಕೆಂಡ್ ಒನ್ ಇನ್ ಆರ್ಡರ್ ಟು ಡ್ರಾ ಆ್ಯನ್ ಒಪಿನಿಯನ್ ಆನ್ ದ material misstatements of the financial statements prepared by management as per the applicable financial reporting frameworks. ಸೊ ಇಲ್ಲಿ ನಾನು ಒಪಿನಿಯನ್ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾನು ಇನ್ಫಾರ್ಮೇಷನ್ಸ್ನ ಸ್ಟಡಿ ಮಾಡಿರಬೇಕು ಮತ್ತು ಆ ಇನ್ಫಾರ್ಮೇಷನ್ಸ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಡಾಕ್ಯುಮೆಂಟರಿ ಎವಿಡೆನ್ಸಸ್ನ ನಾನು ಕಲೆಕ್ಟ್ ಮಾಡಿರಬೇಕು ಒಪಿನಿಯನ್ ಡ್ರಾ ಮಾಡಬೇಕಂದ್ರೆ. ಸೊ ಆ ಡಾಕ್ಯುಮೆಂಟರಿ ಎವಿಡೆನ್ಸಸ್ನೇ ನಾವಿಲ್ಲಿ ಆಡಿಟ್ ಎವಿಡೆನ್ಸ್ ಅಂತೀವಿ. Okay, so audit evidence includes both information contained in the accounting records underlying in the financial statements and other information. Andre we will be collecting both the informations, andre accounting information as well as non accounting information ಎರಡು ಬೇಕಾಗುತ್ತೆ ನಮಗೆ, ಬಿಕಾಸ್ ಇಲ್ಲೇ ಇದೆ ನೋಡಿ ಕೆಳಗಡೆ ಟೂ ಥಿಂಗ್ಸ್, ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂದ್ರೆ ಏನು, ಅದರ್ ಇನ್ಫಾರ್ಮೇಷನ್ಸ್ ಅಂದರೆ ಇದು. ಓಕೆ, ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಇನ್ಕ್ಲೂಡ್ ಬೋತ್ ಮಾನಿಟರಿ ಇನ್ಫಾರ್ಮೇಷನ್ ಆ್ಯಸ್ ವೆಲ್ ಆಸ್ ನಾನ್ ಮಾನಿಟರಿ ಇನ್ಫಾರ್ಮೇಷನ್, ಎರಡೂ ಬೇಕು. ಅವಾಗ ಮಾತ್ರ ವಿ ಕ್ಯಾನ್ ಚೆಕ್ ದ ಅಥೆಂಟಿಸಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ದ ಡಾಕ್ಯುಮೆಂಟ್ ಅಥವಾ ರಿಲಯಬಿಲಿಟಿ ಆಫ್ ದ ಇನ್ಫಾರ್ಮೇಷನ್, ವೆದರ್ ಇಟ್ ಈಸ್ ಟ್ರೂ ಆರ್ ರಾಂಗ್ ಅನ್ನೋದು ಅದರಿಂದಲೇ ನಮಗೆ ಗೊತ್ತಾಗೋದು. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ಒನ್ನು ನಾವಿಲ್ಲಿ ಕಲೆಕ್ಟ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಸಫಿಷಿಯಂಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಆಡಿಟ್ ಎವಿಡೆನ್ಸಸ್. ರೈಟ್, ಈಗ ನಾನು ಕಲೆಕ್ಟ್ ಮಾಡಿರುವಂಥ ಎವಿಡೆನ್ಸಸ್ಸು ಸಫಿಷಿಯಂಟ್ ಮತ್ತು ಅಪ್ರೋಪ್ರಿಯೇಟ್ ಆಗಿದೆಯೋ ಇಲ್ವೋ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಸಫಿಷಿಯಂಟ್ ಆ್ಯಂಡ್ ಅಪ್ರೋಪ್ರಿಯೇಟ್. ಓಕೆ, ನೋಡಿ ಹಿಯರ್
ದಟ್ ಈಸ್ ಸಫಿಷಿಯನ್ಸಿ ಅಂತ ಹೇಳಿದ್ರೆ ಕ್ವಾಂಟಮ್, ಆ್ಯಂಡ್ ಅಪ್ರೋಪ್ರಿಯೇಟ್ನೆಸ್ ಅಂತ ಹೇಳಿದ್ರೆ ಕ್ವಾಲಿಟಿ. ಓಕೆ, ಇಲ್ಲಿ ಸಫಿಷಿಯನ್ಸಿ ಅಂತ ಹೇಳಿದ್ರೆ ನಾನು ಎಷ್ಟು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಎರಡನೇದು ಅಪ್ರೋಪ್ನೆಸ್ ಅಂತ ಹೇಳಿದ್ರೆ ಎಷ್ಟು ಕ್ವಾಲಿಟಿ ಬೇಸ್ಡ್ ಆಡಿಟ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಬೇಕು. ಅಂದರೆ ಕ್ವಾಲಿಟಿ ನನಗೆಲ್ಲ ರೈಸ್ ಆಗುತ್ತೆ. ಇದು ನನಗೆ ಹೇಗೆ ಗೊತ್ತಾಗುತ್ತೆ? ಸಫಿಷಿಯನ್ಸಿ ಮತ್ತು ಅಪ್ರೋಪ್ರಿಯೇಟ್ನೆಸ್ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಫಿಷಿಯನ್ಸಿ ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕಮ್ಮಿ ನಾನು ಕಲೆಕ್ಟ್ ಮಾಡಬೇಕಾ ಜಾಸ್ತಿ ಕಲೆಕ್ಟ್ ಮಾಡಬೇಕಾ, ಅದು ನನಗೆ ಗೊತ್ತಾಗೋದು ಕೆಲವೊಂದು ಪಾಯಿಂಟ್ಸಿಂದ. ಹೇಗೆ? ನಂಬರ್ 1 ರಿಸ್ಕ್. ಆ ಕಂಪನಿಯಲ್ಲಿ ರಿಸ್ಕು ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಂತ ಹೇಳ್ತೀವಿ, ಎರರ್ಸ್ ಮತ್ತು ಫ್ರಾಡ್ಸ್ ನಡೆಯುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆವಾಗ ನಾನು ನಂಬರ್ ಆಫ್ ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿಬಿಟ್ಟು ಐ ಶುಡ್ ಗೇನ್ ದ ನಾಲೆಡ್ಜ್. ಆವಾಗ ಇರಾಗುತ್ತೆ. ಅಕಸ್ಮಾತ್ ಏನಾದ್ರು ರಿಸ್ಕ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಾನು ಆವಾಗ ಕಮ್ಮಿ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿದ್ರೆ ಅಥವಾ ಕಮ್ಮಿ ಎವಿಡೆನ್ಸಸ್ನ ಚೆಕ್ ಮಾಡಿದ್ರೂ ಸಾಕು. ಓಕೆ, ನೆಕ್ಸ್ಟು ಅದಾದಮೇಲೆ ಒನ್ ಮೋರ್ ಥಿಂಗ್, ನನಗೆ ಆಡಿಟ್ ಎವಿಡೆನ್ಸಸ್ ನಾನು ಸಫಿಷಿಯನ್ಸಿ ಜಾಸ್ತಿ ಮಾಡಬೇಕಾ ಕಮ್ಮಿ ಮಾಡಬೇಕಾ ಅನ್ನೋದು ಇನ್ನೊಂದು ಗೊತ್ತಾಗೋದು ಎಲ್ಲಿಂದ ಅಂತ ಹೇಳಿದ್ರೆ ICS ಅಂದರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಒಂದು ಕಂಪ್ನಿಲಿರುವಂಥ ಅಥವಾ ಒಂದು ಎಂಟಿಟಿಲಿರುವಂಥ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಚೆಕ್ ಮಾಡಿದ್ರೂ ನನಗೆ ಗೊತ್ತಾಗ್ಬಿಡುತ್ತೆ ಇಟ್ ಈಸ್ ಪರ್ಫೆಕ್ಟ್ ಅನ್ನೋದು, ಜಾಸ್ತಿ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ರೈಸ್ ಆಗಲ್ಲ ಅನ್ನೋದು. ವೆರಾಸ್ ಅಲ್ಲಿರೋ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ವೀಕ್ ಇದೆ ಅಂತ ಹೇಳಿದ್ರೆ ಐ ಶುಡ್ ಕಲೆಕ್ಟ್ more and more evidences in order to gain a knowledge on those information and in order to draw a perfect opinion on the financial statements. Okay, and appropriateness, quality. ಈಗ ನಾನು ಕಲೆಕ್ಟ್ ಮಾಡ್ತಿರುವಂಥ ಆಡಿಟ್ ಎವಿಡೆನ್ಸಸ್ ಕ್ವಾಲಿಟಿ ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ? ಇದು ನಮಗೆ ಗೊತ್ತಾಗುವಂಥದ್ದು ಮೇಜರಾಗಿ 2 ಥಿಂಗ್ಸಿಂದ. ಒಂದು ಸೋರ್ಸ್, ಅಂದರೆ ನನಗೆ ಇಲ್ಲಿ ಬರುತ್ತಿರುವಂತಹ ಆಡಿಟ್ ಎವಿಡೆನ್ಸು ನನಗೆ ಎಂಟಿಟಿ ಕಡೆಯಿಂದ ಬರ್ತಿದೆಯಾ ಅಥವಾ ಔಟ್ಸೈಡಿಂದ ಬರ್ತಿದೆಯಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ ಎಂಟಿಟಿಯಿಂದ ಬರ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಅವರು ನನಗೆ ಕೊಡ್ತಾ ಇರೋವಂಥ ಇನ್ಫಾರ್ಮೇಷನು ಯಾವ ಥರ ಬೇಕಾದರೂ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಕೊಟ್ಬಿಡ್ಬೋದು. ಇಟ್ಸ್ ವೆರಿ ಈಸಿ. ಆ್ಯಂಡ್ ಆಲ್ಸೋ ಔಟ್ಸೈಡಿಂದ ನನಗೆ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಹಂಗಿದ್ರೆ ಸರ್ ಔಟ್ಸೈಡರ್ಸ್ ಕೊಡೋ ಇನ್ಫಾರ್ಮೇಷನ್ ಏನು ಮ್ಯಾನಿಪುಲೇಟ್ ಮಾಡೋದಕ್ಕಾಗಲ್ವಾ? ಅಲ್ಲೂ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಆ ಔಟ್ಸೈಡ್ ಪರ್ಸನ್ ಏನಾದ್ರೂ ಇವ್ರ ಮೇಲೇ ಅಂದರೆ ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರನೇ ನಡ್ಕೊತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ, ಇನ್ ದಟ್ ಕೇಸ್ ಅವಾಗ ನಾನು ಜಾಸ್ತಿ ರಿಲಯಬಲ್ ಆಗೋದಕ್ಕಾಗಲ್ಲ, ಅಂದರೆ ಕ್ವಾಲಿಟಿ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಳ್ಳೋದಕ್ಕಾಗಲ್ಲ. ಸೊ ಇಲ್ಲಿ ನನಗೆ ಅಪ್ರೋಪ್ರಿಯೇಟ್ನೆಸ್ ಅಂದರೆ ಕ್ವಾಲಿಟಿ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಆಚೆ ಔಟ್ಸೈಡ್ ದ ಪರ್ವ್ಯೂ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್ ಲೈಕ್ ಪ್ರಾವಿಷನ್ಸ್. ಈಗ ಕಂಪನಿಯಲ್ಲಿ ಯಾವುದೋ ಒಂದು ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಬೇಕು ಅಂತಿರುತ್ತೆ. ಆ ಪ್ರಾವಿಷನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಕಂಪನಿಯವ್ರು ಏನು ಮಾಡ್ತಾರೆ, ದೇ ವಿಲ್ ಬಿ ಗೆಟಿಂಗ್ ಆ್ಯನ್ ಎಕ್ಸ್ಪರ್ಟ್ಸ್ ಹೆಲ್ಪ್ ಇನ್ ಆರ್ಡರ್ ಟು ಫ್ರೇಮ್ ಆ್ಯನ್ ಪ್ರಾವಿಷನ್ ಆನ್ ದಿಸ್. ಸೊ ಈ ಎಕ್ಸ್ಪರ್ಟು ಫಾರ್ ಎಕ್ಸಾಂಪಲ್ ಆ್ಯಕ್ಚುರಿನೋ ಅಥವಾ ಬೇರೆ ಯಾರಾದರೂ ಪರ್ಸನ್ ಅಂತಲೇ ತೊಗೊಳ್ಳೋಣ, ಅವನು ಔಟ್ಸೈಡ್ ಪರ್ಸನ್ ಆಯಿತು. ಈಗ ಬೀಯಿಂಗ್ ಎನ್ ಆಡಿಟರ್ ನಾನಲ್ಲಿ ಹೋಗ್ಬಿಟ್ಟು ಈಗ ಪ್ರಾವಿಷನ್ಗೆ ಸಂಬಂಧಪಟ್ಟಾಗಿ ಕ್ಯಾಲ್ಕುಲೇಷನ್ಸ್ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಸರಿ ಇನ್ಫಾರ್ಮೇಷನ್ ತೊಗೊಳ್ಳಿ, ಈ ಪ್ರಾವಿಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿರೋದು ಆ್ಯಕ್ಚುರಿ. ಸೊ ಆ್ಯಕ್ಚುರಿ ಈ ಪ್ರಾವಿಷನ್ಸ್ ಕೊಟ್ಟಿರೋದ್ರಿಂದ ಇದನ್ನು ನಾನು ಔಟ್ಸೈಡರ್ಸ್ ಅಂತ ಟ್ರೀಟ್ ಮಾಡಬೇಕು ಅನ್ನೋದು ಫಸ್ಟು ಮೈಂಡಿಗೆ ಉಳಿಯುತ್ತೆ. ಆದರೆ ಇಟ್ಸ್ ರಾಂಗ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ ದಿಸ್ ಆ್ಯಕ್ಚುರಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಬೈ ದ ಮ್ಯಾನೇಜ್ಮೆಂಟ್. ಸೊ ಹೀ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಮ್ಯಾನೇಜ್ಮೆಂಟ್. ಆವಾಗ ಅವನು ಹೇಗೆ ಹೇಳ್ತಾನೆ ಅದೇ ಥರ ಆ ಆ್ಯಕ್ಚುರಿ ಪ್ರಾವಿಷನ್ಸು ಮತ್ತು ಕ್ಯಾಲ್ಕುಲೇಷನ್ಸು ಕೊಟ್ಟಿರುವಂಥ ಚಾನ್ಸಸ್ ಇರುತ್ತೆ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಅದ್ರ ಮೇಲೆ ನಾನು ಜಾಸ್ತಿ ರಿಲೇ ಆಗೋದಕ್ಕಾಗಲ್ಲ. ನಾನು ತಿರ್ಗಾ ಅದನ್ನು ಬೇರೆ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ನಾನು ಒಪಿನಿಯನ್ ತೊಗೋಬೇಕು, ರೈಟ್? ಅಥವಾ ಎರಡನೇ ಎಕ್ಸಾಂಪಲ್ಲು, ಔಟ್ಸೈಡರ್ನ ನಾನು ಯಾವಾಗ 100% ರಿಲೇ ಆಗ್ಬೋದು ಅಂದರೆ, ಈಗ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಬ್ಯಾಂಕ್ ಬ್ಯಾಲೆನ್ಸು ಇಷ್ಟ ಇದೆ ಅನ್ನೋದಕ್ಕೆ ಪ್ರೂಫ್ ಏನು? ವಿ ವಿಲ್ ಗೋ ಆ್ಯಂಡ್ ಕಲೆಕ್ಟ್ ದ ಬ್ಯಾಂಕ್ ಸ್ಟೇಟ್ಮೆಂಟ್. ಈಗ ನಾನು ಹೋದ್ರೂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದು ಅಥವಾ ಎಂಟಿಟಿ ಅವರು ಹೋದ್ರೂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನಾನು ಕ್ವಾಲಿಟಿ ಬೇಸ್ಡಾಗಿ 100% ಪರ್ಫೆಕ್ಟ್ ಅಂತ ಒಪ್ಕೋಬೋದು. ಯಾಕೆ? ಎಂಟಿಟಿಯವರು ಆ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದಿದ ತಕ್ಷಣ ಬ್ಯಾಂಕಲ್ಲಿ ಹೇಗೆ ಹೇಳಿದ್ರೆ ಹಾಗೆ ಕೇಳಲ್ಲ. ಓಕೆ, ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಬ್ಯಾಂಕ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಎಂಟಿಟಿ, ಹೆನ್ಸ್ ದಟ್ ಈಸ್ 100% ಕ್ವಾಲಿಟಿ ಓರಿಯೆಂಟೆಡ್. ಸೊ ಈ ಥರ ಅಂದರೆ ಇಲ್ಲಿ ಕ್ವಾಲಿಟಿ ಅನ್ನೋದು ಯಾವ ಥರ ಡಿಸೈಡ್ ಆಗುತ್ತೆ,
ಎಂಟಿಟಿ ಆ ರೆಸ್ಪೆಕ್ಟಿವ್ ಪರ್ಸನ್ ಮೇಲೆ ಏನಾದರೂ ಕಂಟ್ರೋಲ್ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವತ್ತೂ ನಾವು ಕಲೆಕ್ಟ್ ಮಾಡುವಂಥ ಎವಿಡೆನ್ಸಸ್ ಕ್ವಾಲಿಟಿ ಓರಿಯೆಂಟೆಡ್ ಆಗಿರಬೇಕು ಅಂದರೆ ಎಂಟಿಟಿ ಕಂಟ್ರೋಲ್ ಇಲ್ದಿರೋಂತಹ ಪರ್ಸನ್ನಿಂದ ಆ ಎವಿಡೆನ್ಸಸ್ನ ಕಲೆಕ್ಟ್ ಮಾಡ್ಕೋಬೇಕು. ಆವಾಗ ನನಗೆ ಪರ್ಫೆಕ್ಟ್ ಪಿಕ್ಚರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಇದನ್ನು ಇನ್ನೂ ಡೀಟೇಲಾಗಿ ಇಲ್ಲಿ ತೊಗೋಬೋದು. ನಂಬರ್ 1 ಇಲ್ಲಿದೆ ನೋಡಿ, ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು. ಯು ಕ್ಯಾನ್ ಸಿ ಹಿಯರ್ ಫ್ಯಾಕ್ಟರ್ಸ್ ಟು ಡಿಟರ್ಮೈನ್ ಸಫಿಷಿಯನ್ಸಿ ಆ್ಯಂಡ್ ಅಪ್ರೋಪ್ರಿಯೇಟ್ನೆಸ್. ಇಲ್ಲಿ ಸಫಿಷಿಯನ್ಸಿನ ಡಿಸ್ಕಸ್ ಮಾಡಬೇಕಾದ್ರೆ ನಾನು ನಿಮಗಲ್ಲಿ 2 ಹೇಳಿದ್ದೆ, ಏನದು ಒಂದು ರಿಸ್ಕ್ ಮತ್ತು ಇನ್ನೊಂದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅಂತ. ಸೊ ಇಲ್ಲಿ ಇನ್ನೂ ಇನ್ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ ದೆರ್ ಆರ್ ಬೇಸಿಕಲಿ 3 ಥಿಂಗ್ಸ್. ಯಾವ್ಯಾವುದು? 1, 2, 3. ನಂಬರ್ 1 ಮೆಟೀರಿಯಾಲಿಟಿ, ಅಂದರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಟ್ರಾನ್ಸಾಕ್ಷನ್. ನೀವು ಚೆಕ್ ಮಾಡ್ತಿರೋವಂಥ ಇನ್ಫಾರ್ಮೇಷನ್ನು ತುಂಬ ಇಂಪಾರ್ಟೆಂಟ್ ಆಗಿದ್ದರೆ, ಸೊ ಯು ನೀಡ್ ಟು ಕಲೆಕ್ಟ್ ಮೋರ್ ಆ್ಯಂಡ್ ಮೋರ್ ಎವಿಡೆನ್ಸಸ್ ಇನ್ ಆರ್ಡರ್ ಟು ಮೇಕ್ ಶ್ಯೂರ್ ದಟ್ those information prepared are error free. Second one, risk of material misstatement. ಸೊ ಅಲ್ಲಿ ಯಾವ ಥರ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿದೆ. ರಿಸ್ಕಲ್ಲೂ 2 ಥರ ಇದೆ ನೋಡಿ. ಒನ್ ಇಸ್ ಇನ್ಹರೆಂಟ್ ರಿಸ್ಕ್ ಮತ್ತು ಕಂಟ್ರೋಲ್ ರಿಸ್ಕ್. ಇನ್ಹರೆಂಟ್ ರಿಸ್ಕ್ ಅಂದರೆ ಬೈ ಡಿಫಾಲ್ಟ್ ರಿಸ್ಕು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗೋಗಿದೆ. ವೆರಾಸ್ ಕಂಟ್ರೋಲ್ ರಿಸ್ಕ್ ಅಂತ ಹೇಳಿದ್ರೆ ಇಂಟರ್ನಲ್ ಕಂಟ್ರೋಲ್ ರಿಸ್ಕು. ಸೊ ನಿಮ್ಮ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ತುಂಬ ಏನಂತ ಹೇಳ್ತೀವಿ, ವೀಕ್ ಆಗಿದೆ ಅಂತ ಹೇಳಿದ್ರೆ ಯು ನೀಡ್ ಟು ಕಲೆಕ್ಟ್ ಮೋರ್ ಆ್ಯಂಡ್ ಮೋರ್ ಎವಿಡೆನ್ಸಸ್. ಇಫ್ ಇಟ್ ಇಸ್ ಸ್ಟ್ರಾಂಗ್ ಯು ನೀಡ್ ಟು ಕಲೆಕ್ಟ್ ಲೆಸ್ ಎವಿಡೆನ್ಸಸ್. ಆ್ಯಂಡ್ ಸೈಜ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಪ್ಯುಲೇಷನ್, ಅಂದರೆ ವಾಟ್ ಈಸ್ ದ ಏನಂತ ಹೇಳ್ತೀವಿ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಅಕ್ಕರ್ಡ್, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಸೇಲ್ ಎಷ್ಟು ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹ್ಯೂಜ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಆವಾಗ ನೀವು ಇನ್ ಆರ್ಡರ್ ಟು ಚೆಕ್ ದಟ್ ಏನು ಮಾಡಬೇಕು, ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ವೋಚರ್ಸ್ನ ಚೆಕ್ ಮಾಡಬೇಕಾಗತ್ತೆ ಇನ್ ಆರ್ಡರ್ ಟು ಮೇಕ್ ಶೂರ್ ದೋಸ್ ಆರ್ ಎರರ್ ಫ್ರೀ. ಸೆಕೆಂಡ್ ಒನ್, ಇನ್ ಕೇಸ್ ಆಫ್ ರೆಂಟ್ ಅಂತ ಹೇಳಿದ್ರೆ ಹಾರ್ಡ್ಲಿ ಎಷ್ಟಿರುತ್ತೆ, ಹಾರ್ಡ್ಲಿ 12 ಮಂತ್ಸಿಂದ ಅಲ್ವಾ, ಹಾರ್ಡ್ಲಿ 12 ಎಂಟ್ರೀಸ್ ಇರುತ್ತೆ. ಆವಾಗ ನೀವು ಅದನ್ನು ಫುಲ್ ಚೆಕ್ ಮಾಡಿದ್ರು ಕಮ್ಮಿ ಟ್ರಾನ್ಸಾಕ್ಷನ್ಸೇ ಆಯಿತು. ಸೊ ನೀವು ಸಫಿಷಿಯನ್ಸಿ ಅಂದರೆ ಏನರ್ಥ, ನಂಬರ್, ಕ್ವಾಂಟಿಟಿ. ಸೊ ಎಷ್ಟು ಕ್ವಾಂಟಿಟಿ ಚೆಕ್ ಮಾಡಬೇಕು ಅನ್ನೋದು ದೀಸ್ 3 ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆಟೀರಿಯಾಲಿಟಿ, ROMM, ರಿಸ್ಕ್ ಆಫ್ ಮೆಟೀರಿಯಲ್ ಮಿಸ್ಸ್ಟೇಟ್ಮೆಂಟ್, ಆ್ಯಂಡ್ ಸೈಜ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟು ಐ ಡಿಸ್ಕಸ್ಡ್ ಅಬೌಟ್ ಯಾವುದು, ಅಪ್ರೋಪ್ರಿಯೇಟ್ನೆಸ್. ಸೊ ಅಪ್ರೋಪ್ರಿಯೇಟ್ನೆಸ್ಸಿಗೆ ಬಂದಾಗ ಇಟ್ ವಿಲ್ ಬಿ ಬೇಸಿಕಲಿ ಆವಾಗಲೇ ಹೇಳಿದೆ ದಿಸ್ ಒನ್ ಏನೇನು. ನಂಬರ್ 1, ಸೋರ್ಸ್ ಆಫ್ ಎವಿಡೆನ್ಸ್ ಒಬ್ಟೈನ್. ಎಲ್ಲಿಂದ ಬಂದಿದೆ ನಿಮಗದು ಸೋರ್ಸು, ದಟ್ ಈಸ್ ಔಟ್ಸೈಡ್ ಆರ್ ಇನ್ಸೈಡ್. ಸೊ ಇಲ್ಲಿದೆ, IPE ಆಫ್ ಎವಿಡೆನ್ಸ್ ಶುಡ್ ಬಿ ಕಂಪ್ಲೀಟ್ ಆ್ಯಂಡ್ ಅಕ್ಯುರೇಟ್. IPE ಅಂದರೆ ಏನರ್ಥ, ದ ಫರ್ಮ್ ದ ಅಬ್ರಿವೇಷನ್ IPE ರೆಫರ್ಸ್ ಟು ಇನ್ಫಾರ್ಮೇಷನ್ ಪ್ರೊಡ್ಯೂಸ್ಡ್ ಬೈ ದ ಎಂಟಿಟಿ. ಓಕೆ, ಸೊ ಅಕಸ್ಮಾತ್ ಏನಾದರೂ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಬೈ ದ ಎಂಟಿಟಿ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ಯಾವುದೇ ರೀತಿ ರಿಸ್ಕ್ ಓರಿಯೆಂಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಓಕೆ, ಆವಾಗ ಅದು 100% ಕ್ವಾಲಿಟಿ ಓರಿಯೆಂಟೆಡ್ ಆಗಿದೆ ಅಂತ ತೊಗೋಬೋದು. ವರಾಸ್ ಅದು ಅದೇ ಹೇಳಿದ್ನಲ್ಲ, 2 ಕಡೆಯಿಂದ ಬಂದಿರುತ್ತೆ, ಒಂದು ಔಟ್ಸೈಡಿಂದನಾದರೂ ಬಂದಿರ್ಬೋದು ಅಥವಾ ಇನ್ಸೈಡಿಂದನಾದರೂ ಬಂದಿರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ನಾನು ಅದನ್ನು ವ್ಯೂ ಮಾಡಿ ಕ್ವಾಲಿಟಿನ ನಾನು ಡಿಸೈಡ್ ಮಾಡಬೇಕು, ಅವ್ರು ಡಿಸೈಡ್ ಮಾಡೋದಲ್ಲ. ಆ್ಯಂಡ್ ಥರ್ಡ್ ಒನ್, nature and dependent on the individual circumstances under which it is obtained. Yes, that is whether circumstances ಅಲ್ಲಿ ಎಂಟಿಟಿಯವರು ಆ ರೆಸ್ಪೆಕ್ಟಿವ್ ಪರ್ಸನ್ ಮೇಲೆ ಕಂಟ್ರೋಲ್ ಇತ್ತಾ ಅಥವಾ ಇಲ್ವಾ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದನ್ನೆಲ್ಲ ಒಂದೇ ಒಂದು ಲೈನಲ್ಲಿ ಕವರ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಅಪ್ರೋಪ್ರಿಯೇಟ್ನೆಸ್, ದ ಕ್ವಾಲಿಟಿ ಈಸ್ ಎನ್ಶೂರ್ಡ್ ವೆನ್ ದ ಆಡಿಟ್ ಎವಿಡೆನ್ಸ್ ಈಸ್ ಒಬ್ಟೈನ್ಡ್ ಫ್ರಮ್ ಆ್ಯನ್ ಔಟ್ಸೈಡೆಡ್ ಪರ್ಸನ್. That here the term outsided persons refers to audit evidence obtained from a person where such person is not under the control of the entity. ಓಕೆ, ಅಂಥದನ್ನು ನಾವು ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಡೈರೆಕ್ಟಾಗಿ ಎಂಟಿಟಿಯಿಂದನೇ ಬರ್ತಾ ಇದೆ ಅಂತ ಹೇಳಿದ್ರೆ ವಿ ಶುಡ್ ಬಿ ಕ್ವೈಟ್ ಕಾಷಿಯಸ್. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಎವಿಡೆನ್ಸಸ್ ಯಾವ್ಯಾವ ಥರ ಇರುತ್ತೆ, ಇಲ್ಲೇ ಇದೆ ನೋಡಿ, 3 ಥರ ಡಿಪೆಂಡಿಂಗ್ ಅಪಾನ್ ದ ನೇಚರು. ವಿಷುವಲ್ ಅಂದರೆ ಏನರ್ಥ, ಅದನ್ನು ನಾವು ಫಿಸಿಕಲಾಗಿ ನೋಡಿ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟಾಕು. ನೆಕ್ಸ್ಟು ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರೆ ನಾವು ಅದನ್ನು ಪೇಪರ್ಸಲ್ಲಿ ನೋಡಿಬಿಟ್ಟು ಕರೆಕ್ಟ್ ಅಥವಾ ರಾಂಗ್ ಅಂತ ಡಿಸೈಡ್ ಮಾಡ್ತೀವಿ. ಕೊಟ್ಟಿದ್ದಾರೆ ನೋಡಿ, ಲೋನ್ ಅಗ್ರಿಮೆಂಟು, ಸೇಲ್ ಬಿಲ್ಲು, ಇದೆಲ್ಲ. ಯಾಕೆಂದರೆ ಲೋನ್ ಅಗ್ರಿಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ, ಸೇಲ್ ಬಿಲ್ ಪ್ರಿಪೇರ್ ಮಾಡಬೇಕಾದ್ರೆ ವಿಲ್ ನಾಟ್ ಬಿ ಇನ್ ದಟ್ ಪೊಸಿಷನ್, ಅಂದರೆ ಆ ಟೈಮಲ್ಲಿ ನಾವು ಅಲ್ಲಿರಲ್ಲ, ವಿಲ್ ನಾಟ್ ಬಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಆಸ್ ಅ ರೀಸನ್ ಆಫ್ ದಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ the opportunity to see those documents and ensure that no errors has been committed. And third one is oral, ಅಂದರೆ ಕೆಲವೊಂದು ಸಲ
ನನಗೆ ಅದನ್ನು ವಿಷುವಲ್ ಆಗಿ ಕಣ್ಣಲ್ಲಿ ನೋಡೋದಕ್ಕೂ ಆಗಲ್ಲ. ಆ್ಯಂಡ್ ಸೆಕೆಂಡ್ ಒನ್, ಅದಕ್ಕೆ ಡಾಕ್ಯುಮೆಂಟ್ಸ್ ಇರಲ್ಲ. ಬಟ್ ಅದನ್ನು ನಾನು ಒಪ್ಕೋಬೇಕು ಯಾವುದ್ರ ಬೇಸಿಸ್ ಮೇಲೆ ಅವ್ರು ಹೇಳೋ ಮಾತಿಂದ. ಎಕ್ಸಾಂಪಲ್ ಅಲ್ಲೇ ಇದೆ, ವಿತ್ ರೆಸ್ಪೆಕ್ಟ್ ಟು ಟ್ರೆಂಡ್ಸ್ ಇನ್ ದ ಬಿಸ್ನೆಸ್. ಅಂದರೆ ಕೆಲವೊಂದು ಸಲ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸಲ ಅಂತ ಹೇಳ್ತೀವಿ, ವಾಟ್ ಡು ಕಾಲ್ ಇಟ್ ಆಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಸೇಲ್ಸ್ ಅನಲೈಸ್ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿ ಕ್ಯಾನ್ ಓನ್ಲಿ ಗೋ ಥ್ರೂ ದ ಓರಲ್ ಕಮ್ಯುನಿಕೇಷನ್ಸ್. ಓಕೆ, ಸೊ ಬೇಸಿಕಲಿ ಆಡಿಟ್ ಎವಿಡೆನ್ಸಸ್ಸು ಈ 3 ಟೈಪ್ಸ್ ಆಗಿ ತೊಗೋಬೋದು. ನೆಕ್ಸ್ಟ್ ಸೋರ್ಸಸ್ಸು ಆವಾಗಲೇ ಡಿಸ್ಕಸ್ ಮಾಡಿದ್ವಿ, ಏನು ಇಂಟರ್ನಲ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್. ಇಂಟರ್ನಲ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಕ್ರಿಯೇಟೆಡ್ ವಿತ್ ಇನ್ ದ ಕ್ಲೈಂಟ್ ಆರ್ಗನೈಸೇಷನ್, ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ವಿಲ್ ಬಿ ಎಕ್ಸ್ಟರ್ನಲ್. ಸೊ ಇಂಟರ್ನಲ್ ತೊಗೊಂಡ್ರೆ ಸೇಲ್ಸ್ ಬಿಲ್ ತೊಗೋಬೋದು, ಎಕ್ಸ್ಟರ್ನಲ್ ತೊಗೊಂಡ್ರೆ ಪರ್ಚೇಸ್ ಬಿಲ್ ತೊಗೋಬೋದು. ಹೌದಾ, ಸೇಲ್ಸ್ ಬಿಲ್ ಹೆಂಗೆ ಬೇಕಾದ್ರೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು, ಬಟ್ ಪರ್ಚೇಸ್ ಬಿಲ್ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಔಟ್ಸೈಡ್ ಪರ್ಸನ್ ಕೊಡ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎವಿಡೆನ್ಸಸ್, ಇದೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಮೂಲಿಯಾಗಿ ಇದೆ. ಬಟ್ ಅವಾಗಲೇ ಫಸ್ಟ್ 3 ಥಿಂಗ್ಸನ್ನು ನಾವು ಅವಾಗಲೇ ಓದಿದ್ದೀವಿ, ಅದಕ್ಕೋಸ್ಕರ ಇನ್ನೊಂದು ಸಲ ತೊಗೊಳ್ಳಲ್ಲ. 4th ಪಾಯಿಂಟ್ 1 ಯಾವುದು ರಿಲಯಬಿಲಿಟಿ, ಆವಾಗಲಿಂದ ಎಷ್ಟೊಂದು ಸಲ ರಿಪೀಟ್ ಮಾಡಿದ್ದೀನಿ. ಇಂಟರ್ನಲ್ ಸೋರ್ಸಸ್ಸಿಂದ ಬರೋದು ಲೆಸ್ ರಿಲಯಬಲ್ ಆಗಿರುತ್ತೆ, ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ ಬರೋದು ಮೋಸ್ಟ್ ರಿಲಯಬಲ್ ಆಗಿರುತ್ತೆ. ಓಕೆ, ನೆಕ್ಸ್ಟು information to be used as audit evidences and reliability of evidences. Okay, so when designing and performing the audit procedures, the auditor shall consider the relevance and reliability of the information to be used as an audit evidence. ಇಲ್ಲಿಂದ ನನಗೆ ಆಡಿಟ್ ಎವಿಡೆನ್ಸ್ ಸಿಕ್ಕಿದೆ, ಬಟ್ ಈಗ ಅದನ್ನು ನಾನು ಈಗ ನನಗೆ ಬೇಕಾಗಿರೋ ಆಡಿಟ್ ಎವಿಡೆನ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದರ ಪ್ರಕಾರ ಆಡಿಟ್ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡಿ ಈಗ ಫೈನಲ್ ಒಪಿನಿಯನ್ ಕೊಡೋದಕ್ಕಿಂತ ಮುಂಚೆ ಅದು ನನಗೆ ಏನಂತ ಹೇಳ್ತೀವಿ, ರೆಲೆವೆಂಟ್ ಆಡಿಟ್ ಎವಿಡೆನ್ಸು ಅಲ್ವೋ ಅನ್ನೋದನ್ನು ಸ್ಟಡಿ ಮಾಡಬೇಕು. ಫಸ್ಟ್ ಆಫ್ ಆಲ್ ರೆಲೆವೆನ್ಸಿ ಚೆಕ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಒನ್ ರಿಲಯಬಿಲಿಟಿ, ಅಂದರೆ ಹೌ ಮಚ್ ಟ್ರಸ್ಟ್ ಐ ಕ್ಯಾನ್ ಪ್ಲೇಸ್ ಆನ್ ಸಚ್ ಎವಿಡೆನ್ಸಸ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಬೇಸಿಕ್ಕಾಗಿ ಮೇಜರ್ ಬುಲೆಟಿನ್ಸ್ ಇದೆ. ಪಾಯಿಂಟ್ ನಂಬರ್ 1, the reliability of the audit evidence is increased when it is obtained from independent sources. So reliability ನಂದು ಯಾವಾಗ ಜಾಸ್ತಿ ಆಗುತ್ತೆ, when it is obtained from the outside sources, my reliability will increase, whereas reliability will decrease when it is obtained from the inside sources. Second one, the reliability of the audit evidences is generally generated internally is increased when the related accounts, including those over its preparation and maintenance imposed by the entity are effective. ಅಂದರೆ ಸೆಕೆಂಡ್ ಒನ್ನಲ್ಲಿ ಕೆಲವೊಂದು ಸಲ ನೀವು ಇಂಟರ್ನಲ್ಲಿ ತೊಗೊಂಡಿದ್ದೀರ ಅಂದಿದ್ದ ತಕ್ಷಣವೇ ಇಟ್ ಈಸ್ ನಾಟ್ ರಿಲಯಬಲ್ ಅಂತಲ್ಲ, ಅದರಲ್ಲೂ ರಿಲಯಬಿಲಿಟಿ ಆಗುತ್ತೆ ಆವಾಗ ವೆನ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಸ್ ಆರ್ ಸ್ಟ್ರಾಂಗ್. ಸೊ ಫಸ್ಟ್ ಒನ್ನಲ್ಲಿ ಹೇಳ್ತಾ ಇರೋದು ಆಡಿಟ್ ಎವಿಡೆನ್ಸು ಔಟ್ಸೈಡ್ ಡಿಪಾರ್ಟ್ಮೆಂಟಿಂದ ತೊಗೊಂಡ್ರೆ ನಿಮಗೆ ಮೋಸ್ಟ್ ರಿಲಯಬಲ್ ಆಗಿರುತ್ತೆ. ಸೆಕೆಂಡ್ ಒನ್ನಲ್ಲಿ ಹೇಳ್ತಾ ಇರೋದು ಆಡಿಟ್ ಎವಿಡೆನ್ಸು ಇಂಟರ್ನಲ್ಲಿ ತೊಗೊಂಡ್ರೂ ಮೋಸ್ಟ್ ರಿಲಯಬಲ್ ಆಗಿರುತ್ತೆ ಯಾವಾಗ, ಇಫ್ ಅಂಡ್ ಓನ್ಲಿ ಇಫ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇಸ್ ಸ್ಟ್ರಾಂಗ್. ಥರ್ಡ್ ಒನ್, ಆಡಿಟ್ ಎವಿಡೆನ್ಸನ್ನು ಪ್ರಿಪೇರ್ ಅಂದರೆ ತೊಗೋಬೇಕಾದ್ರೆ ಬೇಸಿಕಲಿ ಇಬ್ಬರು ಪರ್ಸನ್ಸ್ ಅದನ್ನು ಅರೈಸ್ ಮಾಡ್ಬೋದು. ನಂಬರ್ 1, ಆಡಿಟರ್ ಆರ್ ಸಮ್ ಅದರ್ ಪರ್ಸನ್. ನೋಡಿ, ಆಡಿಟ್ ಎವಿಡೆನ್ಸ್ obtained directly by the auditor is more reliable than the audit evidence obtained indirectly or by inference. ಯಾರಾದರೂ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಾಗೆ ನಾನೀಗ ಆಡಿಟ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕು. ಬೀಯಿಂಗ್ ಏನ್ ಆಡಿಟರ್ ನಾನೇ ಹೋಗ್ತೀನಿ ಫೀಲ್ಡಲ್ಲಿ ವರ್ಕ್ ಮಾಡಿ ನಾನೇ ಆಡಿಟ್ ಎವಿಡೆನ್ಸನ್ನು ವಿಜುವಲ್ ಆಗಿ ಅಥವಾ ಪ್ರಾಕ್ಟಿಕಲಿ ನೋಡಿ ಅರ್ಥ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀನಿ ಆಡಿಟ್ ಎವಿಡೆನ್ಸನ್ನು. ಸೊ ದಟ್ ಆಡಿಟ್ ಎವಿಡೆನ್ಸ್ ಕಲೆಕ್ಟೆಡ್ ಆರ್ ಪ್ರಿಪೇರ್ಡ್ ಬೈ ಮೀ physically will be having more priority as compared to audit evidence given by some other person. ಅಂದರೆ ನನ್ನ ಬದಲು ಬೇರೆ ಇನ್ಯಾರೋ ಕೆಲಸ ಮಾಡಿಬಿಟ್ಟು ಆಡಿಟ್ ಎವಿಡೆನ್ಸ್ನ ನನಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಗಿವನ್ ಸೆಕೆಂಡ್ ಪ್ರಿಯಾರಿಟಿ. ಯಾಕೆಂದರೆ ನನ್ನ ಕೆಲಸ ನನಗಿನ್ನ ಚೆನ್ನಾಗಿ ಬೇರೆಯವರು ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಬಿಕಾಸ್ ಆ ವರ್ಕ್ ಇಂಪಾರ್ಟೆನ್ಸು ಮತ್ತು ಆ ವರ್ಕ್ ಸ್ಟೈಲು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನೆಕ್ಸ್ಟ್, audit evidences is documentary form, whether paper, electronic or other medium, is more reliable than evidence obtained orally. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ಫಿಸಿಕಲ್ ಅಂದರೆ ಡಾಕ್ಯುಮೆಂಟರಿ ಎವಿಡೆನ್ಸಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಪ್ರಿಯಾರಿಟಿ ಆ್ಯಸ್ ಕಂಪೇರ್ಡ್ ಟು ದ ಓರಲ್ ಎವಿಡೆನ್ಸ್. ಓಕೆ, ನೆಕ್ಸ್ಟ್, ಆಡಿಟ್ ಎವಿಡೆನ್ಸ್ ಪ್ರೊವೈಡೆಡ್ ಬೈ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಎಸ್, ಇಲ್ಲಿ ಅಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ, ಅಲ್ಲೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರೀಬೋದು. ಏನು ಅಂತ ಹೇಳಿದ್ರೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ audit will be treated as a very good audit evidence as compared to photocopy audit evidence, xeroxes. ಅದಕ್ಕಿಂತ ಒರಿಜಿನಲ್ ಇದ್ದರೆ ನಿಮ್ಮ ಹತ್ರ ತುಂಬ ಒಳ್ಳೆಯದು. ನೆಕ್ಸ್ಟ್, ಆ್ಯಂಡ್ ಆಲ್ಸೋ ಅದನ್ನು ನಾವು ಅಷ್ಟು ಸಿಂಪಲ್ಲಾಗಿ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಯಾವುದಾದ್ರೂ ಒಂದು ಸೇಲ್ ಡೀಡು,
ಲೋನ್ ಅಗ್ರಿಮೆಂಟ್ಸು ಇದೆಲ್ಲನೂ ನಾವು ಅವ್ರಿಗೆ ಒರಿಜಿನಲ್ ಕಾಪಿ ನಮಗೆ ಕೊಡಿ ಅಂತ ಕೇಳೋದಕ್ಕಾಗಲ್ಲ. ಬಟ್ ವ್ಯೂ ಮಾಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಒರಿಜಿನಲ್ ವ್ಯೂ ಮಾಡಬೇಕು. ಈಗ ನೀವು ಆರ್ಟಿಕಲ್ಸ್ಗೆ ನೆಕ್ಸ್ಟ್ ಹೋದಾಗ ನೀವು ಹೋಗ್ತೀರಾ, ಅಲ್ಲಿ ಹೋದಾಗ ನಿಮಗೆ ಯಾವುದೋ ಒಂದು ಅವರು ಕಾರ್ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫಿಕ್ಸ್ಡ್ ಅಸೆಟ್ಸಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಮತ್ತು ಇನ್ನು ಯಾವುದೋ ಒಂದು ಬೈಕ್ ಪರ್ಚೇಸ್ ಮಾಡಿದ್ದೀವಿ, ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಜೆರಾಕ್ಸ್ ಕಾಪೀಸ್ ತೊಗೊಂಬಂದು ತೋರಿಸ್ತಾರೆ. ವೆನ್ ಯು ಆರ್ ಟೇಕಿಂಗ್ ದ ಕಾಪೀಸ್ ಆಫ್ ದಟ್ ಆಡಿಟ್ ಎವಿಡೆನ್ಸಸ್, ಟೇಕ್ ಇಟ್ ಇನ್ ಎ ಜೆರಾಕ್ಸ್ ಫಾರ್ಮ್, ಅದೇನು ಚೇಂಜ್ ಇಲ್ಲ, ಯಾಕೆಂದರೆ ಅವ್ರು ಒರಿಜಿನಲ್ ಕಾಪೀಸ್ ಕೊಡಲ್ಲ. ಬಟ್ ವೆನ್ ಯು ಆರ್ ವ್ಯೂವಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ವ್ಯೂ ಇಟ್ ಆ್ಯಸ್ ಎನ್ ಒರಿಜಿನಲ್ ಡಾಕ್ಯುಮೆಂಟ್. ಕಂಪನಿ ಕಡೆಯಿಂದ ಅಥವಾ ಸೆಲ್ಲರ್ ಏನು ಡೀಡ್ ಕೊಟ್ಟಿರ್ತಾರೆ ಅದನ್ನೇ ನೀವು ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ತೊಗೋಬೇಕು. ಓಕೆ, ನೆಕ್ಸ್ಟ್ ರೈಟ್. ಈಗ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಕಂಟೆಂಟ್. ಇನ್ನೇನು ಜಾಸ್ತಿ ಇಲ್ಲ ಇದರಲ್ಲಿ. ಸೊ ಇದರಲ್ಲಿರೋ ಲಾಸ್ಟ್ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಒಂದೇ ನಿಮಿಷ, ನೋ wait, there are still certain things. When information to be used as an audit evidence has been prepared using the work of a management expert, the auditor shall. ಓಕೆ, ಸೊ ಈಗ ಒನ್ ಮೋರ್ ಥಿಂಗ್, ಇಲ್ಲೂ ಒಂದು ಕೇಸ್ ಲಾಸ್ ನಿಮಗೆ ರೈಸ್ ಆಗುವಂಥ ಚಾನ್ಸ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ಆಡಿಟ್ ಎವಿಡೆನ್ಸಸ್ಸು ಎಲ್ಲನೂ ನೀವೇ ಪ್ರಿಪೇರ್ ಮಾಡ್ತೀರಾ ಅಂತ ಆಗಲ್ಲ. ಆದರೆ ಕೆಲವೊಂದು ಸಲ, ಇದು ನಾವು ಫಸ್ಟ್ ಚಾಪ್ಟ್ರಲ್ಲೂ ಡಿಸ್ಕಸ್ ಮಾಡಿದ್ದೀವಿ, ಏನದು ಕೆಲವೊಂದು ಎಲ್ಲ ವರ್ಕನ್ನು ನೀವೇ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಸಮ್ಟೈಮ್ಸ್ ಯು ಶುಡ್ ಆರ್ ಯು ಮೇ ಹ್ಯಾವ್ ಟು ರಿಲೈ ಅಪಾನ್ ಸಮ್ ಅದರ್ ಪರ್ಸನ್ ಇನ್ ಆರ್ಡರ್ ಟು ಗೆಟ್ ದಟ್ ವರ್ಕ್ ಡನ್. ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ನಾನು ಗೋಲ್ಡ್ ಕೇಸ್ ಕೊಟ್ಟಿದ್ದೆ, ಮತ್ತು ಅದೇ ಥರನೇ ಯಾರೋ ಒಬ್ಬರು ಸಾಲ ತೊಗೊಳೋದಕ್ಕೆ ಲ್ಯಾಂಡ್ ಪ್ಲೆಡ್ಜ್ ಮಾಡಿರ್ತಾರೆ, ಆ ಲ್ಯಾಂಡ್ ವ್ಯಾಲ್ಯೂಯೇಷನ್ಗೆ ಸರ್ಟಿಫೈಡ್ ಇಂಜಿನಿಯರ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಆ ಕೇಸಲ್ಲಿ ನೀವು ಒಬ್ಬ ಎಕ್ಸ್ಪರ್ಟ್ ಮೇಲೆ ರಿಲೈ ಆಗ್ತಾಯಿದ್ದೀರ. ಬಟ್ ಆ ಎಕ್ಸ್ಪರ್ಟ್ ಮೇಲೆ ನೀವು ರಿಲೈ ಆಗಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಸರ್ಟನ್ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, evaluate the competence, capabilities and objectives of that expert. ಅಂದರೆ ನಂಬರ್ 1, ಈಗ ಅಲ್ಲಿ 2 ಥರ ಕೇಸ್ ಇದೆ. ಏನು ಅಂತ ಹೇಳಿದ್ರೆ, ವ್ಯಾಲ್ಯೂಯೇಷನ್ನ ಮ್ಯಾನೇಜ್ಮೆಂಟ್ ಅವರೇ ಮಾಡಿಸಿರ್ಬೋದು ಎಕ್ಸ್ಪರ್ಟ್ ಕಡೆಯಿಂದ, ಇಲ್ಲ ಅಂತ ಹೇಳಿದ್ರೆ ನೀವೀಗ ಬೀಯಿಂಗ್ ಎನ್ ಆಡಿಟರ್ ನೀವು ವ್ಯಾಲ್ಯೂಯೇಷನ್ ಮಾಡ್ಬೋದು ನಿಮಗೆ ಪರಿಚಯ ಇರೋ ಎಕ್ಸ್ಪರ್ಟ್ ಕಡೆಯಿಂದ. ಸೊ ನೀವು ಮಾಡಿಸ್ತೀರಾ ಅಂತ ಹೇಳಿದ್ರೆ ಇದನ್ನೆಲ್ಲ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ನೀವೇ ಆಟೋಮೆಟಿಕ್ಕಾಗಿ ಮಾಡಿಸ್ತೀರಾ. You will be aware of all these situations and conditions. Whereas if the expert has been appointed by the management and that work is performed by such expert, then you have to make sure that all these conditions has been complied with. What are the conditions? Number 1, evaluate the competence, capabilities and objectives of that expert. Number 1, ಆ ರೆಸ್ಪೆಕ್ಟಿವ್ ಎಕ್ಸ್ಪರ್ಟ್ಗೆ ಆ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ he is having such capability to perform that work. ಯಾಕೆಂದರೆ ಕೆಲವರು ಆ ಪ್ರೊಫೆಷನಲ್ಲಿ ಸ್ಟಡಿ ಮಾಡಿದ್ರೂ ಅವ್ರಿಗೆ ಆ ಕೇಪಬಿಲಿಟೀಸ್ ಇಲ್ದಿರೋ ಚಾನ್ಸಸ್ಸು ಇರುತ್ತೆ. ಅಂದರೆ ಅರ್ಥ, ರಿಸೀವಿಂಗ್ ದ ಅಮೌಂಟ್ ದೇ ವಿಲ್ ಮ್ಯಾನಿಪುಲೇಟ್ ದ ಡೇಟಾ ಆ್ಯಸ್ ಆ್ಯಂಡ್ ಅಂತ ಹೇಳ್ತೀವಿ, ಹವೆವರ್ ರಿಕ್ವೈರ್ಡ್ ಬೈ ದ ಮ್ಯಾನೇಜ್ಮೆಂಟ್ ಆರ್ ಎಂಟಿಟಿ. ಅವ್ರು ಹೇಗೆ ಹೇಳ್ತಾರೆ ಆ ಥರ ಪ್ರಿಪೇರ್ ಮಾಡೋ ಕೇಸಸ್ ಇರುತ್ತೆ. ಸೊ ಅವ್ನು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿದಾನ, ಆ ರೆಸ್ಪೆಕ್ಟಿವ್ ಕೇಪಬಿಲಿಟೀಸು ಮತ್ತು ಆಬ್ಜೆಕ್ಟಿವ್ನೆಸ್ ಅವ್ನಿಗಿದೆಯಾ ಅದೆಲ್ಲ ನಾವು ಚೆಕ್ ಮಾಡಬೇಕು. ಸೆಕೆಂಡ್ 1, obtaining an understanding of the work of that expert, and also you should ask that person how it has been done. Such person should be able to explain the process done. ಯಾವ ಥರ ಲೈವ್ ಆಗಿದೆ ಅಂದರೆ ಕ್ಲಿಯರ್ ಕಟ್ಟಾಗಿ ಅವ್ರು ಅನಲೈಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಇರಬೇಕು. ಥರ್ಡ್, C, evaluate the appropriateness of the expert's work as audit evidence for the relevant assertions. ಅಸರ್ಷನ್ಸ್ ಅಂತ ಹೇಳಿದ್ರೆ ಗಿವಿಂಗ್ ದ ಜಡ್ಜ್ಮೆಂಟ್ಸ್ ಅಟ್ ದ ಫೈನಲ್ ಲೆವೆಲ್. ಓಕೆ, ಇದನ್ನು ಆಡಿಟರ್ ಮಾತ್ರ ಮಾಡ್ತಾರೆ, ಆಡಿಟ್ ಸ್ಟಾಫ್ ಮಾಡಲ್ಲ. ಅದನ್ನೇ ನಾವು ಅಸರ್ಷನ್ಸ್ ಅಂತ ಆಡಿಟಿಂಗ್ ಟರ್ಮ್ಸಲ್ಲಿ ಹೇಳ್ತೀವಿ. ಸೊ ಈ ಫೈನಲ್ ಜಡ್ಜ್ಮೆಂಟಲ್ಲಿ ಅದನ್ನು ನಾನೀಗ ಟ್ರೀಟ್ಮೆಂಟ್ ಮಾಡಬೇಕು ಬೇಡವೋ ಅನ್ನೋದು ಫೈನಲ್ ಆಡಿಟರ್ ಡಿಸೈಡ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ಫಸ್ಟ್ 2 ಪಾಯಿಂಟ್ಸ್. ಅಂದರೆ ಅವನು ಯಾವ ಥರ ಅವನು ಪ್ರಿಪೇರ್ ಮಾಡಿದ್ದಾನೆ ಆ್ಯಂಡ್ ಆಲ್ಸೋ ಅವನಿಗೆ ಎಷ್ಟು ಕೇಪಬಿಲಿಟಿ ಇದೆ ಅದರ ಬೇಸಿಸ್ ಮೇಲೆ. ಜಸ್ಟ್ ಯಾರೋ ಒಬ್ಬ ಔಟ್ಸೈಡ್ ಪರ್ಸನ್ನು ಅದನ್ನು ಹೇಳಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅದನ್ನು ಬ್ಲೈಂಡಾಗಿ ಬಿಲೀವ್ ಮಾಡಬೇಕು ಅನ್ನೋದೇನಿಲ್ಲ. ದಟ್ ಈಸ್ ನಂಬರ್ 1. ಗೊತ್ತಿದೆ ಅಲ್ವಾ ಕ್ಯಾರೆಕ್ಟರಿಸ್ಟಿಕ್ಕು, the auditor should be having a special characteristic of questioning ability. ಏನೇ ಇದ್ರೂ ಅದನ್ನು ಕ್ವಶನ್ ಮಾಡಿ ಅದನ್ನು ಒಪ್ಕೊಳ್ಳೋವಂಥ ಕೇಪಬಿಲಿಟಿ ಅವನಿಗಿರಬೇಕು ಅಂತ ಅದಕ್ಕೆ ನಾವು ಹೇಳೋದು.
And third one, when using the information produced by the entity, the auditor shall evaluate whether the information is sufficiently reliable for the auditor's purpose. Simple thing. ಇದು ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನು ಅಕಸ್ಮಾತ್ ಏನಾದರೂ ಎಂಟಿಟಿಯವರು ಕೆಲವೊಂದು ಆಡಿಟ್ ಎವಿಡೆನ್ಸಸ್ನ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಅನಲೈಸ್ ಆ್ಯಂಡ್ ಡಿಸೈಡ್ ವೆದರ್ ಸಚ್ ಆಡಿಟ್ ಎವಿಡೆನ್ಸಸ್ ಶುಡ್ ಬಿ ಟೇಕನ್ ಇನ್ ಆರ್ಡರ್ ಟು ಫ್ರೇಮ್ ಆ್ಯನ್ ಒಪಿನಿಯನ್. ಅದನ್ನು ನಾವು ಯಾವ ಥರ ಡಿಸೈಡ್ ಮಾಡ್ತೀವಿ, ಹೇಗೆ ಬಂದಿದೆ, ಯಾವ ಥರ ಜನ್ರೇಟ್ ಆಗಿದೆ, ಎಷ್ಟು ಕಂಟ್ರೋಲ್ಡ್ ಓರಿಯೆಂಟೆಡ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಆದಮೇಲೆ ಇಲ್ಲಿ ಒನ್ ಮೋರ್ ಥಿಂಗ್, ಇನ್ನೂ ಒಂದನ್ನು ನಾವು ಡಿಸ್ಕಸ್ ಮಾಡಬೇಕು. ಇಲ್ಲೊಂದು ಹೈಲೈಟ್ ಮಾಡೋಕ್ಕೆ ಮರೆತು ನಾನು. ಐ ಟೇಕ್ ಇಟ್ ಹಿಯರ್. ನಂಬರ್ 1, ಇಲ್ಲಿ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಎಕ್ಸ್ಪರ್ಟ್ ಕೊಟ್ಟಿರೋಂಥ ಆಡಿಟ್ ಎವಿಡೆನ್ಸಸ್ನ ನಾವು ಯಾವ ಥರ ಡಿಸ್ಕಸ್ ಮಾಡ್ತೀವಿ ಅಂತ. If that expert is appointed by management, we will discuss here. 500 ಡಿಸ್ಕಸ್ ಮಾಡ್ತೀವಿ. ಅದೇ ಅದನ್ನು ಮ್ಯಾನೇಜ್ಮೆಂಟ್ ಅವ್ರು ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಈಗ ನಾನು ಬೀಯಿಂಗ್ ಎನ್ ಆಡಿಟರ್ ನಾನೀಗ ಅವನ್ನ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಹೊಸದಾಗಿ ಅವನ ಹತ್ರ ನಾನು ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಚ್ ಎಕ್ಸ್ಪರ್ಟ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಆಡಿಟರ್ ಆ್ಯಂಡ್ ಇಟ್ ವಿಲ್ ಬಿ ಕವರ್ಡ್ ಇನ್ SA 620. ಇಲ್ಲಿ ಕವರ್ ಆಗಲ್ಲ. ಅರ್ಥ ಆಯಿತಾ? ಇಲ್ಲಿ ಕವರ್ ಮಾಡ್ತಿರೋದು ನಾವು ಎಕ್ಸ್ಪರ್ಟು ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪಾಯಿಂಟ್ಮೆಂಟ್ ಆಗಿರೋರನ್ನ ಮಾತ್ರ. ಅಕಸ್ಮಾತ್ ಏನಾದರೂ ಆಡಿಟರ್ ಎಕ್ಸ್ಪರ್ಟ್ನ ಅಪಾಯಿಂಟ್ಮೆಂಟ್ ಮಾಡಿ ಅವನು ಆಡಿಟ್ ಎವಿಡೆನ್ಸಸ್ನ ಗೇನ್ ಮಾಡ್ಕೊಂಡ ಅಂದರೆ ಇಟ್ ವಿಲ್ ಬಿ ಕವರ್ಡ್ ಇನ್ 620. ಓಕೆ, ಇದೆಲ್ಲ ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಮೈಂಡಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಇನ್ಕನ್ಸಿಸ್ಟೆನ್ಸಿ ಇನ್ ಆರ್ ಡೌಟ್ಸ್ ಓವರ್ ದ ರಿಲಯಬಿಲಿಟಿ ಆಫ್ ದ ಆಡಿಟ್ ಎವಿಡೆನ್ಸಸ್. ಸೊ ಈಗ ನೀವು ಯಾವುದಾದ್ರೂ ಕೆಲವೊಂದು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡ್ತೀರಾ. ಸೊ ಆ ಆಡಿಟ್ ಎವಿಡೆನ್ಸಸ್ ನೀವು ಕಲೆಕ್ಟ್ ಮಾಡಾದಮೇಲೆ ಅದನ್ನು ನೀವು ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಒಪಿನಿಯನ್ ಫ್ರೇಮ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಬೀಯಿಂಗ್ ಎನ್ ಆಡಿಟರ್, ಇಟ್ ಈಸ್ ಯುವರ್ ಫೈನಲ್ ಡಿಸಿಷನ್ ಬಿಕಾಸ್ ಯು ಆರ್ ಇಂಡಿಪೆಂಡೆಂಟ್ ಇನ್ ದಟ್ ಕೇಸ್. ಸೊ ಅಲ್ಲಿ ಕೆಲವೊಂದು ಸಲ ನಿಮಗೆ ಸಿಕ್ಕಿರೋಂಥ ಆಡಿಟ್ ಎವಿಡೆನ್ಸಸ್ಸು ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ಅಥವಾ ರಿಲಯಬಿಲಿಟಿ ಕಮ್ಮಿ ಇರುತ್ತೆ, ಡೌಟ್ಸ್ ತುಂಬ ಜಾಸ್ತಿ ರೈಸ್ ಆಗ್ತಾಯಿದೆ ಅಂತ ಹೇಳಿದ್ರೆ, ವಾಟ್ ಯು ಆರ್ ಸಪೋಸ್ ಟು ಡೂ, ವೆರಿ ಸಿಂಪಲ್ ಥಿಂಗ್, ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವುದಾದ್ರೂ ಅಡಿಷ್ನಲ್ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡಬೇಕು. ಯು ಶುಡ್ ಪರ್ಫಾರ್ಮ್ ಅಡಿಷ್ನಲ್ ಪ್ರೊಸೀಜರ್ಸ್ ಅಂದರೆ ಡಿಫ್ರೆಂಟ್ ವೇಯಲ್ಲಿ ಅಥವಾ ಡಿಫ್ರೆಂಟ್ ಪ್ರೊಸೀಜರ್ಸ್ನ ನೀವು ಅಪ್ಲೈ ಮಾಡಿ ಅದರ ಟ್ರೂತ್ನೆಸ್ ಅಥವಾ ಫಾಲ್ಸ್ನೆಸ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಆ್ಯಂಡ್ ಆಲ್ಸೋ ಅದೆಲ್ಲ ಮಾಡಾದ್ಮೇಲೂ ಇವನ್ ಇಫ್ ನೋಡಿ ABC ಒನ್ಸ್ ಆಲ್ರೆಡಿ ಆಡಿಟ್ ಎವಿಡೆನ್ಸಸ್ obtained from one source is inconsistent with obtained from the other source. ಎಸ್, ಅಂದರೆ ಕೆಲವೊಂದು ಸರಿ ನೀವು ಇನ್ಕನ್ಸಿಸ್ಟೆನ್ಸಿ ಯಾವಾಗ ರೇಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕಂಪನಿಲಿ ದೇರ್ ಆರ್ 2 ಬ್ರಾಂಚಸ್ ಆರ್ 2 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಅವೆರಡರ ಮಧ್ಯೆ ಟ್ರಾನ್ಸಾಕ್ಷನ್ ನಡೆದಿರುತ್ತೆ, ಬಟ್ ಆ ಡಿಪಾರ್ಟ್ಮೆಂಟ್ಸ್ ಅಥವಾ ಬ್ರಾಂಚಸ್ ಕೊಡುವಂಥ ಇನ್ಫಾರ್ಮೇಷನ್ನು ಒಂದು ಮತ್ತು ಇನ್ನೊಂದು ಆಲ್ ಟುಗೆದರ್ ಡಿಫ್ರೆಂಟ್ ಇರುತ್ತೆ. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ಕನ್ಸಿಸ್ಟೆಂಟ್. ಸೊ ಆ ಟೈಮಲ್ಲಿ ಸೆಕೆಂಡ್ ಒನ್ ದ ಆಡಿಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಇರ್ಬೋದು, ಆರ್ ಸೆಕೆಂಡ್ ಒನ್ ದೇರ್ ಮೇ ಬಿ ಡೌಟ್ಸ್ ಓವರ್ ದ ರಿಲಯಬಿಲಿಟಿ. ಸೊ ಆಡಿಟರ್ ಈಸ್ ನಾಟ್ ಗೆಟಿಂಗ್ ಟ್ರಸ್ಟ್ ವರ್ತಿನೆಸ್, ಅವ್ರಿಗೆ ಬಂದಿರೋವಂಥ ಆಡಿಟ್ ಎವಿಡೆನ್ಸಸ್ ಮೇಲೆ ರಿಲೈ ಮಾಡಬೇಕು ಅಂತ ಅನಿಸಲ್ಲ. ಸೊ ಈ ಥರ ಇದ್ದಾಗ ವಾಟ್ ಈಸ್ ಸಪೋಸ್ ಟು ಡೂ, ವೆರಿ ಸಿಂಪಲ್ ಥಿಂಗ್, the auditor should determine what modifications or additions to audit procedures are necessary to resolve the matter and shall consider the effect of the matter, if any, on the other aspects of the audit. Final ಆಗಿ if he is able to resolve the matter on himself, ಅಂದರೆ ಅವರೇ ಆಲ್ಟರ್ನೇಟ್ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡಿ ಅದನ್ನು ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ಅದನ್ನು ಎಲ್ಲಾದರೂ ಒಂದು ಕಡೆ ಬರೆದು ವರ್ಕಿಂಗ್ ಪೇಪರ್ಸಲ್ಲಿ ಮುಗಿಸ್ಬೋದು. ಇಲ್ಲ ಇದನ್ನು ಮಾಡೋದಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಹೇಳಿದ್ರೆ ಆಡಿಟ್ ರಿಪೋರ್ಟಲ್ಲಿ ಏನು ಮಾಡಬೇಕು, ಕ್ವಾಲಿಫೈಡ್ ಒಪಿನಿಯನ್ ಅಂದರೆ ನೆಗೆಟಿವ್ ಫೀಡ್ಬ್ಯಾಕನ್ನು ಕೊಡಬೇಕಾಗತ್ತೆ. ಸೊ ಲಾಸ್ಟಲ್ಲಿ ನಾನು ಹೈಲೈಟ್ ಮಾಡಿದ್ದೀನಲ್ಲ, ಈ ಪಾಯಿಂಟಲ್ಲಿ ನಾವು ಹೇಳ್ತಾ ಇರೋದು ಆಡಿಟ್ ರಿಪೋರ್ಟಲ್ಲಿ ಬರೆದು ಎಂಡ್ ಮಾಡಬೇಕು ಅಂತ. ಸೊ ಇದನ್ನು ನಾವೆಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಎಸ್ 705. ಸೊ ಅಲ್ಲಿ ನಾವು ಯಾವ್ಯಾವ ಟೈಮಲ್ಲಿ ನಮ್ಮ ಆಡಿಟ್ ರಿಪೋರ್ಟನ್ನು ಮಾಡಿಫೈ ಅಂದರೆ ನೆಗೆಟಿವ್ ಐಟಮ್ಸನ್ನು ಆ್ಯಡ್ ಮಾಡ್ತೀವಿ ಅನ್ನೋದು ಅಲ್ಲಿ ಓದ್ತೀವಿ. ಸೊ ಇಟ್ ಈಸ್ ಇಲ್ಲೂ ನೀವು ಬರೀಬೇಕಾದ 705 ಡಿಸ್ಕಸ್ ಮಾಡಿದ್ರೂ ಇಲ್ಲಿ ಅದನ್ನು ಬರೀಬೇಕು. ಸೊ whenever there is inconsistency or doubts or the reliability of the audit evidences, initially the auditor will try to resolve it by performing alternative procedures. If he is not able to resolve those items, then he will modify the opinion on the financial statements, and he will be giving negative feedback. Okay, yes. Next,
ಆಡಿಟ್ ಪ್ರೊಸೀಜರ್ಸ್ ಅಂದರೆ ಅರ್ಥ. ಈಗ ನಾವಿಲ್ಲಿ ಆಡಿಟ್ ಎವಿಡೆನ್ಸಸ್ ಅಂದರೆ ಏನು ಅಂತ ಗೊತ್ತಾಯಿತು, ಯಾವ್ಯಾವ ಥರ ಆಡಿಟ್ ಎವಿಡೆನ್ಸಸ್ ಇದೆ ಅಂತಲೂ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದಿಸ್. ಇದರಲ್ಲಿ ನಾವೀಗ ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡೋದಕ್ಕೆ ನಾವು ಯಾವ್ಯಾವ ಪ್ರೊಸೀಜರ್ಸ್ನ ಸ್ಟಡಿ ಮಾಡಬೇಕು. ಸೊ ಇನ್ ದಿಸ್ ಚಾಪ್ಟರ್ ನಿಮಗೆ ಇನ್ ದಿಸ್ ಚಾರ್ಟ್ ಯು ವಿಲ್ ಕಮ್ ಅಕ್ರಾಸ್ ದಟ್ ಯು ನೀಡ್ ಟು ಪರ್ಫಾರ್ಮ್ 2 ಪ್ರೊಸೀಜರ್ಸ್. ಆಡಿಟ್ ಎವಿಡೆನ್ಸಸ್ಸಲ್ಲಿ ಏನೇನಿದೆ, ನಂಬರ್ 1 ರಿಸ್ಕ್ ಅಸೆಸ್ಮೆಂಟ್ ಪ್ರೊಸೀಜರ್ಸು. ಸೊ ಫಸ್ಟ್ ಆಫ್ ಆಲ್ ವಾಟ್ ಯು ಆರ್ ಸಪೋಸ್ ಟು ಡೂ, ಇಲ್ಲಿ ಕೆಳಗಡೆ ನಿಮಗೆಲ್ಲ ಇನ್ ಡೀಟೇಲ್ ಆಗಿ ಇದೆ, ಅಲ್ಲೇ ತೊಗೊಳ್ಳೋಣ, ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ರಿಸ್ಕ್ ಅಸೆಸ್ಮೆಂಟ್ ಪ್ರೊಸೀಜರ್ಸ್. ಸೊ ಈ ರಿಸ್ಕ್ ಅಸೆಸ್ಮೆಂಟ್ ಪ್ರೊಸೀಜರ್ಸಲ್ಲಿ ಇದೆ, ಇಟ್ ರೆಫರ್ to the audit procedures performed to obtain an understanding of the entity and its environment, including the entity's internal control. ಅಂದರೆ ಅರ್ಥ, ಫಸ್ಟ್ ನೀವು ಆಡಿಟ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಯು ಶುಡ್ ಗೋ ಆ್ಯಂಡ್ ಸ್ಟಡಿ ದಟ್ ಎಂಟಿಟಿ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಆಲ್ಸೋ ಅದರ್ ಐಟಮ್ಸ್ ಆ್ಯಂಡ್ ಮೇಕ್ ಶೂರ್ ದಟ್ ವಾಟ್ ಆರ್ ದ ರಿಸ್ಕ್ ಇನ್ವಾಲ್ವ್ಮೆಂಟ್ ಇನ್ ದಟ್ ಎಂಟಿಟಿ, ವಾಟ್ ಈಸ್ ದ ಡಿಗ್ರಿ ಆಫ್ ರಿಸ್ಕ್ ಓರಿಯೆಂಟೆಡ್. ಯಾಕೆ ಅಂತ ಹೇಳಿದ್ರೆ ನೀವು ಡಿಗ್ರಿ ಆಫ್ ರಿಸ್ಕ್ ಎಷ್ಟು ಜಾಸ್ತಿ ಇರುತ್ತೆ, ನೀವು ಮಾಡಬೇಕಾಗಿರೋಂಥ ಪ್ರೊಸೀಜರ್ಸು ಅಷ್ಟೇ ಜಾಸ್ತಿ ಆಗುತ್ತೆ, ಹೌದಾ. ಆ್ಯಂಡ್ ಆಲ್ಸೋ ವಿಲ್ ಬಿ ಸ್ಟಡಿಂಗ್ ಇಂಟರ್ನಲ್ ಕಂಟ್ರೋಲ್. ಇಲ್ಲೂ ಅಷ್ಟೇ. ಕಂಪ್ಲೈನ್ಸ್ ಪ್ರೊಸೀಜರ್ಸ್ ಆರ್ ಪರ್ಫಾರ್ಮ್ ಟು ಚೆಕ್ ಡಿಸೈನಿಂಗ್, ಆಪರೇಟಿಂಗ್ ಎಫೆಕ್ಟಿವ್ನೆಸ್ ಆ್ಯಂಡ್ ಕಂಟಿನ್ಯೂಟಿ ಆಫ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಸೊ ಇಲ್ಲಿ ನೀವು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ನ ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ತೀರಾ. ಇನ್ ಡೀಟೇಲ್ ಆಗಿ ಚೆಕ್ ಮಾಡಬೇಕಾದ್ರೆ 3 ಪಾಯಿಂಟ್ಸ್ ಚೆಕ್ ಮಾಡಬೇಕು. ಏನು, ಎಕ್ಸಿಸ್ಟೆನ್ಸು, ಆಪರೇಟಿಂಗು, ಕಂಟಿನ್ಯೂಟಿ. ನಂಬರ್ 1 ಹೌ ಡಸ್ ಇಟ್, ಫಸ್ಟ್ ಒನ್ ಎಕ್ಸಿಸ್ಟ್ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇದೆಯಾ, ಅದು ಜ್ಞಾಪಕಕ್ಕೆ ಇಟ್ಕೋಬೇಕು. ನಂಬರ್ 2 ಇದೆ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಏನು ಕಂಡಕ್ಟ್ ಮಾಡಬೇಕು, ಆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆಯಾ. ಆ್ಯಂಡ್ ನಂಬರ್ 3 ಕಂಟಿನ್ಯೂಟಿ, ಆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ಎಫೆಕ್ಟಿವ್ ಆಗಿ ರೌಂಡ್ ದ ಕ್ಲಾಕ್ ಹೋಲ್ ಇಯರ್ ವರ್ಕ್ ಆಗುತ್ತಾ, ಅಥವಾ ಎಫೆಕ್ಟಿವ್ನೆಸ್ ಓನ್ಲಿ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಮಾತ್ರ ಇರುತ್ತಾ. ಸೊ ಇದನ್ನು ಚೆಕ್ ಮಾಡ್ಕೋಬೇಕು. ಸೊ ಕಂಪ್ಲೈನ್ಸ್ ಪ್ರೊಸೀಜರ್ಸಲ್ಲಿ ಯು ವಿಲ್ ಬಿ ಸ್ಟಡಿಂಗ್ ಅಬೌಟ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್, and in that internal control system you will be studying about existence of the internal control system, effectiveness of the internal control system, and continuity of that effectiveness of the internal control system around the clock whole year. Okay, yes. Next to substantive procedures, right. ಇಲ್ಲಿ ಆ್ಯಕ್ಚುಲ್ ಆಗಿ ನಿಮಗೆ 2 ಥರ ಪ್ರೊಸೀಜರ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಇದನ್ನು ನಾನು ನಿಮಗೆ ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಇದೆಲ್ಲ ಹೇಳ್ತೀನಿ. ಅದಾದಮೇಲೆ ನಿಮಗೆ ಅಲ್ಲಿ 2 ಟೈಪ್ಸ್ ಇರುತ್ತೆ, ಅದೇನು ಅಂತ ನಿಮ್ಗೆ ಹೇಳ್ತೀನಿ ನಾನು. ಬೇಸಿಕಲಿ ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಅಂದರೆ ಏನರ್ಥ, ಇಟ್ ರೆಫರ್ಸ್ ಟು perform to check completeness, accuracy and validity of the transactions and balances, and auditors perform substantial procedures in the respect of the following assertions relating to data produced by accounting system. So substantial procedures ಅಂತ ಹೇಳಿದ್ರೆ ನಾವು ಏನೇನು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿದ್ದೀವಿ ಅದೆಲ್ಲನೂ ಕರೆಕ್ಟ್ ಆಗಿದೆಯಾ, ಆ್ಯಕ್ಯುರೇಟ್ ಆಗಿದೆಯಾ ಅಥವಾ ವ್ಯಾಲಿಡ್ ಆಗಿದೆಯಾ ಅಂತ ನೋಡೋದಕ್ಕೆ ಪರ್ಫಾರ್ಮ್ ಮಾಡುವಂಥ ಪ್ರೊಸೀಜರ್ಸು. ಸೊ ಬೇಸಿಕಲಿ ಇಲ್ಲಿ ನಮಗೆ 2 ಪ್ರೊಸೀಜರ್ಸ್ ಇರುತ್ತೆ. ಒಂದನ್ನು ನಾವು ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಅಂತೀವಿ, ಇನ್ನೊಂದನ್ನು ನಾವು ಅನಾಲಿಟಿಕಲ್ ಪ್ರೊಸೀಜರ್ಸ್ ಅಂತೀವಿ. ಅದನ್ನು ನೀವು ಬೇರೆ ಸ್ಟ್ಯಾಂಡರ್ಡ್ಸ್ ಅನ್ನೋ ಡೀಟೇಲ್ನ ಓದಿರ್ತೀರ, ಬಟ್ ಜಸ್ಟ್ ಇಲ್ಲಿ ನಿಮಗೊಂದು ಗ್ಲಿಮ್ಸ್ ಕೊಟ್ಟಿರ್ತೀನಿ. ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ದಿಸ್ ಪ್ರೊಸೀಜರ್ಸ್ ಆರ್ ಡನ್ ಮ್ಯಾನ್ಯುಲಿ, ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟನ್ನು ನಾವು ಇನ್ ಡೀಟೇಲ್ ಫಿಸಿಕಲ್ ಆಗಿ ಚೆಕ್ ಮಾಡಿ ನೋಡ್ತೀವಿ. whereas in case of analytical procedures ಅಂತ ಹೇಳಿದ್ರೆ ವಿಲ್ ಬಿ ಡೂಯಿಂಗ್ ಆನ್ ಎನ್ ಸ್ಟ್ಯಾಟಿಸ್ಟಿಕಲ್ ಬೇಸಿಸ್, ಅಲ್ಲಿ ನಾವು ಮ್ಯಾಥಮೆಟಿಕಲ್ ಫಿಗರ್ಸ್ನ ನೋಡಿ ತೊಗೊತೀವಿ. ಆ್ಯಂಡ್ ಆಲ್ಸೋ ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ಜನರಲಿ ಇಟ್ ವಿಲ್ ಬಿ ಡನ್ ಎಟ್ ದ ಅಸರ್ಷನ್ ಲೆವೆಲ್ ಅಂದರೆ ಜಡ್ಜ್ಮೆಂಟ್ ಲೆವೆಲಲ್ಲಿ ಮಾಡಿದ್ರೆ ಅದನ್ನು ನಾವು ಆ ಪ್ರೊಸೀಜರ್ಸ್ನ ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್ ಅಂತೀವಿ. whereas analytical procedures ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಡನ್ ಅಟ್ ಎನಿ ಸ್ಟೇಜ್, ಪ್ಲ್ಯಾನಿಂಗ್ ಸ್ಟೇಜ್, ಎಕ್ಸಿಕ್ಯೂಷನ್ ಸ್ಟೇಜ್, ಯಾವ ಸ್ಟೇಜಲ್ಲಿ ಬೇಕಾದರೂ ನೋಡ್ಬೋದು. ಸೊ ಜನರಲ್ ಆಗಿ ನಿಮ್ಗೆ ಆ ಥರ 2 ಪ್ರೊಸೀಜರ್ಸ್ ಇರುತ್ತೆ, ಒಂದು ಸಬ್ಸ್ಟಾನ್ಷಿಯಲ್ ಮತ್ತು ಇನ್ನೊಂದು ಅನಾಲಿಟಿಕಲ್. ಸೊ ಪ್ರೊಸೀಜರ್ಸಲ್ಲಿ ನಡೆಯುವಂಥ ಪ್ರೊಫಾರ್ಮ ಅನ್ನೋದಕ್ಕಿಂತ ಅಂತ ಹೇಳ್ತೀವಿ ಸ್ಟೆಪ್ ಸೇಮ್ ಇರುತ್ತೆ, ಆದರೆ ಯಾವ ಟೈಮಲ್ಲಿ ಮಾಡ್ತೀರಾ ಅನ್ನೋದು ಡಿಪೆಂಡು. ಸಬ್ಸ್ಟಾನ್ಷಿಯಲ್ ವಿಲ್ ಬಿ ಡನ್ ಅಟ್ ದ ಅಸರ್ಷನ್ ಆರ್ ಜಡ್ಜ್ಮೆಂಟ್ ಲೆವೆಲ್, whereas analytical procedures will be done always round the process. ನೆಕ್ಸ್ಟ್ ಏನೇನು ಚೆಕ್ ಮಾಡ್ತೀರಾ ಇನ್ ಡೀಟೇಲ್ ಆಗಿ ನೋಡಿ. ಕಂಪ್ಲೀಟ್ನೆಸ್, ಸೊ ಅದರಲ್ಲಿರೋ ಎಲ್ಲ ಡೀಟೇಲ್ಸನ್ನು ರೆಕಾರ್ಡ್ ಆಗಿದೆಯಾ ಇಲ್ವೋ. ಎಕ್ಸಿಸ್ಟೆನ್ಸ್, ವೆದರ್ ದಟ್ ರೆಸ್ಪೆಕ್ಟಿವ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಎಕ್ಸಿಸ್ಟೆನ್ಸ್ ಫಿಸಿಕಲಿ, ಇನ್ವೆಂಟ್ರಿ ಬಗ್ಗೆ ಬರ್ದಿರೋ ಅಂದರೆ ಇನ್ವೆಂಟ್ರಿ ಕರೆಕ್ಟ್ ಆಗಿದೆಯಾ, ಅಥವಾ ಫಿಕ್ಸ್ಡ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ ಇದೆಯಾ. ನೆಕ್ಸ್ಟ್ ವ್ಯಾಲ್ಯೂಷನ್, ಹೌ ದ ವ್ಯಾಲ್ಯೂಷನ್ ಹ್ಯಾಸ್ ಬಿನ್ ಡನ್ ಆ್ಯಂಡ್ ವೆದರ್ ಇಟ್ ಈಸ್ ಅಪ್ರೋಪ್ರಿಯೇಟ್ ಆರ್ ನಾಟ್. ಅಕರೆನ್ಸ್, ಆ್ಯಕ್ಚುಲಾಗಿ ಆ ಟ್ರಾನ್ಸಾಕ್ಷನ್ ಆ ವರ್ಷ ನಡೆದಿದೆಯಾ, whether it has been occurred or not. Next, rights and obligation, ಅಂದರೆ for example if you are recording any item as fixed asset, actually are you the real owner of that, ನಿಮ್ಗೆ ರೈಟ್ಸ್ ಇದೆಯಾ ಅಥವಾ ಅದನ್ನು ನೀವು ಲಯಬಿಲಿಟಿ ಅಂತ ಹೇಳಿದ್ರೆ
ಆರ್ ಯು ಲಯಬಲ್ ಟು ಪೇ ಸಚ್ ಅಮೌಂಟ್ ಅದನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟು ಹೌ ವಿ ಹ್ಯಾವ್ ಪ್ರೆಸೆಂಟೆಡ್ ಆ್ಯಂಡ್ ಡಿಸ್ಕ್ಲೋಸ್ಡ್ ಇಟ್ ಆ್ಯಂಡ್ ಹೌ ಡಿಡ್ ಯು ಮೆಷರ್ ಸಚ್ ಐಟಮ್. ಸೊ ಆಲ್ ದೀಸ್ ಐಟಮ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಸಂಬಂಧಪಟ್ಟಾಗೆ ಅದನ್ನು ನಾವು ವಿಲ್ ಕಾಲ್ ಇಟ್ ಆಸ್ ಸಬ್ಸ್ಟಾನ್ಷಿಯಲ್ ಪ್ರೊಸೀಜರ್ಸ್. ನೆಕ್ಸ್ಟ್ ಮೆಥಡ್ಸ್ ಟು ಒಬ್ಟೈನ್ ದ ಎವಿಡೆನ್ಸಸ್. ಈ ಎವಿಡೆನ್ಸಸ್ನ ಕಲೆಕ್ಟ್ ಮಾಡೋದಕ್ಕೆ ಜನರಲ್ ಆಗಿ ನಾವು ಯಾವ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡ್ತೀವಿ ಇಲ್ಲಿದೆ. ಸೊ ಜನರಲ್ ಆಗಿ ಇಟ್ ಈಸ್ ಎಂಕ್ವೈರಿ. ಸೊ ವಿ ಕ್ಯಾನ್ ಎಂಕ್ವೈರ್ ಎನಿ ಪರ್ಸನ್, ದಟ್ ಈಸ್ ಯಾರ ಹತ್ರ ನಾಲೆಜಬಲ್ ಪರ್ಸನ್ ಆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಆ ರೆಸ್ಪೆಕ್ಟಿವ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಂಕ್ವೈರಿ ಮಾಡಿ ಅವರನ್ನು ನಾವು ಇದು ಮಾಡ್ಬೋದು. ಅಥವಾ ಅವರನ್ನು ಎಂಕ್ವೈರಿ ಮಾಡ್ತೀರಾ, ನಾನೇ ಇನ್ ಫೀಲ್ಡ್ ಡೈರೆಕ್ಟಾಗಿ ಹಿಡಿದು ಇನ್ಸ್ಪೆಕ್ಷನ್ ಮಾಡಿ ಐ ಕ್ಯಾನ್ ಕಲೆಕ್ಟ್ ದ ಆಡಿಟ್ ಎವಿಡೆನ್ಸ್. ನೆಕ್ಸ್ಟ್ ಕೆಲವೊಂದು ಕೇಸಸಲ್ಲಿ ವೆನ್ ಐ ಆಮ್ ಅಬ್ಸರ್ವಿಂಗ್ ಫಾರ್ ದ ಫಸ್ಟ್ ಟೈಮ್ ಬೈ ಅಂದರೆ ಏನರ್ಥ, ಆ್ಯಕ್ಚುಲಿ ಐ ವಿಲ್ ನಾಟ್ ಬಿ ಎಂಕ್ವೈರಿಂಗ್ ಇಟ್ ಆ್ಯಂಡ್ ಆಲ್ಸೋ ಇನ್ಸ್ಪೆಕ್ಟಿಂಗ್ ಇಟ್, ಬಟ್ while going through the process it may come to my observation. Okay, external confirmation ಅಂತ ಹೇಳಿದ್ರೆ ಔಟ್ಸೈಡ್ ಪರ್ಸನ್ಸ್ ಹತ್ರ ಕಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟು ರೀಕ್ಯಾಲ್ಕುಲೇಷನ್ಸ್ ಅಂದರೆ ಕೆಲವೊಂದು ಕ್ಯಾಲ್ಕುಲೇಷನ್ಸು ಎಂಟಿಟಿ ಅವ್ರು ಪರ್ಫಾರ್ಮ್ ಮಾಡಿರ್ತಾರೆ, ನನಗದು ಸ್ಯಾಟಿಸ್ಫ್ಯಾಕ್ಟರಿ ಅನಿಸಲ್ಲ, ಅದನ್ನು ನಾನು ರೀಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ದಟ್ ರೀಕ್ಯಾಲ್ಕುಲೇಷನ್ ವಿಲ್ ಆ್ಯಕ್ಟ್ ಆಸ್ ಅನ್ ಆಡಿಟ್ ಎವಿಡೆನ್ಸ್ ಫಾರ್ ಮಿ. ನೆಕ್ಸ್ಟ್ ರೀಕನ್ಫರ್ಮೇಷನ್, ಸೇಮ್ ಒನ್ಸ್ ಅಗೇನ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಯಾವುದೋ ಒಂದು ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಮತ್ತು ಎರಡು ಒಂದೇ ಅಂತ ತೊಗೋಬೋದು. ಇಲ್ಲಿ ಇಟ್ಸ್ ನಾಟ್ ಕನ್ಫರ್ಮೇಷನ್, ರೀಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ವೇರ್ ಸರ್ಟನ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಡನ್ ಅಕಾರ್ಡಿಂಗ್ ಟು ದ ಎಂಟಿಟಿ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಐ ವಿಲ್ ರೀಪರ್ಫಾರ್ಮ್ ದಟ್ ಎಂಟಿಟಿ, ರೀಪರ್ಫಾರ್ಮ್ ದಟ್ ಆ್ಯಕ್ಟಿವಿಟಿ. ಸೊ ಅದನ್ನು ರೀಪರ್ಫಾರ್ಮ್ ಮಾಡಾದ್ಮೇಲೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನಾನು ಆಡಿಟ್ ಎವಿಡೆನ್ಸಸ್ ಅಂತ ತೊಗೋಬೋದು. ಓಕೆ, ಆ್ಯಂಡ್ ಅನಾಲಿಟಿಕಲ್ ಪ್ರೊಸೀಜರ್ಸ್ ಆವಾಗಲೇ ನಾನು ಹೇಳಿದೆ ಸ್ಟ್ಯಾಟಿಸ್ಟಿಕಲ್ ಐಟಮ್ಸ್. ಸೊ ಆ ಸ್ಟ್ಯಾಟಿಸ್ಟಿಕಲ್ ಐಟಮ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನು ನಾನು ಬೇಕಾದರೂ ಪರ್ಫಾರ್ಮ್ ಮಾಡ್ಬೋದು, ಅಥವಾ ಯಾರಾದರೂ ಔಟ್ಸೈಡ್ ಪರ್ಸನ್ ಎಕ್ಸ್ಪರ್ಟಿಂದ ಮುಖಾಂತರ ಬೇಕಾದರೂ ಪರ್ಫಾರ್ಮ್ ಮಾಡಿಸ್ಕೋಬೋದು. ಸೊ ನಾನು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡೋದಕ್ಕೆ ಸೊ ಬೇಸಿಕಲಿ ಇಷ್ಟು 7 ಐಟಮ್ಸ್ ನನಗೆ ಹೆಲ್ಪ್ ಮಾಡುತ್ತೆ. ರೈಟ್, ಓಕೆ. ಸೊ ಎಷ್ಟು ನಮಗಿರುವಂಥ ಡೀಟೇಲ್ಸು. ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ನಾವಿಲ್ಲಿ ನೋಡಿದ ಅಬ್ಸರ್ವೇಷನ್ ಮತ್ತು ಎಕ್ಸ್ಟರ್ನಲ್ ಕನ್ಫರ್ಮೇಷನ್ SA 505 ಇನ್ನು ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ನೀಡ್ ನಾಟ್ ವರಿ ಅಬೌಟ್ ಇಟ್. ಸೊ ಇಲ್ಲಿ ಆಡಿಟ್ ಎವಿಡೆನ್ಸಸ್ ಇಲ್ಲಿವರೆಗೂ ನಾವೇನೇನು ನೋಡ್ತಿದ್ದೀವಿ ಒಂದ್ಸಲಿ ಗ್ಲಾನ್ಸ್ ಮಾಡೋಣ. ಸೊ in this audit evidence, first of all we have discussed about what you mean by the term audit evidence, and also what are the sufficient and appropriate audit evidence. ಸಫಿಷಿಯನ್ಸಿ ಅಂದರೆ ಏನು, ಅಪ್ರೋಪ್ರಿಯೇಟ್ನೆಸ್ ಅಂದರೆ ಏನು, ಅದು ನಾವು ಹೇಗೆ ಕಲೆಕ್ಟ್ ಮಾಡ್ತೀವಿ. ಸೊ ಅದನ್ನು ಓದಿದ್ದೀವಿ. ಸಫಿಷಿಯನ್ಸಿ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದೋಸ್ 3 ಐಟಮ್ಸ್, ಆ್ಯಂಡ್ ಅಪ್ರೋಪ್ರಿಯೇಟ್ನೆಸ್ ಅಂತ ಹೇಳಿದ್ರೆ ಈ ಸೋರ್ಸ್ ಎಲ್ಲಿಂದ ಜನರೇಟ್ ಆಗಿದೆ. ಸೊ ಟೈಪ್ಸ್ ಆಫ್ ಆಡಿಟ್ ಎವಿಡೆನ್ಸಸ್ ನೇಚರ್ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಡಿವೈಡ್ ಮಾಡ್ಬೋದು, ಸೋರ್ಸ್ ಬೇಸಿಸ್ ಮೇಲೆ 2 ಟೈಪ್ಸ್, ಆ್ಯಂಡ್ ರಿಲಯಬಿಲಿಟಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಎಕ್ಸ್ಟರ್ನಲ್ ಬೇಸಿಸ್ ಮೇಲೆ. ಸೊ ವೆನ್ ಎವರ್ ರಿಲಯಬಿಲಿಟಿ ನಾನು ಯಾವುದ್ರ ಮೇಲೆ ಇಡಬೇಕು ಅನ್ನೋದಕ್ಕೆ ಇಲ್ಲಿ ಬುಲೆಟಿನ್ಸ್ ಎಲ್ಲ ಆನ್ಸರ್ ಇದೆ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ಸೋ ದಿಸ್ ಪಾಯಿಂಟ್. ಓಕೆ, ದಟ್ ಈಸ್ ಇನ್ಫಾರ್ಮೇಷನ್ ನಾನು ಏನಾದರೂ ಎಕ್ಸ್ಪರ್ಟಿಂದ ತೊಗೊಂಡಿದ್ದಾಗ, ಎಸ್ಪೆಷಲಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸ್ಪರ್ಟಿಂದ ತೊಗೊಂಡಿದ್ದಾಗ ನಾನು ಏನೇನು ವ್ಯೂ ಮಾಡಬೇಕಾಗುತ್ತೆ ಅಂತ ಕೇಳ್ಬೋದು. ಆ್ಯಂಡ್ ಆಲ್ಸೋ ಏನಾದರೂ ಇನ್ಕನ್ಸಿಸ್ಟೆನ್ಸಿ ಅಥವಾ ಡೌಟ್ಸ್ ರೈಸ್ ಆಯಿತು ಅಂತ ಹೇಳಿದ್ರೆ ವಾಟ್ ಐ ಆಮ್ ಸಪೋಸ್ ಟು ಡು, ವೆರಿ ಸಿಂಪಲ್ ಥಿಂಗ್, ಇಫ್ ಐ ಆಮ್ ಏಬಲ್ ಟು ರಿಸಾಲ್ವ್ ಬೈ myself, then I can resolve it by placing alternate procedures. Otherwise what I am supposed to do, I should modify my opinion. Next, procedure to obtain the audit evidences, basically risk assessment procedure, compliance procedures, substantive procedures will be the 3 procedures will be performed. And what are the methods to obtain? All totally there are 7 methods. Okay, you can write it on your own. ಇದೆಲ್ಲ ಇನ್ ಡೀಟೇಲ್ ಆಗಿ ಅಷ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟು ಇನ್ಫಾರ್ಮೇಷನ್ ಬರೀಬೇಕು ಅನ್ನೋದೇನು ಕಂಪಲ್ಷನ್ ಇಲ್ಲ. ಓಕೆ, yes, this is about SA 500. ಸೊ ಈಗ ನೆಕ್ಸ್ಟು ನಾವು ಡಿಸ್ಕಸ್ ಮಾಡ್ತಾ ಇರೋದು SA 501. ಓಕೆ, ಸೊ ದಿಸ್ SA 501 ಈಸ್ ಆಲ್ಸೋ ಅ ಸ್ಮಾಲ್ ಕಂಟೆಂಟ್. ಇದು 501 ಚಿಕ್ಕದಿರುತ್ತೆ ಮತ್ತು 505 ಚಿಕ್ಕದಿರುತ್ತೆ. ಆ್ಯಂಡ್ ಲಾಸ್ಟ್ ಇನ್ ದ ನೆಕ್ಸ್ಟ್ 3 ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗು ಇಟ್ ವಿಲ್ ಬಿ ಆಫ್ ಸ್ಮಾಲ್ ಕಂಟೆಂಟ್ ಇಟ್ ಸೆಲ್ಫ್, ಅದೇನು ಜಾಸ್ತಿ ಇಲ್ಲ. ಬಟ್ ಸ್ಟಿಲ್ ಕೇಸ್ ಲಾಸ್ಗಳು ಇದ್ರ ಮೇಲೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ರೈಟ್ ಸರ್, ಈಗ ತಾನೇ ನಾವು ಓದಿದ್ವಿ SA 500. ಈಗ ನಾನು SA 500 ಓದಿದಾಗ ಅದು ಆಡಿಟ್ ಎವಿಡೆನ್ಸ್ ಅಂತ ಇತ್ತು. ಇಲ್ಲಿ SA 501 ಅಂತ ಇದೆ, ಅದು ಆಡಿಟ್ ಎವಿಡೆನ್ಸಸ್ ಅಂತ ಇದೆ. ಸೊ ಎರಡೂ ಈಗ ಸೇಮೇನಾ ಅಥವಾ ಡಿಫ್ರೆಂಟಾ?
ಎರಡು ಆಲ್ಮೋಸ್ಟ್ ಸೇಮೇ. ಆದರೆ SA 501 ಇಸ್ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ SA 501 ಹೆಡ್ಡಿಂಗಲ್ಲೇ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಕನ್ಸಿಡರೇಷನ್ ಫಾರ್ ಸೆಲೆಕ್ಟೆಡ್ ಐಟಮ್ಸ್. ಅಂದರೆ ಇಲ್ಲಿ ನಾವು ಬರೀ ಸೆಲೆಕ್ಟೆಡ್ ಐಟಮ್ಸ್ ಬಗ್ಗೆ ಮಾತ್ರ ಆಡಿಟ್ ಎವಿಡೆನ್ಸಸ್ನ ಏನೇನು ಕಲೆಕ್ಟ್ ಮಾಡಬೇಕು, ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಓದ್ತೀವಿ. ಸೊ ಬೇಸಿಕಲಿ ದೆರ್ ಆರ್ 3 ಕಂಟೆಂಟ್ಸ್ ಇನ್ ದಿಸ್. ಏನೇನು? ಒಂದು ಇನ್ವೆಂಟರಿ, ಇನ್ನೊಂದು ಲಿಟಿಗೇಷನ್ ಆ್ಯಂಡ್ ಸ್ಕೀಮ್, ಮತ್ತು ಇನ್ನೊಂದು ಸೆಗ್ಮೆಂಟಲ್ ರಿಪೋರ್ಟಿಂಗ್. ಸೊ ಈ 3 ಥಿಂಗ್ಸ್ ಬಗ್ಗೆ ಮಾತ್ರ ಓದ್ತೀವಿ ಇಲ್ಲಿ. ಇದನ್ನು ಬಿಟ್ಟು ಬೇರೆ ಇನ್ನೇಂದ್ರ ಬಗ್ಗೆನೂ ಓದಲ್ಲ. ಸೊ ಹಿಯರ್ ಐ ಆಮ್ ಸಪೋಸ್ ಟು ಪರ್ಫಾರ್ಮ್ I am supposed to collect audit evidences with respect to inventory existence. ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂದರೆ how am I supposed to conduct audit of inventory. ಈಗ ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ಲೆಟ್ ಮಿ ಗಿವ್ ಆ್ಯನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಾಗ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಶುಡ್ ಬಿ ಪರ್ಫಾರ್ಮ್ಡ್ ಅನ್ನೋದು. ಈಗ ಜನರಲಾಗಿ ಆಡಿಟ್ನ ನಾನು ಕಂಡಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಂಟರಿ ವ್ಯಾಲ್ಯೂಯೇಷನ್ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ರಿಫ್ಲೆಕ್ಟ್ ಫಿನಾನ್ಷಿಯಲ್ ಪೋರ್ಷನ್, ಕರೆಕ್ಟ್ ಫಿನಾನ್ಷಿಯಲ್ ಪೋರ್ಷನ್, ಆ್ಯಂಡ್ ಆಲ್ಸೋ ಇಟ್ ವಿಲ್ ಗಿವ್ ಮಿ ಕರೆಕ್ಟ್ ಪ್ರಾಫಿಟ್ ಪೋರ್ಷನ್. ಯಾಕೆಂದರೆ ನಾವು ಇನ್ವೆಂಟರಿ ಕ್ಲೋಸಿಂಗ್ ಸ್ಟಾಕನ್ನು ವಿಲ್ ಬಿ ರೈಟಿಂಗ್ ಬೋತ್ ಇನ್ ಟ್ರೇಡಿಂಗ್ ಅಕೌಂಟ್ ಆ್ಯಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್. ಈಗ ನಾವು ಇನ್ವೆಂಟರಿ ಆಡಿಟ್ ಮಾಡಬೇಕು ಅಂದರೆ ಬೇಸಿಕ್ಕಾಗಿ ನಮ್ಗೆ ಯಾವ ಫಿಗರ್ ಬೇಕು? 31 ಮಾರ್ಚು ನಮ್ಮ ಹತ್ರ ಏನು ಫಿಗರ್ ಇರುತ್ತೆ ಅದನ್ನು ನಾವು ಬರಿತೀವಿ. ಸೊ ಹಾಗಿದ್ರೆ 31 ಮಾರ್ಚ್ ಏನು ಫಿಗರ್ ಇರುತ್ತೆ ಅದು ಸೇಮ್ ಫಿಸಿಕಲಾಗಿ ಪ್ರೆಸೆಂಟ್ ಇದೆಯೋ ಇಲ್ವೋ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನಾನು ಫಿಸಿಕಲಾಗಿ ಹೋಗಿ ಅಲ್ಲಿ ಕೌಂಟ್ ತೊಗೋಬೇಕು. ಎಸ್, ಇದು ನೀವು ಆಡಿಟಲ್ಲಿ ಹೋದಾಗ ಮಾಡ್ತೀರಾ. ಯು ವಿಲ್ ಬಿ ಗೋಯಿಂಗ್ ಆನ್ 31 ಮಾರ್ಚ್ ಆ್ಯಂಡ್ ಯು ವಿಲ್ ಬಿ ಪರ್ಫಾರ್ಮಿಂಗ್ ದ ಫಿಸಿಕಲ್ ಆಡಿಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಸಚ್ ಸ್ಟಾಕ್. ಸೊ ಇಲ್ಲಿ ಎಷ್ಟೊಂದು ಕ್ವಶನ್ಸ್ ಅರೈಸ್ ಆಗುತ್ತೆ. ಏನದು? ಪಾಯಿಂಟ್ ನಂಬರ್ 1, ಇಲ್ಲಿ ನೀವು ಫಿಸಿಕಲ್ಲಾಗಿ ಹೋಗಿ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಸ್ಟಾಕ್ ಇರುತ್ತೆ. ಅದರಲ್ಲಿ ಎಲ್ಲ ಸ್ಟಾಕನ್ನು ನೀವು ಚೆಕ್ ಮಾಡಬೇಕಾ? ಅಥವಾ ಇನ್ನೊಂದು ಕೇಸಲ್ಲಿ ಎಷ್ಟೊಂದು ಬ್ರಾಂಚಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು A Limited ಅನ್ನೋ ಕಂಪನಿ ಆಡಿಟ್ ಮಾಡ್ತಾ ಇದ್ದೀರಾ. ಆ A Limited ಅನ್ನೋ ಕಂಪನಿಯಲ್ಲಿ ಒಂದು 150 ಬ್ರಾಂಚ್ ಇದೆ ಅಂತ ಅಂದ್ಕೊಳ್ಳಿ. 31 ಮಾರ್ಚ್ಗೆ ನೀವು 150 ಬ್ರಾಂಚಿಂದು ಎಲ್ಲ ಕಡೆ ಹೋಗ್ಬಿಟ್ಟು ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆಲ್ಸೋ ಅಷ್ಟೊಂದು ಜನ ಸ್ಟಾಫು ನಿಮ್ಮ ಹತ್ರ ಇರಲ್ಲ. ದ್ಯಾಟ್ಸ್ ಇಂಪಾಸಿಬಲ್. ಓಕೆ, ಸೊ ಹಂಗಿರಬೇಕಾದ್ರೆ ಹೌ ಡು ಯು ಪರ್ಫಾರ್ಮ್ ಇಟ್? ಅದರಲ್ಲಿ ನೀವು ಇಂಪಾರ್ಟೆಂಟ್ ಬ್ರಾಂಚಸ್ನ ಐಡೆಂಟಿಫೈ ಮಾಡಬೇಕು. ಆ ಇಂಪಾರ್ಟೆಂಟ್ ಬ್ರಾಂಚಸ್ಸಲ್ಲಿ ಇಂಪಾರ್ಟೆಂಟ್ ಐಟಮ್ಸ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಆ ಇಂಪಾರ್ಟೆಂಟ್ ಐಟಮ್ಸ್ನ ನೀವು ಐಡೆಂಟಿಫೈ ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲೋಗಿ ನೀವು ಆಡಿಟ್ ಪರ್ಫಾರ್ಮ್ ಮಾಡ್ತೀರಾ. ಸೊ ಆಡಿಟ್ ಪರ್ಫಾರ್ಮ್ ಮಾಡಬೇಕಾದ್ರೆ ಫಸ್ಟು ನೀವು ತಿಳ್ಕೊಬೇಕಾಗಿರೋ ಕಂಟೆಂಟ್ ಏನು ಅಂತ ಹೇಳಿದ್ರೆ ವಾಟ್ ಈಸ್ ದ ನೇಚರ್ ಆಫ್ ದಟ್. ಎಸ್, ಒಂದು ಇಲ್ಲಿ ಒಂದು ಸರಿ ಹಾಗೆ ಬರೆದಿರ್ತೀನಿ ನಾನು. ನಂಬರ್ 1, ಓಕೆ, ಫಸ್ಟ್ ಒನ್ ಏನಪ್ಪ ತೊಗೊಂಡಿದ್ವಿ? ಮೆಟೀರಿಯಾಲಿಟಿ ಅಂತೀವಿ. ಅಂದರೆ ಇಂಪಾರ್ಟೆಂಟ್ ಬ್ರಾಂಚಸ್ಸು ಅಥವಾ ಇಂಪಾರ್ಟೆಂಟ್ ಐಟಮ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ನಾನೇನು ಚೆಕ್ ಮಾಡಬೇಕು ಅನ್ನೋದು ಸೆಕೆಂಡ್ ಒನ್. ಅದಾದಮೇಲೆ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಸ್ಟಾಕ್ ಅಥವಾ ನೇಚರ್ ಆಫ್ ದ ಬಿಸ್ನೆಸ್. ಯಾಕೆ ಅಂತ ಹೇಳಿದ್ರೆ ಆ ನೇಚರ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನನಗೆ ಯಾವ ಥರ ಚೆಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದರ್ವೈಸ್ ಐ ವಿಲ್ ನಾಟ್ ಬಿ ವೇಸ್ಟೇಜಸ್ ಇರುತ್ತಾ ಅಥವಾ ಏನಾದರೂ ಎಲಿಮಿನೇಷನ್ಸ್ ಇರುತ್ತಾ ಅದೆಲ್ಲ ನಾನು ಕರೆಕ್ಟಾಗಿ ತಿಳ್ಕೊಬೇಕು. ನೆಕ್ಸ್ಟು ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಂಟ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಸೊ ಕ್ಲೈಂಟ್ ಅವರು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಯಾವ ಥರ ಇದೆ, ಯಾವ ಥರ ಅವರು ಸ್ಟಾಕ್ ಟೇಕಿಂಗ್ ತೊಗೊತಾರೆ. ಫಾರ್ ಎಕ್ಸಾಂಪಲ್ 2 ಥರ ಸ್ಟಾಕ್ ಟೇಕಿಂಗ್ ಸಿಸ್ಟಮ್ ಇರುತ್ತೆ. ನೀವು ಫೌಂಡೇಶನ್ ಅಥವಾ CPTಲಿ ಓದಿರ್ತೀರ. ಒಂದು ಪರ್ಪೆಚುವಲ್ ಇನ್ವೆಂಟ್ರಿ ಸಿಸ್ಟಮ್, ಇನ್ನೊಂದು ಫಿಸಿಕಲ್ ಇನ್ವೆಂಟ್ರಿ ಸಿಸ್ಟಮ್. ಇವರು ಯಾವ ಥರ ಮೇಂಟೈನ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅವರು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಎಷ್ಟು ಸ್ಟ್ರೆಂಥನಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸ್ಟಾಕು ಥೆಫ್ಟ್ ಆದರೆ ಅಥವಾ ಮಿಸ್ಯೂಸ್ ಆದರೆ ಅಥವಾ ಎಲಿಮಿನೇಟ್ ಆಯಿತು ಅಂದರೆ ಅದನ್ನು ಕ್ಲಿಯರ್ ಕಟ್ಟಾಗಿ ಐಡೆಂಟಿಫೈ ಮಾಡೋವಂಥ ಕೆಪಾಸಿಟಿ, ಎಫೆಕ್ಟಿವ್ನೆಸ್ ಆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಗಿದೆಯಾ? ವಿ ಹ್ಯಾವ್ ಟು ಸ್ಟಡಿ ದಟ್. ಆ್ಯಂಡ್ ಆಲ್ಸೋ ನೆಕ್ಸ್ಟು ಅದರ ಬೇಸಿಸ್ ಮೇಲೆ ನಾನೇನು ಮಾಡಬೇಕು? ಐ ಶುಡ್ ಟೇಕ್ ದ ಸ್ಯಾಂಪಲ್. ಅಂದರೆ ಯಾವುದನ್ನು ನಾನು ಚೆಕ್ ಮಾಡಬೇಕು. ಸರ್ ಸ್ಯಾಂಪಲ್ ಯಾಕೆ ತೊಗೊತೀರ? ಎಲ್ಲನೂ ಚೆಕ್ ಮಾಡಬೇಕಲ್ವಾ? ಹೌ ಇಸ್ ಇಟ್ ಪಾಸಿಬಲ್? ಎಲ್ಲ ಸ್ಟಾಕನ್ನು ನಾವು ಚೆಕ್ ಮಾಡ್ತಾ ಕುಂತ್ಕೊಂಡ್ರೆ ಇಟ್ ವಿಲ್ ಬಿ ಹೋಲ್ ಹಿಯರ್ ಮಾಡಬೇಕಾಗುತ್ತೆ ಅದನ್ನು. ಸೊ ಅದರಲ್ಲಿ ಕೆಲವೊಂದು ಸ್ಯಾಂಪಲ್ ಮಾತ್ರನೇ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಈಗ ಇಲ್ಲಿ ಇನ್ನೂ ಒಂದು ಕಂಟೆಂಟ್ ಇದೆ. ಅದೇನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರೊಸೀಜರ್. ಈಗ ನೀವು ಯಾವುದೋ ಒಂದು ಆಡಿಟ್ ಕಂಡಕ್ಟ್ ಮಾಡೋಕ್ಕೆ ಹೋದಾಗ ಎಂಟಿಟಿಗೆ ಸ್ಟಾಕ್ಗೆ ಸಂಬಂಧಪಟ್ಟಾಗೆ
ಅವರು ಎಲ್ಲ ಸ್ಟಾಕನ್ನು ಆಡಿಟ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅವರು ರೆಗ್ಯುಲರಾಗಿ 31st ಮಾರ್ಚ್ ಮಾಡೇ ಮಾಡ್ತಾರೆ, ಅವ್ರದ್ದು ಅದು ಹ್ಯಾಬಿಟ್ ಅದು. ಸೊ ನೀವು ಹೋಗಿ ಕಂಡಕ್ಟ್ ಅವ್ರು ಮಾಡಬೇಕಾದ್ರೆ ನೀವು ಹೇಳ್ತೀರಾ, ಸರ್ ನೀವು ಯಾವತ್ತು ಕಂಡಕ್ಟ್ ಮಾಡ್ತೀರಾ, ನಮಗೂ ಅವತ್ತಿನ ದಿನಕ್ಕೆ ಹೋಗಿ ನಾನು ಬರ್ತೀನಿ. ಸೊ ದಟ್ ಇಬ್ಬರು ವರ್ಕು ಒನ್ ಟೈಮ್ ಫಿನಿಷ್ ಆಗೋಗುತ್ತೆ. ಇನ್ನೊಂದ್ಸಲಿ ನೀವು ಹೋಗಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅವರು ವರ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೆ ನೀವು ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅವರು ಎಲ್ಲ ಸ್ಟಾಕನ್ನು A to Z ಚೆಕ್ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರಿಗೆ ಎಲ್ಲ ಸ್ಟಾಕು ಇಂಪಾರ್ಟೆಂಟೇ. ಬಟ್ ನಿಮಗೆ ಎಲ್ಲ ಸ್ಟಾಕು ಚೆಕ್ ಮಾಡುವಷ್ಟು ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ, ಆ್ಯಂಡ್ ಆಲ್ಸೋ ವಿಲ್ ನಾಟ್ ಬಿ ಹ್ಯಾವಿಂಗ್ ಸಚ್ ಸ್ಕೋಪ್. ಸೊ ಆ ಕಾರಣಕ್ಕೋಸ್ಕರ ಮೆಟೀರಿಯಲ್ ಯಾವ್ದು ಹೈಲೈಟ್ ಮಾಡಿದ್ರೆ ಮೊದಲನೇ ಪಾಯಿಂಟ್ ಪ್ರಕಾರ ಅದನ್ನು ನೀವು ಚೆಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಸೊ ಡಿಸೈಡ್ ಮಾಡಾದಮೇಲೆ ಅವರು ಅಲ್ಲಿ ಐಡೆಂಟಿಫೈ ಮಾಡ್ತಾ ಇರ್ತಾರೆ ಸ್ಟಾಕ್ ಟೇಕಿಂಗ್ನ, ಆ ಪ್ರೊಸೀಜರ್ ಅಪ್ಲೈ ಮಾಡಿರ್ತಾರೆ. ಆ ಪ್ರೊಸೀಜರ್ನ ನೀವು ಒಂದ್ಸಲಿ ಕ್ಲಿಯರ್ ಕಟ್ಟಾಗಿ ನೋಡಬೇಕು. ಈಗ ಅವರು ಪ್ರೊಸೀಜರ್ ಅಪ್ಲೈ ಮಾಡ್ತಾ ಇರೋದು ಫುಲ್ಲಿ ಎಫೆಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಯು ನೀಡ್ ನಾಟ್ ಟು ಪರ್ಫಾರ್ಮ್ ದ ಪ್ರೊಸೀಜರ್ ಒನ್ಸ್ ಅಗೇನ್. ಅವ್ರು ಏನು ಮಾಡ್ತಾ ಇರ್ತಾರೆ ಅದರ ಬೇಸಿಸ್ ಮೇಲೆ ನೀವು ನಿಮ್ಮ ಏನಂತ ಹೇಳ್ತೀವಿ ಟೆಸ್ಟಿಂಗಲ್ಲಿ ನಿಮ್ಮ ಲಿಸ್ಟಲ್ಲಿ ಯು ಕ್ಯಾನ್ ಟಿಕೆಟ್ ಸೊ ಆ್ಯಂಡ್ ಸೊ ಐಟಮ್ ಹ್ಯಾಸ್ ಬಿನ್ ಚೆಕ್ ಡನ್ ಅಂತ ಟಿಕ್ ಮಾಡ್ಕೋಬೋದು. ಈಗ ಅವರು ಚೆಕ್ ಮಾಡ್ತಾರಂಥ ಪ್ರೊಸೀಜರು ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಲ್ಲ, ಅಥವಾ ನಿಮಗೆ ಒಂಥರ ಏನಂತ ಹೇಳ್ತೀವಿ ಫನಿ ಮೋಸ್ಟ್ ಅಂತ ಅನಿಸುತ್ತೆ, ಅಥವಾ ನಾಟ್ ರೆಲೆವೆಂಟ್ ಅಂತ ಅನಿಸುತ್ತೆ ಅಂದರೆ ನೀವೇ ನಿಮ್ಮ ಓನ್ ಸ್ಟೈಲಲ್ಲಿ ಆ ಸ್ಟಾಕ್ ಟೇಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಒಂದು ಕಡೆ ಒಂದು ಫಾರ್ಮಸಿ ಕಂಪನಿಗೆ ನೀವು ಹೋಗಿ ಆಡಿಟ್ ಸ್ಟಾಕ್ ಚೆಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಅವ್ರೇನು ಮಾಡ್ತಾ ಇರ್ತಾರೆ, ಎಷ್ಟು ಕ್ವಾಂಟಿಟಿ ಇದೆ ಆ ಕ್ವಾಂಟಿಟಿ ಮಾತ್ರ ಚೆಕ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಸೊ ನೀವು ಕ್ವಾಂಟಿಟಿ ಅಷ್ಟೇ ಇಲ್ಲ, ಇನ್ ಡೀಟೇಲಾಗಿ ಚೆಕ್ ಮಾಡಬೇಕು. ಏನು, ವಾಟ್ ಇಸ್ ದ ನೇಮ್ ಆಫ್ ದ ಮೆಡಿಸಿನ್, ಅಷ್ಟು ಕ್ವಾಂಟಿಟಿ ಇದೆಯಾ, ಅದ್ರ ಜೊತೆಗೆ ಯಾವತ್ತು ಮ್ಯಾನುಫ್ಯಾಕ್ಚರ್ ಆಗಿದೆ, ಆ್ಯಂಡ್ ಆಲ್ಸೋ ಅವತ್ತಿಗೆ ಯಾವತ್ತು ಎಕ್ಸ್ಪೈರಿ ಡೇಟ್ ಇದೆ, ಇದುವರೆಗೂ ಎಕ್ಸ್ಪೈರಿ ಆಗೋಗಿರೋವಂಥದ್ದು ಯಾವುದಾದ್ರೂ ಸ್ಟಾಕ್ ಇದೆಯಾ, ಆ ಥರ ಎಕ್ಸ್ಪೈರಿ ಆಗಿರೋ ಸ್ಟಾಕನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಡಿಸ್ಪೋಸ್ ಮಾಡೋದಕ್ಕೆ ಸಪ್ರೇಟಾಗಿ ಎತ್ತಿಟ್ಟಿದ್ದಾರಾ ಅಥವಾ ಅದರಲ್ಲಿ ಹಾಗೆ ಮಿಕ್ಸ್ ಮಾಡಿದಾರಾ. ಸೊ ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಅನಲೈಸ್ಡ್. ಸೊ ಪ್ರೊಸೀಜರ್ಸ್ ಅವ್ರೇನು ಅಪ್ಲೈ ಮಾಡ್ತಾರೆ, ನೀವೇನು ಅಪ್ಲೈ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ನೀವು ಅನಲೈಸ್ ಮಾಡಬೇಕು. ಓಕೆ, ಸೊ ಇಷ್ಟು ನೀವು ಮಾಡಬೇಕಾಗಿರುವಂಥ ಜನರಲ್ ವರ್ಕು. ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಬರುವಂಥ ಇನ್ನೂ ಇಂಪಾರ್ಟೆಂಟ್ ಐಟಮ್ಸ್ ಏನು ಅಂತ ಹೇಳಿದ್ರೆ ಮಲ್ಟಿಪಲ್ ಕ್ಲೈಂಟ್ಸ್. ಅಂದರೆ ಅರ್ಥ, ನಿಮ್ಮ ಆಫೀಸಲ್ಲಿ ಈ ಒಬ್ಬರೇ ಪರ್ಸನ್ ಮಾತ್ರನೇ ಕ್ಲೈಂಟ್ ಅಲ್ಲ, ದೇರ್ ಆರ್ ನ್ಯೂಮರಸ್ ಅಮೌಂಟ್ ಆಫ್ ಕ್ಲೈಂಟ್ಸ್ ಇರ್ತಾರೆ. ಸೊ ಎಲ್ಲ ನ್ಯೂಮರಸ್ ಅಮೌಂಟ್ ಆಫ್ ಕ್ಲೈಂಟ್ಸ್ಗೂ ಒಂದೇ ದಿನ ಹೋಗ್ಬಿಟ್ಟು ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಅಂದರೆ ಇನ್ವೆಂಟರಿ ಫಿಸಿಕಲ್ ಟೇಕಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಆರ್ ನಾಟ್ ಓಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರೋದಕ್ಕಾಗಲ್ಲ. ಯು ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ದ ಸ್ಟಾಕ್ ಟೇಕಿಂಗ್ ಓನ್ಲಿ ಇನ್ certain premises of the client which are near to you or which are material to you. ಸೊ ಇನ್ನು ಮಿಕ್ಕಿರೋದನ್ನು ನೀವು ಪರ್ಫಾರ್ಮ್ ಮಾಡಲೇಬೇಕು. ಇಟ್ ಈಸ್ ಯುವರ್ ಡ್ಯೂಟಿ. ಹಾಗೆ 31st ಮಾರ್ಚ್ ಹೆಂಗೆ ಮಾಡ್ತೀರಾ ಸರ್ ಎಲ್ಲ? ನಾನು 31st ಮಾರ್ಚ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಬೇರೆ ಡೇಟಲ್ಲಿ ಮಾಡಿ. ಯು ಗೋ ಆ್ಯಂಡ್ ಪರ್ಫಾರ್ಮ್ ಇಟ್ ಆನ್ 1st April, 2nd April, 10th April, 15th April ಹೋಗಿ ಮಾಡಿ. ಇಫ್ ಯು ಕ್ಲಿಯರ್ಲಿ ಆರ್ ಕರೆಕ್ಟ್ಲಿ ರಿಮೆಂಬರ್, ನಾವು ಯಾವುದರಲ್ಲಿ ಫೌಂಡೇಶನಲ್ಲಿ ನಮ್ಮ ಹತ್ರ ಒಂದು ಚಾಪ್ಟರ್ ಇತ್ತು ಇನ್ವೆಂಟರೀಸ್ ಅಂತ. ಆ ಇನ್ವೆಂಟರೀಸಲ್ಲಿ ಒಂದು ಐಟಮ್ ಇತ್ತು ಸ್ಟಾಕ್ ಟೇಕಿಂಗ್ ಅಂತ. ಅದರಲ್ಲಿ ಪ್ರಾಬ್ಲಮ್ ಮಾಡ್ತಾಯಿದ್ವಿ, ಜ್ಞಾಪಕ ಇದೆಯಾ? 31st ಮಾರ್ಚ್ ನಾವು ಆಡಿಟ್ ಸ್ಟಾಕ್ ಟೇಕಿಂಗ್ ತೊಗೊಳೋದಕ್ಕಾಗಲಿಲ್ಲ ಅಂದರೆ 5th ಅಥವಾ 10th ಏಪ್ರಿಲಲ್ಲಿ ನಾವು ಆಡಿಟ್ ತೊಗೊತಾ ಇದ್ವಿ. ಆವಾಗ ಅಲ್ಲಿ ಬರೋ ಸೇಲ್ಸ್ ಮತ್ತು ಪರ್ಚೇಸ್ ಏನು ಮಾಡ್ತಾಯಿದ್ವಿ, ವಿ ವಿಲ್ ಬಿ ಡಿಡಕ್ಟಿಂಗ್ ದ ಪರ್ಚೇಸಸ್ ಆ್ಯಂಡ್ ಆ್ಯಡಿಂಗ್ ದ ಸೇಲ್ಸ್ ಇನ್ ಕಾಸ್ಟ್ ಆ್ಯಂಡ್ ಅರೈವಿಂಗ್ ದ ಫಿಗರ್ಸ್. ಅಲ್ಲಿ ನಾವು ಕ್ರಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಬೇಕು. ಅದೇ ಥರ ಇಲ್ಲೂ ಮಾಡಬೇಕು. ಓಕೆ, ಅದೇ ಸ್ಟಾಕ್ ಟೇಕಿಂಗ್ ಪ್ರೊಸೀಜರ್ನ ಯು ಹ್ಯಾವ್ ಟು ಅಪ್ಲೈ ಹಿಯರ್, ರೈಟ್? ಸೊ ಮಲ್ಟಿಪಲ್ ಕ್ಲೈಂಟ್ಸ್ ಇದ್ದಾಗ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟು ಇನ್ನೊಂದು ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒನ್ ಮೋರ್ ಐಟಮ್ ಈಸ್ ಸರ್ಟನ್ ಕೇಸಸ್ಸಲ್ಲಿ ಇಟ್ ಮೇ ಬಿಕಮ್ ಇಂಪ್ರ್ಯಾಕ್ಟಿಕಬಲ್. ಅಂದರೆ ನೀವು ಆಡಿಟನ್ನು 31st ಮಾರ್ಚ್ ಆಗಲಿ ಫ್ಯೂಚರ್ ಡೇಟ್ಸಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಆಡಿಟ್ ಅಂದರೆ ಎಸ್ಪೆಷಲಿ ಇಲ್ಲಿ ಸ್ಟಾಕ್ ಆಡಿಟ್, ಫಿಸಿಕಲ್ ಸ್ಟಾಕ್ ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಯಾಕೆ? ಇಟ್ ಈಸ್ ಡ್ಯೂ ಟು ಸಮ್ ರೀಸನ್ಸ್. ಏನದು ರೀಸನ್ಸು? ಫಾರ್ ಎಕ್ಸಾಂಪಲ್, ಅಲ್ಲಿ ಏನೋ ಆ ಪ್ರಿಮೈಸಿಸಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಂದು ಬ್ರ್ಯಾಂಚ್ ಇದೆ, ಆ ಬ್ರ್ಯಾಂಚು ಇಟ್ ಈಸ್ ಇನ್ ಪಾಕಿಸ್ತಾನ್ ಅಂತ ಅಂದ್ಕೊಳ್ಳಿ, ವಾರ್ ಡಿಕ್ಲೇರ್ ಆಗೋಗಿದೆ, ಯು ವಿಲ್ ನಾಟ್ ಬಿ ಏಬಲ್ ಟು ಗೋ ದೇರ್. ಆ್ಯಂಡ್ ಸೆಕೆಂಡ್ ಒನ್, ಗುಜರಾತಲ್ಲೆಲ್ಲ ಒಂದು ಬ್ರ್ಯಾಂಚ್ ಇದೆ, ಆ ಗುಜರಾತಲ್ಲಿ ಈಗ ಏನಂತ ಹೇಳ್ತೀವಿ ನ್ಯಾಚುರಲ್ ಕೆಲಾಮಿಟಿ ಆಗಿದೆ, ದಟ್ ಈಸ್ ಫ್ಲಡ್ ಅಕ್ಕರ್ ಆಗಿದೆ ಅಥವಾ ಏನೋ ಒಂದು ಅರ್ಥಕ್ವೇಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಇದ್ದಾಗ ನೀವೇನು ಮಾಡಬೇಕು, ಯು ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ದ ಸ್ಟಾಕ್ ಆಡಿಟ್. ಮತ್ತು ಏನು ಮಾಡ್ತೀರಾ ಆವಾಗ? ಅದು ಕ್ವಶನ್. ಸೊ ಕೇಸ್ ಲಾ ಕೊಡ್ಬೋದು ಇದ್ರ ಮೇಲೆ.
ಆವಾಗ ನಿಮಗೆ ಒಂದು ಆನ್ಸರ್ ಎಷ್ಟೊಂದು ಜನ ಏನು ಬರೀತಾರೆ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ನೀವು ಇಷ್ಟು ಸ್ಟಾಕ್ ಇದೆ ಅಂತ ಲೆಟರ್ ತೊಗೊಂಬಿಡಿ ಸರ್ ವೆಲ್ ಆ್ಯಂಡ್ ಗುಡ್ ಅಂತ ತೊಗೋಬೋದು. ಬಟ್ ಅವಾಗ ಏನಾಗುತ್ತೆ ಹೇಳಿ, ನಾವು ಹಿಂದೆಗಡೆ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆಡಿಟಿಂಗಲ್ಲೇ ಓದಿದ್ವಿ ಏನು, ಆಡಿಟ್ ಎವಿಡೆನ್ಸಸ್ ರೈಸ್ಡ್ ಬೈ ದ ಎಂಟಿಟಿ ವಿಲ್ ಬಿ ನಾಟ್ 100% ರಿಲಯಬಲ್. ಹೌದಾ? ಹಿಂದಿನ ಸ್ಟ್ಯಾಂಡರ್ಡಲ್ಲಿ ನಾವೇ ಹೇಳ್ಬಿಟ್ಟು ಈಗ ನಾವು ಅದೇ ಕೆಲಸ ಮಾಡಿದ್ರೆ ಹೇಗಾಗುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೆ ನಾವೇನು ಮಾಡಬೇಕು, ವಿ ಶುಡ್ ಪರ್ಫಾರ್ಮ್ ಏನಂತ ಹೇಳ್ತೀವಿ, ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಬೇಕು. ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಅಂದರೆ ಈಗ ಹೆಂಗೂ 31st ಮಾರ್ಚ್ ನನ್ನ ಕೈಯಲ್ಲಿ ಆಡಿಟ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡಬೇಕು, ಎಲ್ಲ ಅಲ್ಲಿರೋ ನ್ಯಾಚುರಲ್ ಕೆಲಾಮಿಟೀಸು ಅಥವಾ ವಾರ್ ಎಲ್ಲ ಎಲಿಮಿನೇಟ್ ಆದಮೇಲೆ 1 ಫೈನ್ ಡೇ ಹೋಗಿ ಆ 31st ಮಾರ್ಚ್ಗೆ ಸಂಬಂಧಪಟ್ಟಾಗೆ ಸ್ಟಾಕ್ ಏನೇನಿತ್ತು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಆ ಡೇಟಲ್ಲಿ ನಾನು ಹುಡುಕಬೇಕು. ಹೇಗೆ ಸರ್ ಹುಡುಕ್ತೀರಾ? ವೆರಿ ಸಿಂಪಲ್ ಥಿಂಗ್. ಆ ಸ್ಟಾಕ್ ನಿಮ್ಮ ಹತ್ರ ಇನ್ನೂ ಇದೆ ಅಂತ ಅನಿಸಿದ್ರೆ 31st ಮಾರ್ಚಲ್ಲಿರೋ ಸ್ಟಾಕು ನೀವು ಲೇಟ್ರ್ ಆನ್ ಯಾವತ್ತು ಒಂದು 31st ಜುಲೈ ಹೋಗ್ತೀರ ಅಂತ ಅಂದ್ಕೊಳ್ಳಿ. 31st ಜುಲೈ ನಿಮ್ಮ ಹತ್ರ ಸ್ಟಾಕ್ ಹಾಗೇ ಇದೆ ಅಂತ ಅನಿಸಿದ್ರೆ ನಂಬರ್ 1 ಏನು ಮಾಡಬೇಕು, ಆ 31st ಜುಲೈ ಆ ಸ್ಟಾಕು ಬಂದಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಡೆಲಿವರಿ ರಿಪೋರ್ಟ್, ಈಗ ಅದು ಎಕ್ಸಿಸ್ಟೆನ್ಸಲ್ಲಿದೆ, ಅದು ಅವ್ರದ್ದೇ ಸ್ಟಾಕು ಅನ್ನೋದಕ್ಕೆ ಏನು ಪ್ರೂಫ್ ಬೇಕು, ಅದನ್ನು ಸೇಲ್ ಅಂದರೆ ಪರ್ಚೇಸ್ ಮಾಡಿದಾಗ ಬಿಲ್ ಇರುತ್ತೆ, ಬಿಲ್ಲಲ್ಲಿ ಡೆಲಿವರಿ ರಿಪೋರ್ಟ್ ಇರುತ್ತೆ. ಆ ಡೆಲಿವರಿ ರಿಪೋರ್ಟ್ ಇದೆ ಅಂತ ಥಿಂಕ್ ಮಾಡಿದ್ರೆ ಎಸ್, ಸೊ ಇದು ಅದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವು ಅಬ್ಸರ್ವ್ ಮಾಡ್ಕೋಬೋದು. ಸರಿ ಸರ್, ಈಗ 31st ಮಾರ್ಚಿನ ನೀವು 31st ಜುಲೈ ಚೆಕ್ ಮಾಡ್ತಾ ಇದ್ದೀರಾ, ಆವತ್ತಿನ ದಿನ ನಿಮ್ಮ ಹತ್ರ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ನೀವು ಡೆಲಿವರಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಅಂತ ಹೇಳ್ತೀವಿ ಕನ್ಫರ್ಮೇಷನ್ ತೊಗೊತೀರ. ಎಸ್, ಅದೇ ಸ್ಟಾಕು ಇಲ್ಲಿರೋದು, ಕಂಪ್ಲೀಟ್ನೆಸ್ ಅಥೆಂಟಿಸಿಟಿ ಇದೆ ಅಂತ ಅಂದ್ಕೊತೀರ. ಬಟ್ ಈಗ 31st ಮಾರ್ಚಲ್ಲಿರೋ ಸ್ಟಾಕು 31st ಜುಲೈವರೆಗೂ ನೀವು ಬರೋವರೆಗೂ ಇರಲ್ಲ, ಸೇಲ್ ಆಗೋಗಿದೆ. ಆವಾಗ ಏನು ಚೆಕ್ ಮಾಡ್ತೀರಾ? ವೆರಿ ಸಿಂಪಲ್ ಥಿಂಗ್, ಸೇಲ್ ಬಿಲ್ ಚೆಕ್ ಮಾಡ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಡೇಟಾರ್ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡು ಬಗ್ಗೆ ರಿಸಿಟ್ಸ್ ಚೆಕ್ ಮಾಡ್ತೀನಿ. ಸಿಂಪಲ್. ಸೊ ನನಗೆ ಅವತ್ತಿನ ದಿನ ಕೆಲಸ ಮಾಡೋದಕ್ಕಾಗಲ್ಲ ಅಂದರೆ ಲೇಟ್ರ್ ಆನ್ ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಏನಾದರೂ ಆಲ್ಟರ್ನೇಟಿವ್ ಪ್ರೊಸೀಜರ್ ಪರ್ಫಾರ್ಮ್ ಮಾಡಿ ನಾನು ಅಥೆಂಟಿಸಿಟಿನ ನನಗೆ ನಾನೇ ಪ್ರೂವ್ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಕ್ಲೈಂಟ್ ಹತ್ರ ನಾನೇನಾದ್ರೂ ಇನ್ಫಾರ್ಮೇಷನ್ ತೊಗೊಂಡೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ರಿಲಯಬಲ್. ಆವಾಗ ನಾನು ಇಂಡಿಪೆಂಡೆಂಟ್ ಆಗಲ್ಲ, ಡಿಪೆಂಡೆಂಟಾಗಿ ಹೋಗ್ತೀನಿ. ಓಕೆ, ಎಸ್. ನೆಕ್ಸ್ಟು ಅದಾದಮೇಲೆ ಇದೆಲ್ಲ ಲೇಟ್ರ್ ಆನ್ ಇದಿಷ್ಟು ಆದಮೇಲೆ ಫೈನಲ್ ಆಗಿ ಬರುವಂಥ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲಿಮಿಟೇಷನ್ಸ್. ಅಕಸ್ಮಾತ್ ಏನಾದ್ರೂ ನನಗೆ ಇದೆಲ್ಲ ವರ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಅವ್ರು ಏನಾದರೂ ಲಿಮಿಟೇಷನ್ಸ್ ಇಂಪೋಸ್ ಮಾಡಿದ್ರು ಅಂತ ಹೇಳಿದ್ರೆ ಆವಾಗ ಏನು ಬರುತ್ತೆ, ಜ್ಞಾಪಕ ಇದೆಯಾ? SA 210 ಅವ್ರು ಹಾಕ್ತಿರೋ ಲಿಮಿಟೇಷನ್ಸ್ ಏನಾದ್ರೂ ನನಗೆ ಇಷ್ಟ ಆಗ್ತಾಯಿಲ್ಲ, ಮತ್ತು ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್ ಅಂತ ಹೇಳಿದ್ವಿ, TCWG ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪಾಲಿಸಿ ಫ್ರೇಮ್ ಮಾಡ್ತಾರಲ್ಲ, ಅವ್ರಿಗೋಗಿ ತಿಳಿಸ್ಬಿಟ್ಟು ನಾನು ಆಡಿಟ್ ಎಂಗೇಜ್ಮೆಂಟಿಂದ ಆಚೆ ಬಂದುಬಿಡ್ಬೋದು ನನಗೇನಾದರೂ ಅದು ಕರೆಕ್ಟ್ ಅಂತ ಅನ್ನಿಸ್ತಿಲ್ಲ ಅಂತ ಹೇಳಿದ್ರೆ. ಇಲ್ಲ ಅಂದರೆ ಬೇಕಾದರೆ ಒಪಿನಿಯನ್ನ ಮಾಡಿಫೈ ಮಾಡಿಬಿಟ್ಟು ಇಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನನ್ನ ಒಪಿನಿಯನ್ನ ಮಾಡಿಫೈ ಮಾಡಿ ಕಂಟಿನ್ಯೂ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ಇದಕ್ಕೆ ಲೇಟ್ರ್ ಆನ್ ನೀವು ಇದಕ್ಕೂ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟೇಷನ್ನ ಇಟ್ಕೊಂಡಿರಬೇಕು. ಆಡಿಟ್ ಎವಿಡೆನ್ಸ್ ಅದೇ, ಈಗ ಏನದು ಡಾಕ್ಯುಮೆಂಟೇಷನ್ ನೀವು ಮೇಂಟೈನ್ ಮಾಡಬೇಕಾಗಿರೋದು, ಯಾವ ಥರ ಇಷ್ಟು ಇಲ್ಲಿವರೆಗೂ ನೀವೇನು ವರ್ಕ್ ಪರ್ಫಾರ್ಮ್ ಮಾಡಿದ್ರಿ ಅದೆಲ್ಲಾದರೂ ಡಾಕ್ಯುಮೆಂಟೇಷನ್ ಇರಬೇಕು. ಏನು, ಯಾವ ಥರ ಪ್ಲ್ಯಾನ್ ರೆಡಿ ಮಾಡಿದ್ರೆ ನೀವು ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ, ಆ್ಯಂಡ್ ಸೆಕೆಂಡ್ ಒನ್ ನೇಚರ್, ನೀವು ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ರಿ, ಆ್ಯಂಡ್ ವಾಟ್ ಈಸ್ ದ ಫೈನಲ್ ಒಪಿನಿಯನ್ ಆನ್ ದಿಸ್ ಐಟಮ್, ಇದೆಲ್ಲ ಅನ್ನೋದು ಡಿಸ್ಕ್ಲೋಸ್ ಮಾಡಬೇಕು. ಓಕೆ, ಎಸ್. ಒಂದ್ಸಲ ಈಗ ಇನ್ ಡೀಟೇಲ್ ತೊಗೊಳ್ಳೋಣ. ಎಸ್, ಮೊದಲನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಏನು, ಅಟೆಂಡೆನ್ಸ್ ಆಫ್ ದ ಫಿಸಿಕಲ್ ಇನ್ವೆಂಟ್ರಿ ಕೌಂಟಿಂಗ್ ಅನ್ಲೆಸ್ ಇಂಪ್ರಾಕ್ಟಿಬಲ್. ಹೇಳಿದೆ ನಾನು ಅಟೆಂಡೆನ್ಸ್ ಅಂದರೆ ಏನೋ, ಆವಾಗಲೇ ನಾನು ಬರ್ತಿರೋ ಪ್ರಕಾರ ಇಟ್ ಈಸ್ ಇದೆಯೋ ಇಲ್ವೋ ಅನ್ನೋದು ಎಕ್ಸಿಸ್ಟೆನ್ಸಿ. ಸೊ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಎರಡು ಸೇಮ್ ಟು ಸೇಮ್ ಇದು ರಿಪೀಟ್ ಆಗಿದೆ, ಅದು ಬೇಕಾದರೆ ಸೆಕೆಂಡ್ ಒನ್ ಕಾಟ್ ಡೌನ್ ಮಾಡ್ಕೋಬೋದು. ಥರ್ಡ್ ಒನ್ ಈಸ್ ಮೆಟೀರಿಯಲ್ಸ್ ರಿಲೆವೆಂಟ್ ಇನ್ ಪ್ಲಾನಿಂಗ್ ದ ಅಟೆಂಡೆನ್ಸ್ ಅಟ್ ಫಿಸಿಕಲ್ ಇನ್ವೆಂಟ್ರಿ ಸಿಸ್ಟಮ್. ಅಂದರೆ ಅರ್ಥ ನನಗೆ ರಿಲೆವೆಂಟೋ ಇದೆಯೋ ಇಲ್ವೋ, ಮೆಟೀರಿಯಾಲಿಟಿ, ಇಂಪಾರ್ಟೆನ್ಸು. ನೆಕ್ಸ್ಟ್ 4ನೇ ಐಟಮು, ಫಿಸಿಕಲ್ ಇನ್ವೆಂಟರಿ ಕೌಂಟಿಂಗ್ ಕಂಡಕ್ಟೆಡ್ ಅದರ್ ದ್ಯಾನ್ ದ ಡೇಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸ್ಟಾಕ್ ಟೇಕಿಂಗ್ ಎಕ್ಸಾಂಪಲ್ ಹೇಳಿದೆ, 31st ಮಾರ್ಚ್ ಮಾಡೋದಕ್ಕಾಗಲ್ಲ, ನಾನು ಬೇರೆ ಯಾವುದೋ ದಿನ ಮಾಡ್ತೀನಿ. ಸೊ ಅವಾಗ ನಾನೇನು ಮಾಡಬೇಕು, ಸ್ಟಾಕ್ ಟೇಕಿಂಗ್ ಅದರ ಪ್ರಕಾರ ನಾನು ಇದು ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಫಿಫ್ತ್ ಒನ್, ಇಫ್ ದ ಆಡಿಟರ್ ಈಸ್ ಅನೇಬಲ್ ಟು ಅಟೆಂಡ್ ದ ಫಿಸಿಕಲ್ ಇನ್ವೆಂಟರಿ ಕೌಂಟಿಂಗ್ ಡ್ಯೂ ಟು ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್. ಅಂದರೆ 31st ಮಾರ್ಚ್ ಅವ್ನು ಮಾಡೋದಕ್ಕಾಗಲ್ಲ, ಅವನು ಡ್ಯೂ ಟು ಸಮ್ ರೀಸನ್ಸ್ ಈಸ್ ಫಾಲನ್ ಹಿಲ್ ಆರ್ ಡ್ಯೂ ಟು ಸಮ್ ರೀಸನ್ಸ್ ಬೇರೆ ಇನ್ನೊಂದಿನ ಹೋಗ್ತಾನೆ. ಸೊ 5th ಒನ್ ಮತ್ತು 6th ಒನ್ ಎರಡು ಸೇಮ್. ಏನು ಮಾಡಬೇಕು, ಅವತ್ತಿನ ದಿನ ನೀವೇನು ಮಾಡ್ತೀರೋ ಅದ್ರ ಪ್ರಕಾರ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳಿ.
ಸಿಕ್ಸ್ತ್ ಒನ್. ಇದು ನಾನು ನಿಮಗೆ ಎಕ್ಸಾಂಪಲ್ ಹೇಳಿದೆ, ಪಾಕಿಸ್ತಾನ ಮತ್ತು ಗುಜರಾತ್. ಇದು ಇಂಪ್ರಾಕ್ಟಿಕಲ್. ಸೊ ಇಂಪ್ರಾಕ್ಟಿಕಲ್ ಇದ್ದಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಪರ್ಫಾರ್ಮ್ ದ ಆಲ್ಟರ್ನೇಟ್ ಆಡಿಟ್ ಪ್ರೊಸೀಜರ್ಸ್. ಸೊ ಆಲ್ಟರ್ನೇಟ್ ಆಡಿಟ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಿ, ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಟರಿ ಅನಿಸ್ಲಿಲ್ಲ ಅಂತ ಹೇಳಿದ್ರೆ 705 ಅಂತ ಇದೆ. 705 ಅಂದರೆ ಆಡಿಟ್ ಒಪಿನಿಯನಲ್ಲಿ ಮಾಡಿಫೈಡ್ ರಿಪೋರ್ಟ್ ಕೊಡಬೇಕು. ಅಕಸ್ಮಾತ್ ಏನಾದರೂ ನಿಮ್ಮ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ, ಯಾವತ್ತೂ ನೋಡಿ ಒಂದು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೌಟ್ ಬಂದಿದೆ, ರಿಲಯಬಿಲಿಟಿ ಕನ್ಸರ್ನ್ ಕಮ್ಮಿ ಇದೆ, ಅಥವಾ ನಿಮಗೆ ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಆಡಿಟ್ ರಿಪೋರ್ಟಿನಲ್ಲಿ ನಾನು ಬ್ಯಾಡ್ ಒಪಿನಿಯನ್ ಬರಿತೀನಿ ಅನ್ನೋದಲ್ಲ. ರೈಟಿಂಗ್ ಆ್ಯಂಡ್ ಮಾಡಿಫೈಡ್ ಒಪಿನಿಯನ್ ಇನ್ ಆಡಿಟ್ ರಿಪೋರ್ಟ್ ಈಸ್ ದ ಫೈನಲ್ ಸ್ಟೇಜ್. ಅಂದರೆ ನಿಮ್ಮ ಕೈಯಲ್ಲಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗ ಮಾತ್ರ ಅದನ್ನು ನೀವು ಆ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು. ಅದರ್ವೈಸ್ ಯು ಶುಡ್ ನಾಟ್ ಸೆಲೆಕ್ಟ್ ದ್ಯಾಟ್. ಯಾಕೆಂತ ಹೇಳಿದ್ರೆ ನಿಮ್ಮ ಎಂಟಿಟಿ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ಆ ಎಂಟಿಟಿಯವ್ರಿಗೂ ನಿಮ್ಮ ಮೇಲೆ ನೆಗೆಟಿವ್. ಹೌ ವಿಲ್ ದಟ್ ಪರ್ಸನ್ ಕಂಟಿನ್ಯೂ ಟು ಬಿ ಯುವರ್ ಕ್ಲೈಂಟ್ ಇನ್ ದ ಫ್ಯೂಚರ್? ಸೊ ಎಲ್ಲರಿಗೂ ನೀವು ನೆಗೆಟಿವ್ ಆಗೇ ಬರಿತಾ ಇದ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ಆಲ್ವೇಸ್ ಯು ಶುಡ್ ಟ್ರೈ ಟು ರೆಡ್ಯೂಸ್ ದಟ್ ಮಾಡಿಫೈಡ್ ಒಪಿನಿಯನ್. ಓಕೆ, ನಿಮ್ಮ ಕೈಲಿ ಏನು ಮಾಡೋದಕ್ಕಾಗಲ್ಲ ಅಂದರೆ ಮಾತ್ರ ಅದು ಬರೀಬೇಕಾಗತ್ತೆ. ನೆಕ್ಸ್ಟು 7th ಒನ್. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಇನ್ವೆಂಟರಿ ಅಂಡರ್ ದ ಕಂಟ್ರೋಲ್ ಆಫ್ ದ ಥರ್ಡ್ ಪಾರ್ಟಿ. ಅಂದರೆ ಕೆಲವೊಬ್ಬರು ಹೇಗೆ ಮಾಡ್ತಿರ್ತಾರೆ ಅಂದರೆ ಬೇಸಿಕಲಿ ದೋಸ್ ಪರ್ಸನ್ಸ್ ವಿಲ್ ನಾಟ್ ಬಿ ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್ಸ್. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಪ್ರಾಡಕ್ಟ್ಸು, ಅವರು ಬೇರೆ ಯಾರೋ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಆ ಪ್ರಾಡಕ್ಟ್ಸ್ ಮೇಲೆ ನೇಮ್ ಹಾಕಿ ಬ್ರ್ಯಾಂಡ್ ನೇಮ್ ಹಾಕ್ಬಿಟ್ಟು ಸೆಲ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ಥರ ಇದ್ದಾಗ ಏನಂತ ಹೇಳ್ತೀವಿ, ಆ ಪ್ರಾಡಕ್ಟ್ಸು ನಮ್ಮ ಹತ್ರ ಇರಲ್ಲ. ಇಟ್ ವಿಲ್ ಬಿ ವಿತ್ ಅ ಥರ್ಡ್ ಪಾರ್ಟಿ. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಅವ್ರ ಹತ್ರ ಇರುತ್ತೆ. ಐ ಆಮ್ ಜಸ್ಟ್ ಪುಟಿಂಗ್ ಲೇಬಲ್ಸ್ ಆನ್ ದೋಸ್ ಪ್ರಾಡಕ್ಟ್ಸ್ ಆ್ಯಂಡ್ ಐ ಆಮ್ ಸೆಲ್ಲಿಂಗ್ ಇಟ್. ಸೊ ಇದು ಜಸ್ಟ್ ಲೈಕ್ ಜಾಬ್ ವರ್ಕ್ ಥರ, ಹೌದಾ? ಅಂದರೆ ಆ ವ್ಯಕ್ತಿಗೆ ನನಗೆ ಈ ಥರ ಪ್ರಾಡಕ್ಟ್ ಬೇಕು ಅಂತ ನಾನು ಹೇಳಿದ್ದೀನಿ, ಅವ್ನು ರೆಡಿ ಮಾಡಿಕೊಡ್ತಾನೆ, ಅದರ ಮೇಲೆ ಲೇಬಲ್ ಅಂತ ಹಾಕ್ಬಿಟ್ಟು ನಾನು ಮಾರ್ತಾಯಿದ್ದೀನಿ. ಸೊ ಈ ಥರ ಇದ್ದಾಗ ದಟ್ ಸ್ಟಾಕ್ ಇಸ್ ಲೈಯಿಂಗ್ ವಿತ್ ಥರ್ಡ್ ಪಾರ್ಟಿ. ಆ ಥರ ನಾವು ಯಾವ ಥರ ಆಡಿಟ್ ಮಾಡಬೇಕು. ಓಕೆ, ಸೊ ಇನ್ ದಿಸ್ ಕೇಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಪತಂಜಲಿ ವಿಲ್ ಡೂ ದ ಸೇಮ್ ಥಿಂಗ್. ಅವರು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಯಾರ ಹತ್ರನೂ ಮಾಡಿಸ್ತಾರೆ, ಅವ್ರು ಲೇಬಲ್ ಹಾಕ್ಬಿಟ್ಟು ಸೆಲ್ ಔಟ್ ಮಾಡ್ತಾರೆ. ಓಕೆ, ಎಸ್, ಫಸ್ಟ್ ಒನ್ ಏನು ಮಾಡ್ತೀರಾ, ರಿಕ್ವೆಸ್ಟ್ ದ ಕನ್ಫರ್ಮೇಷನ್ ಫ್ರಮ್ ದ ಥರ್ಡ್ ಪಾರ್ಟಿ ಅಷ್ಟು ಕ್ವಾಂಟಿಟೀಸ್. ಸೊ ಬೀಯಿಂಗ್ ಎನ್ ಆಡಿಟರ್ ನೀವೇನು ಮಾಡಬೇಕು, ಥರ್ಡ್ ಪಾರ್ಟಿ ಹತ್ರನೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ಸೆಕೆಂಡ್ ಒನ್, ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ ಬಂತು ಅಂತ ಹೇಳಿದ್ರೆ ಗೆಟ್ ಇನ್ ಟು ದ ಫೀಲ್ಡ್ ಆ್ಯಂಡ್ ಪರ್ಫಾರ್ಮ್ ಆಡಿಟ್ ಪ್ರೊಸೀಜರ್ಸ್ by making an inspection. Third one, obtaining the service auditors report. ಅಂದರೆ ಅಲ್ಲಿ ಯಾರು ಆಡಿಟ್ ಮಾಡ್ತಾರೆ ಆ ಡಿಪಾರ್ಟ್ಮೆಂಟಿಂದು ಆ ಆಡಿಟರ್ ಹತ್ರ ಬೇಕಾದರೆ ರಿಪೋರ್ಟ್ ತೊಗೊಂಡು ಅದರ ಬೇಸಿಸ್ ಮೇಲೆ ಆಡಿಟ್ ಥರ್ಡ್ ಪಾರ್ಟಿ ಹತ್ರ ನೀವೇನು ಇನ್ಫಾರ್ಮೇಷನ್ ತೊಗೊಂಡಿದ್ದೀರ ಅದನ್ನು ಟ್ಯಾಲಿ ಮಾಡಿಕೊಂಡು ಯು ಕ್ಯಾನ್ ಗೆಟ್ ಸ್ಯಾಟಿಸ್ಫೈಡ್. ಅಥವಾ ಅಟೆಂಡಿಂಗ್ ಆರ್ ಅರೇಂಜಿಂಗ್ ಅನದರ್ ಆಡಿಟರ್ ಟು ಅಟೆಂಡ್ ಥರ್ಡ್ ಪಾರ್ಟೀಸ್ ಕೌಂಟಿಂಗ್ ಪ್ರೊಸೀಜರ್. ಅಂದರೆ ನಿಮ್ಮ ಕೈಯಲ್ಲಿ ಹೋಗಿ ಮಾಡೋದಕ್ಕಾಗಲ್ಲ ಅಂದರೆ ನೀವೇ ಇನ್ನೊಬ್ಬ ಯಾರಾದರೂ ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡಿ ಅಥವಾ ಆಡಿಟಿಂಗ್ ಸ್ಟಾಫ್ನ ಅಪಾಯಿಂಟ್ಮೆಂಟ್ ಮಾಡಿ ಅಲ್ಲಿಗೆ ಕಳಿಸಿ ನೀವು ಬೇಕಾದರೆ ಪರ್ಫಾರ್ಮ್ ಮಾಡಿಸ್ಬೋದು. ಓಕೆ, ಜನರಲ್ ಆಗಿ ಇನ್ನೊಬ್ಬ ಆಡಿಟರ್ನೇ ಕಳಿಸ್ತಾರೆ, ಯಾಕೆಂದರೆ ಫಿಸಿಕಲ್ ಸ್ಟಾಕ್ ಅಲ್ಲ. ಆ್ಯಂಡ್ ಆಲ್ಸೋ ಆಡಿಟಿಂಗ್ ಸ್ಟಾಫು ಕಳಿಸ್ಬೋದು, ಅದರಲ್ಲಿ ಏನಂತ ಹೇಳ್ತೀವಿ ತೊಂದರೆ ಇಲ್ಲ. ಬಿಕಾಸ್ ಜನರಲ್ ಆಗಿ ನೀವು ಆರ್ಟಿಕಲ್ಸ್ಗೆ ಹೋದಾಗ ನೀವೇ ಅದನ್ನೆಲ್ಲ ಮಾಡೋದು. ನೆಕ್ಸ್ಟು ಇನ್ಸ್ಪೆಕ್ಟಿಂಗ್ ದ ಡಾಕ್ಯುಮೆಂಟೇಷನ್. ಕೆಲವೊಂದು ಡಾಕ್ಯುಮೆಂಟ್ಸ್ನ ಇನ್ಸ್ಪೆಕ್ಟ್ ಮಾಡಿದ್ರು ನೀವು ಸ್ಯಾಟಿಸ್ಫೈ ಆಗ್ಬೋದು. ಹೇಗೆ, ವೇರ್ಹೌಸ್ ಇನ್ಫ್ಲೋ ಮತ್ತು ಔಟ್ಫ್ಲೋ ವೇರ್ಹೌಸ್ ಬುಕ್ ನೋಡಿದಾಗಲೂ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಸೇಲ್ ಆಗಿದೆ, ಏನು ಪರ್ಚೇಸ್ ಆಗಿದೆ, ಅದೆಲ್ಲ ಯು ಕ್ಯಾನ್ ಕಮ್ ಅಕ್ರಾಸ್ ದೋಸ್ ಥಿಂಗ್ಸ್. ಓಕೆ, ರೈಟ್, ಇಷ್ಟು ನಿಮಗೆ ಫಸ್ಟ್ ಪಾಯಿಂಟ್ ಬಗ್ಗೆ ಇರುವಂಥದ್ದು. ಬಟ್ ಜನರಲಾಗಿ ನೀವಿಲ್ಲಿ ಓದಬೇಕಾದ್ರೆ ಹೇಗೆ ಓದಬೇಕು ಅಂದರೆ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ, ಹೇಳಿರ್ತೀನಿ. ನೀವಿಲ್ಲಿ ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟು ನೀವು ಓದಬೇಕಾಗಿರೋದು ಥರ್ಡ್ ಒನ್, ದಟ್ ಈಸ್ ಮ್ಯಾಟರ್ಸ್ ರಿಲೆವೆಂಟ್ ಇನ್ ಪ್ಲಾನಿಂಗ್ ದ ಅಟೆಂಡೆನ್ಸ್ ಮೆಟೀರಿಯಾಲಿಟಿ. ಅದು ಫಸ್ಟ್ ಒನ್ನು. ಅದಾದಮೇಲೆ ಫಸ್ಟ್ ಒನ್ ದಟ್ ಈಸ್ ಅಟೆಂಡೆನ್ಸ್ ವಿತ್ ಫಿಸಿಕಲ್ ಇನ್ವೆಂಟ್ರಿ. ಸೆಕೆಂಡ್ ಒನ್ ಮತ್ತು ಫಸ್ಟ್ ಒನ್ ಎರಡು ಒಂದೇ, ಅದನ್ನು ಓದಬೇಕು. ಆ್ಯಂಡ್ ಲೇಟ್ರ್ ಆನ್ ಫೋರ್ತ್ ಒನ್ ಫಿಸಿಕಲ್ ಇನ್ವೆಂಟ್ರಿ ಕೌಂಟಿಂಗ್ ಅದರ್ ದ್ಯಾನ್ ದ ಡೇಟ್. ಇನ್ನು ಮಿಕ್ಕಿದ್ದೆಲ್ಲ ಮುಂದೆ ಹಾಗೆ ಹೋಗುತ್ತೆ. ಬಟ್ ಫಸ್ಟ್ ಪಾಯಿಂಟ್ ನೀವು ಓದಬೇಕಾಗಿರೋದು ಥರ್ಡಿಂದ, ರೈಟ್? ಸೊ ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟು ಲಿಟಿಗೇಷನ್ ಆ್ಯಂಡ್ ಕ್ಲೇಮ್ಸ್. ಸೊ ಇಲ್ಲಿ ಲಿಟಿಗೇಷನ್ ಆ್ಯಂಡ್ ಕ್ಲೇಮ್ಸ್ ಅಂತ ಹೇಳಿದ್ರೆ ಇಟ್ ಈಸ್ those are the cases which has been filed by some other persons on the entity. ಸೊ ಎಂಟಿಟಿ ಮೇಲೆ ಕೆಲವೊಂದು ಕೇಸ್ಗಳು ನಡೀತಾ ಇದೆ. ಆ ಥರ ಕೇಸ್ಗಳು ನಡೆದಾಗ ನಾವು ಅದನ್ನು ಯಾವ ಥರ ಆಡಿಟ್ ಮಾಡಬೇಕು, ಸೊ ಅದ್ರ ಬಗ್ಗೆ ನಾವಿಲ್ಲಿ ಓದ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಆ ಕೇಸಸ್ ಬಗ್ಗೆ ನಾವು ಓದಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ನಾವೇನೇನು ಸ್ಟಡಿ ಮಾಡಬೇಕು ಅಂದರೆ, ನಂಬರ್ ಒನ್
Enquiry of the management and wherever applicable others with the entity including the in-house legal counsel. ಫಸ್ಟ್ ಆಫ್ ಆಲ್ ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಟ್ ಮೇ ಬಿ ಅಂಡರ್ ಅವರ್ ಪರ್ವ್ಯೂ ಆರ್ ಔಟ್ಸೈಡ್ ದ ಪರ್ವ್ಯೂ. ಅಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದಿರೋ ಇರ್ಬೋದು. ಏನಕ್ಕೋಸ್ಕರ ನಾವು ಇದನ್ನು ಬಿಗಿನಿಂಗಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ದಿಸ್ ಅರೈಸಸ್ ಲ್ಯಾಬಿಲಿಟಿ. ಕರೆಕ್ಟಾಗಿ ಈಗ ಅಕಸ್ಮಾತ್ ಏನಾದ್ರು ಕೇಸ್ ಏನಾದ್ರು ಸೋತ್ರೆ ಲ್ಯಾಬಿಲಿಟಿ ಅರೈಸ್ ಆಗುತ್ತೆ. ಇದೊಂಥರ ಈಗ ಕಂಟಿಂಜೆಂಟ್ ಲ್ಯಾಬಿಲಿಟಿ ಪ್ರಕಾರ. ಬಟ್ ಪ್ರಾಬಬಿಲಿಟಿ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರಾವಿಷನ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಆ ಪ್ರಾವಿಷನ್ನ ಕಂಪ್ನಿಯವರು ಅವಾಗಲೇ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅಥವಾ ಮಾಡಿಲ್ದಿರೋನೂ ಇರ್ಬೋದು, ಗೊತ್ತಿಲ್ಲ. ಬಟ್ ಅದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ನಾನೀಗ ಈ ಕೇಸಸ್ ಪ್ರಾಬಬಿಲಿಟಿ ಚೆಕ್ ಮಾಡಬೇಕು ಪ್ರಾವಿಷನ್ ಕ್ರಿಯೇಟ್ ಮಾಡೋದಕ್ಕೆ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಥವಾ ಕ್ರಿಯೇಟ್ ಮಾಡಬೇಕಾ ಅನ್ನೋದು ಹೇಳೋದಕ್ಕೆ. ಓಕೆ, ಸೊ ಫಸ್ಟ್ ಇದನ್ನು ಹೋಗ್ಬಿಟ್ಟು ನಾನು ಯಾರ ಹತ್ರ ಕೇಳಬೇಕು? ಫಸ್ಟ್ ಐ ಶುಡ್ ಗೋ ಆ್ಯಂಡ್ ಆಸ್ಕ್ ವಿತ್ ದ ರೆಸ್ಪೆಕ್ಟಿವ್ ಅಥಾರಿಟಿ, ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಆಫ್ ದ ಎಂಟಿಟಿ. ಓಕೆ, ಮ್ಯಾನೇಜ್ಮೆಂಟ್ ಅವ್ರು ಏನಾದರೂ ಅದ್ರ ಬಗ್ಗೆ ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರೆ ಕಂಪ್ನಿಲಿ ಲೀಗಲ್ ಕೌನ್ಸಿಲ್ ಅಂತ ಇರುತ್ತೆ. ಅಂದರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದನ್ನು ಲೀಗಲ್ ಕೌನ್ಸಿಲ್ ಡಿಪಾರ್ಟ್ಮೆಂಟ್ ಅಂತೀವಿ. ಸೊ ಯು ಕ್ಯಾನ್ ಗೋ ದಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಗೋ ಟು ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಸ್ಕ್ ದೆಮ್ ರಿಗಾರ್ಡಿಂಗ್ ದ ಸಚ್ ಕೇಸಸ್. ನೆಕ್ಸ್ಟ್ ಸೆಕೆಂಡ್ ಒನ್, review the minutes of the meetings of those charged with the governance and correspondence between the entity and its external legal counsel. ಅಂದರೆ ಅರ್ಥ ಸೆಕೆಂಡ್ ಕೇಸು ಅಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅಲ್ಲಿ 2 ಪಾಯಿಂಟ್ ಇದೆ. ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಿವ್ಯೂಯಿಂಗ್ ದ ಮಿನಿಟ್ಸ್ ಆಫ್ ದ ಮೀಟಿಂಗ್ಸ್. ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ಬೋರ್ಡ್ ಮೀಟಿಂಗ್ಸ್ ಏನೇನು ಕಂಡಕ್ಟ್ ಆಗಿದೆ ಆ ಬೋರ್ಡ್ ಮೀಟಿಂಗ್ಸಿಂದು ಮಿನಿಟ್ಸ್ ಚೆಕ್ ಮಾಡಬೇಕು. ಮಿನಿಟ್ಸ್ ಬುಕ್ ಅಂದರೆ ಏನೇನು ಡಿಸ್ಕಷನ್ ಆಗಿದೆ, ಫೈನಲ್ ಜಡ್ಜ್ಮೆಂಟ್ ಏನು ಬಂತು ಅದೆಲ್ಲನೂ ನೋಡ್ಬೋದು. ಇನ್ನೂ ಒಂದು, ಇಲ್ಲಿ ಅಕಸ್ಮಾತ್ ಏನಾದರೂ ಇನ್ ಹೌಸ್ ಲೀಗಲ್ ಕೌನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಕೇಸಸ್ನ ಬೇರೆಯವ್ರಿಗೆ ಔಟ್ಸೈಡ್ ಲಾಯರ್ಸ್ಗೆ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಓಕೆ, ಸೊ ಔಟ್ಸೈಡ್ ಲಾಯರ್ಸ್ನ ಪರ್ಸ್ನಲ್ಲಾಗಿ ನಾವೇ ವಿಸಿಟ್ ಮಾಡಿ ಅವ್ರ ಹತ್ರ ಅದನ್ನು ಒಪಿನಿಯನ್ ತೊಗೊಂಡು ಅವ್ರ ಹತ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ ಒನ್, ರಿವ್ಯೂಯಿಂಗ್ ದ ಲೀಗಲ್ ಎಕ್ಸ್ಪೆನ್ಸ್ ಅಕೌಂಟ್ಸ್. ರಿವ್ಯೂಯಿಂಗ್ ದ ಲೀಗಲ್ ಎಕ್ಸ್ಪೆನ್ಸ್ ಅಕೌಂಟ್ಸ್ ಅಂದರೆ ಇದುವರೆಗೂ ಕೇಸ್ ಸ್ಟಾರ್ಟ್ ಆದಾಗಿಂದ ಕೇಸ್ ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ ಡೇಟ್ವರೆಗೂ ನಮ್ಮ P&L ಅಕೌಂಟಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಂಟಿಟಿ P&L ಅಕೌಂಟಲ್ಲಿ. ಸೊ ಅದಷ್ಟು ಲೆಡ್ಜರ್ನ ಒಂದ್ಸಲ ಚೆಕ್ ಮಾಡಬೇಕು. ಸೊ ಆ ಲೆಡ್ಜರ್ನ ಚೆಕ್ ಮಾಡಿದಾಗಲೂ ದ ಪ್ರಾಬಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಅದು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, ಇಫ್ ದ ಆಡಿಟರ್ ಅಸೆಸಸ್ ಎ ರಿಸ್ಕ್ ಆಫ್ ಮೆಟೀರಿಯಲ್ ಮಿಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಲಿಟಿಗೇಷನ್ ಆಫ್ ಕ್ಲೇಮ್ಸ್, ಕಮ್ಯುನಿಕೇಷನ್ ವಿತ್ ದ ಎಂಟಿಟೀಸ್, ಎಕ್ಸ್ಟರ್ನಲ್ ಲೀಗಲ್ ಕೌನ್ಸಿಲ್. ಇದೆಲ್ಲ ನಾವು ಮೇಲ್ಗಡೆ ಸ್ಟಡಿ ಮಾಡಿದ್ದೀವಿ, ತಿರ್ಗಿ ಇನ್ನೊಂದ್ಸಲಿ ಓದೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಆಲ್ಸೋ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನು ನಾವು ತೊಗೊಂಡಿರೋದಂದರೆ ಈ ಗ್ರೀನ್ ಟರ್ಮ್ಸ್ದು ರಿಸ್ಕ್ ಆಫ್ ಮೆಟೀರಿಯಲ್ ಮಿಸ್ಟೇಟ್ಮೆಂಟನ್ನು ನಾವು ಚೆಕ್ ಮಾಡೋದಕ್ಕೆ ಬೇಸಿಕ್ಕಾಗಿ ಒಂದು ಮ್ಯಾನೇಜ್ಮೆಂಟ್ ಹತ್ರ ಚೆಕ್ ಮಾಡ್ತೀವಿ ಫಸ್ಟ್ ಒನ್, ಅಥವಾ ಇನ್ಹೌಸ್ ಕೌನ್ಸಿಲ್ ಅಥವಾ ಚೆಕ್ ಮಾಡ್ತೀವಿ. ಥರ್ಡ್ ಒನ್ ಮಿನಿಟ್ಸ್ ಬುಕ್ಸ್ ಓದ್ತೀವಿ ಡೈರೆಕ್ಟರ್ಸ್ದು, ಅಥವಾ ಎಕ್ಸ್ಟರ್ನಲ್ ಲೀಗಲ್ ಕೌನ್ಸಿಲ್ ಹತ್ರ ಹೋಗಿ ನಾವು ಚೆಕ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಲೀಗಲ್ ಎಕ್ಸ್ಪೆನ್ಸ್ ಅಕೌಂಟ್ಸನ್ನು ಚೆಕ್ ಮಾಡ್ತೀವಿ. ಸೊ ಇದೆಲ್ಲ ನಾವು ಮಾಡಬೇಕಾದ್ರೆ ಸಪೋಸ್ ಇಲ್ಲೆಲ್ಲಾದ್ರೂ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸ್ಟಾಪ್ ಮಾಡ್ತಾಯಿದ್ದಾರೆ ಅಥವಾ ದೇ ಆರ್ ಇಂಟರ್ಫಿಯರಿಂಗ್ ಇನ್ ಅವರ್ ಪ್ರೊಸೆಸ್ ಅಂತ ಹೇಳಿದ್ರೆ ವಿ ಶುಡ್ ಗೋ ಆ್ಯಂಡ್ ರಿಪೋರ್ಟ್ ಇಟ್ ಟು ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್. ಸೊ ನಾವು ಮಾಡ್ತಿರೋ ವರ್ಕಲ್ಲಿ ಈ ಮ್ಯಾನೇಜ್ಮೆಂಟ್ ಅವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ, ಸೊ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಇಂಡಿಪೆಂಡೆನ್ಸಿ ಅಂತ ಅವ್ರಿಗೆ ಹೇಳಬೇಕು. ಸೊ ಆಗಲಿಲ್ಲ ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ಡನ್? ನಥಿಂಗ್ ಬಟ್ 705, ದಟ್ ಈಸ್ ಯು ಶುಡ್ ಗೋ ಆ್ಯಂಡ್ ರೈಟ್ ಇಟ್ ಇನ್ ಯರ್ ಆಡಿಟ್ ರಿಪೋರ್ಟ್. ಆ್ಯಂಡ್ ಆಲ್ಸೋ ಬರೀ ಆಡಿಟ್ ರಿಪೋರ್ಟಲ್ಲಿ ಈ 705 ಮಾತ್ರನೇ ಅವರು ಅಫೆಕ್ಟ್ ಮಾಡಿದ್ರು ಅಂದರೆ ಮಾತ್ರ ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಾಗಿ ಈ ಲಿಟಿಗೇಷನ್ಸ್ ಮತ್ತು ಕ್ಲೇಮ್ಸ್ ಮೇಲೆ ಏನೇನು ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ ಇರುತ್ತೆ ಅದೆಲ್ಲ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ನ ನೀವು ಯಾವ ಥರ ರಿಸಾಲ್ವ್ ಮಾಡಿದ್ರಿ ಅಥವಾ ಯಾವ ಥರ ಆಡಿಟ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಿದ್ವಿ ಅದೆಲ್ಲನೂ ನೀವು ಬರೀಬೇಕಾಗತ್ತೆ. ಓಕೆ, ಆ್ಯಂಡ್ ನಾನೀಗ ತಾನೇ ಹೇಳಿದ್ನಲ್ಲ ನಿಮಗೆ ಇದು ಇಲ್ಲಿದೆ. If the management does not perform auditor to communicate with the legal counsel or legal counsel refuses to respond and auditor is unable to obtain the sufficient appropriate evidence, then modify the opinion. ಅಕಸ್ಮಾತ್ ಏನಾದರೂ ಇಲ್ಲಿ ಎಲ್ಲ ಪಾಯಿಂಟ್ಸ್ ಇದೆ. ಫಸ್ಟ್ ಒನ್, ಆಡಿಟರ್ ಶಲ್ ರಿಕ್ವೆಸ್ಟ್ WR from management and TCWG, that is those charged with governance, that all the litigation and claims affecting the financial statements have been disclosed to the auditor and appropriately accounted for. ಸೊ ಎಲ್ಲರಿಗೂ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವ್ರಿಗೆಲ್ಲರಿಗೂ ವರ್ಕಿಂಗ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ನ ಅವ್ರನ್ನ ಕೇಳಿ ನೀವು ಅದನ್ನು ತೊಗೋಬೋದು. ಅವರೆಲ್ಲ ಡಿಸ್ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಬಿನ್ ಪ್ರಾಪರ್ಲಿ ಅಕೌಂಟೆಡ್ ಅಂತ ನೀವು ಅದನ್ನು ಮೆನ್ಷನ್ ಮಾಡ್ಬೋದು. ನೀಡ್ ನಾಟ್ ವರಿ. ಆ್ಯಂಡ್ ಆಲ್ಸೋ if law, regulations or the respective legal professional body prohibits
the entity's external legal counsel from communicating directly with the auditor shall perform alternative audit procedures. ಅಂದರೆ ಕೆಲವೊಂದು ಸಲ ಎಕ್ಸ್ಪರ್ಟ್ ಪರ್ಸನ್ನ ನಾವೇ ಹೋಗಿ ಡೈರೆಕ್ಟಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ದೇ ಮೇ ಸ್ಟಾಪ್ ಅಸ್. ಇಲ್ಲ ನೀವು ಹೋಗಿ ಮಾತಾಡಬೇಡಿ ಹಾಗೆ ಅಂತೆಲ್ಲ ಅವ್ರು ಇದು ಮಾಡ್ಬೋದು. ಸೊ ನಾವೇನು ಮಾಡಬೇಕು, we should perform some other alternative procedures and make sure we are getting the audit evidence. ಬೇರೆ ಯಾವುದಾದ್ರ ಮುಖಾಂತರ ನಾವು ಇದು ತೊಗೋಬೋದು. ಓಕೆ, ಸೇಮ್ earlier items has been already discussed. That is, the auditor shall do so through a letter of inquiring requesting the entity's external legal counsel to communicate directly with the auditor. ನಾವೇ ಡೈರೆಕ್ಟಾಗಿ ಲೆಟರ್ ಬರೆದು ಕಮ್ಯುನಿಕೇಟ್ ಮಾಡ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಲೆಟರ್ ಬರೆಸಿ ನಮ್ಮನ್ನು ಕಮ್ಯುನಿಕೇಟ್ ಮಾಡಿ ಅಂತ ಅವ್ರ ಮುಖಾಂತರ ರಿಕ್ವೆಸ್ಟು ಮಾಡ್ಬೋದು. ಸೊ ಮಾಡ್ಬೋದು, ಅವನೇ ಡೈರೆಕ್ಟಾಗಿ ಬಂದು ಕಮ್ಯುನಿಕೇಟ್ ಮಾಡಿದ್ರು ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅಕಸ್ಮಾತ್ ಏನಾದರೂ ಅವರು ನಮ್ಮನ್ನು ಕಮ್ಯುನಿಕೇಟ್ ಮಾಡಿದ್ರೆ ರೆಫ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ we will report it to the TCWG. No other option is left out. Then I will modify my opinion in the audit report as per 705. Okay, yes, ಇದು ಸೆಗ್ಮೆಂಟ್ ಇನ್ಫಾರ್ಮೇಷನ್. ಇದರಲ್ಲಿ ಏನೂ ಇಲ್ಲ. ಏನು ಅಂತ ಹೇಳಿದ್ರೆ ಸೆಗ್ಮೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಿಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 17 ಆಗಿದೆ. ಅದರಲ್ಲಿ ಯಾವುದನ್ನು ಸೆಗ್ಮೆಂಟಲ್ ರಿಪೋರ್ಟಿಂಗ್ ಎಷ್ಟು ಪರ್ಸೆಂಟೇಜ್ ಇದ್ದರೆ ಡೈರೆಕ್ಟಾಗಿ ಮಾಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ. ಸೊ ಅದರ ಪ್ರಕಾರ ಇಲ್ಲಿ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕಷ್ಟೆ. ದಟ್ಸ್ ಇಟ್. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಕೊಟ್ಟಿಲ್ಲ ಇದರಲ್ಲಿ. ಸೊ ಯು ಹ್ಯಾವ್ ಟು ಚೆಕ್ ವೆದರ್ ಅಕಾರ್ಡಿಂಗ್ ಟು ದೋಸ್ ಥಿಂಗ್ಸ್ ಸೆಗ್ಮೆಂಟ್ ರಿಪೋರ್ಟಿಂಗ್ ಹ್ಯಾಸ್ ಬಿನ್ ಡನ್ ಆರ್ ನಾಟ್. ಅಕಸ್ಮಾತ್ ಏನಾದರೂ ಸೇಮ್ ಇಲ್ಲಿದೆ ನೋಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಮೆಥಡ್ಸ್ ಯೂಸ್ ಬೈ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಎವ್ಯಾಲ್ಯೂಯೇಟ್ ದರ್ ಕನ್ಸಿಸ್ಟೆನ್ಸಿ ವಿತ್ ಅಪ್ಲಿಕೇಬಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸ್ ಆ್ಯಂಡ್ ಪರ್ಫಾರ್ಮ್ ಅನಾಲಿಟಿಕಲ್ ಪ್ರೊಸೀಜರ್ಸ್ ಅಪ್ರೋಪ್ರಿಯೇಟ್ ಇನ್ ದ ಸರ್ಕಮ್ಸ್ಟೆನ್ಸಸ್. ಆಗಿದೆಯಲ್ಲ ಅಂತ ಚೆಕ್ ಮಾಡ್ತೀವಿ, ರೈಟ್. ಸೊ ಇಷ್ಟು ನಿಮಗೆ ಎಸ್ಎ 501 ಆಡಿಟ್ ಎವಿಡೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಮ್ಯಾಟರ್ಸ್. ಯಾವುದಾದ್ರು ಸ್ಪೆಷಲ್ ಮ್ಯಾಟರ್ಸು, ಒಂದು ಇನ್ವೆಂಟರಿ ಮತ್ತು ಇನ್ನೂ ಒಂದು ಲಿಟಿಗೇಷನ್ ಆ್ಯಂಡ್ ಕ್ಲೇಮ್ಸ್, ಮತ್ತು ಇನ್ನೂ ಒಂದು ಸೆಗ್ಮೆಂಟಲ್ ರಿಪೋರ್ಟಿಂಗ್. ಓಕೆ, ಇದೆಲ್ಲ ಕಡೆ ಫಸ್ಟ್ ನಾವು ಮೇಜರಾಗಿ ಥಿಂಕ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಸ್ಟೆನ್ಸ್ ಇದೆಯಾ ಇಲ್ವೋ, ಅದರ ಬೇಸಿಸ್ ಮೇಲೆ ಅದನ್ನು ಎಕ್ಸಿಸ್ಟೆನ್ಸ್ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಸರ್ಟನ್ ಆಡಿಟ್ ಪ್ರೊಸೀಜರ್ಸ್. ಆಗಿದೆಯಾ? ಓಕೆ ಗೈಸ್, ಸೊ ಇನ್ ದಿಸ್ 4th standards on auditing we will be discussing about SA 505, that is external confirmation. So external confirmation ಅಂತ ಹೇಳಿದ್ರೆ it is basically an written response obtained by the third party. ಸೊ ನಿಮಗೆ ಇಲ್ಲೇ ಡೆಫಿನೇಷನ್ ಇದೆ ನೋಡಿ. External confirmation may be defined as an audit evidence obtained by a direct written response to the auditor from a third party in paper form or by electronic. ಅಂದರೆ ಇನಿಷಿಯಲ್ ಆಗಿ ಆಡಿಟ್ ಎವಿಡೆನ್ಸನ್ನು ನಾವು ವ್ಯೂ ಮಾಡಿರ್ತೀವಿ ಇನ್ಫಾರ್ಮೇಷನ್ನ. ಸೊ ಅದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ಔಟ್ಸೈಡ್ ಪಾರ್ಟಿಯಿಂದ ಇನ್ನೂ ಒಂದು ಸಲ ವಿಲ್ ಗೆಟಿಂಗ್ ದ ಇನ್ಫಾರ್ಮೇಷನ್ ಸೊ ದ್ಯಾಟ್ ವಿ ವಿಲ್ ಗೆಟ್ ಸ್ಯಾಟಿಸ್ಫೈಡ್ ದಟ್ ಬೋತ್ ದ ಬ್ಯಾಲೆನ್ಸಸ್ ಆರ್ ಸೇಮ್. ಅಂದರೆ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಇದನ್ನು ನಾವು ಜನರಲಾಗಿ ಎಲ್ಲಿ ಮಾಡ್ತೀವಿ ಅಂದರೆ ಕ್ರೆಡಿಟಾರ್ಸ್ ಮತ್ತು ಡೆಟಾರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇದು ತೊಗೊಳ್ಳೇಬೇಕು. ಯಾಕೆಂದರೆ ನೀವು ಕ್ರೆಡಿಟಾರ್ಸಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಯಾರೋ ಒಬ್ಬರಿಗೆ 60 ಲಕ್ಷ ಕೊಡಬೇಕು ಅಂತ ನೀವು ಬರ್ತಿರ್ತೀರ. ಬಟ್ ವಾಟ್ ಈಸ್ ದ ಪ್ರೂಫ್? 60 ಲಕ್ಷ ಕೊಡಬೇಕು, 20 ಲಕ್ಷ ಕೊಡಬೇಕು ಅಂತ ಹೇಳಿದರೆ ಏನು ಪ್ರೂಫ್ ಏನು? ಆ್ಯಂಡ್ ಆಲ್ಸೋ ಯಾರೋ ಒಬ್ಬ ಡೇಟಾರ್ಸು ನಿಮಗೆ 1 ಕೋಟಿ ಕೊಡಬೇಕು, 2 ಕೋಟಿ ಕೊಡಬೇಕು ಅಂತ ಬರ್ತಿರ್ತೀರ. ಓಕೆ, ಸೊ ಆ ಕಾರಣಕ್ಕೋಸ್ಕರ ದ ಔಟ್ಸೈಡ್ ಪಾರ್ಟಿ, ಇಫ್ ದಟ್ ಪರ್ಸನ್ ಕನ್ಫರ್ಮ್ಸ್ ದಟ್, ದೆನ್ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅನ್ ಪ್ರೂಫ್ ದಟ್ ಸೊ ಆ್ಯಂಡ್ ಸೊ ಅಮೌಂಟ್ ವಾಟ್ ಎವರ್ ಹ್ಯಾಸ್ ಬನ್ ರಿಪ್ರೆಸೆಂಟೆಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇದೊಂದು ಸ್ಯಾಟಿಸ್ಫ್ಯಾಕ್ಟರಿ ಎವಿಡೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ, ರೈಟ್. ಸೊ ಹಿಯರ್ ಬೇಸಿಕಲಿ ನಾವು ಔಟ್ಸೈಡ್ ಪರ್ಸನ್ಸ್ ಥರ್ಡ್ ಪಾರ್ಟೀಸಿಂದ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ತೊಗೊಬೇಕಾದ್ರೆ 2 ಥರ ಕನ್ಫರ್ಮೇಷನ್ ಇರುತ್ತೆ. ಒಂದು ಪಾಸಿಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್, ಇನ್ನೂ ಒಂದು ನೆಗೆಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್. ಪಾಸಿಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್ ಅಂದರೆ ಏನರ್ಥ? ಫಾರ್ ಎಕ್ಸಾಂಪಲ್ ಈಗ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾರೋ ಒಬ್ಬ ಎಕ್ಸ್ ಅನ್ನೋ ಪರ್ಸನ್ನು 50 ಲ್ಯಾಕ್ ರುಪೀಸ್ ಕೊಡಬೇಕು ಅಂತ ಡೇಟಾರ್ ಸೈಡಲ್ಲಿ ಬರೆದಿದೆ, ರೈಟ್. ಈಗ ನಾನು ಅವನಿಗೆ ಲೆಟರ್ ಬರಿತೀನಿ ಏನಂತ, ಈ ಎಂಟಿಟಿಯಲ್ಲಿ ಐ ಆಮ್ ದ ಆಡಿಟರ್, ಸೊ 50 ಲ್ಯಾಕ್ ರುಪೀಸ್ ಏನು ನೀವು ಕೊಡಬೇಕು ಅಂತ ಬರೆದಿದ್ದಾರೆ. ಸೊ ಗಿವ್ ಮೀ ಬ್ಯಾಕ್ ದ ಕನ್ಫರ್ಮೇಷನ್. ಅಂದರೆ ದಟ್ ಪರ್ಸನ್ ಶುಡ್ ಗಿವ್ ಬ್ಯಾಕ್ ಮೀ ದ ಕನ್ಫರ್ಮೇಷನ್ ಈವನ್ ಇಫ್ ಇಟ್ ಈಸ್ ರೈಟ್ ಆರ್ ರಾಂಗ್. ಓಕೆ, ಅದು ಕರೆಕ್ಟ್ ಆಗಿದ್ರೆ ಎಸ್ ಸರ್ ಅವ್ರು ಏನು ಬರ್ಕೊಂಡಿದ್ದಾರೆ ಅದು ಕರೆಕ್ಟಾಗಿದೆ ಅಂತ ರೈಟ್ ಅಂತ ಬರೆದು ನನಗೆ ರೆಸ್ಪಾಂಡ್ ಮಾಡಬೇಕು. ಅಥವಾ ರಾಂಗ್ ಇತ್ತು ಅಂತ ಹೇಳಿದ್ರೆ ಏನು ರಾಂಗ್ಸ್ ಕಂಟೆಂಟ್ ಇದೆ ಅಂತ ಅವ್ರ ಪ್ರಕಾರ ಏನು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇರುತ್ತೆ ಅದನ್ನು ನನಗೆ ಕೊಡಬೇಕು. ಸೊ ಪಾಸಿಟಿವ್ ಇನ್ಫಾರ್ಮೇಷನ್ ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಅಂದರೆ ದಟ್ ಪರ್ಸನ್ ಶುಡ್ ಗಿವ್ ದ ರಿಪ್ಲೈ ಈವನ್ ಇಫ್ ದ ಬ್ಯಾಲೆನ್ಸಸ್ ಆರ್ ಕರೆಕ್ಟ್ ಆರ್ ರಾಂಗ್, ಬೋತ್ ದ ಕೇಸಸ್ ಹಿ ಶುಡ್ ರಿಪ್ಲೈ ಮೀ. ಇದು ಪಾಸಿಟಿವ್ ರಿಪ್ಲೈ.
ವೆರಾಸ್ ನೆಗೆಟಿವ್ ರಿಪ್ಲೈ ಅಂತ ಹೇಳಿದ್ರೆ ಅಲ್ಲೇ ಇದೆ ನೋಡಿ, ಆ ರಿಕ್ವೆಸ್ಟ್ ದಟ್ ಕನ್ಫರ್ಮಿಂಗ್ ಪಾರ್ಟಿ ರೆಸ್ಪಾನ್ಸ್ ಡೈರೆಕ್ಟ್ಲಿ ಟು ದ ಆಡಿಟರ್ ಓನ್ಲಿ ಇಫ್ ದ ಕನ್ಫರ್ಮಿಂಗ್ ಪಾರ್ಟಿ ಡಿಸ್ಅಗ್ರೀಸ್ ವಿತ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ರಿಕ್ವೆಸ್ಟ್. ಅಂದರೆ ಅರ್ಥ, ನಾನು ಈ ಕಡೆಯಿಂದ ನೀವು 50 ಲಕ್ಷ ಕೊಡಬೇಕು ಅಂತ ನಾನು ಬರ್ತೀನಿ, ಅವರು ಆ ಸೈಡಿಂದ ಆನ್ಸರ್ ಮಾಡೋದು ಯಾವಾಗ ಆ ಅಮೌಂಟ್ ಏನಾದರೂ ಫಾಲ್ಸ್ ಇದ್ದರೆ ಮಾತ್ರ, ಕರೆಕ್ಟ್ ಇದ್ದರೆ ಹಿ ವಿಲ್ ನಾಟ್ ರೆಸ್ಪಾಂಡ್. ಓಕೆ, ಆವಾಗ ನೆಗೆಟಿವ್ ರೆಸ್ಪಾನ್ಸ್ ಅಂದರೆ ಏನರ್ಥ, ದಟ್ ಪರ್ಸನ್ ಇಫ್ ಈಸ್ ನಾಟ್ ರಿಪ್ಲೈಯಿಂಗ್ ದೆನ್ ಇಟ್ ಈಸ್ ಕರೆಕ್ಟ್, ಅವನು 50 ಲಕ್ಷನೇ ಕೊಡಬೇಕು, ನೋ ಚೇಂಜ್. ಇಫ್ ಅಕಸ್ಮಾತ್ ಅವನೇನಾದ್ರೂ ರೆಸ್ಪಾಂಡ್ ಮಾಡ್ದ ಅಂತ ಹೇಳಿದ್ರೆ ಆ 50 ಲಕ್ಷ ರಾಂಗ್ ಅಮೌಂಟು, ಐದರ್ ಅದಕ್ಕಿಂತ ಕಮ್ಮಿ ಕೊಡಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಅರ್ಥ. ಹಿ ಶುಡ್ ಪ್ರೂವ್ ವಿತ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಎಕ್ಸ್ಟರ್ನಲ್ ಕನ್ಫರ್ಮೇಷನಲ್ಲಿ ಟೋಟಲ್ ಆಗಿ ಈ ಥರ 2 ಟೈಪ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಆಸ್ಪೆಕ್ಟ್ ಹಿಯರ್ ಇಸ್, ಆಡಿಟರು ನೆಗೆಟಿವ್ ಜನರಲ್ ಆಗಿ 99% ಆಫ್ ದ ಕೇಸಸ್ ಯಾವಾಗಲೂ ನಾವು ಯೂಸ್ ಮಾಡೋದೇ ಪಾಸಿಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್. ನೆಗೆಟಿವ್ ಯಾವತ್ತೂ ಯೂಸ್ ಮಾಡಲ್ಲ. ನೆಗೆಟಿವ್ ಕನ್ಫರ್ಮೇಷನ್ ಯೂಸ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಇಲ್ಲಿರೋ ಕೆಲವೊಂದು ಪಾಯಿಂಟ್ಸು ಪ್ರೂವ್ ಆದರೆ ಮಾತ್ರ. ಯಾವಾಗ ರಿಸ್ಕ್ ಆಫ್ ಮಿಸ್ಸ್ಟೇಟ್ಮೆಂಟ್ ಇಸ್ ಲೋ, ನಿಮ್ಮ ಎಂಟಿಟಿಯಲ್ಲಿ ಇರುವಂಥ ರಿಸ್ಕು ತುಂಬ ಕಮ್ಮಿ ಇದೆ ಅಂತ ಅನಿಸಿದ್ರೆ, ಅಥವಾ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ತುಂಬ ಎಫೆಕ್ಟಿವ್ ಮತ್ತು ಎಫಿಷಿಯೆಂಟ್ ಇದೆ ಅಂತ ಅನಿಸಿದ್ರೆ, ಮತ್ತು ನಿಮ್ಗೇನು ಡಿಫ್ರೆನ್ಸಸ್ ಬರ್ತಾಯಿದೆ ಅಥವಾ ಐಟಮ್ಸ್ ಅಂತ ಹೇಳ್ತೀವಿ, ವಾಟ್ ಎವರ್ ದ ಐಟಮ್ಸ್ ಯು ಆರ್ ಆಡಿಟಿಂಗ್, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಇಟ್ ಈಸ್ ವೆರಿ ಸ್ಮಾಲ್ ಅಮೌಂಟ್ ಅಂತ ಅನಿಸಿದ್ರೆ, ಆರ್ ಲೋ ಎಕ್ಸೆಪ್ಷನ್ ರೇಟ್, ಸೊ ಅದನ್ನು ನೀವು ಎರಾಡಿಕೇಟ್ ಮಾಡಿದ್ರೂ ನಡೆಯುತ್ತೆ, ನಾಟ್ ಅಟ್ ಆಲ್ ಎನ್ ಇಶ್ಯೂ. ಅಂದರೆ ಇಟ್ ಈಸ್ ಇಮ್ಮೆಟೀರಿಯಲ್, ನಾಟ್ ಅನ್ಸಿಗ್ನಿಫಿಕೆಂಟ್ ಐಟಮ್ ಅಂತ ಅನಿಸಿದ್ರೆ, ಆರ್ ನೋ ರೀಸನ್ ಟು ಬಿಲೀವ್ ದಟ್ ದ ರೆಸಿಪಿಯೆಂಟ್ ಮೇ ಡಿಸ್ಕಾರ್ಡ್ ದ ರಿಕ್ವೆಸ್ಟ್. ಓಕೆ, ಅಂದರೆ ಅರ್ಥ, ಯಾವುದೇ ಕಾರಣಕ್ಕೂ ಅವನು ಅದನ್ನು ಏನಂತ ಹೇಳ್ತೀವಿ, ನೋ ರೀಸನ್ ಟು ಬಿಲೀವ್ ದಟ್ ರೆಸಿಪಿಯೆಂಟ್ ಮೇ ಡಿಸ್ಕಾರ್ಡ್ ದ ರಿಕ್ವೆಸ್ಟ್ ಮೀನ್ಸ್ ಆ ರಿಕ್ವೆಸ್ಟನ್ನು ನಾವು ಎಲಿಮಿನೇಟ್ ಮಾಡ್ತೇವೆ ಅಂದರೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಅನಿಸಿದ್ರೆ ಆಟೋಮೆಟಿಕ್ಕಾಗಿ ನೀವು ಇದು ಮಾಡ್ಬೋದು. ಅಂದರೆ ಇನ್ ದಟ್ ಕೇಸ್ ಆಲ್ಮೋಸ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್, 100% ಪರ್ಫೆಕ್ಟ್ ಇರುತ್ತೆ. ಆರ್ ಇನ್ನೂ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಡಿಫ್ರೆನ್ಸಸ್ ಇದ್ರೂ ದ ಡಿಫ್ರೆನ್ಸಸ್ ವಿಲ್ ಬಿ ವೆರಿ ಮೈನ್ಯೂಟ್, ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ, ರೈಟ್. ಸೊ ಅಲ್ಲಿಗೆ ಜನರಲ್ ಆಗಿ ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡೋದು ಪಾಸಿಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟು. ನೆಗೆಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್ ಯೂಸ್ ಮಾಡಬೇಕಂದ್ರೆ ಆ 5 ಪಾಯಿಂಟ್ಸು ತೊಗೋಬೇಕು. ನೆಕ್ಸ್ಟ್, ನಾನ್ ರೆಸ್ಪಾನ್ಸ್. ಎ ಫೇಲ್ಯೂರ್ ಆಫ್ ದ ಕನ್ಫರ್ಮಿಂಗ್ ಪಾರ್ಟಿ ಟು ರೆಸ್ಪಾಂಡ್ ಆರ್ ಫುಲ್ಲಿ ರೆಸ್ಪಾಂಡ್ ಟು ಎ ಪಾಸಿಟಿವ್ ಕನ್ಫರ್ಮೇಷನ್ ರಿಕ್ವೆಸ್ಟ್ ಆರ್ ಅ ಕನ್ಫರ್ಮೇಷನ್ ರಿಕ್ವೆಸ್ಟ್ ರಿಟರ್ನ್ ಅನ್ಡೆಲಿವರ್ಡ್. ಅಂದರೆ ಕೆಲವು ಸಲ ನಾವೇನು ಅವನಿಗೆ ರಿಕ್ವೆಸ್ಟ್ ಕಳಿಸ್ತೀವಿ ಆ ರಿಕ್ವೆಸ್ಟು ಅವನು ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ದಿರ ಇರ್ಬೋದು. ಇದು ಜನರಲ್ ಆಗಿ ನಾವೀಗ ನೆಕ್ಸ್ಟ್ ಓದ್ತೀವಿ. ಆ ರೆಸ್ಪಾನ್ಸ್ ಮಾಡಿಲ್ದಿರೋದಕ್ಕೆ ರೀಸನ್ಸ್ ಏನಿರುತ್ತೆ ಅಂತ. ಪಾಯಿಂಟ್ ನಂಬರ್ 1, ರೆಸ್ಪಾನ್ಸ್ ಏನಕ್ಕೆ ಮಾಡಿರಲ್ಲ ಅಂತ ಹೇಳಿದ್ರೆ, in order to give the response it may cost him some amount of money, that person is not ready to bear such amount ಆಗಿರ್ಬೋದು. ಅಥವಾ ಸೆಕೆಂಡ್ ಕೇಸ್ ಇನ್ನು ಒಂದೇನು ಅಂತ ಹೇಳಿದ್ರೆ, ನಾವು ಕಳಿಸಿರೋವಂಥ ಐಟಮ್ ಅವನಿಗೆ ಡೆಲಿವರಿನೇ ಇಲ್ದಿರ ಇರ್ಬೋದು. ಸೊ ದಿಸ್ ಆರ್ ದ ಸರ್ಟನ್ ರೀಸನ್ಸ್ ಫಾರ್ ವಿಚ್ ರೆಸ್ಪಾನ್ಸ್ ಮೇ ನಾಟ್ ಬಿ ಗಿವನ್. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಏನಂತ ರೀಸನ್ ತಿಳ್ಕೊಂಡು ತಿರ್ಗಾ ಅದನ್ನು ನಾನು ಸಾಲ್ವ್ ಮಾಡ್ಕೋಬೇಕು. ಯಾಕೆ ಯೂಶಲಾಗಿ ಈ ಬಿಗ್ 4 ಕಂಪನೀಸು ಅವರೆಲ್ಲ ಏನು ಮಾಡ್ತಾರೆ, ಅಥವಾ ಬಿಗ್ ಫರ್ಮ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಡೆಯಿಂದ ರಿಕ್ವೆಸ್ಟ್ ಕಳಿಸ್ಬೇಕಾದ್ರೆ ಅದ್ರ ಜೊತೆಗೇ ದೇ ವಿಲ್ ಸಪ್ಲೈ ದಿಸ್ ರಿಟರ್ನ್ ಅದಕ್ಕೆ ಆನ್ಸರ್ ಮಾಡಿ ಏನವ್ರು ಲೆಟರ್ ಕಳಿಸ್ಬೇಕಾಗಿರುತ್ತೆ ಅದನ್ನು ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ. ಆ್ಯಂಡ್ ಆಲ್ಸೋ ಅದ್ರ ಮೇಲೆ ಬರೆದಿರ್ತಾರೆ, ಇನ್ ಆರ್ಡರ್ ಟು ಗಿವ್ ಯು ದ ರಿಕ್ವೆಸ್ಟ್ಗೆ ಏನೇನು ದುಡ್ಡು ಖರ್ಚಾಗುತ್ತೆ ಅದನ್ನೆಲ್ಲ ನಾವೇ ಬೇರ್ ಮಾಡ್ತೀವಿ ಅಂತಲೂ ಬರೆದುಬಿಟ್ಟಿರ್ತಾರೆ. ಸೊ ಆವಾಗ ಅವ್ನು ಆಟೋಮೆಟಿಕ್ಕಾಗಿ ರಿಪ್ಲೈ ಕೊಡ್ತಾರೆ. ಇದು ಜನರಲಾಗಿ ಇಲ್ಲಿ ನೀವು ತೊಗೊತಿರೋ ರಿಕ್ವೆಸ್ಟ್ ಏನಾದರೂ ಔಟ್ಸೈಡ್ ದ ಕಂಟ್ರಿ ಬ್ರಾಂಚಸ್ಸಿಂದ ಏನಾದರೂ ಇರುತ್ತೆ ಅಂತ ಹೇಳಿದ್ರೆ ದಿಸ್ ಯೂಶ್ವಲಿ ಹ್ಯಾಪನ್ಸ್. ಯಾಕೆ ಅಂದರೆ ಅಲ್ಲಿಂದ ಇಲ್ಲಿಗೆ ಆ ರೆಸ್ಪೆಕ್ಟಿವ್ ಲೆಟರ್ಸ್ ಎಲ್ಲ ಕಳಿಸೋದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ಆ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋದಕ್ಕೆ ರೆಡಿ ಇರಲ್ಲ. ಆ ಎಕ್ಸ್ಪೆನ್ಸಸ್ನ ಡೈರೆಕ್ಟಾಗಿ ಯಾರು ಬೇರ್ ಮಾಡ್ತಾರೆ, ಆಡಿಟಿಂಗ್ ಫಾರ್ಮ್ಸನ್ನೇ ಬೇರ್ ಮಾಡ್ಕೊತಾರೆ. ಬಟ್ ಲೇಟರ್ ಆನ್ ದೇ ವಿಲ್ ಕಲೆಕ್ಟ್ ಇಟ್ ಫ್ರಮ್ ದ ಕ್ಲೈಂಟ್. ಓಕೆ, ಎಕ್ಸೆಪ್ಷನ್. A response that indicates between information requested to be confirmed or contained in the entity's records and information provided by the confirming party. The exceptions need to be assessed to the entire population after analyzing the reason for difference. ಅಂದರೆ ಅರ್ಥ, ಕೆಲವೊಂದು ಸಲ ನೀವು ಅವ್ರ ಕಡೆಯಿಂದ ಏನು ಕನ್ಫರ್ಮೇಷನ್ ತೊಗೊಂಡಿರ್ತೀರ ಅಲ್ಲಿ ಡಿಫ್ರೆನ್ಸಸ್ ಕಾಣಿಸ್ತಾ ಇರುತ್ತೆ. ಸೊ ಆ ಡಿಫ್ರೆನ್ಸಸ್ ಇದ್ದಾಗ ನೀವೇನು ಮಾಡಬೇಕು, ನಿಮ್ಮ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸು ಮತ್ತು ಅವರ ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸು ಎರಡೂ ಇಟ್ಟು ಅದರಲ್ಲಿ ಯಾವ ಟ್ರಾನ್ಸಾಕ್ಷನ್ಸು ಜಾಸ್ತಿ ರೆಕಾರ್ಡ್ ಆಗಿದೆ ಅಥವಾ ಒಮಿಟ್ ಆಗಿದೆ ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಅದನ್ನು ಟ್ಯಾಲಿ ಮಾಡ್ಕೋಬೇಕು. ಸೊ ಫೈನಲಿ ಯು ಶುಡ್ ಮೇಕ್ ಶ್ಯೂರ್ ದಟ್ ಬೋತ್ ದ ಥಿಂಗ್ಸ್ ಶುಡ್ ಗೆಟ್ ಟ್ಯಾಲಿಡ್. ಯಾಕೆ ಅಂತ ಹೇಳಿದ್ರೆ
ಇದು ಮಸ್ಟ್ ಆ್ಯಂಡ್ ಶುಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡೇ ಮಾಡ್ತಾರೆ. ನೀವು ಇಲ್ಲಿ 1.5 crores ಯಾರೋ ಒಬ್ಬರಿಗೆ ದುಡ್ಡು ಕೊಡಬೇಕು ಅಂತ ಕ್ರೆಡಿಟರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ದೇ ವಿಲ್ ಗೋ ಟು ಸಚ್ ಪರ್ಸನ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೆಕ್ ವೆದರ್ ದ ಸೇಮ್ ಅಮೌಂಟ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಇನ್ ದ ಡೆಟಾರ್ಸ್ ಲಿಸ್ಟ್ ಆಫ್ ಸಟ್ ಅಪೋಸಿಟ್ ಪಾರ್ಟಿ. ಅವಾಗೇನಾದರೂ ಡಿಫ್ರೆನ್ಸ್ ಬಂತು ಅಂದರೆ ಅವ್ರ ಬುಕ್ಸ್ ಆಫ್ ಅಕೌಂಟ್ಸು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸು ಇಬ್ಬರು ಚೆಕ್ ಆಗುತ್ತೆ. ಸೊ ಇಟ್ ವಿಲ್ ಲೀಡ್ ಟು ಹ್ಯೂಜ್ ಅಮೌಂಟ್ ಆಫ್ ಕಾನ್ಫ್ಲಿಕ್ಟ್. ಸೊ ಆ ಕಾರಣಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ್ಯಸ್ ಅ ರೀಸನ್ ಆಫ್ ದಟ್ ಈ ಕನ್ಫರ್ಮೇಷನ್ ಮತ್ತು ನೀವು ಏನಂತ ಹೇಳ್ತೀವಿ ಕ್ರಾಸ್ ಬ್ಯಾಲೆನ್ಸ್ನ ವೆರಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ರಿಲಯಬಿಲಿಟಿ ಆಫ್ ದ ರೆಸ್ಪಾನ್ಸ್. ಇಲ್ಲಿ ರಿಲಯಬಿಲಿಟಿ ಆಫ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಥರ್ಡ್ ಪಾರ್ಟಿಯಿಂದ ನೀವೇನೋ ತೊಗೊಂಡ್ರಿ, ಬಟ್ ಹೌ ಟ್ರಸ್ಟ್ಫುಲ್ ಈಸ್ ದಟ್ ಇನ್ಫಾರ್ಮೇಷನ್ ಆರ್ ಹೌ ಯು ಕ್ಯಾನ್ ರಿಲೈ ಅಪಾನ್ ದಟ್ ಪರ್ಸನ್ಸ್ ಇನ್ಫಾರ್ಮೇಷನ್. ನೀವು ಅದನ್ನು ಆಡಿಟ್ ಎವಿಡೆನ್ಸ್ ಅಂತ ತೊಗೋಬೇಕೋ ಬೇಡವೋ ಅನ್ನೋದು ಹೇಗೆ. ಸೊ ಅದನ್ನು ತೊಗೋಬೇಕು ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕವರ್ ಆಗಬೇಕು. ಸೊ ಆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕವರ್ ಆದರೆ ಮಾತ್ರನೇ ನಾವಿಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ವಾಟ್ ಆರ್ ದಟ್ ಈಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್? ದಟ್ ಈಸ್ ನಂಬರ್ 1, objectivity of confirming party. That is, responses to confirmation request may not be reliable if the confirming party is related to the client entity. ಅಂದರೆ ಅರ್ಥ, ಈಗ ನೀವು ಯಾರ ಹತ್ರ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ತೊಗೊತಾ ಇರ್ತೀರಾ, ಇಫ್ ದಟ್ ಪರ್ಸನ್ ಈಸ್ ರಿಲೇಟೆಡ್ ಪರ್ಸನ್ ಮತ್ತು ಅವನಿಗೂ ಮತ್ತು ಈ ಎಂಟಿಟಿಲಿರುವಂತಹ ಪರ್ಸನ್ಗೆ ಕ್ಲೋಸ್ ರಿಲೇಷನ್ ಇದೆ ಅಂತ ಹೇಳಿದ್ರೆ ಆವಾಗ ಅವನು ಆಟೋಮೆಟಿಕ್ಕಾಗಿ ಕೊಡುವಂಥ ಇನ್ಫಾರ್ಮೇಷನ್ ಎಲ್ಲನೂ ಈ ಎಂಟಿಟಿಗೆ ಅಂತ ಹೇಳ್ತೀವಿ ಫ್ರೂಟ್ಫುಲ್ ಆಗಿರೋ ಥರನೇ ಕೊಡ್ತಾರೆ. ದ ಟರ್ಮ್ ಫ್ರೂಟ್ಫುಲ್ ಹಿಯರ್ ಮೀನ್ಸ್ ಅವ್ರಿಗೆ ಅಡ್ವಾಂಟೇಜಸ್ ಆಗಿರೋ ಥರನೇ ಕೊಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಇಫ್ ದಟ್ ಈಸ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ನೀವು ಅದನ್ನು ಅಷ್ಟು ಈಸಿಯಾಗಿ ನಂಬೋದಕ್ಕಾಗಲ್ಲ, ನೀವು ಆರ್ಡರ್ ಆ್ಯಂಡ್ ಪ್ರೊಸೀಜರ್ ಪರ್ಫಾರ್ಮ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಾಲೆಡ್ಜ್ ಅಬೌಟ್ ದ ಮ್ಯಾಟರ್. ನಾಲೆಡ್ಜ್ ಅಬೌಟ್ ದ ಮ್ಯಾಟರ್ ಅಂತ ಹೇಳಿದ್ರೆ ಈಗ ಅವನ ಕಡೆಯಿಂದ ಕನ್ಫರ್ಮೇಷನ್ ಕೊಡ್ತಿರೋನಿಗೆ ಈ ಮ್ಯಾಟರ್ ಬಗ್ಗೆ ಎಷ್ಟು ಪರ್ಸೆಂಟೇಜ್ ನಾಲೆಡ್ಜ್ ಇದೆ, ವೆದರ್ ದಟ್ ಪರ್ಸನ್ ಈಸ್ ಬ್ಲೈಂಡ್ಲಿ ಅಕ್ಸೆಪ್ಟಿಂಗ್ ಇಟ್. ಸುಮ್ಮನೆ ಈ ಕಡೆಯಿಂದ ನಾವು ಕೊಡೋ ಲೆಟರ್ನ ಎಸ್ ಅದೇ ಅಮೌಂಟು ಸರ್ ಬರ್ಕೊಳ್ಳಿ ಅಂತ ನೀವೇನಾದರೂ ಅವ್ರು ಹೇಳ್ತಾ ಇದ್ದಾರಾ, ಅಥವಾ ಇನ್ ಡೀಟೇಲ್ ಆಗಿ ಅವರು ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋ ಕೇಪಬಿಲಿಟಿ ಇದೆಯಾ, ಅದೆಲ್ಲನೂ ಡಿಸೈಡ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ವಿಲ್ಲಿಂಗ್ನೆಸ್ ಆಫ್ ದ ಥರ್ಡ್ ಪಾರ್ಟಿ ಟು ರೆಸ್ಪಾಂಡ್. ಇದು ನಾವಾಗಲೇ ನಾನು ನಿಮಗೆ ಹೇಳಿದೆ, ವಿಲ್ಲಿಂಗ್ನೆಸ್ ಆಫ್ ದ ಥರ್ಡ್ ಪಾರ್ಟಿ ಟು ರೆಸ್ಪಾಂಡ್ ಅಂದರೆ ಕಾಸ್ಟ್ ಎಕ್ಸ್ಪೆನ್ಸಸ್ಸು. ಈಗ ಆಚೆ ಕಡೆಯಿಂದ ಕೆಲವರು ಕೊಡೋರು ರೆಡಿ ಇರಲ್ಲ ಪ್ರೊವೈಡ್ ಮಾಡೋದಕ್ಕೆ. ಯಾಕೆ? ಬಿಕಾಸ್ ಫಾರ್ ದ ಪರ್ಪಸ್ ಆಫ್ ಬೇರಿಂಗ್ ದಟ್ ಎಕ್ಸ್ಪೆಂಡಿಚರ್. ಸೊ ಆ ಎಕ್ಸ್ಪೆಂಡಿಚರ್ ಎಲ್ಲ ಬೇರ್ ಮಾಡಿ ನೀವು ತೊಗೊತೀರ ಅಂತ ಹೇಳಿದ್ರೆ ಅದನ್ನು ನಾವು ಥಿಂಕ್ ಮಾಡಬೇಕು. ಸೊ ನೋಡಿ ಅಲ್ಲೇನಿದೆ, ಸಮ್ಟೈಮ್ಸ್ ಥರ್ಡ್ ಪಾರ್ಟಿ ಮೇ ನಾಟ್ ಬಿ ವಿಲ್ಲಿಂಗ್ ಟು ರೆಸ್ಪಾಂಡ್. ಫಾರ್ ಎಕ್ಸಾಂಪಲ್, ದೇ ಮೇ ಕನ್ಸಿಡರ್ ರೆಸ್ಪಾಂಡಿಂಗ್ ಟು ದ ರಿಕ್ವೆಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಆರ್ ಕಾಸ್ಟ್ಲಿ ಅಫೇರ್, ಆರ್ ದೇ ಮೇ ಹ್ಯಾವ್ ಕನ್ಸರ್ನ್ ಅಬೌಟ್ ಅಕ್ಸೆಪ್ಟೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸಚ್ ರೆಸ್ಪಾನ್ಸ್. ಇನ್ ಸಚ್ ಕೇಸಸ್ ಥರ್ಡ್ ಪಾರ್ಟಿ ಕನ್ಫರ್ಮೇಷನ್ ಮೇ ನಾಟ್ ಬಿ ಪ್ರಾಕ್ಟಿಕಲ್ ಆ್ಯಂಡ್ ರಿಲಯಬಲ್. ಸೊ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಇದೆಲ್ಲ ಕಾಸ್ಟ್ ಎಕ್ಸ್ಪೆನ್ಸಸ್ ಎಲ್ಲನೂ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ನಾವೇ ಬೇರ್ ಮಾಡ್ತೀವಿ ಅಂತ ಅವ್ರಿಗೆ ಒಪ್ಪಿ ಇದು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ವಿ ನೀಡ್ ಟು ಪರ್ಫಾರ್ಮ್ ಆಲ್ಟರ್ನೇಟ್ ಪ್ರೊಸೀಜರ್ಸ್. ಇಫ್ ಹಿ ಹ್ಯಾಸ್ ಡೌಟ್ಸ್ ಅಬೌಟ್ ರಿಲಯಬಿಲಿಟಿ ಆಫ್ ದ ರೆಸ್ಪಾನ್ಸ್, ಹಿ ಶಾಲ್ ಅಬ್ಟೈನ್ ಫರ್ದರ್ ಎವಿಡೆನ್ಸಸ್ ಟು ರಿಸಾಲ್ವ್ ದ ಡೌಟ್ಸ್. ಹೇಳೋದಲ್ಲ, ಬೇರೆ ಯಾವುದಾದ್ರೂ ರಿಸಾಲ್ವ್ ಮಾಡ್ಬೇಕು. ಹೆಂಗೆ ಸರ್ ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡ್ತೀರಾ? ಸಿಂಪಲ್ ಥಿಂಗ್, ಅವನ ಹತ್ರ ದುಡ್ಡು ಬಾಕಿ ಇದೆ ಅಂತ ನಾವೇನು ಫಾರ್ ಎಕ್ಸಾಂಪಲ್ ನಾವು ಕ್ರೆಡಿಟಾರ್ ಅಂತ ಬರ್ಕೊಂಡಿದ್ದೀವಿ ಅಥವಾ ಡೆಟಾರ್ ಅಂತ ಬರ್ಕೊಂಡಿದ್ದೀವಿ ಅಂದರೆ ಎಷ್ಟು ತಿಂಗಳು ಅಂತ ಬರೆಯೋದಕ್ಕಾಗತ್ತೆ? ನೀವು 1 or the other 5 day ಅದಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕು, ಅದನ್ನು ನೀವು GST ಅಪ್ಲೋಡ್ ಮಾಡಿರಬೇಕು, ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಪೇಮೆಂಟ್ಸ್ ಮಾಡಿರಬೇಕು ಅಥವಾ ಪೇಮೆಂಟ್ಸ್ ರಿಸೀವ್ ಮಾಡಿರಬೇಕು. ಆ ಥರ ಎಲ್ಲ ನೀವು ಚೆಕ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಮಾಡ್ಬೋದು. ಅವ್ರು ಕೊಡಲಿಲ್ಲ ಅಂದರೆ ಆಡಿಟ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಥವಾ ಸ್ಟಾಪ್ ಆಗುತ್ತೆ ಅಂತಲ್ಲ. ನೆಕ್ಸ್ಟ್, if the response is found to be unreliable, it may indicate fraud risk factor. He shall consider its effect on nature, timing and extent of the procedure. So ಇವ್ರು ಕೊಡ್ತಿರೋಂಥ ಐಟಮ್ಸು ಮತ್ತು ಇವ್ರು ಕೊಡ್ತಿರೋಂಥ ಇನ್ಫಾರ್ಮೇಷನ್ ಮತ್ತು ಆಪೋಸಿಟ್ ಪಾರ್ಟಿ ಕೊಡ್ತಿರೋಂಥ ಇನ್ಫಾರ್ಮೇಷನ್ ತುಂಬ ಜಾಸ್ತಿ ರಿಸ್ಕ್ ಓರಿಯೆಂಟೆಡ್ ಆಗಿದೆ ಅಂತ ಹೇಳಿದ್ರೆ, ಸೊ ವಿ ನೀಡ್ ಟು ಡಿಸ್ಕಸ್. ಆಡಿಟ್ ನೀವು ಲಾಲ್ ಓದಿದ್ದೀರಾ, ಫ್ರಾಡ್ ಕಂಟೆಂಟ್ ಎಷ್ಟಿರುತ್ತೆ, 1 crore ಜಾಸ್ತಿ ಇದ್ದರೆ ಯಾವ ಥರ ನಾವು ಮೆನ್ಷನ್ ಮಾಡಬೇಕು, 1 crore ಕಮ್ಮಿ ಇದ್ದರೆ ಯಾವ ಥರ ನಾವು ರಿಪೋರ್ಟ್ ಮಾಡಬೇಕು, ಅದೆಲ್ಲ ಕಂಟೆಂಟಲ್ಲಿ ಓದಿದ್ದೀವಿ. ಸೊ ಅದೆಲ್ಲನೂ ಇಲ್ಲಿ ತಿರ್ಗಾ ಪಿಕ್ಚರಿಗೆ ಬರುತ್ತೆ. ಸೊ ಅದ್ರ ಜೊತೆಗೆ ನಾನು ಏನೇನು ಆಡಿಟ್ ಪ್ಲ್ಯಾನ್ ಮಾಡಿದ್ದೀನಿ, ಆಡಿಟ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ, ಈಗ ರಿಸ್ಕ್ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನೆಲ್ಲ ಈಗ ಚೇಂಜ್ ಮಾಡಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಗುಡ್ ಇಸ್ ದ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಅಬ್ಟೈನ್ಡ್ ಫ್ರಮ್ ದ ಥರ್ಡ್ ಪಾರ್ಟಿ. ಅದರ ಬೇಸಿಸ್ ಮೇಲೆ ನನ್ನ ವರ್ಕು ಡಿಸೈಡ್ ಆಗುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್, ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಪ್ರೊಸೀಜರ್ಸು. ಎಸ್, ಸೊ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಪ್ರೊಸೀಜರ್ಸು ಈಗ ನಾವು ಫಸ್ಟು ಯಾವ ಥರ
ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಟೈಪ್ಸ್ ಇದೆ ಅನ್ನೋದನ್ನು ಓದಿದ್ದೀವಿ. ಸೆಕೆಂಡ್ ಒನ್ನು ಯಾವ ಥರ ಅವ್ರಿಗೆ ರಿಲಯಬಿಲಿಟಿ ಪ್ಲೇಸ್ ಮಾಡಬೇಕು ಅಂತಲೂ ಗೊತ್ತಿದ್ದೀವಿ. ಈಗ ಥರ್ಡ್ ಇಲ್ಲಿ ಓದ್ತಾ ಇರೋದು ನಾವು ಯಾರಿಗಾದರೂ ಒಬ್ರಿಗೆ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ರಿಕ್ವೆಸ್ಟ್ ಕಳಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಹೌ ದ ಪ್ಲ್ಯಾನ್ ಶುಡ್ ಬಿ ಪರ್ಫಾರ್ಮ್ ಆ್ಯಂಡ್ ಹೌ ದ ಪ್ರೊಫಾರ್ಮರ್ ಶುಡ್ ಬಿ, ಅದರ ಬಗ್ಗೆ. ಸೊ ಇಲ್ಲಿ ಓದ್ತಿರೋದು ವೆನ್ ಯೂಸಿಂಗ್ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಪ್ರೊಸೀಜರ್ಸ್ ದ ಆಡಿಟರ್ ಶೆಲ್ ಮೇಂಟೈನ್ ದ ಕಂಟ್ರೋಲ್ ಓವರ್ ದ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ರಿಕ್ವೆಸ್ಟ್ ಇನ್ಕ್ಲೂಡಿಂಗ್ ಏನೇನಿರಬೇಕು. ನಂಬರ್ 1 ಡಿಟರ್ಮೈನಿಂಗ್ ದ ಇನ್ಫಾರ್ಮೇಷನ್ ಟು ಬಿ ಕನ್ಫರ್ಮ್ಡ್ ಆರ್ ರಿಕ್ವೆಸ್ಟ್, ಏನು ಕಂಟೆಂಟಲ್ಲಿ ಪ್ರೆಸೆಂಟ್ ಆಗಿರಬೇಕು ಆ ರಿಕ್ವೆಸ್ಟಲ್ಲಿ, ಅಥವಾ ನೀವೇನು ಅವ್ರ ಕಡೆಯಿಂದ ಕನ್ಫರ್ಮೇಷನ್ ತೊಗೊತಾ ಇದ್ದೀರಾ. ವಾಟ್ ಈಸ್ ದ ಮ್ಯಾಟರ್ ಆಫ್ ರಿಸಾಲ್ವ್, ಅಂದರೆ ನೀವು ಯಾವ ಕಂಟೆಂಟನ್ನು ಅಲ್ಲಿ ಮಿಸ್ಟೇಕನ್ನು ರಿಸಾಲ್ವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ಕನ್ಫರ್ಮೇಷನ್ ತೊಗೋಬೇಕಂತ ಅಂದ್ಕೊಂಡಿದ್ದೀರಾ. ಸೆಕೆಂಡ್ ಒನ್ ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಕನ್ಫರ್ಮಿಂಗ್ ಪಾರ್ಟಿ, ಯಾರಿಗೆ ಕಳಿಸ್ಬೇಕು, ಟು ಹೂಮ್ ಯು ಆರ್ ಸಪೋಸ್ ಟು ಸೆಂಡ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಜನರಲ್ ಆಡಿಟ್ ಕಂಡಕ್ಟ್ ಮಾಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೂ ದೇ ವಿಲ್ ಬಿ ಆಸ್ಕಿಂಗ್ ಅಸ್ ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಥವಾ ಏನಾದರೂ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ಗಿವ್ ಅಸ್ ದ ಕ್ರೆಡಿಟರ್ ಕನ್ಫರ್ಮೇಷನ್ ಲಿಸ್ಟ್ ಹೂಸ್ ಬ್ಯಾಲೆನ್ಸಸ್ ಆರ್ ಮೋರ್ ದ್ಯಾನ್ 1 lakh. ಸೊ 1 ಲಕ್ಷಕ್ಕಿಂತ ಜಾಸ್ತಿ ಯಾರ್ಯಾರ್ದು ಬ್ಯಾಲೆನ್ಸಸ್ ಇದೆ ಅವ್ರದ್ದೆಲ್ಲ ಕನ್ಫರ್ಮೇಷನ್ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನೇನು ಮಾಡಬೇಕು, ಈಗ ನನಗೆ ಅವಾಗಲೇ ಅದು ಫ್ಯಾಕ್ಟ್ ಗೊತ್ತು. ಸೊ ವಾಟ್ ಐ ಆಮ್ ಸಪೋಸ್ ಟು ಡು ವೆನ್ ಐ ಆಮ್ ಪರ್ಫಾರ್ಮಿಂಗ್ ಆಡಿಟ್, ಅವಾಗ ನಾನೇನು ಮಾಡಬೇಕು, ಆಟೋಮೆಟಿಕ್ಕಾಗಿ 1 ಲಕ್ಷದ ಮೇಲಿರುವಂಥ ಎಲ್ಲ ಕಾಪೀಸ್ನ ನಾನು ಆ ರೆಸ್ಪೆಕ್ಟಿವ್ ಪರ್ಸನಿಂದ ತೊಗೊಂಡು ಇಟ್ಕೊಂಡ್ಬಿಡ್ಬೇಕು. ಅವರು ಸ್ಕ್ರೂಟಿನಿ ಅಸೆಸ್ಮೆಂಟ್ ನಾಳೆ ಕಾಲ್ ಮಾಡಿದಾಗ ಅವಾಗ ಹೋಗ್ಬಿಟ್ಟು ನಾನು ಅದನ್ನು ಹುಡ್ಕೋದಲ್ಲ, ನಡೆಸಾರ್ಥ ಮಾಡಿ ಆವಾಗ ನಾವು ಸಿಗಾಕ್ಕೊಳ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಇನಿಷಿಯಲ್ ಆಗಿ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಅದಕ್ಕೆ ಯಾರಿಗೆ ಏನು ಕಂಟೆಂಟ್ ಕಳಿಸ್ಬೇಕು ಅಂತಲೂ ಗೊತ್ತಿರಬೇಕು ಮತ್ತು ಯಾರಿಗೆ ಕಳಿಸ್ಬೇಕು ಅಂತಲೂ ಗೊತ್ತಿರಬೇಕು. ಈಗ ಯಾರೋ ಒಬ್ಬರದು ಕ್ರೆಡಿಟರ್ ಬ್ಯಾಲೆನ್ಸು 200 ರೂಪಾಯಿ ಇರುತ್ತೆ, 300 ರೂಪಾಯಿ ಇರುತ್ತೆ, ಅವ್ರ ಹತ್ರ ಎಲ್ಲ ನೀವು ಕನ್ಫರ್ಮೇಷನ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಸಿಗ್ನಿಫಿಕೆಂಟ್ ಪರ್ಸನ್ಸ್ನ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಡಿಸೈನಿಂಗ್ ದ ಕನ್ಫರ್ಮೇಷನ್ ರಿಕ್ವೆಸ್ಟ್ ಇನ್ಕ್ಲೂಡಿಂಗ್ ಡಿಟರ್ಮೈನಿಂಗ್ ದಟ್ ರಿಕ್ವೆಸ್ಟ್ ಆರ್ ಪ್ರಾಪರ್ಲಿ ಅಡ್ರೆಸ್ಡ್ ಆ್ಯಂಡ್ ಕಂಟೈನ್ ರಿಟರ್ನ್ ಇನ್ಫಾರ್ಮೇಷನ್ ಫಾರ್ ರೆಸ್ಪಾನ್ಸಸ್ ಟು ಬಿ ಸೆಂಡ್ ಡೈರೆಕ್ಟ್ಲಿ ಟು ದ ಆಡಿಟರ್. ಸೊ ನೀವು ಅದರ ಮ್ಯಾಟರ್ ಡಿಸೈಡ್ ಮಾಡಬೇಕು. ಮ್ಯಾಟರ್ ಡಿಸೈಡ್ ಮಾಡಾದ್ಮೇಲೆ ಆವಾಗಲೇ ಹೇಳಿದೆ, ಅವರು ಕೆಲವೊಂದು ಸಲ ರೆಸ್ಪಾನ್ಸ್ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಯಾವ ಥರ ಮಾಡಬೇಕು ಅಂತಲೂ ಅವ್ರಿಗೆ ಕ್ರೈಟೀರಿಯಾ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ ಕಳಿಸೋ ಜೊತೆಗೆ ಅದರ ಜೊತೆಗೆ ಅಟ್ಯಾಚ್ಡ್ ರಿಟರ್ನ್ ಲೆಟರು ಯಾವ ಥರ ಇರಬೇಕು ಅಂತಲೂ ಬರೆದು ಕಳಿಸ್ಬಿಡ್ಬೇಕು. ಸೊ ದ್ಯಾಟ್ ಆ ರಿಟರ್ನ್ ಲೆಟರು ಅವರು ಪೋಸ್ಟ್ ಮಾಡೋದು ಯಾವ ಥರ ಇರಬೇಕಂದ್ರೆ ಇಟ್ ಶುಡ್ ಆಲ್ಸೋ ಕಂಟೈನ್ ದ ಅಡ್ರೆಸ್ ಆಫ್ ದ ಆಡಿಟರ್ ಸೊ ದ್ಯಾಟ್ ಇಟ್ ಕ್ಯಾನ್ ಈಸಿಲಿ ರೀಚ್ ದ ಆಡಿಟರ್ ಇನ್ ದ ಫ್ಯೂಚರ್. ಅಷ್ಟು ಡೀಟೇಲ್ ಆಗಿರಬೇಕು. ನೆಕ್ಸ್ಟು fourth one sending the request including follow-up request when applicable to the confirming party. So later on ಅದನ್ನು ಅವ್ರಿಗೆ ಹೇಳಬೇಕು. ಅಕಸ್ಮಾತ್ ಏನಾದರೂ ಲೇಟರ್ ಆನ್ ನಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ವಿಲ್ ಬಿ ಫಾಲೋಯಿಂಗ್ ಅಪ್ ಆನ್ ಯು ಆ್ಯಂಡ್ ಆಲ್ಸೋ ಅವ್ರಿಗೂ ಅದನ್ನು ಇನ್ಫಾರ್ಮ್ ಮಾಡಬೇಕು. ಏನಾದರೂ ಮೇಜರ್ ಚೇಂಜಸ್ ಇದ್ದರು ಅಂದರೆ ನಮಗೂ ತಿಳಿಸಿ. ಸೊ ವಿ ಶುಡ್ ಮೇಕ್ ದಮ್ ದ ರಿಕ್ವೆಸ್ಟ್. ನೆಕ್ಸ್ಟ್ ಡಿಟರ್ಮೈನಿಂಗ್ ದ ಕನ್ಫರ್ಮೇಷನ್ ಟು ಬಿ ರೈಟ್. ಡಿಟರ್ಮೈನಿಂಗ್ ದ ಇನ್ಫಾರ್ಮೇಷನ್ ಟು ಬಿ ಕನ್ಫರ್ಮ್ ಆರ್ ರಿಕ್ವೆಸ್ಟೆಡ್. ಸೊ ಜನರಲ್ ಇದೇನಿಲ್ಲ, ಅದನ್ನು ಪ್ರೊಫಾರ್ಮ ಅಂತ ಹೇಳ್ತೀವಿ ಅಷ್ಟೇ. ದರ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಪ್ರೊಫಾರ್ಮ, ಏನಿಲ್ಲ. ಅದಕ್ಕೆ ನೀವು ಅದನ್ನು ಬರಿಬೋದು, ಯಾರಿಗೆ ಬರೀಬೇಕು, ಜಸ್ಟ್ ಲೈಕ್ ಎ ಲೆಟರ್ ರೈಟಿಂಗ್ ಥರನೇ ಅದನ್ನು ನೀವು ಬರೆದ್ಬಿಟ್ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಸೊ ನಮಗೆ ಇಷ್ಟು ಬ್ಯಾಲೆನ್ಸಸ್ ಇದೆ ಅಂತ ಅನಿಸುತ್ತೆ, ವೆದರ್ ಯು ಆರ್ ಕನ್ಫರ್ಮಿಂಗ್ ಇಟ್ ಆರ್ ನಾಟ್. ಇಫ್ ದರ್ ಈಸ್ ಎನಿ ಡಿಸ್ಕ್ರಿಪೆನ್ಸಸ್ ಕೈಂಡ್ಲಿ ಲೆಟ್ ಅಸ್ ನೋ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಸ್. ಸೊ ಅದನ್ನು ಅವರು ಹೈಲೈಟ್ ಮಾಡಿ ಕಳಿಸಿದ್ರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಸ್ಮಾಲ್ ಫರ್ಮ್ಸ್ಗಿತ್ತು ಅಂತ ಹೇಳಿದ್ರೆ ತುಂಬ ಈಸಿ. ಒಂದು ಇಯರ್ಲಿ ಒಂದು 50-60 ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅಂದರೆ ನಾವು ಅಲ್ಲಿ ಇಲ್ಲಿ ರಿಕನ್ಸೈಲ್ ಮಾಡಿ ಯಾವ ಡಿಫ್ರೆನ್ಸ್ ಇದೆ ಅದನ್ನು ಹೈಲೈಟ್ ಮಾಡಿಬಿಟ್ಟು ನಾವು ಅದನ್ನು ಸರಿಪಡಿಸ್ಕೋಬೋದು. ಥೌಸಂಡ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ನಾಟ್ ಈಸಿ ಟು ಐಡೆಂಟಿಫೈ. ಸೊ ಆವಾಗ ಆ ಪರ್ಸನ್ಗೆ ಎಲ್ಲಿ ಟ್ರಾನ್ಸಾಕ್ಷನ್ ಇದೆ ಆ ಟ್ರಾನ್ಸಾಕ್ಷನ್ಸ್ನ ಮಾತ್ರ ಹೈಲೈಟ್ ಮಾಡಿ ನಮಗೆ ಕಳಿಸಿ ಅಂತ ಹೇಳಿಬಿಟ್ರೆ ಮೈ ವರ್ಕ್ ವಿಲ್ ಬಿ ರೆಡ್ಯೂಸ್ಡ್. ಓಕೆ. ನೆಕ್ಸ್ಟು ಡಿಸೈನಿಂಗ್ ದ ಕನ್ಫರ್ಮೇಷನ್ ರಿಕ್ವೆಸ್ಟ್. ಸೊ ಕನ್ಫರ್ಮೇಷನ್ ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಇರಬೇಕು, ವಾಟ್ ಆಲ್ ಥಿಂಗ್ಸ್ ಶುಡ್ ಬಿ ಪ್ರೆಸೆಂಟ್, ನಾವೇನೇನು ಸ್ಟಡಿ ಮಾಡಿರಬೇಕು. ನಂಬರ್ 1 ರಿಸ್ಕ್. ಈ ಬಿಗಿನಿಂಗಲ್ಲಿ ಹೇಳಿದ್ದೆ ನಾನು, ಟು ವಾಟ್ ಎಕ್ಸ್ಟೆಂಟ್ ರಿಸ್ಕ್ ಈಸ್ ಇನ್ವಾಲ್ವ್ ಇನ್ ದಟ್ ಆ್ಯಕ್ಟಿವಿಟಿ, ಅದನ್ನು ನಾವು ಫಸ್ಟ್ ಸ್ಟಡಿ ಮಾಡಿರಬೇಕು. ರಿಸ್ಕ್ ಓರಿಯೆಂಟೆಡ್ ಫ್ರಾಡ್ ರಿಸ್ಕ್ ಓರಿಯೆಂಟೆಡ್, ಅದರ ಬೇಸಿಸ್ ಮೇಲೆ ಇದು ಮಾಡಬೇಕು. ಸೆಕೆಂಡ್ ಒನ್ ದ ಲೇಔಟ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ದ ಕನ್ಫರ್ಮೇಷನ್ ರಿಕ್ವೆಸ್ಟ್, ಪ್ರೊಫಾರ್ಮ ಆ್ಯಂಡ್ ಕಂಟೆಂಟ್, ವಾಟ್ ಆಲ್ ಕಂಟೆಂಟ್ ಶುಡ್ ಬಿ ಡನ್, ಅದನ್ನು ಕೊಡಬೇಕು. ಥರ್ಡ್ ಒನ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆನ್ ದ ಆಡಿಟ್ ಆರ್ ಸಿಮಿಲರ್ ಎಂಗೇಜ್ಮೆಂಟ್ಸ್. ಅಂದರೆ ಅರ್ಥ, ಫಾರ್ ಎಕ್ಸಾಂಪಲ್ ಈಗ ನಾನು ಫಸ್ಟ್ ಟೈಮ್ ಆಡಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಥವಾ ಇದಕ್ಕಿಂತ ಮುಂಚೆ ಆಡಿಟ್ ಮಾಡಿದ್ರೂ ಅರ್ಲಿಯರ್ ಈ ಪರ್ಸನ್ಗೆ ಸಂಬಂಧಪಟ್ಟಾಗಿ ಏನೇನು ಟ್ರಾನ್ಸಾಕ್ಷನ್ಸ್ ಇತ್ತು ಅದನ್ನೆಲ್ಲ ಒಂದ್ಸಲಿ ಪ್ರಿಯರ್ ಆಡಿಟಲ್ಲಿ ನಡೆದಿರೋದೆಲ್ಲ ನಾನು ಒಂದ್ಸಲಿ ಸ್ಟಡಿ ಮಾಡಬೇಕು. ನೆಕ್ಸ್ಟು ಅಸರ್ಷನ್ಸ್ ಟು ಬಿ ಅಡ್ರೆಸ್ಡ್ ಫೈನಲ್ ಜಡ್ಜ್ಮೆಂಟಲ್ಲಿ.
ಏನಾದರೂ ಕೆಲವೊಂದು ಐಟಮ್ಸನ್ನ ನಾವು ಆಡಿಟ್ ರಿಪೋರ್ಟಲ್ಲಿ ಅಥವಾ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ವಾಟ್ ಆಲ್ ಥಿಂಗ್ಸ್ ಶುಡ್ ಬಿ ಅಡ್ರೆಸ್ಡ್ ಅದನ್ನು ನಾವು ನೋಡಬೇಕು. ನೆಕ್ಸ್ಟು ದ ಮೆಥಡ್ ಆಫ್ ಕಮ್ಯುನಿಕೇಷನ್. ಅವ್ರ ಹತ್ರ ನಾವೇನು ಕಮ್ಯುನಿಕೇಷನ್ ತೊಗೋಬೇಕಂತ ಅಂದರೆ ಮೋಡ್ ಆಫ್ ಕಮ್ಯುನಿಕೇಷನ್ ಯಾವ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲ ಅಥವಾ ಪೇಪರ್ ಫಾರ್ಮ್ಯಾಟ್ ಅಲ್ಲ. ವಾಟ್ ಜನರಲಿ ಇಟ್ ಈಸ್ ಬೆಟರ್ ಟು ಟೇಕ್ ಇಟ್ ಇನ್ ಪೇಪರ್ ಫಾರ್ಮ್ಯಾಟ್. ಅದರಲ್ಲಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ದಟ್ ಪೇಪರ್ ಫಾರ್ಮ್ಯಾಟ್ ಕೊಡಬೇಕಾದ್ರೆ ದೇ ವಿಲ್ ಗಿವ್ ಇಟ್ ಬೈ ಲೆಟರ್ ಹೆಡ್ಡಲ್ಲಿ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸೀಲ್ ಸೈನ್ ಹಾಕ್ತಾರೆ. ಸೊ ಆವಾಗ ನಮಗೆ ತುಂಬ ಈಸಿ ಅದನ್ನು ಪ್ರೂವ್ ಮಾಡೋದಕ್ಕೆ. ನೆಕ್ಸ್ಟು ಮ್ಯಾನೇಜ್ಮೆಂಟ್ಸ್ ಆಥರೈಸೇಷನ್ ಆರ್ ಎಂಕರೇಜ್ಮೆಂಟ್ ಟು ದ ಕನ್ಫರ್ಮೇಷನ್ ಪಾರ್ಟಿ ಟು ರೆಸ್ಪಾನ್ಸ್ ಟು ದ ಆಡಿಟರ್. ಕನ್ಫರ್ಮಿಂಗ್ ಪಾರ್ಟೀಸ್ ಮೇ ಓನ್ಲಿ ಬಿ ವಿಲ್ಲಿಂಗ್ ಟು ರೆಸ್ಪಾನ್ಸ್ ಟು ಎ ಕನ್ಫರ್ಮೇಷನ್ ರಿಕ್ವೆಸ್ಟ್ ಕಂಟೈನಿಂಗ್ ಮ್ಯಾನೇಜ್ಮೆಂಟ್ ಆಥರೈಸೇಷನ್ಸ್. ಆ್ಯಂಡ್ ಆಲ್ಸೋ ನಾವು ಡೈರೆಕ್ಟಾಗಿ ಹೋಗಿ ನಾವು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಐ ಆಮ್ ಎನ್ ಆಡಿಟರ್ ಆಫ್ ಎ ಲಿಮಿಟೆಡ್, ಯಾರೋ ಒಂದು XYZ ಲಿಮಿಟೆಡ್ ಅವ್ರಿಗೆ ಕನ್ಫರ್ಮೇಷನ್ ಕೇಳ್ತೀನಿ ಅಂದರೆ ನಾನು ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಾನು ಐ ಆಮ್ ಆಡಿಟರ್ ಆಫ್ ಎ ಲಿಮಿಟೆಡ್, ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಗಿವ್ ದಿಸ್ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಅಂತ ಹೇಳಿದ್ರೆ ನನ್ನ ಬಗ್ಗೆ ಆ ವ್ಯಕ್ತಿಗೇನು ನಾಲೆಡ್ಜ್ ಇರಲ್ಲ. ಅವ್ರು ಏನು ಹೇಳ್ತಾರೆ, ವಿ ಡೋಂಟ್ ನೋ ಯು ಸರ್, ಪ್ಲೀಸ್ ಗೆಟ್ ದ ಆಥರೈಸೇಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಕಂಪನಿ. ಅದು ಅವ್ರು ಹೇಳ್ತಾರೆ. ಸೊ ಅವಾಗ ನಾನೇನು ಮಾಡಬೇಕು, ಐ ಶುಡ್ ಆಲ್ವೇಸ್ ಮೇಕ್ ಶೂರ್ ದಟ್ ಐ ವಿಲ್ ಬಿ ಆ್ಯಕ್ಟಿಂಗ್ ಥ್ರೂ ದ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಅವ್ರಿಗೆ ಡೈರೆಕ್ಟ್ ಮಾಡಿ ನನಗೆ ಅದ್ರ ಇನ್ಫಾರ್ಮೇಷನ್ ಬರೋ ಥರ ನೋಡ್ಕೋಬೇಕು. ಸೊ ನೆಕ್ಸ್ಟು ದ ಲಯಬಿಲಿಟಿ ಆಫ್ ದ ಇಂಟರ್ನೆಟ್ ಕನ್ಫರ್ಮಿಂಗ್ ಪಾರ್ಟಿ ಟು ಕನ್ಫರ್ಮ್ ಆರ್ ಪ್ರೊವೈಡ್ ದ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್. ಓಕೆ, ಸೊ ಟೋಟಲಿ ಅವ್ರಿಗೆ ಯಾವ ಥರ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಕೇಳಬೇಕು ನಾವು. ಅಂದರೆ ವೆದರ್ ಆರ್ ವಿ ಆಸ್ಕಿಂಗ್ ಇಸ್ ದೆಮ್ ಟು ಕನ್ಫರ್ಮ್ ರಿಗಾರ್ಡಿಂಗ್ ಎನ್ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಆರ್ ರಿಗಾರ್ಡಿಂಗ್ ಎನ್ ಇಂಡಿವಿಜುವಲ್ ಬ್ಯಾಲೆನ್ಸ್ ಆರ್ ಟೋಟಲ್ ಬ್ಯಾಲೆನ್ಸ್, ಅದೆಲ್ಲನೂ ಇನ್ ಡೀಟೇಲ್ ಆಗಿ ಕ್ಲಿಯರ್ ಕಟ್ಟಾಗಿ ಡಿಸ್ಕ್ಲೋಸ್ ಮಾಡಿರಬೇಕು. ಓಕೆ, ನೆಕ್ಸ್ಟ್ ಇಸ್ ಮ್ಯಾನೇಜ್ಮೆಂಟ್ಸ್ ರೆಫ್ಯೂಸಲ್ ಟು ಅಲೋ ದ ಆಡಿಟರ್ ಟು ಸೆಂಡ್ ದ ಕನ್ಫರ್ಮೇಷನ್ ರಿಕ್ವೆಸ್ಟ್. ಅಂದರೆ ಅರ್ಥ ಏನು, ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ನಮ್ಮ ವರ್ಕನ್ನು ದೇ ಆರ್ ಇಂಟರ್ಫಿಯರಿಂಗ್. ಸೊ ಆವಾಗ ನಾವೇನು ಮಾಡಬೇಕು, ಪಾಯಿಂಟ್ ನಂಬರ್ 1, inquire as to managers reasons for the refusal and seek audit evidence as to their validity and reasonableness. ಅಂದರೆ ಈಗ ನಾವು ಎಕ್ಸ್ಟರ್ನಲ್ ಪಾರ್ಟಿ ಹತ್ರ ಕನ್ಫರ್ಮೇಷನ್ ತೊಗೋಬೇಕು ಅಂತ ಕೇಳ್ತಾ ಇದ್ದೀವಿ, ಮ್ಯಾನೇಜ್ಮೆಂಟ್ ಅವರು ಇಲ್ಲ ನೀವು ತೊಗೊಳೋದಕ್ಕಾಗಲ್ಲ, ಅದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾವೇನು ಮಾಡಬೇಕು, ವಿ ಶುಡ್ ಆಸ್ಕ್ ದಟ್ ಪರ್ಸನ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸಚ್ ಇಂಟರ್ಫಿಯರೆನ್ಸ್, ಏನಕ್ಕೆ ನೀವು ಅದನ್ನು ತೊಗೊಳ್ತಾ ಇಲ್ಲ, ಅದಕ್ಕೆ ವ್ಯಾಲಿಡ್ ರೀಸನ್ ಕೊಡಿ ಅಂತ ಹೇಳಿ ನಾವು ಅವ್ರಿಗೆ ಡಾಕ್ಯುಮೆಂಟ್ ಕೇಳಬೇಕು. ಸೆಕೆಂಡ್ ಒನ್, evaluate the implications of the management's refusal on the auditor's assessment of the relevant risk of material misstatement, including the risk of fraud, on the nature, time and extent of audit procedures. ಸೊ ಫಸ್ಟ್ ಪಾಯಿಂಟನ್ನು ನೋಡಾದಮೇಲೆ ಸೆಕೆಂಡ್ ಸ್ಟೇಜನ್ನು ನಾವೇನು ಡಿಸ್ಕಸ್ ಮಾಡಬೇಕು ಅಂದರೆ ಇದ್ರ ಪ್ರಕಾರ ಈಗ ಅಕಸ್ಮಾತು ನಾನೇನಾದ್ರು ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ವಾಟ್ ಟೈಪ್ ಆಫ್ ರಿಸ್ಕ್ ಇಟ್ ವಿಲ್ ಬಿ ಆ್ಯಂಡ್ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆಫ್ ಸಚ್ ರಿಸ್ಕ್ ಆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇವೆರಡನ್ನು ಸ್ಟಡಿ ಮಾಡಬೇಕು. ಮತ್ತು ನಾನು ಲೇಟ್ರ್ ಆನ್ ನನ್ನ ಆಡಿಟ್ ಪ್ರೊಸೀಜರ್ಸು ಎಷ್ಟು ನೇಚರ್, ಟೈಮಿಂಗ್, ಎಕ್ಸ್ಟೆಂಟ್ ಚೇಂಜ್ ಆಗುತ್ತೆ ಅನ್ನೋದನ್ನು ಅನಲೈಸ್ ಮಾಡಬೇಕು. ಓಕೆ, ಆ್ಯಂಡ್ ಥರ್ಡ್ ಒನ್, ಐ ಶುಡ್ ಆಲ್ಸೋ ಗೆಟ್ ರೆಡಿ ಟು ಪರ್ಫಾರ್ಮ್ ಆಲ್ಟರ್ನೇಟ್ ಆಡಿಟ್ ಪ್ರೊಸೀಜರ್ಸ್. ಯಾಕೆಂದರೆ ಈಗ ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ತೊಗೊಳೋದಕ್ಕೆ ಮ್ಯಾನೇಜ್ಮೆಂಟ್ ಅವ್ರು ಬಿಡ್ತಿಲ್ಲ, ನಮಗೆ ಬಿಡ್ತಿಲ್ಲ ಅಂದರೆ ಅವ್ರು ಥರ್ಡ್ ಪಾರ್ಟಿಯವ್ರಿಗೂ ಇನ್ಫಾರ್ಮ್ ಮಾಡಿರ್ತಾರೆ ಈ ಥರ ಕೊಡಬೇಡಿ ಅಂತ. ಸೊ ಆವಾಗ ನಾವೇನು ಮಾಡಬೇಕು, ವಿ ಶುಡ್ ಆಲ್ಸೋ ಮೇಕ್ ಶ್ಯೂರ್ ದಟ್ we will be going through different angles. ಬ್ಯಾಂಕ್ ಸ್ಟೇಟ್ಮೆಂಟು ಅಥವಾ ಸೇಲ್ ಬಿಲ್, ಪರ್ಚೇಸ್ ಬಿಲ್ ಆ ಥರ ಏನಾದರೂ ನಾವು ನೋಡಿ ಅದನ್ನು ಟ್ರೇಟ್ ಮಾಡಬೇಕು. ರೈಟ್, ಇಫ್ ದ ಆಡಿಟರ್ ಕನ್ಕ್ಲೂಡ್ಸ್ ದಟ್ ದ ಮ್ಯಾನೇಜ್ಮೆಂಟ್ ರೆಫ್ಯೂಸಲ್ ಟು ಅಲೋ ದ ಆಡಿಟರ್ ಟು ಸೆಂಡ್ ಎ ಕನ್ಫರ್ಮೇಷನ್ ರಿಕ್ವೆಸ್ಟ್ ಇಸ್ ಅನ್ರೀಸನಬಲ್ ಆರ್ ದ ಆಡಿಟರ್ is unable to obtain the relevant and reliable audit evidence from alternative audit procedures, then the auditor shall communicate with those charged with the governance in ಆಡಿಟ್, TCWG. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದೆಲ್ಲ ಅವ್ರ ಕೈಯಲ್ಲಿ ಆಗಲಿಲ್ಲ ಮತ್ತು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಒಂದು ಕೈಲಿ ಮಾಡೋದಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈವನ್ ಇಟ್ ಈಸ್ ನಾಟ್ ಹೆಲ್ಪಿಂಗ್ ಔಟ್ ಅಂತ ಹೇಳಿದ್ರೆ ಮಾಡಿಫೈ ದ ಆಡಿಟ್ ರಿಪೋರ್ಟ್ 705. ಸಿಂಪಲ್, ಎಸ್. ಸೊ ಅದಕ್ಕೆ ನೋಡಿ ಡೈರೆಕ್ಟಾಗಿ ಅವರು ಆಡಿಟ್ ರಿಪೋರ್ಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೋಗ್ತಾಯಿಲ್ಲ, ಫಸ್ಟು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ನ ಟ್ರೈ ಮಾಡ್ತಾರೆ. ಅದರಲ್ಲಿ ಏನಾದರೂ ಸಕ್ಸೀಡ್ ಆದರು ಅಂದರೆ ವೆಲ್ ಆ್ಯಂಡ್ ಗುಡ್. ಆಡಿಟ್ ಪ್ರೊಸೀಜರ್ಸು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ TCWG ಹೆಲ್ಪ್ ತೊಗೊತಾರೆ. ಇಫ್ TCWG ಈಸ್ ಆಲ್ಸೋ ನಾಟ್ ಹೆಲ್ಪ್ಫುಲ್ ದೆನ್ ಫೈನಲಿ ಆಡಿಟ್ ರಿಪೋರ್ಟ್ ವಿಲ್ ಬಿ ಮಾಡಿಫೈಡ್. ದಟ್ ಈಸ್ ದ ಲಾಸ್ಟ್ ಆಸ್ಪೆಕ್ಟ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಾವೊಂದು ಲಾಸ್ಟ್ 3 ಆಸ್ಪೆಕ್ಟ್ಸ್ ತೊಗೊತಾ ಇರೋದು. ನಾನ್ ರೆಸ್ಪಾನ್ಸ್ ಟು ದ ಪಾಸಿಟಿವ್ ಕನ್ಫರ್ಮೇಷನ್. ಸೊ ಪಾಸಿಟಿವ್ ಕನ್ಫರ್ಮೇಷನ್ ಅಂದರೆ ನಿಮಗೆ ಗೊತ್ತಿದೆ, ಅವ್ರು ಎರಡು ಎಸ್ ಅಂದರೂ ಆನ್ಸರ್ ಮಾಡಬೇಕು, ನೋ ಅಂದರೂ ಆನ್ಸರ್ ಮಾಡಬೇಕು ಬ್ಯಾಲೆನ್ಸಸ್ಗೆ. ಸೊ ಇಟ್ ಮೀನ್ಸ್ ಫೇಲ್ಯೂರ್ ಆಫ್ ದ ಥರ್ಡ್ ಪಾರ್ಟಿ ಟು ರೆಸ್ಪಾನ್ಸ್ ಆರ್ ದ ರಿಕ್ವೆಸ್ಟ್ ರಿಟರ್ನ್ ಅನ್ಡೆಲಿವರ್ಡ್. ಏನೋ ಕಾರಣ ಆಗಿರ್ಬೋದು. ನಂಬರ್ 1
ಡೆಲಿವರಿ ಆಗ್ತಿರಲ್ದಿರ ಇರ್ಬೋದು. ಆರ್ ಫಸ್ಟ್ ಸೆಕೆಂಡ್ ಒನ್, ಇನ್ ಕೇಸ್ ಆಫ್ ಈಚ್ ನಾನ್ ರೆಸ್ಪಾನ್ಸ್ ಯು ಶಲ್ ಪರ್ಫಾರ್ಮ್ ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡಲೇಬೇಕು, ಬೇರೆ ಏನೂ ದಾರಿ ಇರಲ್ಲ. ಆ್ಯಂಡ್ ಥರ್ಡ್ ಒನ್, however if it determines that the response is necessary and thus alternative procedures do not provide sufficient appropriate audit evidence, then he should effect on audit report modify. ಅಂದರೆ ಇವನು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಪರ್ಫಾರ್ಮ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಅವನು ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ಕೊಡೋದು ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇತ್ತು ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಬಗ್ಗೆ ಥಿಂಕ್ ಮಾಡೋದಕ್ಕಾಗಲ್ಲ. ಅವಾಗ ಆಡಿಟ್ ರಿಪೋರ್ಟ್ನ ಡೈರೆಕ್ಟಾಗಿ ಮಾಡಿಫೈ ಮಾಡ್ಬೋದು. ವೇರ್ external confirmation is very important than alternative procedures ಪರ್ಫಾರ್ಮ್ ಮಾಡಿದ್ರೆ ವೇಸ್ಟ್ ಅಂತ ಅನ್ಸಿದ್ರೆ, ಎಕ್ಸ್ಟರ್ನಲ್ ಕನ್ಫರ್ಮೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಯು ನೀಡ್ ಟು ಡೂ ದಿಸ್. ಎಕ್ಸೆಪ್ಷನ್, it means a response indicating disagreement of the third party, and auditor shall investigate exceptions to determine whether these are indicative of misstatement. ಸೊ ಎಕ್ಸೆಪ್ಷನ್ಸ್ ಅಂತ ಹೇಳಿದ್ರೆ, ನೀವು ಕೊಡ್ತಿರೋ ಬ್ಯಾಲೆನ್ಸು ಮತ್ತು ಅವ್ರ ಕಡೆಯಿಂದ ಬಂದಿರೋ ಬ್ಯಾಲೆನ್ಸು ಎರಡನ್ನೂ ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಡಿಫ್ರೆನ್ಸ್? ಸೊ ಅದನ್ನು ಟ್ಯಾಲಿ ಮಾಡೋದಕ್ಕಾಗತ್ತಾ, ಅಥವಾ ನೀವೇನಾದ್ರೂ ಜಸ್ಟ್ ಅಡ್ಜಸ್ಟ್ಮೆಂಟ್ಸ್ಗೋಸ್ಕರ ಮಿಯರ್ ಬುಕ್ ಎಂಟ್ರೀಸ್ನ ಪಾಸ್ ಮಾಡಿದ್ದೀರಾ, ಅದನ್ನೆಲ್ಲನೂ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ದಟ್ ವರ್ಕ್ ವಿಲ್ ಬಿ ಡನ್ ಬೈ ದ ಆಡಿಟರ್. Okay, right. So this is about SA 505. So SA 505 we have discussed about external confirmations. Generally it will be received by third parties. So example, banks, financial statements, adadamele debtors, creditors, these are the persons. Okay, yes. Alright guys, so ega in this video, this will be the last standards on auditing. ಸೊ ಟೋಟಲ್ 10 ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗಲ್ಲಿ ಈಗ ಈ ವಿಡಿಯೋದಲ್ಲಿ 5 ಡಿಸ್ಕಸ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ 5 ವಿಲ್ ಬಿ ಡಿಸ್ಕಸ್ಡ್. ಓಕೆ, ಸೊ ಇನ್ ದಿಸ್ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್, ಫಿಫ್ತ್ ಒನ್ ಈಸ್ SA 510, ವಿಚ್ ಈಸ್ ರಿಲೇಟೆಡ್ ಟು ಇನಿಷಿಯಲ್ ಆಡಿಟ್ ಎಂಗೇಜ್ಮೆಂಟ್ಸ್, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸಸ್. ಸೊ ಇಲ್ಲಿ ಈ ಆಡಿಟಿಂಗ್ ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಾಗೆ ಒಂದು ಸ್ಟ್ಯಾಂಡರ್ಡ್ನ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅದೇನು ಅಂತ ಹೇಳಿದ್ರೆ, ದಟ್ ಈಸ್ 210. ಇಫ್ ಯು ರಿಮೆಂಬರ್ ದ 210 ಏನಿದೆ ಇಲ್ಲಿ, ನಾವು ಯಾವುದಾದ್ರೂ ಹೊಸ ಕ್ಲೈಂಟನ್ನು ಒಪ್ಕೋಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ನ ವಿ ಹ್ಯಾವ್ ಟು ವ್ಯೂ ಇಟ್. ಓಕೆ, ಸೊ ಅಲ್ಲೇನಾದರೂ ಅವರು ನಮಗೆ ಲಿಮಿಟೇಷನ್ಸ್ ಇಂಪೋಸ್ ಮಾಡ್ತಾ ಇದ್ದಾರೆ ಆಡಿಟ್ ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಸಪೋಸ್ ಟು ಡು, ವಿ ಶುಡ್ ಡಿಸ್ಅಗ್ರಿ ವಿತ್ ದ ಎಂಗೇಜ್ಮೆಂಟ್, ಒಪ್ಕೊಳ್ಳೇಬಾರ್ದು. ರೈಟ್. ಸೊ ಅದೇ ಥರ ಇಲ್ಲೂ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಏನು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಇನಿಷಿಯಲ್ ಆಡಿಟ್ ಎಂಗೇಜ್ಮೆಂಟ್ ಅಂದರೆ ಏನು, ಫಸ್ಟ್ ಟೈಮ್ ಇದು ಕರೆಕ್ಟಾಗಿ ತಿಳ್ಕೊಳ್ಳಿ. ಇನಿಷಿಯಲ್ ಆಡಿಟ್ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ, ವಿ ಆರ್ ಆಡಿಟಿಂಗ್ ಸಚ್ ಕ್ಲೈಂಟ್ ಫಾರ್ ದ ಫಸ್ಟ್ ಟೈಮ್. ಮೊದಲನೇ ಸಲ ಆಡಿಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಡಿಟಿಂದು ಇದಕ್ಕಿಂತ ಮುಂಚೆ ನಮಗೂ ಒಂದು ಸಂಬಂಧ ಇಲ್ಲ. ಫಸ್ಟ್ ಟೈಮ್ ಆ ಎಂಟಿಟಿ ನಮ್ಮ ಫರ್ಮ್ ಅಥವಾ ನಮ್ಮ ಆಫೀಸಿಗೆ ಬಂದಿದೆ. ಸೊ ಈ ಥರ ಬರಬೇಕಾದ್ರೆ ಬೇಸಿಕ್ಕಾಗಿ 2 ಕೇಸ್ ಇರುತ್ತೆ. ಪಾಯಿಂಟ್ ನಂಬರ್ 1, financial statements for the prior period were not audited, or point number 2, the financial statements for the prior period were audited by a predecessor auditor. ಅಂದರೆ ಅರ್ಥ, ನನಗೆ ಹೊಸ ಕ್ಲೈಂಟು, ಈ ಹೊಸ ಕ್ಲೈಂಟು ಯಾವ ಥರ ಇದ್ದಾನೆ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 2 ಫಸ್ಟ್ ಹೇಳ್ಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದು. ಪಾಯಿಂಟ್ ನಂಬರ್ 2 ಪ್ರಕಾರ ಏನು ಹೇಳ್ತಾರೆ, ಇವನು ಈ ಆಡಿಟನ್ನು, ಅಂದರೆ ಆ ರೆಸ್ಪೆಕ್ಟಿವ್ ಪರ್ಸನ್ ಆಡಿಟನ್ನು ಬೇರೆ ಒಬ್ಬರು ಆಡಿಟರ್ ಹತ್ರ ಇದಕ್ಕಿಂತ ಮುಂಚೆ ಪರ್ಫಾರ್ಮ್ ಮಾಡ್ತಾ ಇದ್ದ, ಬಟ್ ಈಗ ಆ ಫೈಲನ್ನು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಓಕೆ, ಸೊ ಆವಾಗ ನಾನು ಫಸ್ಟ್ ಟೈಮ್ ಆಡಿಟಿಗೆ ಒಪ್ಕೋಬೇಕಾದ್ರೆ ನಾನೇನು ಕೆಲಸ ಮಾಡಬೇಕು ಅದನ್ನು ನಾವಿಲ್ಲಿ ಓದ್ತೀವಿ. ಒನ್ ಮೋರ್ ಥಿಂಗ್, ಫಸ್ಟ್ ಒನಲ್ಲಿ ಓದ್ತಿರೋದೇನು, ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ದ ಪ್ರಿಯರ್ ಪೀರಿಯಡ್ ವರ್ ನಾಟ್ ಆಡಿಟೆಡ್ ಅಟ್ ಆಲ್. ಅಂದರೆ ಹಿಂದಿನ ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಆಡಿಟೇ ಆಗಿಲ್ಲ ಇದಕ್ಕಿಂತ ಮುಂಚೆ. ಈಗ ಫಸ್ಟ್ ಟೈಮ್ ಅವನು ಆಡಿಟ್ ಮಾಡಿಸ್ತಿರೋದೇ ಫಸ್ಟ್ ಟೈಮು, ಅದು ನಾನೇ ಮೊದಲನೇ ಆಡಿಟರ್ ಅವನಿಗೆ. ಅದಂಗೆ ಸರ್ ಸಾಧ್ಯ, ಆಡಿಟ್ ಮಾಡಿಸ್ಲೇಬೇಕಲ್ವಾ? ಇಟ್ಸ್ ನಾಟ್ ಪಾಸಿಬಲ್. ಯಾಕೆಂದರೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಓದಿದ್ದೀರಾ, ಕಂಪನಿಲಾದರೆ ನೀವು ವಾಟ್ ಎವರ್ ದ ಟರ್ನ್ ಓವರ್ ಇಟ್ ಶುಡ್ ಬಿ ಕಂಪಲ್ಸರಿಲಿ ಆಡಿಟೆಡ್. ಬಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 44EB ನಮ್ಗೆ ಇದೆಯಾ, ಟ್ಯಾಕ್ಸ್ ಆಡಿಟ್, ಅದರಲ್ಲೇನಿದೆ, ಆ್ಯಂಡ್ ಚಾರ್ಟ್ ಅಕೌಂಟೆಂಟ್ಸ್ ಆಡಿಟ್ ಆರ್ ಸಿಗ್ನೇಚರ್ ಇಸ್ ಕಂಪಲ್ಸರಿ ಓನ್ಲಿ ಇಫ್ ದ ಟರ್ನ್ ಓವರ್ ಕ್ರಾಸಸ್ 1 crore ಇನ್ ಕೇಸ್ ಆಫ್ ಎ ಬಿಸ್ನೆಸ್ ಆ್ಯಂಡ್ 50 lakhs ಇನ್ ಕೇಸ್ ಆಫ್ ಎ ಪ್ರೊಫೆಷನ್. ಸೊ ಅದಕ್ಕಿಂತ ಕೆಳಗಡೆ ಇದ್ದವರು ಏನು ಮಾಡಿರ್ತಾರೆ, ಆಡಿಟೇ ಮಾಡಿಸಿರಲ್ಲ, ಅವರೇ ಆಟೋಮೆಟಿಕ್ಕಾಗಿ ನಾರ್ಮಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫೈಲ್ ಮಾಡ್ಕೊಂಡಿರ್ತಾರೆ.
ಸೊ ಆಡಿಟ್ ಕಂಡಕ್ಟ್ ಮಾಡೋದು ಆ ಕೇಸಲ್ಲೆಲ್ಲನೂ ರೆಸ್ಪೆಕ್ಟಿವ್ ಟರ್ನ್ ಓವರ್ ಅಥವಾ ಎಂತ ಹೇಳ್ತೀವಿ ಕಲೆಕ್ಷನ್ಸ್ ಕ್ರಾಸ್ ಆದರೆ ಮಾತ್ರ. ಸೊ ಅಂಥ ವ್ಯಕ್ತಿಗಳನ್ನು ಇರ್ತಾರೆ ಹೂ ಆರ್ ಗೆಟಿಂಗ್ ಆಡಿಟೆಡ್ ಫಾರ್ ದ ಫಸ್ಟ್ ಟೈಮ್, ಆರ್ ಹೂ ದ ಪರ್ಸನ್ ಹೂ ಸೆಕೆಂಡ್ ಪಾಯಿಂಟ್ ಪ್ರಕಾರ ದ ಪರ್ಸನ್ ಹೂ ವಾಸ್ ಗೆಟಿಂಗ್ ಆಡಿಟೆಡ್ ಬೈ ಸಮ್ ಅದರ್ ಪರ್ಸನ್. ಸೊ ಈ ಥರ ಇಬ್ಬರು ನನಗೆ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವರೀಗ ನನ್ನ ಹತ್ರ ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಬಂದಾಗ ನಾನು ಯಾವ ಥರ ಪ್ರೊಸೀಡ್ ಮಾಡಬೇಕು? ಫಸ್ಟು ಅವ್ರದ್ದೇನು ಬಿಸ್ನೆಸ್ ಇದೆ, ಅಕ್ಸೆಪ್ಟೆನ್ಸ್ ISA 220 ಪ್ರಕಾರ ಇತ್ತಲ್ವ ಐಟಮ್ಸು, ನಾನು ಒಪ್ಕೋಬೇಕು ಬೇಡವೋ, ನನ್ನ ಹತ್ರ ಅಷ್ಟು ಹ್ಯೂಮನ್ ರಿಸೋರ್ಸ್ ಇದೆಯಾ, ನನ್ನ ಹತ್ರ ಅಷ್ಟು ಸ್ಟಾಫು ಟೆಕ್ನಿಕಲ್ ಸ್ಟಾಫ್ ಇದ್ದಾರೆ, ಅದನ್ನೆಲ್ಲ ನೋಡ್ಬಿಟ್ಟು ನಾನು ಒಪ್ಕೊತೀನಿ. ಈಗ ಒಪ್ಕೊಂಡಾದಮೇಲೆ ಈಗ ನಾನು ಥಿಂಕ್ ಮಾಡಬೇಕಾಗಿರೋದು ನಾನು ಹೆಂಗೆ ಪ್ರೊಸೀಡ್ ಮಾಡಬೇಕು, ಹೌ ಶುಡ್ ಐ ಪ್ರೊಸೀಡ್ ಮೈ ಆಡಿಟ್. ಸೊ ಇಲ್ಲಿ ಆಡಿಟ್ ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದನ್ನು ತೊಗೋಬೇಕು. ಯಾವತ್ತೂ ಆಡಿಟನ್ನು ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಎಲ್ಲಿಂದ ಅಂತ ಹೇಳಿದ್ರೆ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸಸ್ಸು. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದಾದ್ರೂ ಒಂದು ಸೋಲ್ ಪ್ರಾಪರ್ಟರ್ಶಿಪ್ಪು ಕಂಪನಿ ಅಥವಾ ಯಾವುದಾದ್ರೂ ಬ್ಯಾಲೆನ್ಸಸ್ ಬಗ್ಗೆ ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂದರೆ ಏನು ಮಾಡ್ತೀರಾ? ಹೋದ ವರ್ಷದ ಬ್ಯಾಲೆನ್ಸಸ್ಸು ಮತ್ತು ಟ್ರಾನ್ಸಾಕ್ಷನ್ಸ್ ಕೊಡಿ ಸರ್, ಅದರ ಬೇಸಿಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ ಅಂತೀವಿ. ಬರೀ ಟ್ರಾನ್ಸಾಕ್ಷನ್ಸ್ ಕೊಟ್ಟರೆ ನೀವು ಪ್ರಿಪೇರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕೆಂದರೆ ಅರ್ಲಿಯರ್ ಇಯರ್ ಬ್ಯಾಲೆನ್ಸಸ್ ಇದ್ದರೆ ಮಾತ್ರ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕ್ವಶನ್ ಬರೋದೇನೆ ಅರ್ಲಿಯರ್ ಇಯರ್ ಬ್ಯಾಲೆನ್ಸಸ್ಸು ಕರೆಕ್ಟ್ ಇದೆಯಾ ಇಲ್ವಾ? ಒನ್ ಓಪನಿಂಗ್ ಬ್ಯಾಲೆನ್ಸಸ್ ಆ್ಯಂಡ್ ಪ್ರಿಡಿಸೆಸರ್ ಆಡಿಟರ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸಸ್ ಅಂದರೆ ಅವೆರಡು ಡೆಫಿನೇಷನ್ಸ್ ಕೊಟ್ಟಿರೋದವರು, ಅದೇನು ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅವೆರಡು ಏನು ಅಂದರೆ ಗೊತ್ತು. ಪ್ರಿಡಿಸೆಸರ್ ಆಡಿಟರ್ ಅಂದರೆ ಇನಿಷಿಯಲಿ ಆಡಿಟ್ ಮಾಡ್ತಿದ್ದಂತಹ ಚಾರ್ಟ್ ಅಕೌಂಟೆಂಟ್. ಓಪನಿಂಗ್ ಬ್ಯಾಲೆನ್ಸಸ್ ಅಂದರೆ ವಿಚ್ ಆರ್ ದ ಬ್ಯಾಲೆನ್ಸಸ್ ವಿಚ್ ಹ್ಯಾಸ್ ಬಿನ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಫಾರ್ ದ ಪ್ರೀವಿಯಸ್ ಪೀರಿಯಡ್. ಹೌದಾ? ಸೊ ಈ ಓಪನಿಂಗ್ ಬ್ಯಾಲೆನ್ಸಸ್ ಕರೆಕ್ಟೋ ಇಲ್ವೋ ಅಂತ ನನಗೆ ಈಗ ಗೊತ್ತಾಗಬೇಕು. ಈಗ ನನಗೆ ಕರೆಕ್ಟೋ ಇಲ್ವೋ ಅಂತ ನಾನು ಕ್ರಾಸ್ ಚೆಕ್ ಮಾಡಾದ ಮೇಲೆ ಮುಂದೆ ಹೋಗೋದಕ್ಕೆ ಸಾಧ್ಯ. ಈಗ ಅಕಸ್ಮಾತ್ ಓಪನಿಂಗ್ ಬ್ಯಾಲೆನ್ಸಸ್ ತಪ್ಪಿತ್ತು ಅಂತ ಹೇಳಿದ್ರೆ ನಾನು ಮುಂದೆ ಹೋಗಿ ಪ್ರಯೋಜನವೇ ಇಲ್ಲ. ಅದನ್ನು ಫಸ್ಟು ಸರಿ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಇದೆ ಆ್ಯಂಡ್ ಆಲ್ಸೋ ಕೇಸ್ ಲಾಗೆ ಸಂಬಂಧಪಟ್ಟಿದ್ದು. ದಟ್ ಈಸ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಏನಾದ್ರೂ ಅರ್ಲಿಯರ್ ಪರ್ಸನ್ ಆಡಿಟ್ ಮಾಡಿರೋದ್ರಲ್ಲಿ ತಪ್ಪಿದೆ ಅಥವಾ ಹಳೇ ಆಡಿಟ್ಟು ಮಾಡಿಸೇ ಇಲ್ಲ ಅದರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡೋದು 510 ಇದರಲ್ಲಿ. ಅಕಸ್ಮಾತ್ ಇನ್ನೊಂದು ಕೇಸ್ ಇದೆ, ಅದೇನು ಗೊತ್ತಾ? ನೀವು ಇದಕ್ಕಿಂತ ಮುಂಚೆ ಯಾವುದೋ ಒಂದು ಕಂಪ್ನಿನೇ ಯಾವುದೋ ಒಂದು ಫರ್ಮನ್ನು ಆಡಿಟ್ ಕಂಡಕ್ಟ್ ಮಾಡಿರ್ತೀರ. ಆ ಆಡಿಟ್ ಕಂಡಕ್ಟ್ ಮಾಡಿ ಬ್ಯಾಲೆನ್ಸ್ ಶೀಟ್ಗೆ ಸಿಗ್ನೇಚರು ಹಾಕಿರ್ತೀರ. ಆದರೆ ನೆಕ್ಸ್ಟ್ ಇಯರಲ್ಲಿ ನೀವು ಓಪನಿಂಗ್ ಬ್ಯಾಲೆನ್ಸಸ್ ಚೆಕ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಸರ್ ಲಾಸ್ಟ್ ಟೈಮ್ ನಾವೇ ಅಲ್ವಾ ಆಡಿಟ್ ಕಂಡಕ್ಟ್ ಮಾಡಿದ್ದು, ಎಸ್, ಡ್ಯೂ ಟು ಸಮ್ ರೀಸನ್ಸ್ ಮಿಸ್ಟೇಕ್ ಆಗಿರುತ್ತೆ. ಅದನ್ನೇನಾದರೂ ನೀವು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದೂ ಇದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡಲ್ಲೇ ಕವರ್ ಆಗುತ್ತೆ, ಇದೇ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗಲ್ಲಿ ಕವರ್ ಆಗುತ್ತಾ ಸರ್? ನೋ, ಇಟ್ ವಿಲ್ ಬಿ ಕವರ್ಡ್ ಇನ್ 710. ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅರ್ಥ ಆಯಿತಾ? ಯಾರೋ ಬೇರೆಯವರು ಮಾಡಿರೋ ಓಪನಿಂಗ್ ಬ್ಯಾಲೆನ್ಸಸ್ ಕರೆಕ್ಷನ್ ಮಾಡ್ತೀರಾ ಅಂದರೆ ಇಲ್ಲಿ ಕವರ್ ಆಗುತ್ತೆ. ಇನಿಷಿಯಲ್ ಆಡಿಟ್ ಎಂಗೇಜ್ಮೆಂಟ್ಸ್, ಫಸ್ಟ್ ಟೈಮ್ ಆಡಿಟ್. ವೆರಾಸ್ ನಿಮ್ಗೆ ಇದಕ್ಕಿಂತ ಮುಂಚೆ ಒಂದು ಆಡಿಟ್ ಇದ್ದ ಅಂತ ಹೇಳಿದ್ರೆ ಓಲ್ಡ್ ಕ್ಲೈಂಟ್ ಆಗೋಯಿತು. ಸೊ ಇಲ್ಲಿ ಓಲ್ಡ್ ಕ್ಲೈಂಟ್ ಕಂಡಿದ್ದ ತಕ್ಷಣ ಈ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ರೆಲೆವೆಂಟೇ ಅಲ್ಲ. ಸೊ ನಿಮ್ಮ ಓಲ್ಡ್ ಕ್ಲೈಂಟಿಂದ ಏನಾದರೂ ಬ್ಯಾಲೆನ್ಸಸ್ ಡಿಫ್ರೆನ್ಸ್ ಇತ್ತು, ನೀವು ಅದನ್ನು ಸರಿ ಮಾಡ್ತಾ ಇದ್ದೀರಾ ಅಂದರೆ ಯಾವ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಹೋಗ್ತೀವಿ ನಾವು? 710. ಅದು ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ, ಈಗ ಅದೇನು ಸಂಬಂಧ ಇಲ್ಲ. ಸೊ ನಾನು ನಿಮಗೆ ಡಿಫ್ರೆನ್ಸ್ ಮಾತ್ರ ಹೇಳಿದ್ದೀನಿ ಇಲ್ಲಿ, ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತ ಈ ಸ್ಟ್ಯಾಂಡರ್ಡ್ಸಲ್ಲಿ. ರೈಟ್, ಈಗ ನೆಕ್ಸ್ಟು ಏನು ಮಾಡಬೇಕು ಅಂತ ಓದೋಣ. ಆಬ್ಜೆಕ್ಟಿವಿಟಿ, ವಾಟ್ ವಿ ಆರ್ ಸಪೋಸ್ ಟು ಡೂ. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಥಿಂಗ್. ಬೇಸಿಕ್ಕಾಗಿ ಇಲ್ಲಿ 2 ಆಬ್ಜೆಕ್ಟಿವ್ಸ್ ಇದೆ. ಏನು ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ನೀವು ಇನಿಷಿಯಲ್ ಆಗಿ ಯಾವುದಾದ್ರೂ ಒಂದು ಆಡಿಟ್ ಎಂಗೇಜ್ಮೆಂಟ್ ಒಪ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಶುಡ್ ಕಲೆಕ್ಟ್ ಸಫಿಷಿಯಂಟ್ ಅಪ್ರೋಪ್ರಿಯೇಟ್ ಆಡಿಟ್ ಎವಿಡೆನ್ಸ್ ಟು ಮೇಕ್ ಶ್ಯೂರ್ ದಟ್ ಪಾಯಿಂಟ್ ನಂಬರ್ 1, ಓಪನಿಂಗ್ ಬ್ಯಾಲೆನ್ಸಸ್ ಕಂಟೈನ್ ಮಿಸ್ ಸ್ಟೇಟ್ಮೆಂಟ್ಸ್ ದಟ್ ಮೆಟೀರಿಯಲಿ ಅಫೆಕ್ಟ್ ದ ಕರೆಂಟ್ ಪೀರಿಯಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾವುದೇ ಕಾರಣಕ್ಕೂ ನಿಮ್ಮ ಓಪನಿಂಗ್ ಬ್ಯಾಲೆನ್ಸಸ್ಸಲ್ಲಿ ಡಿಫ್ರೆನ್ಸ್ ಇರಬಾರ್ದು ಅನ್ನೋದನ್ನು ನೀವು ಪ್ರೂವ್ ಮಾಡೋದಕ್ಕೆ ನೀವು ಸಫಿಷಿಯೆಂಟ್ ಮತ್ತು ಅಪ್ರೋಪ್ರಿಯೇಟ್ ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಒನ್, ಯು ಶುಡ್ ಆಲ್ಸೋ ಮೇಕ್ ಶ್ಯೂರ್ ದ್ಯಾಟ್ appropriate accounting policies has been already followed in the previous year financial statements. previous year and as well as current year 2 ವರ್ಷದಲ್ಲೂ ಅಕೌಂಟಿಂಗ್ ಪಾಲಿಸೀಸು ಕರೆಕ್ಟಾಗಿ ಪ್ರಿಪೇರ್ ಆಗಿದೆ ಮತ್ತು ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸ್ ಪ್ರಕಾರ ಪ್ರಿಪೇರ್ ಆಗಿದೆ ಅನ್ನೋದನ್ನು ನೀವು ಸ್ಯಾಟಿಸ್ಫೈ ಮಾಡ್ಕೋಬೇಕು. ಸೊ ಟೋಟಲಿ 2 ಆಬ್ಜೆಕ್ಟಿವ್ ಇದೆ. ಏನದು? ಫಸ್ಟ್ ಆಬ್ಜೆಕ್ಟಿವ್ ಇಸ್ ಯು ಶುಡ್ ಮೇಕ್ ಶ್ಯೂರ್ ದ ಓಪನಿಂಗ್ ಬ್ಯಾಲೆನ್ಸಸ್ ಆರ್ ಪರ್ಫೆಕ್ಟ್, they are free from misstatements. And second objective is you should make sure that
while preparing the last year as well as the current year balance sheet, appropriate accounting policies has been followed and also financial reporting frameworks are also followed. ಓಕೆ, ಈಗ ಡೌಟ್ ಅರೈಸ್ ಆಗುತ್ತೆ. ಏನು ಸರ್, ಇವೆರಡು ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರಿ. ಈಗ ಇದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸೋರ್ಸ್ ಏನು, ಇದು ಕರೆಕ್ಟೋ ಇಲ್ವೋ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಎಸ್, ವೆರಿ ಸಿಂಪಲ್ ಥಿಂಗ್. ಹೇಗೆ? ಪಾಯಿಂಟ್ ನಂಬರ್ 1, the auditor shall read the most recent financial statements if any and the predecessor auditors report thereon if any for information relevant to opening balances including disclosure. ಸಿಂಪಲ್. ಹೋದ ವರ್ಷದ್ದು ಆಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಡಿಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೊಗೊಳ್ಳಿ, ಆಡಿಟ್ ರಿಪೋರ್ಟ್ ಇತ್ತು ಅಂತ ಹೇಳಿದ್ರೆ ಆಡಿಟ್ ರಿಪೋರ್ಟ್ ತೊಗೊಳ್ಳಿ, ಅವೆರಡನ್ನು ಕ್ಲಿಯರ್ ಕಟ್ಟಾಗಿ ಸ್ಟಡಿ ಮಾಡಿ ಕರೆಕ್ಟೋ ಇಲ್ವೋ ಅಂತ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಎರರ್ ಇತ್ತು ಅಂತ ಹೇಳಿದ್ರೆ ಆಡಿಟ್ ರಿಪೋರ್ಟಲ್ಲಿ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಕರೆಕ್ಷನ್ ಮಾಡ್ಕೋಬೋದು. ಅಥವಾ ಹಾಕಿಲ್ಲ ಅಂತ ಹೇಳಿದ್ರು ನೀವೇ ಇನ್ನೂ ಒಂದ್ಸಲ ಅದನ್ನು ವ್ಯೂ ಮಾಡಬೇಕಾಗತ್ತೆ. The auditor shall obtain sufficient appropriate evidence about whether the opening balances contain misstatements that materially affect the current financial statements by. ಅಂದರೆ ಇನ್ನೂ ಒಂದು ಆವಾಗಲೇ ಓದಿದ್ವಲ್ಲ, ಏನು ಓಪನಿಂಗ್ ಬ್ಯಾಲೆನ್ಸಸ್ಸಲ್ಲಿ ಯಾವುದೇ ರೀತಿ ಎರರ್ಸ್ ಇಲ್ಲ ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಪ್ರೊಸೀಜರ್ಸ್ ಅಪ್ಲೈ ಮಾಡಬೇಕು? ಪಾಯಿಂಟ್ ನಂಬರ್ 1, prior period closing balances determining whether the prior period closing balances have been correctly brought forward to the current period, then appropriate any adjustment have been disclosed as prior period items in the current year statement of P&L account. ಅಂದರೆ ಅರ್ಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಬರುತ್ತೆ, ಓದಿರ್ತೀರಲ್ವಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟಲ್ಲಿ ಏನು ಮಾಡಬೇಕು? ದಟ್ ಈಸ್ ದ ಅಕೌಂಟ್ ವಿಚ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ಮೇಕ್ ಶೋರ್ ದಟ್ ಇಫ್ ಎನಿ ಎರರ್ಸ್ ಹ್ಯಾಸ್ ಬಿನ್ ಅರೈಸಿಂಗ್ ಇನ್ ದ ಪ್ರಿಯರ್ ಪೀರಿಯಡ್, ಅಂದರೆ ಹೋದ ವರ್ಷದಲ್ಲಿ ಏನಾದರೂ ಎರರ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಈ ವರ್ಷ ನಾವು ಅದನ್ನು ಪ್ರಿಪೇರ್ ಮಾಡೋ ಅಕೌಂಟ್ ಅದು. ಸೊ ಆ ಥರ ಏನಾದರೂ ಎರರ್ಸ್ ಇದ್ದರೆ ಈ ವರ್ಷ ಅದನ್ನು ಇಲ್ಲಿ ಬರೆದು ಸರಿ ಮಾಡಿದಾರ ಅಂತ ನೀವು ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ನ ಮಾಡಿ ಸ್ಯಾಟಿಸ್ಫೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಡಿಟರ್ಮೈನ್ ವೆದರ್ ದ ಓಪನಿಂಗ್ ಬ್ಯಾಲೆನ್ಸಸ್ ರಿಫ್ಲೆಕ್ಟ್ ದ ಅಪ್ಲಿಕೇಶನ್ ಆಫ್ ಅಪ್ರೋಪ್ರಿಯೇಟ್ ಅಕೌಂಟಿಂಗ್ ಪಾಲಿಸೀಸ್. ಇದು ಸೆಕೆಂಡ್ ಆಬ್ಜೆಕ್ಟಿವ್. ಅಕೌಂಟಿಂಗ್ ಪಾಲಿಸೀಸ್ ಫಾಲೋ ಮಾಡಿದಿರೋ ಇಲ್ವೋ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪಾಯಿಂಟ್ ನಂಬರ್ ಸಿ ಈಸ್ ಪರ್ಫಾರ್ಮ್ ಒನ್ ಆರ್ ಮೋರ್ ಆಫ್ ದ ಫಾಲೋಯಿಂಗ್ ಥಿಂಗ್ಸ್. ಏನೇನು? ನಂಬರ್ 1, ಹಳೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಡಿಟ್ ಆಗಿರೋದು ಕಾಪೀಸ್ ತೊಗೋಬೇಕು. ನಂಬರ್ 2, evaluating whether the audit procedures performed in the current period provide evidence relating to the opening balances. ಅಂದರೆ ನಿಮ್ಮ ಹತ್ರ ಏನಾದರೂ ಲಾಸ್ಟ್ ಇಯರ್ದು ಆಡಿಟ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಪೀರಿಯಡಲ್ಲಿ ನೀವೇನೇನು ಆಡಿಟ್ ಪ್ರೊಸೀಜರ್ಸ್ನ ನೀವು ಪರ್ಫಾರ್ಮ್ ಮಾಡಬೇಕು. ಅದನ್ನು ಪರ್ಫಾರ್ಮ್ ಮಾಡೋದ್ರಿಂದ ನಿಮ್ಗೆ ಏನಾಗಬೇಕು? ಲಾಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸಸ್ಸು ಕರೆಕ್ಟ್ ಅನ್ನೋ ಥರ ಪ್ರೂವ್ ಆಗಬೇಕು. ಸೊ ದಟ್ ಯು ಹ್ಯಾವ್ ಟು ಕಲೆಕ್ಟ್ ಸಚ್ ಆಡಿಟ್ ಎವಿಡೆನ್ಸಸ್. ಆ್ಯಂಡ್ ಥರ್ಡ್ ಒನ್, performing specific audit procedures to obtain evidences regarding the opening balances. And ಓಪನಿಂಗ್ ಬ್ಯಾಲೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ಕಾಗಿ ಏನಾದರೂ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿದ್ರೆ ಯು ಶುಡ್ ಕಲೆಕ್ಟ್ ಇಟ್. ಓಕೆ, ಸೊ ಆಡಿಟ್ ಎಂಗೇಜ್ಮೆಂಟ್ ಪ್ರಕಾರ ನಾವಿಲ್ಲಿ ಸ್ಟಡಿ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಅಂದರೆ ವಿ ಶುಡ್ ಮೇಕ್ ಶ್ಯೂರ್ ದಟ್ the opening balances are free from errors and statements, and also second one, we should make sure that our appropriate accounting policies has been followed with. ಅದಕ್ಕೆ ನಾವೇನು ಮಾಡಬೇಕು? ನಂಬರ್ 1, ಓಲ್ಡ್ ಇಯರ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಮತ್ತು ಆಡಿಟ್ ರಿಪೋರ್ಟ್ ಇತ್ತು ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ಅದನ್ನು ಫಾಲೋ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಹೊಸ ಆಡಿಟ್ ಪ್ರೊಸೀಜರ್ಸ್ನ ಪರ್ಫಾರ್ಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಆಡಿಟ್ ಎವಿಡೆನ್ಸಸ್ನ ಪ್ರಿಪೇರ್ ಮಾಡಬೇಕು. ಅದರ ಜೊತೆಗೆ ಈ ವರ್ಷ ಏನಾದರೂ P&L ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿ ಅದೇನಾದರೂ ಅಡ್ಜಸ್ಟ್ಮೆಂಟ್ಸ್ ಎಂಟ್ರೀಸ್ ಪಾಸ್ ಮಾಡಿದ್ರೆ ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡಬೇಕು. ಓಕೆ, ನೆಕ್ಸ್ಟು ಎಸ್, ದಿಸ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಈ ಪ್ಯಾರಾಗ್ರಾಫು, if the auditor obtains evidence that the opening balances contain misstatements that could materially affect the current period financial statement, the auditor shall perform such additional audit procedures as are appropriate in the circumstances to determine the effect of the current period's financial statements. If the auditor concludes that such misstatements exist in the current period financial statements, the auditor shall communicate the misstatements with the appropriate level of management and those charged with governance in accordance with the ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ 450. ಅಂದರೆ 450 ನಿಮಗಿಲ್ಲ ಆ್ಯಸ್ ಆಫ್ ನೌ. ಅವರಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಈಗ ಆಡಿಟರು ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿ ಏನಂತ ತೊಗೋಬೇಕು? ಓಪನಿಂಗ್ ಬ್ಯಾಲೆನ್ಸಸ್ನು ಯಾವುದೇ ರೀತಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಓಪನಿಂಗ್ ಬ್ಯಾಲೆನ್ಸಸ್ ಆರ್ ಫ್ರೀ ಫ್ರಮ್ ಮೆಟೀರಿಯಲ್ ಮಿಸ್ಟೇಟ್ಮೆಂಟ್ಸನ್ನು ಆಡಿಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಇಫ್ ಆ್ಯಂಡ್ ಆಲ್ಸೋ ಅಕಸ್ಮಾತ್ ಏನಾದರೂ ಆ ಆಡಿಟ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರೋದು ಎರರ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಮಿಟಿಗೇಟ್ ಮಾಡಿ ಸರಿ ಮಾಡ್ತೀರಾ. ಬಟ್ ಇಫ್ ದಟ್ ಎರರ್ಸ್ ವಿಚ್ ಹ್ಯಾಸ್ ಬೀನ್ ಅರೈಸ್ಡ್ ಇನ್ ದ ಅರ್ಲಿಯರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಈವನ್ ಇನ್ ದ ಕರೆಂಟ್ ಪೀರಿಯಡ್, ಅಂದರೆ ಅಲ್ಲಿ ಕಂಡಕ್ಟ್ ಆಗಿರುವಂಥ ಎರರು
ಈ ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೂ ಅಫೆಕ್ಟ್ ಆಗುತ್ತೆ ಅನ್ನೋ ಹಾಗಿದ್ದರೆ ಅದನ್ನು ನೀವು ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ಬರೀಬೇಕು. ಅದ್ರ ಜೊತೆಗೆ ಯು ಶುಡ್ ಆಲ್ಸೋ ರಿಪೋರ್ಟೆಡ್ ಟು ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್, TCWG ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿ ನೀವು ಅದನ್ನು ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟು ಕನ್ಸಿಸ್ಟೆನ್ಸಿ ಆಫ್ ದ ಅಕೌಂಟಿಂಗ್ ಪಾಲಿಸೀಸ್. ಇಟ್ಸ್ ಅ ಸಿಂಪಲ್ ಥಿಂಗ್, ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಇದನ್ನು ತಿರ್ಗಾ ಇನ್ನೊಂದ್ಸಲಿ ಹೇಳಲ್ಲ. ಯು ಶುಡ್ ಒಬ್ಟೈನ್ ಆಡಿಟ್ ಎವಿಡೆನ್ಸ್ ಇನ್ ಆರ್ಡರ್ ಟು ಮೇಕ್ ಶ್ಯೂರ್ ದಟ್ all the respective accounting policies has been followed, and also consistency ಕಾನ್ಸೆಪ್ಟ್ ಪ್ರಕಾರ ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಕಂಪ್ಲೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಟ್ ಈಸ್ ರೆಲೆವೆಂಟ್ ಇನ್ಫಾರ್ಮೇಷನ್ ಇನ್ ದ ಪ್ರಿಡಿಸೆಸರ್ ಆಡಿಟರ್ ರಿಪೋರ್ಟ್. ರೈಟ್, ಸೊ ಹಳೇ ಆಡಿಟರು ಕೆಲವೊಂದು ಆಡಿಟ್ ರಿಪೋರ್ಟಲ್ಲಿ ಕೆಲವೊಂದು ಐಟಮ್ಸ್ನ ಮೆನ್ಷನ್ ಮಾಡಿರ್ತಾರೆ. ದಟ್ ಈಸ್, ಇಫ್ ದ ಪ್ರಿಯರ್ ಪೀರಿಯಡ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ಆಡಿಟೆಡ್ ಬೈ ಎ ಪ್ರಿಡಿಸೆಸರ್ ಆಡಿಟರ್ and there was a modification to the opinion, the auditor shall evaluate the effect of matter giving rise to the modification in assessing the risk of material misstatement in the current period financial statement in accordance with. ಅಂದರೆ ಅರ್ಥ, ಹಳೆ ಆಡಿಟರು ಓಲ್ಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಆಡಿಟ್ ಮಾಡಬೇಕಾದ್ರೆ ಅವರ ಆಡಿಟ್ ರಿಪೋರ್ಟ್ನ ಮಾಡಿಫೈ ಮಾಡಿ ಕೆಲವೊಂದು ಒಪಿನಿಯನ್ಸ್ನ ಬರೆದಿರ್ತಾರೆ. ಸೊ ಆ ಎರರ್ಸ್ ಮತ್ತು ಫ್ರಾಡು ಈ ವರ್ಷ ಸರಿಯಾಗಿದೆಯಾ ಫಸ್ಟ್ ನೀವು ಅದನ್ನು ಚೆಕ್ ಮಾಡಬೇಕು. ಇಫ್ ದಟ್ ಎರರ್ಸ್ ಆ್ಯಂಡ್ ಫ್ರಾಡ್ ಹ್ಯಾಸ್ ನಾಟ್ ಬೀನ್ ಮಿಟಿಗೇಟೆಡ್ ಬಟ್ ಸ್ಟಿಲ್ ಈಗ ಇನ್ನದು ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ಹೇಳಿದ್ರೆ ನೀವು 315 ಪ್ರಕಾರ ಕರೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲೂ ಆ ರಿಸ್ಕಿನ್ನ ಕಂಟಿನ್ಯೂ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ 315 ಆ ಥರ ಐಟಮ್ಸ್ನ ನೀವು ಯಾವ ಥರ ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದಿದೆ, ಅದು ಲೇಟರ್ ಆನ್ ನೀವು ಸ್ಟಡಿ ಮಾಡ್ತೀರಾ. ನೀಡ್ ನಾಟ್ ಟು ವರಿ, ಅದೇ ಸಪ್ರೇಟ್ ಚಾಪ್ಟ್ರಲ್ಲಿದೆ, 315 ಇಸ್ ದೇರ್. ಸೊ ಅದನ್ನು ನೀವು ಲೇಟರ್ ಆನ್ ಸ್ಟಡಿ ಮಾಡ್ತೀರಾ. ಸೊ ದಿಸ್ ಇಸ್ ಎ ಕೇಸ್ ವೇರ್ the old modified opinion will continue to apply even in the current financial statement. ಅಂದರೆ ಈ ವರ್ಷದ ಒಪಿನಿಯನ್ನು ನಾವು ಮಾಡಿಫೈ ಮಾಡಬೇಕಾಗಿ ಬರುತ್ತೆ, ಬಿಕಾಸ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಸ್ಟಿಲ್ ನಾಟ್ ಎರರ್ ಫ್ರೀ, ಅದನ್ನು ಕಂಟಿನ್ಯೂಷನ್ ಆಗ್ತಾ ಇದೆ ಅನ್ನೋ ಥರ ಇರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಬರೀ ನೀವು ಲಾಸ್ಟ್ ಆಡಿಟ್ ರಿಪೋರ್ಟ್ ತೊಗೊಂಡೇ ಅಲ್ಲ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಲಾಸ್ಟ್ ಟೈಮ್ ಪ್ರಿಪೇರ್ ಆಗಿರೋಂಥ ಆಡಿಟ್ ರಿಪೋರ್ಟು ಅವರು ಕ್ಲೀನ್ ರಿಪೋರ್ಟ್ ಕೊಟ್ಟಿರ್ತಾರೆ. ಕ್ಲೀನ್ ರಿಪೋರ್ಟ್ ಅಂತ ಹೇಳಿದ್ರೆ ಯಾವುದೇ ರೀತಿ ಎರರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು 100% ಫ್ರೀ ಅಂತ ಕೊಟ್ಟಿರ್ತಾರೆ. ಸರ್ ಕೊಡಬಾರ್ದಲ್ವಾ, ಇಮ್ಯಾಜಿನೇಷನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಬಟ್ ರೈಟ್ ನಾವು ಇಲ್ಲಿ ಅಕಸ್ಮಾತ್ ನಾನು ವ್ಯೂ ಮಾಡಬೇಕಾದ್ರೆ ಲಾಸ್ಟ್ ಇಯರ್ ಆಡಿಟ್ ರಿಪೋರ್ಟಲ್ಲಿ ಐ ವಿಲ್ ಕಮ್ ಅಕ್ರಾಸ್ ಸರ್ಟನ್ ಥಿಂಗ್ಸ್ ಲೈಕ್ ಅವರು ಫ್ರೀ ರಿಪೋರ್ಟ್ ಕೊಟ್ಟಿರೋ ತಪ್ಪು, ಅಲ್ಲಿ ಮಾಡಿಫಿಕೇಷನ್ ಮಾಡಬೇಕಾಗಿತ್ತು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಆವಾಗ ನೀವೇನು ಮಾಡಬೇಕು, ಯು ಶುಡ್ ಇನ್ಫಾರ್ಮ್ ಬೋತ್ ದ ಪರ್ಸನ್ಸ್, ಯಾರ್ಯಾರಿಗೆ TCWG ಆ್ಯಸ್ ವೆಲ್ ಆಸ್ ದ ಪ್ರಿಡಿಸರ್ ಆಡಿಟರ್ ಇಬ್ಬರಿಗೂ ಇನ್ಫಾರ್ಮ್ ಮಾಡಬೇಕು. ಸೊ ಈ ಥರ ನೀವು ಕ್ಲೀನ್ ರಿಪೋರ್ಟ್ ಕೊಟ್ಟಿದ್ದೀರಾ, ಬಟ್ ಇಲ್ಲಿ ಮಾಡಿಫಿಕೇಷನ್ ನೆಸಸರಿ ಇದೆ ಅಂತ ಹೇಳಿ, ಈ ವರ್ಷನಾದರೂ ಏನಾದರೂ ಇಂಪ್ಯಾಕ್ಟ್ ಇತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ದ ಥಿಂಗ್ಸ್. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಥಿಂಗ್, ದಟ್ ಈಸ್ ಆಡಿಟ್ ಕನ್ಕ್ಲೂಷನ್ಸ್ ಆ್ಯಂಡ್ ರಿಪೋರ್ಟಿಂಗ್. ಸೊ ಏನೇನು ಮಾಡಬೇಕು, ಸೊ ಬೇಸಿಕಲಿ ಇದು ಫೈನಲ್ ಥಿಂಗ್, ಡಿಸ್ಕ್ಲೋಷರ್ ಕಂಟೆಂಟ್. ಇದು ಯಾವುದನ್ನೆಲ್ಲ ಆವಾಗಲೇ ನಾವು ಓದಿದ್ದೀವಿ, ತಿರ್ಗಿ ಇನ್ನೊಂದ್ಸಲಿ ನಾನು ಓದೋದಕ್ಕೆ ಹೋಗಲ್ಲ. ಆ್ಯಂಡ್ ಡೈರೆಕ್ಟ್ಲಿ ಸ್ಟ್ರೇಟ್ ಅವೇ ಸೇ ದಟ್ ಇಲ್ಲಿ ಆಡಿಟ್ ಕನ್ಕ್ಲೂಷನ್ಸು ನೀವು 3 ಥಿಂಗ್ಸ್ ಬಗ್ಗೆ ಕೊಡಬೇಕು. ಒಂದು ಓಪನಿಂಗ್ ಬ್ಯಾಲೆನ್ಸಸ್ಸು, ಇನ್ನೊಂದು ಕನ್ಸಿಸ್ಟೆನ್ಸಿ ಆಫ್ ದ ಅಕೌಂಟಿಂಗ್ ಪಾಲಿಸೀಸು, ಇನ್ನೊಂದು ಮಾಡಿಫಿಕೇಷನ್ ಟು ದ ಒಪಿನಿಯನ್ ಇನ್ ದ ಪ್ರಿಡಿಸೆಸರ್ ಆಡಿಟರ್ ರಿಪೋರ್ಟ್. ಅಂದರೆ ನಂಬರ್ 1 ಓಪನಿಂಗ್ ಬ್ಯಾಲೆನ್ಸಸ್, ವೆದರ್ ಇಟ್ ಈಸ್ ರೈಟ್, ಕರೆಕ್ಟಾಗಿತ್ತಾ, ಲಾಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರೋದು, ವೆಲ್ ಆ್ಯಂಡ್ ಗುಡ್, ನೀಡ್ ನಾಟ್ ಟು ಡೂ ಎನಿಥಿಂಗ್. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ನೀವೇ ಸಪ್ರೇಟ್ ಆಡಿಟ್ ಪ್ರೊಸೆಸ್, ಆಡಿಟರು ಅಂತ ಹೇಳ್ತೀವಿ, ಆಡಿಟ್ ಎವಿಡೆನ್ಸಸ್ನ ಕಲೆಕ್ಟ್ ಮಾಡಿ ಅದನ್ನು ಪ್ರೂವ್ ಮಾಡೋದಕ್ಕೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ದಟ್, ಮಾಡಿಫೈ ಯುವರ್ ಒಪಿನಿಯನ್. As simple as that. Okay, next same in case of accounting policies. If the accounting policies are followed consistently, then need not to worry. Then if it is not followed in the prior statements and also it is having a negative impact in the current year financial statements, then modify your opinion by passing an qualified opinion or adverse opinion. Okay, next modification to the opinion in the predecessor auditor report. ಈಗ ತಾನೇ ಹೇಳಿದೆ ನಿಮಗೆ, ಲಾಸ್ಟ್ ರಿಪೋರ್ಟಲ್ಲಿ ಪ್ರೊಡ್ಯೂಸರ್ ಕೊಟ್ಟಿರೋಂಥ ಆಡಿಟ್ ರಿಪೋರ್ಟಲ್ಲಿ ಅವರು ಕ್ಲೀನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನೇನಾದರೂ ನೀವು ಮಾಡಿಫಿಕೇಷನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಿಮಗಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಪಾಸ್ ಆ್ಯನ್ ಒಪಿನಿಯನ್ ಆನ್ ಯುವರ್ ಕರೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಪೋರ್ಟ್. ಓಕೆ, ಆ್ಯಂಡ್ ಆಲ್ಸೋ ಇಲ್ಲೂ ನೋಟಿದೆ ನೋಡಿ, ಲೇಟರ್ ಆನ್ ಈ SA 520 ಚಾಪ್ಟರ್ 8 ಡಿಸ್ಕಸ್ ಆಗುತ್ತೆ, SA 530 ಚಾಪ್ಟರ್ 7 ಡಿಸ್ಕಸ್ ಆಗುತ್ತೆ ಅಂತ. ಸೊ ಒನ್ಸ್ ಅಗೇನ್ ಅಲ್ಲಿ ಸ್ಟಡಿ ಮಾಡೋಣ, ನೀಡ್ ನಾಟ್ ಟು ವರಿ. ಓಕೆ, ರೈಟ್. ಸೊ 510, 520 ಮತ್ತು 530 ಲೇಟರ್ ಆನ್ ಸ್ಟಡಿ ಮಾಡ್ತೀವಿ. ಅಲ್ಲಿಗೆ ನಾವು ಎಷ್ಟು ಕಂಪ್ಲೀಟ್ ಮಾಡ್ದಂಗೆ ಆಯಿತು, 5 ಸ್ಟ್ಯಾಂಡರ್ಡ್ಸ್ ಆಡಿಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ 500 ಸೀರೀಸಲ್ಲಿ. ಓಕೆ, ರೈಟ್. ಸೊ ಹಿಯರ್ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್
the other 5 standards auditing of this chapter. Okay.